ಹೊನ್ನಂದನವನೇರಿಯೇ ಪುರಕಾಮುಜಾಕ್ಷಿಯರ ಗದನದಲ್ಲಿ ಕೃಷ್ಣಸ್ವಾಮಿ ಅಪ್ಪಣೆ ಯಾಕೇನೆಂಬುದು ಅರ್ಥವಾಯಿತು. ನಿನ್ನೆ ದಿನ ಹಸ್ತಿನಾವತಿಯಿಂದ ಸಂಜೆ ಬಂದಿದ್ದ. ಅವನನ್ನು ಕುಳ್ಳಿರಿಸಿ ನನ್ನ ಗಂಡನಿರು ಸಭೆಯನ್ನು ಏರ್ಪಡಿಸಿ ಸಮಾಲೋಚನೆ ನಡೆಸಿದ್ದುಂಟು. ಏನೇ ಇದ್ದರೂ ಕೂಡ ನಾಳೆ ಕೃಷ್ಣಸ್ವಾಮಿ ಹಸ್ತಿನಾವತಿಗೆ ಬರ್ತಾನೆ, ಸಂಧ್ಯೋ ಸಂಗ್ರಾಮವು ಅದು ನಾಳೆ ನಿರ್ಣಯ ಅಂತ. ಹಾಗಾದ್ರೆ ಕೃಷ್ಣಸ್ವಾಮಿ ಹಸ್ತಿನಾವತಿಗೆ ಹೊರಟಿದ್ದಾನೆ ಎಂಬುದು ಸ್ಪಷ್ಟ. ಹೊರಟದ್ದು ಯಾಕೆ ನನಗೆ ಯಾರು ಹೇಳಬೇಕಾದ್ದಿಲ್ಲ, ಮೊದಲೇ ನಾನು ತಿಳಿದಿದ್ದೇನೆ. ಸಂಗ್ರಾಮ ನಿರ್ಣಯಕ್ಕಾಗಿ ಕೌರವರಿಗೂ ಪಾಂಡವರಿಗೂ ಒಂದು ಯುದ್ಧ ನಿರ್ಣಯ ನಡೆಸಿ ಆ ಯುದ್ಧ ಎಂಬ ಯಜ್ಞಕ್ಕೆ ತಾನೇ ದೀಕ್ಷಾಬದ್ಧನಾಗಿ ಕುಳಿತು ನಡೆಸುವುದಕ್ಕಾಗಿ, ದುಷ್ಟ ಸಂಹಾರ ಮಾಡುವುದಕ್ಕಾಗಿ ಕೃಷ್ಣಸ್ವಾಮಿ ಸಿದ್ಧನಾಗಿದ್ದಾನೆ. ಇದು ನನಗೆ ಭರವಸೆಯೇ. ಯಾಕೆಂದರೆ ಹಿಂದೆ ಕಾಮ್ಯ ಕಾರಣದಲ್ಲಿ ನಾವಿದ್ದಾಗ ಅಲ್ಲಿಗೆ ಶ್ರೀಕೃಷ್ಣ ಸ್ವಾಮಿಯ ಆಗಮನ ಆಗಿತ್ತು. ದೇವರೇ ಬಾ ಅಂತ ನಾವು ಭಕ್ತಿಯಿಂದ ಭಜಿಸಿದ್ದಿಲ್ಲ, ಕರೆಗೊಟ್ಟದ್ದಿಲ್ಲ, ತಾನಾಗಿ ಬಂದಿದ್ದ.
ಬಂದವನು ಭಾವಂದಿರಾದಂತಹ ಪಾಂಡವರನ್ನು ಕಂಡದ್ದಲ್ಲ, ತಂಗಿಯಾದ ನನ್ನ ಬಳಿಗೆ ಬಂದ. ಅವನ ಕಾಲ ಮೇಲೆ ಬಿದ್ದೆ. ತನ್ನ ಕರ ಕಮಲದಿಂದ ನನ್ನ ಕಣ್ಣೀರ ಧಾರೆಯನ್ನು ಒರೆಸಿ ಒಂದು ಸಮಾಧಾನದ ಮಾತನ್ನು ಹೇಳಿದ್ದಾನೆ. ಅಳಬೇಡಮ್ಮ, ಅಳಬೇಡ. ಸಂದರ್ಭಕ್ಕೆ ಸರಿಯಾಗಿ ನನಗೆ ಅನುಗ್ರಹ ಮಾಡೋದಕ್ಕೆ ನನಗೆ ಕಷ್ಟವಾಗಿ ಹೋಯಿತು, ತಿಳಿಯದೆ ಹೋದೆ. ಮುಂದಾದರೂ ಕೂಡ ಯಾರು ನನಗೆ ಅಪಮಾನ ಮಾಡಿದರು ಅಂತ ದುಷ್ಟರ ನಾಶವನ್ನು ಮಾಡಿಸ್ತೇನೆ. ನಿನ್ನ ಗಂಡಂದಿರಿಂದ ನಿನ್ನ ಮುಡಿಯನ್ನು ಕಟ್ಟಿಸ್ತೇನೆ. ಇದು ಮನುಷ್ಯನ ಮಾತಲ್ಲ, ದೇವರ ಅಭಯವಾಕ್ಯ. ಆ ವಾಕ್ಯದವನ್ನು ಮಾತಾಡುವ ಒಂದು ಅಕ್ಷರವಾದರೂ ಸುಳ್ಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆ ಭರವಸೆಯಿಂದಲೇ ನಾನು ಬದುಕಿರುವವಳು. ಹಾಗಾದ್ರೆ ಈ ತಂಗಿಯ ಮಾನ ಉಳಿಸುವುದಕ್ಕಾಗಿ, ಭಕ್ತಳಾದ ಈ ದ್ರೌಪದಿಯನ್ನು ಕಾಪಾಡುವುದಕ್ಕಾಗಿ ಕೃಷ್ಣ ಸ್ವಾಮಿ ಸಂಗ್ರಾಮ ನಿರ್ಣಯಕ್ಕೆ ಹೊರಟಿದ್ದಾನೆ. ರಣವ ಗಂಟಿಕ್ಕುವುದಕ್ಕೆ ಸಂದೇಹವೇ ಇಲ್ಲ. ಪ್ರತಿಯೊಬ್ಬರಿಗೂ ಹುಟ್ಟುವಾಗ ಈ ಲೋಕದಲ್ಲಿ ಬ್ರಹ್ಮ ಒಂದು ಗಂಟು ಹಾಕಿದ್ದಾನೆ. ಸುಖ ಮತ್ತು ದುಃಖ ಎರಡು ಗಂಟುಗಳನ್ನು ಹಾಕಿರ್ತಾನೆ. ಆ ಬ್ರಹ್ಮ ಗಂಟನ್ನು ಬಿಡಿಸುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಅನುಭವಿಸಿಯೇ ಮುಗಿಸಬೇಕು ಅಂತ. ಹಾಗೆ ಇಂದು ಕೌರವರಿಗೂ ಪಾಂಡವರಿಗೂ ಒಂದು ಈ ರಣ ಎಂಬಂತಹ ಗಂಟನ್ನು ಕೃಷ್ಣಸ್ವಾಮಿ ಹಾಕಿದರೆ ಅದನ್ನು ಬಿಡಿಸುವರಾರು? ಎಲ್ಲರಿಗೂ ಗಂಟು ಹಾಕುವಂತಹ ಬ್ರಹ್ಮನೇ ಇವ ಅಪ್ಪ. ಇವ ಗಂಟು ಹಾಕಿದರೆ ಬಿಡಿಸುವವರು ಯಾರಿದ್ದಾರೆ? ಆದ್ದರಿಂದ ಯುದ್ಧ ನಡೆಯುತ್ತದೆ, ಆ ದುಷ್ಟ ಸಂಹಾರವಾಗ್ತದೆ. ಬಿಚ್ಚಿದಂತಹ ಮುಡಿಯನ್ನು ನಾನು ಕಟ್ಟುತ್ತೇನೆ. ಇದನ್ನು ಕೇಳಿದಾಗಲೇ ಸಂತೋಷವಾಯಿತು. ಆದ್ದರಿಂದ ಆದಷ್ಟು ಬೇಗನೆ ಆ ಸ್ಥಾನದ ಕಡೆಗೆ ತೆರಳಬೇಕು. ನನಗೆ ಸಂತೋಷವಾಗಿದೆ ಎಂಬುದನ್ನು ಎಲ್ಲರೂ ಕಂಡು ತಿಳಿಯಬೇಕಲ್ಲ. ಅದಕ್ಕಾಗಿ ಸ್ವಲ್ಪ ಅಲಂಕಾರ ಮಾಡಿಕೊಂಡಿದ್ದೇನೆ, ಉತ್ತಮವಾದ ಬಟ್ಟೆಯನ್ನು ಉಟ್ಟುಕೊಂಡಿದ್ದೇನೆ, ಆಭರಣಗಳನ್ನು ತೊಟ್ಟುಕೊಂಡಿದ್ದೇನೆ. ಹಾಗೆ ಸರಿಯಾದ ಶೃಂಗಾರ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹೆಣ್ಣಿನ ಶೃಂಗಾರ ಪೂರ್ಣವಾಗುವುದು ಯಾವಾಗ? ಮುಡಿಯನ್ನು ಕಟ್ಟಿಕೊಂಡು, ಮುಡಿಯ ಮೇಲೆ ಒಂದಿಷ್ಟು ಹೂವನ್ನು ಇಟ್ಟುಕೊಂಡು, ಹೂ ಸಿಗದಿದ್ದರೆ ಸೊಪ್ಪನ್ನಾದರೂ ಮುಡಿದುಕೊಂಡು, ಹಣೆಯಲ್ಲಿ ತಿಲಕ ಬಿಟ್ಟು ಮತ್ತೊಬ್ಬರ ಮುಖ ನೋಡಬೇಕು ಅಂತ ನನಗೆ ಹಿರಿಯವರು ಹೇಳಿತ್ತು. ಆ ಭಾಗ್ಯ ನನಗೆ ಬರಲಿಲ್ಲ. ಇವರಿಗೆ ನಾನು ಕೂದಲು ಬಿಚ್ಚಿ ಹಾಕಿಕೊಂಡು ಪಿಶಾಚಿ ಅಂತಿದ್ದೇನೆ. ಕೂದಲು ಬಿಚ್ಚಿ ಹಾಕಿದ ಹೆಂಗಸು ಪಿಶಾಚಿಯೇ, ಸ್ತ್ರೀ ಅಲ್ಲ ಅವಳು. ಅವಳು ಮನೆಗೆ ಮಾಟ. ಇದನ್ನು ನಾವು ಹಿಂದೆ ತಿಳಿಯುತ್ತೇವಲ್ಲ. ಬಿಚ್ಚಿ ಹಾಕಿದಂತಹ ಕೇಶರಾಶಿಯಿಂದಲೇ ಆ ಮೂಲಕವೇ ಸೀತಾದೇವಿ ರಾವಣ ಮುಂತಾದವರು ಸಂಹಾರವನ್ನು ಮಾಡಿಸಿದಳು. ಹಾಗಾದರೆ ಪತಿವ್ರತೆಯೊಬ್ಬಳಿಗೆ ಕಣ್ಣೀರು ಹಾಕಿಸಿದರೆ, ಅವಳ ಮುಡಿಯನ್ನು ಬಿಡಿಸಿದರೆ ಪರಿಣಾಮ ಏನು? ಇದು ಲೋಕಕ್ಕೆ ಸ್ಪಷ್ಟವಾಗಿ ತಿಳಿದಿದೆ. ಆದ್ದರಿಂದ ಎಷ್ಟು ಶೃಂಗಾರ ಮಾಡಿಕೊಂಡ್ರು ಇದೊಂದು ಕೂದಲು ಬಿಚ್ಚಾಕೊಂಡಿದ್ದೇನೆ, ಇರಲಿ. ಏನೇ ಇದ್ರು ಕಟ್ಟುವಂತಹ ಕಾಲ ಬಂತಲ್ಲ, ಸಂತೋಷವಾಗಿ ಎಂಬುದನ್ನು ಸ್ಪಷ್ಟೀಕರಿಸುವುದಕ್ಕಾಗಿ ಅಂದ ನಾವು ನೇರಿಕೊಂಡೆ. ಹಾಗೆ ಸಖಿ ಸಮುದಾಯದಿಂದ ನಗು ನಗುತ್ತಾ ಆಸ್ಥಾನದ ಕಡೆಗೆ ತೆರಳುತ್ತೇನೆ. ಮುಂದೆ ಮುಂದೆ ಬಂದದ್ದಾಯ್ತಲ್ಲ. ಓಹೋ, ಇದೇನು ವಿಶೇಷ? ನನ್ನ ಸ್ವಾಮಿಯಾದಂತಹ ಭೀಮಸೇನ ಸಭೆಗೆ ಬರಬೇಕು ಅಂತ ಕೃಷ್ಣಸ್ವಾಮಿ ಆಜ್ಞೆ. ಇವರು ಸಭೆಯಿಂದ ಹೊರಗಿದ್ದಾರಲ್ಲ, ಇವರು ಸಭೆ ಅಲ್ಲಿ ನಡೀತಾ ಇದೆ. ಸಭೆ ನಡೆಯುವಾಗ ಸಭೆಯನ್ನು ಬಿಟ್ಟು ಹೊರಗೆ ಬರುವುದು ಸಭ್ಯತೆ ಅಲ್ಲ. ಇವರಿಗೇನಾಗಿದೆ? ಅರ್ಧದಿಂದ ಹೋಗುವವರು ಸಭೆಗೆ ಬರಬಾರ್ದು ಅಂತ ಒಂದು ಮಾತುಂಟು. ಕಾರ್ಯ ಮುಗಿಯವರೆಗೆ ಕುಳಿತುಕೊಳ್ಳೋದಕ್ಕೆ ಸಾಧ್ಯತೆ, ಕುಳಿತುಕೊಳ್ಬೇಕು, ಅದು ಸಭ್ಯತೆ. ಇವರು ಅರ್ಧದಿಂದಲೇ ಹೊರ ಬಂದಿದ್ದಾರೆ. ಮುಖ ನೋಡಿದ್ರೆ ನೆಲ ನೋಡುವುದಿಲ್ಲ, ಆಕಾಶ ನೋಡುತ್ತಾ ಗಂಭೀರವಾಗಿ ನಿಂತುಕೊಂಡಿದ್ದಾರೆ. ಏನೋ ಆಗಿರಬೇಕು, ಏನೇ ಇರಲಿ. ಅವರು ನನ್ನ ಬಳಿಗೆ ಬರುವುದಲ್ಲ, ಅವರ ಬಳಿಗೆ ನಾನಾಗಿ ಹೋಗ್ಬೇಕು. ನಾನು ಎತ್ತರದಲ್ಲಿದ್ದೇನೆ, ಅವರು ತಗ್ಗಿನಲ್ಲಿದ್ದಾರೆ. ನನ್ನ ಸ್ವಾಮಿ ಅಂದನದ ಮೇಲೆ ಇಳಿತೇನೆ, ಕೆಳಗೆ ನಡೆಯುತ್ತೇನೆ ಮುಂದೆ. ಸ್ವಾಮಿಯೇ, ನಾಂಚಾಲೆ, ಹೌದು. ಏನೇ ಇದು? ಏನೋ ಸಂಭ್ರಮ ಸಡಗರ ಕಾಣಿಸ್ತಾ ಇದೆ. ಹೌದು. ಕಾಲಿಗೆ ಎರಗಿದ್ದಿ, ಎರಗಿದ ನಿನ್ನನ್ನು ತಳ್ಕೈಸಿ ಅಂತಃಕರಣದಿಂದ ಸ್ವೀಕರಿಸುತ್ತಲಿದ್ದೇನೆ. ಕೋಮಲಾಂಗಿಕೆ ಮದ ಗಜ
ಪಾಂಚಾಲೆ, ಪ್ರಭು. ಪಟ್ಟೆ ಸೀರೆಯನ್ನುಟ್ಟು ಹಾ ಹಣೆಗೆ ತಿಲಕವನ್ನಿಟ್ಟು ಹಾ ಕುಂದಣದ ಅಂದಣವನ್ನೇರಿ ಅಂಬುಜಾಕ್ಷರ ಗಡನದಲ್ಲಿ ಬಂದಿದ್ದಿ. ಹೌದೌದು. ಈ ಸಡಗರ, ಈ ಸಂಭ್ರಮ ಹಾ ಛೇ, ಹಾ ಕಾಣದೆ ಯಾವ ಕಾಲ ಆಗಿ ಹೋಯಿತು ನೋಡು. ಹೌದೇ ಹೌದು. ಬಂಗಾರದ ಬಂಗಾರವನ್ನು ಹಾ ಮೈ ಮೇಲೆ ಸುರಿದದ್ದು ಆಹಾ. ಅಲ್ಲ, ಬಂಗಾರವೇ ಮೈ ಒಡೆದು ನಿಂತದ್ದು. ಹಾ ಸಂಭ್ರಮ, ಸಡಗರ. ಹ್ಮ್. ಈ ಕೋಮಲತ್ವ, ಹ್ಮ್. ಈ ಸಡಗರ, ಹಾ. ಇದೆಲ್ಲ ಹ್ಮ್. ಒಂದು ಕಾಲದಲ್ಲಿ ನಾನು ಆಸ್ವಾದಿಸಿದವನೇ. ಆ. ಪಾಂಚಾಲನ ಪಟ್ಟಣದಲ್ಲಿ ಸ್ವಯಂವರ ವಧವಾಗಿ ನೀನು ಕಾಣಿಸಿಕೊಂಡಾಗಲೂ ಕೋಮಲಾಂಗಿ, ಆ. ರಾಜಸಭೆಯಲ್ಲಿ, ಹಾ. ರಾಜಸೂಯದ ಸಭೆಯಲ್ಲಿ ಹ್ಮ್. ನೀನು ನಡೆದಾಡಿದಾಗಲೂ ಅದೇ ಕೋಮಲತ್ವ. ಆ. ಬೇಡ, ಆ. ಕಾಡಿನ ಕಡು ಕಷ್ಟವನ್ನು ಅನುಭವಿಸಿದಾಗಲೂ ಅದೇ ಪಡಿಯಚ್ಚು. ಆಹಾ. ಕೋಮಲಾಂಗಿ. ಹ್ಮ್. ಇನ್ನು ನಾನು ಆಡಬಹುದಾದ ಮಾತುಗಳನ್ನು ಕೇಳುವುದಕ್ಕೆ ನೀನು ದೃಢ ಮನಸ್ಸು ಮಾಡಬೇಕು, ಕುತೂಹಲ, ಗಟ್ಟಿ ಮನಸ್ಸಿರಬೇಕು. ಹ್ಮ್. ಅದಕ್ಕಾಗಿ ಹ್ಮ್. ಕೋಮಲಾಂಗಿ ಕೇಳೆ. ಓಹೋ. ಮದಗಜಗಾಮಿನಿ ಪಾಂಚಾಲೆ. ಹಾ. ಪಾಂಚಾಲ ದೇಶ ಹ್ಮ್. ಹ್ಮ್. ಅದು ಆನೆಗಳಿಗೆ ಪ್ರಸಿದ್ಧವಾದದ್ದು. ಓಹೋ. ನೀನು ಪಾಂಚಾಲ ದೇಶದಿಂದ ಬಂದವಳು. ಆ. ಪಾಂಚಾಲೆ ಹ್ಮ್. ಅದು ಹಾ. ಮದಗಜಗಾಮಿನಿ ಪಾಂಚಾಲೆ. ಓ. ಮದಗಜ ಹ್ಮ್. ಅದು ನಡೆದಾಡಿದಾಗ ಆ. ಅದರ ಎಡಬಲದಲ್ಲಿ ಏನು ನಡೆದರೂ ಅದರ ಗೊಡವೆ ಅದಕ್ಕಿರುವುದಿಲ್ಲ. ಓ. ಹೌದೇನೆ? ಓ. ಓ ನನ್ನಾನೇ, ಹ್ಮ್. ಇಲ್ಲಿ ಏನು ನಡೆದಿದೆ ಎನ್ನುವುದರ ಗೊಡವೆಯಾದರೂ ನಿನಗುಂಟೇನೆ? ಇಲ್ಲವಲ್ಲ. ಮದಗಜಗಾಮಿನಿಯೇ ಆಗಿ ಹೋದೆ. ಓಹೋ. ಆದ್ದರಿಂದ ಹ್ಮ್. ನಾನು ಏನು ಹೇಳುತ್ತಲಿದ್ದೇನೆ ಎನ್ನುವುದನ್ನು ಹಾ. ಸ್ವಲ್ಪ ಹ್ಮ್. ನೀನು ಗಮನವಿಟ್ಟು ಕೇಳೆ. ಓಹೋ, ಶ್ರದ್ಧೆಯಿಂದ ಕೇಳ್ತೇನೆ. ವಿಷಯ ಏನೂ ಗೊತ್ತಿಲ್ಲವೇನೆ? ಇಲ್ಲವಲ್ಲ. ಎಲ್ಲ ಬದಲಾಗಿದೆ. ಎಲ್ಲಿ, ಏನು? ಅಸಭ್ಯನಾಗಿ ಸಭೆಯಿಂದ ನಾನು ಬಂದದ್ದಲ್ಲ. ಓಹೋ. ಅಸಹಜ ಸ್ಥಿತಿಯಿಂದ ಇಲ್ಲಿಗೆ ಬಂದಿದ್ದೇನೆ. ಓಹ್, ಕಾರಣ? ಬಕ ಹಿಡಿಂಬರನ್ನು ಕೊಂದಾಗಲು ಹ್ಮ್. ನನ್ನ ಮೈ ಬೆವರಲಿಲ್ಲ. ಹಾ. ಆದರೆ ಈಗ ಹಾ. ನನ್ನ ಮೈಯೇನು ಬಂತು, ಮನಸ್ಸೇ ಬೆವರುತ್ತಲಿದೆ. ಓಹೋ. ಈ ಪ್ರಾರಬ್ಧಕ್ಕೆ ಒಂದು ಕೇಡು, ಹಾ. ಉಪಯೋಗಕ್ಕೆ ಇಲ್ಲದ ಈ ಹೆಣಬಾರದ ಕತೆ, ಹ್ಮ್. ಅದನ್ನು ಹೆಗಲಲ್ಲಿ ಹೊತ್ತು ಆಹಾ. ಇಲ್ಲಿ ಬಂದು ಕುಳಿತಿದ್ದೇನೆ. ಹ್ಮ್. ಹ್ಮ್. ಪಾಂಚಾಲೆ, ಓ. ವಿಷಯ ಗೊತ್ತಿಲ್ಲ ನಿನಗೆ? ಇಲ್ಲವಲ್ಲ. ನಾನು ಹೇಳದೇ ವಿಧಿಯೂ ಇಲ್ಲ. ಹೇಳಲೇಬೇಕು. ಏನಾಗಿದೆ? ಏನು? ಅಲ್ಲಿ ನಮ್ಮಣ್ಣ ಹಾ. ಒಂದು ತೀರ್ಮಾನಕ್ಕೆ ಬಂದಿದ್ದಾನೆ. ಏನದು? ಯಾರು? ಸಂಧಿ ಪ್ರಯತ್ನ, ಹಾ. ಸಂಧಾನ, ಹಾ. ಈ ಒಂದು ತೀರ್ಮಾನ. ಹೇಗೆ ಹಾ. ಆ ಸಂಧಿಯ ಸ್ವರೂಪ ಅಂತ ನೀನು ಪ್ರಶ್ನಿಸಬಹುದು. ಹಾ. ನಮ್ಮಣ್ಣ ಹೇಳ್ತಾನೆ, ಹ್ಮ್. ಪಾಪಿ ಪಾಪೇನ ಹನ್ಯತೆ. ಓಹೋ. ಆತನ ದುಷ್ಕೃತ್ಯವು ಹ್ಮ್. ಮಗಳಿನ್ನಾತನೊಳು ಹೊದ್ದು ಓಹೋ. ಅವನ ಪಾಪವೇ ಅವನನ್ನು ನುಂಗಿ ನೊಣೆಯುತ್ತದೆ. ಹಾ. ಆದ್ದರಿಂದ ಹಾ. ರಾಜ್ಯ ಸ್ಥಾಪನೆ, ಹ್ಮ್. ರಾಜ್ಯ ವಿಸ್ತಾರ ಹ್ಮ್. ಬೇಡ. ಹ್ಮ್. ಹಕ್ಕಿನ ಪ್ರತಿಪಾದನೆ ಹ್ಮ್. ಇದೆಲ್ಲ ದೋಷ ಮೂಲ. ಓಹೋ. ಹಾಗಾಗಿ ಹೋರಾಟ ಬೇಡ. ಓಹೋ.
ನಮ್ಮಣ್ಣ ಹೇಳ್ತಾನೆ, ನಿನ್ನ ಅಣ್ಣನಲ್ಲಿ ಹೇಳೋದು, ದಾಯವಾಗದೊಳೈದು ಗ್ರಾಮಂಗಳಂ ಕುರುರಾಯ ಕೊಡದಿದ್ದರೆ 5 ಗ್ರಾಮಂಗಳಂ ಬೇಡಿತಹುದು. ಅದು ತೀರ್ಮಾನ. ಮೊದಲೆಲ್ಲ ಇಂತಹ ಸಂದರ್ಭಗಳು ಒದಗಿ ಬಂದಾಗ ನಿನ್ನಣ್ಣ ಹೇಳುತ್ತಲಿದ್ದ, ನನಗೆ ಭೀಮಾರ್ಜುನರ ಕೊಡು. ಈ ಬಾರಿ ಹಾಗಾಗಲಿಲ್ಲ. ಏನು ನಿನ್ನ ಅಭಿಮತ ಅಂದರೆ ಆಕ್ಷೇಪಿಸುವವರನ್ನು ಅನುಮೋದಕರನ್ನಾಗಿ ಮಾಡಿಕೊಳ್ಳುವ ಹಂಚಿಕೆ. ನನಗೂ ತೋರಿತು. ಮೊದಲ ತುತ್ತಿಗೆ ಮೊಸರಲ್ಲಿ ಕಲ್ಲು ಯಾಕೆ ಅಂತ ಭಾವಿಸಿದೆ. ಒಂದು ಬುದ್ಧಿವಂತಿಕೆ ಮಾಡಿದೆ. ನಿನ್ನಣ್ಣ ಮಾಡಿದ್ದು ಅದನ್ನೇ. ಕಿರುನೆಗೆಯಕ್ಕೆ ವಣಿಸಿ. ಆ ಕಿರುನೆಗೆ ಉಂಟಲ್ಲ, ಅವನ ಸ್ವಭಾವ ಅದು. ಅಂದರೆ ಮುರಾರಿಗೆ 3ನೆಯ ದಾರಿ ಎನ್ನುವುದನ್ನು ನಾನು ಭಾವಿಸಿದೆ. ಅಷ್ಟು ಗೊತ್ತಾಗಿಯೇ ನಾನು ಹೇಳಿದ್ದು. ಏನು ಹೇಳಿದೆ? ಸಂಧಿಯ ಸರಿ, ಏನು ಕರ್ಮ, ಸಂಧಿಯಾದರೆ ಸಂಧಿ. ಒಪ್ಪಿದೆ. ನಾನು ಮಾತ್ರ ಅಲ್ಲ, ಮತ್ತೆ ನಾವೆಲ್ಲವರು ಒಪ್ಪಿಯೆವು. ನಿನಗೆ ಗೊತ್ತಿದೆಯಲ್ಲ, ನಾನು ಕುಂತಿಯ ಮಕ್ಕಳಲ್ಲೂ ಮಧ್ಯಮ, ವಿದ್ವಾಂಸರ ಮಧ್ಯದಲ್ಲೂ ಮಧ್ಯಮ. ಆದ್ದರಿಂದ ಒಂದು ಮಧ್ಯ ಮಾರ್ಗವನ್ನು ಹೇಳಿದೆ. ಏನು ಹೇಳಿದ್ರಿ? ಯಥಾರ್ಥಕ್ಕಾದರೆ ನಮ್ಮಣ್ಣ ನಮ್ಮನ್ನು ನಂಬುವುದಿಲ್ಲ. ಆ ದಿವಸ ಶಮೀ ವೃಕ್ಷದಲ್ಲಿ ನಮ್ಮ ಆಯುಧಗಳನ್ನು ಬಚ್ಚಿಟ್ಟಾಗ ಕ್ಷೇತ್ರ ಪಾಲಕರನ್ನು ಕರೆದು ಅಣ್ಣ ಹೇಳಿದ್ದ, ವಿಗಡ ಭೀಮನ ಕೈಯಲ್ಲಿ ಕೊಡದಿರಿ. ಅಂದರೆ ಅವ ಹೊಡಿಬಡಿ ಪ್ರವೃತ್ತಿಯವ, ವಿವೇಕ ಕಡಿಮೆ ಅಂತ ನಮ್ಮ ಅಣ್ಣ ಹೇಳಿದ್ದು. ಹಾಗಾದರೆ ಅಣ್ಣನ ನಂಬಿಕೆಯನ್ನು ಪ್ರಾಪ್ತಿಸಿಕೊಳ್ಳುವ ಬಗೆ ಹೇಗೆ? ಹೀಗೆ ಒಪ್ಪಿಗೆ ಕೊಟ್ಟೆ. ನಾನು ಅಂತ ಏನು, ನಾವೆಲ್ಲವರು ಒಪ್ಪಿಯೆವು ಇದಕ್ಕೆ. ಯಾಕೆ ನಾವು ಒಪ್ಪದೇ ಇದ್ದರೆ ನಮ್ಮೊಳಗೆ ಅಲ್ಲೊಂದು ಕುರುಕ್ಷೇತ್ರ ಆರಂಭ ಆಗುತ್ತದೆ. ಅದರ ಲಾಭ ಕೌರವ ಪಡ್ಕೊಳ್ಳುತ್ತಾನೆ. ಅದು ಬೇಡ. ಹಾಗಿದ್ದರೆ ಏನು? ಸರಿ, ಒಪ್ಪಿಯೆವು ಇದಕ್ಕೆ. ಈಗ ಇದರ ಪರಿಣಾಮ ಏನಾಗಿದೆ? ಏನು? ಇದನ್ನೊಂದು ವಿಷಯೋತ್ಸವ ಅಂತ ನಾವು ಪರಿಗಣಿಸಿದ್ದೇವೆ. ಧರ್ಮರಾಜನಿಗೆ ಧರ್ಮೋತ್ಸವ, ವಿಜಯನಿಗೆ ವಿಜಯೋತ್ಸವ,
ನಕುಲನಿಗೆ ಕುಲೋತ್ಸವ, ಆ ಸಹದೇವನಿಗಾದರೆ ಬೇಡ. ಸಂಧಿಯ ಬೆಸುಗೆ ಹತ್ತದು ಎನ್ನುವವ ನಿಧಾನದಲ್ಲಿ ನಮ್ಮ ಕಡೆಗೆ ಬಂದರೂ ಬರಬಹುದು. ಈ ಉತ್ಸವದಲ್ಲಿ ಎಲ್ಲರೂ ಬೇಕು, ಎಲ್ಲರೂ ಬೇಕು. ನಿನ್ನಣ್ಣ ಆತ ಉತ್ಸವ ಮೂರ್ತಿ, ನಮ್ಮಣ್ಣ ಪ್ರಧಾನ ಅರ್ಚಕ. ನಾವೆಲ್ಲವರು ಅವನನ್ನು ಹಸ್ತ ಮುಟ್ಟಿಕೊಂಡು ಈ ಉತ್ಸವದಲ್ಲಿ ಸಮ್ಮತಿ ಸೂಚಕವಾಗಿ ಕ್ರಿಯಾಲೋಪ ಬಾರದಂತೆ ಹೊಂದಿಕೊಳ್ಳತಕ್ಕವರು. ಮತ್ತೆ ಹಾಗಾದರೆ ನೀನೇಕೆ ಬಂದೆ? ನಿನ್ನನ್ನು ಯಾಕೆ ಕೃಷ್ಣ ಕಳುಹಿಸಿದ? ಹೌದದು, ಗೃಹಸ್ಥರಾದವರು ಕರ್ಮಾಂಗವನ್ನು ಪೂರೈಸುವ ಕಾಲಕ್ಕೆ ಸಹಧರ್ಮಚಾರಿಣಿಯ ಸಾಂಗತ್ಯ ಇರಬೇಕು. ಪ್ರಾಯಶಃ ನಮ್ಮಣ್ಣನಿಗೆ ಜಲಪಾತ್ರೆಯಲ್ಲಿ ನೀರನ್ನು ಎರೆಯುವುದಕ್ಕೆ ನಿನ್ನನ್ನು ಕರೆಸಿರಬೇಕು. ಇದು ವಿಷಯ. ಈಗ ಹೇಳೆ ಭಾವಕಿ, ನಿನ್ನಯ ಭಾವಗಳೇನು? ನಿನ್ನ ಭಾವ ಬರಬೇಕೀಗ. ಮುಗೀತೆ, ಆರಂಭ ಆದದ್ದಷ್ಟೇ ಇದು. ಹಾಗಾದ್ರೆ ಶ್ರೀಕೃಷ್ಣ ಸ್ವಾಮಿ ಹೊರಟದ್ದು ಸಂಗ್ರಾಮ ನಿರ್ಣಯಕ್ಕಲ್ಲ, ಸಂಧಾನಕ್ಕಾಗಿ. ಹೌದೇ ಹೌದು. ನೀವೆಲ್ಲರೂ ಒಪ್ಪಿದ್ದೀರಿ? ಎಲ್ಲರೂ ಒಪ್ಪಿದ್ದಾರೆ. ಎಂತಹ ಸಂತೋಷದ ವಾರ್ತೆಯನ್ನು ನಾನು ಕೇಳಿದೆ. ಹೃದಯ ತುಂಬಿತು. ಸಂತೋಷದಿಂದ ಸಂಭ್ರಮಾನಿತವಾಗಿ ಅಂದಳವನ್ನೇರಿ ಬಂದವಳು ನಾನು. ಉಕ್ಕುವಂತಹ ಹಾಲಿನಂತೆ ನನ್ನ ಮನಸ್ಸಿತ್ತು. ನಿಮ್ಮ ಮಾತನ್ನು ವಿಷಯವನ್ನು ಕೇಳಿದಾಗ ಉಕ್ಕುವ ಹಾಲಿಗೆ ತಣ್ಣೀರನ್ನು ನೆರಚಿದ ಹಾಗೆ ಆಯ್ತು. ಹಾಗಾಯ್ತು? ಇಲ್ಲ, ಮುಖವಾಣಿದ್ದೇಕೆ ಅಂತ ಕೇಳಬೇಡಿ. ನಾನು ಅಗ್ನಿಯ ಮಗಳು, ಬೆಂಕಿಯ ಮಗಳು. ನಾನು ಗಾಳಿಯ ಮಗ. ಬೆಂಕಿಯ ಮುಂದೆ ಹೊಗೆ ಇರ್ತದೆ, ಆದ್ದರಿಂದ ಒಳಗೆ ಬೆಂಕಿ ಇತ್ತು, ಹೊರಗೆ ಇದ್ದಂತಹ ಹೊಗೆಯಿಂದ ಮುಖ ಕಪ್ಪಾಯಿತು ಅಷ್ಟೇ. ಮತ್ತೆ ಚಿಂತೆ ನನಗೇನು? ನೀವೆಲ್ಲರೂ ಸಂತೋಷದಿಂದ ಹಬ್ಬ ಕೌರವನಲ್ಲಿ ಸಂಧಾನ ಎಂಬ ಹಾಗೆ ತಿಳಿದು ಸಿದ್ಧರಾಗಿರುವಾಗ ನನಗೇನು ದುಃಖ? ಒಳ್ಳೆಯದು, ಒಳ್ಳೆಯದು. ಸ್ವಾಮಿಯೇ, ತಮ್ಮಂದಿರಾದಂತಹ ನಿಮ್ಮಲ್ಲಿ ಕೇಳದೆ, ವಿಷಯವನ್ನು ಹೇಳದೆ, ವಿಚಾರ ವಿನಿಮಯ ಮಾಡದೆ ಧರ್ಮರಾಜರು ಏನನ್ನೂ ಮಾಡುವವರಲ್ಲ. ಹಾಗಾದರೆ ಸ್ವತಂತ್ರನಾಗಿ ಧರ್ಮರಾಜ ಶ್ರೀಕೃಷ್ಣ ಸ್ವಾಮಿ ಇಬ್ಬರೇ ಮಾಡಿದಂತಹ ತೀರ್ಮಾನ ಅಲ್ಲ, ಎಲ್ಲರೂ ಅಣ್ಣ ತಮ್ಮದಿರು ಒಂದಾಗಿ ಒಪ್ಪಿದ್ದೀರಿ. ಸ್ವಾಮಿಯೇ, ಸಂಧಾನ ಧರ್ಮರಾಜರ ವಿಚಾರ ಬಿಡೋಣ. ಅವರು ಧರ್ಮಶಾಸ್ತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ದೇವರ ದಯೆಯಿಂದ ಯಾರಿಗೂ ಉಪಕಾರ ಇಲ್ಲ, ಅದಷ್ಟೇ. ಆ ಧರ್ಮಕ್ಕೆ ಗೊಡ್ಡು ಧರ್ಮ ಅಂತ ಹೆಸರು. ಒಂದು ದನ ಇರ್ತದೆ, ಅದನ್ನು ಪೂಜಿಸ್ತೇವೆ, ಗೌರವ ಉಂಟು, ಪೂಜಿಸುವ ವಸ್ತು ಹೌದು, ಗೋಮಾತೆ. ಆದರೆ ಹಾಲು ಕೊಡದ ದನ, ಕರು ಹಾಕದ ದನ ಯಾಕೆ? ಅದಕ್ಕೆ ಗೊಡ್ಡು ದನ ಅಂತ ಹೆಸರು. ಹಾಗೆ ಧರ್ಮರಾಜರ ಧರ್ಮ ಅಂದರೆ ಅದು ಗೊಡ್ಡು. ದನದಿಂದ ಮತ್ತು ಉಪಯೋಗ ಇದೆ ಅನ್ನೋಣ ಅಷ್ಟೇ, ಸಗಣಿಯ ಉಪಯೋಗ ಆಗಲಿ, ಅದಾದರೂ ಉಂಟಲ್ಲ. ಬಿಡೋಣ, ಇಷ್ಟವರೆಗೆ ಅನುಭವಿಸಿ ಆಗಿದೆ ಅವರ ಧರ್ಮದ ಪರಿಣಾಮ ಏನು ಅಂತ. ಆ ಧರ್ಮ ಯಾಕಿರುವಂತಹದ್ದು ಅಂತ ನನಗೆ ಗೊತ್ತಿಲ್ಲ. ನಾನು ಕೇಳಿದಂತೆ ತಿಳಿದಂತೆ ಧರ್ಮ ನ್ಯಾಯ ಶಾಸ್ತ್ರಾದಿಗಳನ್ನು ಕಲಿಯುವುದು ಪರೋಪಕಾರಕ್ಕಾಗಿ, ಮತ್ತೊಬ್ಬರ ಸುಖಕ್ಕಾಗಿ, ಹೊರತು ಅದನ್ನು ಬಚ್ಚಿಟ್ಟುಕೊಂಡು ಪುಸ್ತಕ ಮುಚ್ಚಿಡುವುದಕ್ಕಲ್ಲ. ಬಿಡೋಣ, ಅವರ ವಿಚಾರವಾಗಿ ನನಗೆ ಮಾತಿಲ್ಲ. ಅರ್ಜುನನೇ
ಇಲ್ಲ. ವನವಾಸದಲ್ಲಿದ್ದಾಗ ಪರ್ವತವನ್ನು ಸೇರಿ ಉಪವಾಸವಿದ್ದು ದೇಹವನ್ನು ದಂಡಿಸಿ ಕಷ್ಟಪಟ್ಟು ಪ್ರಭೋ ಪರಮೇಶ್ವರ ಪಾಶುಪತ ಕೊಡು ದುಷ್ಟ ಸಂಹಾರಕ್ಕೆ ಬೇಡಿದ್ರಂತೆ. ಯಾಕೆಪ್ಪ ಆ ಕಷ್ಟಪಟ್ಟದ್ದು? ಇರಲಿ, ಧರ್ಮದ್ರೋಹಿತ ಕೌರವನಲ್ಲಿ ಆತ ತಾಯಿ, ಅದನ್ನು ವಿವರಿಸುವುದಿಲ್ಲ ನಾನು. ಮಾಡಬಾರದ ಮಹಾಪಾತಕಗಳು, ಪ್ರಾಯಶ್ಚಿತ್ತದ ಮಹಾಪಾತಗಳು 6 ಪಾತಗಳು ಅಂತ ಶಾಸ್ತ್ರ ಹೇಳಿದೆ. ಅವನಿಗೆ ಆತ ತಾಯಿ ಅಂತ ಹೆಸರಂತೆ. ಹೆಸರು ಹೇಳಬೇಡ. ಕೌರವ ಆತ ತಾಯಿ ಅಂತ ಕರೆಸಿಕೊಂಡವನೇ. ಪ್ರಪಂಚದಲ್ಲಿ ಯಾರು ಮಾಡಬಾರದಂತಹ 6 ಪಾತಗಳನ್ನು ಮಾಡಿದ ಆತ ತಾಯಿ ಅವನು. ಆತ ತಾಯಿ ಮಾಡಿದ ವರ್ಣದಲ್ಲಿ ಬ್ರಾಹ್ಮಣನಾದರೂ ಕಂಡಲ್ಲಿ ಕೊಲ್ಲಬೇಕು ಅಂತ ಶಾಸ್ತ್ರ ಹೇಳ್ತದಂತೆ. ನನಗೆ ಗೊತ್ತಿಲ್ಲ, ಅದು ಬಿಡು. ಧರ್ಮರಾಜನ ಶಾಸ್ತ್ರವೇ ಉಂಟಾ? ಇದೆಲ್ಲ ನಿಮ್ಗೆ ಗೊತ್ತುಂಟು, ಕೇಳಿ ತಿಳಿದಿದ್ದೆ. ಇರಲಿ ಅಂತ ಆತ ತಾಯಿಯಲ್ಲಿ ನಿಮ್ಮ ಸಂಧಾನ, ಅವನನ್ನು ನೀವು ಒಂದಾಗಿ ಬಾಳುವಂತಹ ಒಂದು ಮನೆಯಲ್ಲಿರುವಂತಹ ಮನಸ್ಸು ಮಾಡಿದ್ದೀರಿ. ಧರ್ಮರಾಜರು ಒಪ್ಪಿದ್ದಾರೆ, ಅರ್ಜುನ ದೇವರ ಸಮ್ಮತಿ ಉಂಟು. ನಕುಲಸೇನರ ವಿಚಾರ ಬಿಡೋಣ. ಸಹದೇವರು ಏನೋ ಒಂದು ಅರ್ಧ ಸಮಾಧಾನವನ್ನು ಕೊಟ್ಟಿರಬಹುದು, ದಾರಿಗೆ ಬಂದ. ಅದು ಅಣ್ಣಂದಿರು ಹೇಳಿದಾಗಿರುವವರು ಅವರು. ನನಗೆ ಅದು ಯಾರ ವಿಷಯವೂ ಮುಖ್ಯ ಅಲ್ಲ. ನಾನು ಕೇಳುತ್ತಿರುವುದು ನಿಮ್ಮಲ್ಲಿ, ಭೀಮಸೇನ ಕೌರವನಿಗೆ ಸಂಧಾನಕ್ಕೆ ಒಪ್ಪಿದ್ದೀರಾ? ಭೀಮಸೇನ ಒಪ್ಪಿದ್ದಾನೆ. ಹೌದೇ ಹೌದು. ಹಾಲಾಹಲ ಸುಧಾರಸವಾಯಿತು. ಅಮೃತ ವಿಷವಾಗುವುದಿಲ್ಲ, ವಿಷ ಅಮೃತವಾಗುವುದಿಲ್ಲ. ಭೀಮ ಕೌರವನಿಗೆ ಸಂಧಾನಕ್ಕೆ ಒಪ್ಪಿದ ಅಂತ ಹೇಳಿದ್ರೆ ಇದು ಅಮೃತ ವಿಷವಾದ ಹಾಗೆ ಅಲ್ಲ, ವಿಷ ಅಮೃತ ಆದ ಹಾಗೆ. ಇರಲಿ, ಇಷ್ಟು ಪರಿವರ್ತನೆ ಬದಲಾವಣೆ ಆಯ್ತಲ್ಲ. ಭೀಮಸೇನ ಸಂಧಿಯೇ ಕಲಿ ಭೀಮ, ಬರೇ ಭೀಮ ಅಲ್ಲ, ಅದಕ್ಕೊಂದು ಕಲಿ ಎಂಬ ವಿಶೇಷಣ ಉಂಟು. ಯಾಕದು? ಅಲಂಕಾರಕ್ಕಾಗಿ ಹೇಳಿದ ಮಾತಲ್ಲ ಲೋಕದವರು. ಕಲಿ ಭೀಮ, ಕಲಿ ಭೀಮ. ಸಮರ್ಥ ಅಂದ್ರೆ ಪ್ರಪಂಚದಲ್ಲಿ ಯಾರು? ಭೀಮನೊಬ್ಬನೇ. ಕಲಿ ಎಂಬ ಶಬ್ದಕ್ಕೆ ಸಮರ್ಥ ಎಂಬುದೇ ಅರ್ಥ ತಾನೆ. ಹಾಗಾದ್ರೆ ಸಮರ್ಥನಾಗಿ ಸಾಮರ್ಥ್ಯವಿದ್ದು 1000 ಆನೆಗಳ ಬಲವಿದ್ದು ಆ ಶತ್ರುವಿನಲ್ಲಿ ಆ ಪಾಪಿಯಲ್ಲಿ ಸಂಧಾನಕ್ಕೆ ಒಪ್ಪಿದ್ದು ನಿಮ್ಮ ಕುರಿತು ನಾನು ಮಾತಾಡಬೇಕಾಗಿದೆ, ಕೇಳಬೇಕಾಗಿದೆ. ಉಳಿದವರ ವಿಚಾರದ ಕುರಿತು ನನಗೆ ಗೊಡವೆ ಇಲ್ಲ. ಸಂಧಿಯೇ ಕಲಿ ಭೀಮ, ಸಂಧಿಯೇ ಕಲಿ ಭೀಮ, ನಿನಗಾನಂದವೇ. ನಮಗೆ ಸಂತೋಷದ ಹಬ್ಬ ಅಂತ ಹೇಳಿದ್ರಲ್ಲ, ಉಳಿದವರಿಗೆ ಸಂತೋಷ ಆಗಿರಬಹುದು. ಸಂತೋಷ ಬೇರೆ, ಆನಂದ ಬೇರೆ. ನಿಮಗೆ ನಾನು ಹೇಳಬೇಕಾದ್ದಿಲ್ಲ. ಸಂತೋಷ ಆದಾಗ ಮನುಷ್ಯರು ನಗಾಡಿ ಬಿಡ್ತಾರೆ, ಮುಗೀತು. ಆನಂದದಲ್ಲಿ ಯಾರು ಮಾತಾಡುವುದಿಲ್ಲ, ಮುಗ್ಧರಾಗ್ತಾರೆ. ಆನಂದ ಅನುಭವ ವೇದ್ಯವಾದ್ದು. 100 ವರ್ಷ ತಪಸ್ಸು ಮಾಡಿದಂತಹ ಮಹಾವರ್ಷ ಭಕ್ತನೊಬ್ಬನಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾದಾಗ ಭಕ್ತನ ಮನಸ್ಸು ಏನಾದೀತು? ಅವನು ಮೂಕನಾಗ್ತಾನೆ, ಮುಗ್ಧನಾಗ್ತಾನಂತೆ ಭಕ್ತಿಯಿಂದ. ಆನಂದ ಅನುಭವ ಸುಲಭದಲ್ಲಿ ಸಿಗುವಂತಹದ್ದಲ್ಲ. ಹಾಗಾದ್ರೆ ಕೌರವನಲ್ಲಿ ಸಂಧಾನ ಮಾಡ್ತೇನೆ, ಮಾಡಬೇಕೆಂಬುದನ್ನು ಕೇಳಿದಾಗ ಭೀಮಸೇನಿಗೆ ಆದದ್ದು ಆನಂದದ ಅನುಭೂತಿ. ಭೀಮಸೇನ, ನಿನ್ನ ಮತ್ತೊಮ್ಮೆ ನಾವು ಕೇಳ್ತಾ ಇದ್ದೀನಿ. ವನವಾಸದಲ್ಲಿ ನಾವಿದ್ದಾಗ ದಿನಕ್ಕೊಮ್ಮೆ ನನ್ನ ಬಳಿಗೆ ಬಂದು ಭಿಕ್ಷೆ ಹಾಕಿದಂತಹ ಕೇಶರಹಸ್ಯ ಮೇಲೆ ಕೈಯಾಡಿಸಿ ನನ್ನ ಕಪೋಲದ ಕಣ್ಣೀರನ್ನು ಒರೆಸಿ ನೀವು ಹೇಳಿದಂತಹ ಮಾತುಗಳನ್ನು ನಾನು ಮರೆತಿಲ್ಲ. ಓ ಪಂಚವಲ್ಲಭೆ, ಓ ಭೀಮನ ಪತ್ನಿ ದ್ರೌಪದಿ, ಅಳಬೇಡ, ನಿನ್ನ ಭೀಮ ಬದುಕಿದ್ದಾನೆ, ನಿನ್ನ ಗಂಡ ಬದುಕಿದ್ದಾನೆ. ಯಾಕೆ? ನಿನಗೆ ಅವಮಾನ ಮಾಡಿದಂತಹ ದುಷ್ಟರಾದಂತಹ ಕೌರವರ ನಾಶಕ್ಕಾಗಿ. ಭೀಮ ಕುರುಕುಲ ಕುಸುಮ ಮಾರ್ಗಣ, ಭೀಮ ಕುರುಕುಲ ವನ ಧಾವನಲ, ಭೀಮ ಕುರುಕುಲಾಚಲ ವಜ್ರ, ಭೀಮ ಕುರುಕುಲ ಎಂಬ ಸಮುದ್ರವನ್ನು ಮತಿಸುವ ಮಂದರಾಚಲ. ಇದು ಆಡಿದಂತಹ ಭೀಮನ ಸಿಡಿಲ ನುಡಿಗಳು. ಹೇಳಿದ ನೆನಪಿದೆ, ಅವರವರ ನಾಶಕ್ಕಾಗಿ ಹುಟ್ಟಿದ ಭೀಮ ಅಂತ. ಆ ನುಡಿಯನ್ನು ಇನ್ನೊಮ್ಮೆ ನುಡಿ, ಮತ್ತೊಮ್ಮೆ ನುಡಿ. ಭೀಮಸೇನ ನುಡಿ ನುಡಿ. ಸಂಧಿಯೇ ಕಲಿ ಭೀಮ. ಹೌದು, ಕಲಿ ಭೀಮ ಸ್ವಲ್ಪ ಸಂಧಿಯನ್ನು ಕಲಿತರೆ ಏನೀಗ? ಆನೆ ಕಬ್ಬಿಣದ ಸಂಕಲೆಯನ್ನು ಮುರಿಯುತ್ತದೆ, ಕಬ್ಬಿನ ಜಲ್ಲೆಯನ್ನು ತಿನ್ನಬಾರದು ಅಂತ ಇಲ್ಲವಲ್ಲ. ಹಾಗೆ ಅದು ಆನಂದವೇ. ಹೌದು, ಆನಂದ. ಆ ನಂದನ ಅವನಿಗೆ ಆನಂದ ಆದರೆ ನಮಗೆಲ್ಲರಿಗೂ ಆನಂದವೇ. ಮತ್ತೇನು? ಹರಿಗೆ ಸನುಮತವೇ. ಹರಿ ಎನ್ನುವುದನ್ನು ವಿಶಾಲಾರ್ಥದಲ್ಲಿ ನೀನು ಹೇಳುವುದಿದ್ರೆ ಅವನಿಗೆ ಸನ್ಮತ ಆದರೆ ಲೋಕಕ್ಕೆ ಸನ್ಮತ. ಹಾಗೆ ಹೇಳುವುದಾದ್ರೆ ಅವನ ಅವತಾರದ ಉದ್ದೇಶವೇ ನಾಶವಾಯಿತು. ಈ ಲೋಕಕ್ಕೆ ಬಂದದ್ದು, ಅವತರಿಸಿದ್ದು ದುಷ್ಟ ಸಂಹಾರಕ್ಕೆ, ಶಿಷ್ಟ ರಕ್ಷಣೆಗೆ. ಅದು ಅವನ ಅವತಾರದ ಮುಖ್ಯವಾದ ಉದ್ದೇಶ. ದುಷ್ಟರನ್ನು ಉಳಿಸಿ ಶಿಷ್ಟರಿಗೆ ಕಷ್ಟ ಕೊಡುವುದು ಅಂತ ಹೇಳಿದ್ರೆ ಅವನ ಅವತಾರ ವ್ಯರ್ಥವಾಯಿತು ಅಂತ ಅರ್ಥ. ಅವನು ಯಾಕೆ ಬಂದದ್ದು ಈ ಪ್ರಪಂಚಕ್ಕೆ?
ಹಾಗೆಲ್ಲ ವ್ಯಾಕರಣ ಉಂಟು, ಹೌದು ಇಲ್ವಾ ದ್ರೌಪದಿ? ಓ ಆದ್ರಿಂದಲೇ ನೀನು ಹೇಳೋದು ನನ್ನಲ್ಲಿ ಏನು? ಚಂದದಲ್ಲಿ ನುಡಿ ಇನ್ನೊಮ್ಮೆ ನುಡಿ, ಮತ್ತೊಮ್ಮೆ ನುಡಿ, ಮಗುದೊಮ್ಮೆ ನುಡಿ 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 ನುಡಿ. ಈಗ ಹೇಳಿದ್ದು ಚಂದ ಆಗಲಿಲ್ಲ ಅಂತಲ್ಲ? ಅಲ್ಲ, ಇನ್ನೊಮ್ಮೆ ಚಂದದಿಂದ ಇದನ್ನೇ ಹೇಳಬೇಕು ಅಂತಲ್ಲ. ಪಾಂಚಾಲೆ ಪ್ರಭು, ಯತಿತ್ವವನ್ನು ಕೈಗೊಂಡಿರಿ. ಹೌದು, ದೊಡ್ಡ ಮಾತು, ದೊಡ್ಡ ಮಾತು. ಇದನ್ನೆಲ್ಲ ನಾವು ಈ ಹಿಂದೆ ಅನುಭವಿಸಿದ್ದೇವೆ. ಏಕಚಕ್ರನಗರದಲ್ಲಿ ಬ್ರಾಹ್ಮಣ ವೇಷಧಾರಿಗಳಾಗಿ ಭಿಕ್ಷಾಪಾತ್ರೆಯನ್ನು ನಾವು ಕೈಯಿಂದ ಹಿಡಿದವರು. ಕೆಳಗಿನ ವರ್ಣದವ ಮೇಲಿನ ವರ್ಣದವನ ವೃತ್ತಿಯನ್ನು ಅನುಸರಿಸಬಾರದು. ಆದರೆ ಕ್ಷತ್ರಿಯರಾದ ನಾವು ಬ್ರಾಹ್ಮಣ ವೃತ್ತಿಯನ್ನು ಅನುಸರಿಸಿದ್ದೇವೆ. ಇದು ಸರಿಯೋ ಅಂತ ಕೇಳಿದರೆ ತಣ್ಣೀರನ್ನು ತಣ್ಣೀರಲ್ಲಿ ತಣಿಸಿ ಕುಡಿಯುವ ನಮ್ಮಣ್ಣ ಇದ್ದಾನೆ, ಶಾಸ್ತ್ರ ಹೇಳುವ. ಶಾಸ್ತ್ರಾಧಾರ ಇದ್ದೀತು ಸ್ವಾಮಿಯೇ, ನಾನು ಆ ಬಗ್ಗೆ ತಲೆಗಡಿಸಿ. ನಾನು ತಪ್ಪು ಅಂತ ಹೇಳುವುದಲ್ಲ. ಯಾರು ಯತಿಗಳಾಗಬಹುದು, ಯಾರು ಸನ್ಯಾಸಿಗಳಾಗಬಹುದು. ಕೆಲವರು ಸಹಜವಾಗಿ ಸನ್ಯಾಸಿಗಳಾಗ್ತಾರೆ, ಕೆಲವರು ಈ ಸಂಸಾರಕ್ಕೆ ಕಷ್ಟಕ್ಕೆ ಹೆದರಿ ಗಡ್ಡ ಬೆಳೆಸ್ತಾರೆ. ಅವರು ಸನ್ಯಾಸಿಗಳಲ್ಲ, ಅವರು ಬೆಕ್ಕು ಸನ್ಯಾಸಿಗಳು. ಹೌದಲ್ಲ? ಅಂತ ವೈರಾಗ್ಯ ಬರಬಾರದು. ನಿಮ್ಮ ಯತಿತ್ವ ಅಂದ್ರೆ ಅದು. ಈಗ ನಮ್ಮಲ್ಲಿ ಇದ್ದಾರಲ್ಲ, ಏನು ಕಂಕ ಸನ್ಯಾಸಿ, ಅರ್ಜುನ ಸನ್ಯಾಸಿ, ಇವರ ಮಧ್ಯೆ ಭೀಮ. ನೀವೊಂದು ಗ್ರಹಚಾರ ಸನ್ಯಾಸಿ ಆಗಲಿಲ್ಲ ಇಷ್ಟವರೆಗೆ. ನಾನೇನಾದರೂ ಈ ಕಾವ್ಯವಧನವನ್ನುಟ್ರೆ ನನಗಾದೀತು. ಜನ ಸ್ವೀಕರಿಸಿ ಯಾರೋ ಹೇಳು. ಸನ್ಯಾಸಿಯ ವೇಷ ಮಾಡಿ ಪ್ರಯೋಜನ ಇಲ್ಲ, ಒಳಗೆ ಸನ್ಯಾಸಿ ಆಗಬೇಕು. ಇದ್ರೆ ವೇಷ ಮಾಡಬೇಕಾದಿಲ್ಲ. ಕಾವಿ ಅಂಗಿಯೂ ಬೇಡ, ಬಟ್ಟೆಯೂ ಬೇಡ. ಇದು ಹೊರಗಿನ ಅರಸಿನ ಬಟ್ಟೆಯನ್ನು ಕಾವ್ಯನ್ನು ಧರಿಸಿ ಕಪಟ ವೇಷ ಅಂತ ಹೆಸರದಕ್ಕೆ, ಕಪಟ ಯತಿಗಳು ಅಂತ ಸನ್ಯಾಸವನ್ನು ಕೈಗೊಳ್ಳಬೇಡಿ. ಅಂತ ಯತಿಗಳು ನೀವು ಆಗಬೇಡಿ. ನೀವು ಕ್ಷತ್ರಿಯರು, ನಿಮ್ಮ ಜಾತಿ ಏನು ಅಂತ ಸ್ವಲ್ಪ ನೆನಪಿಗೆ ತಂದುಕೊಳ್ಳಿ. ಪಾಂಚಾಲೆ, ಏನು ಯತಿತ್ವವನ್ನು ಸ್ವೀಕರಿಸಿದಿರಿ, ನಿಮಗೆ ಯೋಗ್ಯ ಅಲ್ಲ. ಅದು ಯೋಗ್ಯ ಅಲ್ಲ, ಹೌದು, ಅದು ಗೊತ್ತು ನನಗೆ. ಆದರೆ ಏನು, ನನ್ನ ಮಡದಿಯಾದ ನೀನು ಯತಿತ್ವವನ್ನು ಸ್ವೀಕರಿಸಿರಿ. ಹೀಗೆಳೆದ ವ್ಯಂಗ್ಯದಿಂದಲೋ ಕಟಕಿಯಿಂದಲೋ ಹೇಳಿದ್ದಾದರೂ ಅಡ್ಡಿ ಇಲ್ಲ. ನಿಜಾರ್ಥದಲ್ಲಿ ಯತಿತ್ವವನ್ನು ಕೈಗೊಳ್ಳಿರಿ, ಸರಿಯೋ ಅಂತ. ಆದರೆ ಯಥಾರ್ಥಕ್ಕೆ ಗೃಹಸ್ಥನಾದವನು ಸನ್ಯಾಸ ಸ್ವೀಕಾರ ಮಾಡಬೇಕಾದರೆ ಸಹಧರ್ಮಚಾರಿಣಿಯ ಒಪ್ಪಿಗೆ ಇರಲೇಬೇಕು. ನೀನು ಒಪ್ಪಿಗೆ ಕೊಡು, ನಾನು ಬದರಿಕಾಶ್ರಮಕ್ಕೆ ಹೋಗುತ್ತೇನೋ ಇಲ್ಲೋ ಅಂತ ನೋಡು. ಸ್ವಾಮಿಯೇ, ಏನಯ್ಯ ಭೀಮಸೇನ, ಏನಯ್ಯ ಏನಯ್ಯ ಇಲ್ಲ. ಪ್ರಪಂಚವನ್ನು ಅಡಿಮೆ ಮಾಡುವಂತಹ ಸಾಮರ್ಥ್ಯ ವಾಯುದೇವನಿಗುಂಟು. ಅಂತಹ ವಾಯುದೇವನಿಗೆ ಮಗನಾಗಿ ಪವನಜ ವಾಯುಸುತ ಎಂಬ ಹಾಗೆ ಹೊಗಳಿಸಿಕೊಂಡವರು ನೀವು. ನಿಮ್ಮ ದೇಹದ ಬಲ ಯಾಕೆ ಬೇಕು ಭೀಮಸೇನ? ಆದ್ದರಿಂದ ಕೇಳ್ತಾ ಇದ್ದೇನೆ, ಏನಯ್ಯ ಯಾಕೆ ಈ ಬಲ? ಧರ್ಮವೋ ತಿಳಿದವರು ಹೇಳಿದ್ದಾರೆ, ಧರ್ಮರಾಜನಲ್ಲಿರುವುದಲ್ಲ, ಪ್ರಾಮಾಣಿಕವಾಗಿ ಧರ್ಮ ಇರುವುದು ಭೀಮನಲ್ಲಿ. ನಾನು ಕೇಳಿದ್ದೇನೆ, ಆ ಹೃದಯ ಎಷ್ಟು ಶುದ್ಧವಾದ್ದು, ಎಷ್ಟು ಪವಿತ್ರವಾದದ್ದು ಗೊತ್ತಿದೆ. ಭೀಮನ ಹೃದಯ ಏನು, ಸ್ವಭಾವ ಏನು ಅಂತ. ಪಾಪಗ ಪ್ರಣಶ್ಯತೆ ಮೃಗೋದರ ಕೀರ್ತನೇನ. ಭೀಮನ ಹೆಸರು ಹೇಳಿದರೆ ಪಾಪ ಪರಿಹಾರವಾಗುವುದಂತೆ. ಧರ್ಮದ ಎಲ್ಲಿ? ಆದ್ದರಿಂದ ಅಂತಹ ಧರ್ಮಿಷ್ಠನಾಗಿದ್ದು ದೇಹದಲ್ಲಿ ಬಲವಿದ್ದು ಆ ಶತ್ರುವಿನಲ್ಲಿ ನೀವು ಸಂಧಾನ ಮಾಡಿಕೊಳ್ಳೋದಕ್ಕೆ ಹೊರಟಿದ್ದೀರಲ್ಲ ಸ್ವಾಮಿ,
ಸರಿ, ಹಾಗಾದ್ರೆ ಇಲ್ಲಿ ಶತ್ರುಗಳು ಯಾರು? ಕೌರವರು ಪಾಂಡವರ ಶತ್ರುತ್ವ ಇಲ್ಲ, ಇರುವುದಕ್ಕೆ ಸಾಧ್ಯವೂ ಇಲ್ಲ. ಅಣ್ಣ ತಮ್ಮಂದಿರು. ಒಂದು ವೃಕ್ಷ, ಆ ವೃಕ್ಷದಲ್ಲಿ ಹಲವಾರು ಕೊಂಬೆಗಳಿರ್ತವೆ. ಎಲ್ಲ ಕೊಂಬೆಗಳಿಗೂ ಆಧಾರ ಒಂದೇ ಕಾಂಡ ತಾನೆ. ಹಾಗೆ ಒಂದು ಮರ, ಚಂದ್ರವಂಶದ ಹಲವಾರು ಕೊಂಬೆಗಳು, ಕೌರವರು ಪಾಂಡವರು. ಅಣ್ಣ ತಮ್ಮಂದಿರು ದೂರವಾಗುವುದಕ್ಕುಂಟ? ಎಂದೆಂದು ಒಂದೇ ಅಣ್ಣ ತಮ್ಮಂದಿರು. ಒಂದು ದಿವಸ ಜಗಳಾಡ್ತಾರೆ, ಮರುದಿನ ಯಾರಾದರೂ ಜಗಳಕ್ಕೆ ಬಂದ್ರೆ ನಾವಿಬ್ಬರು ಒಂದೇ. ಅದು ಅಣ್ಣ ತಮ್ಮಂದಿರು, ಅದು ತಾಯಿ ಹೊಟ್ಟೆಯಿಂದ ಬಂದಂತಹ ಆ ಕರುಳಿನ ಸಂಬಂಧ ಅದು. ಆದರೆ ಹಾಗಾದ್ರೆ ಇಲ್ಲಿ ಶತ್ರುತ್ವ ಯಾರಿಗೆ? ನಾನೊಬ್ಬಳು. ಕೌರವರಿಗೆ ಶತ್ರು ನಾನು. ಅದು ಹೇಗೆ? ನನ್ನ ಮೇಲೆ ಶತ್ರುತ್ವ ಕೌರವರಿಗೆ. ನಾನೆನಿಸಿದವರೆಗೆ ಕೌರವರು ಶತ್ರುಗಳು, ಪಾಂಡವರು ನನ್ನ ಗಂಡಂದಿರು, ಕೌರವರಲ್ಲಿ ದ್ವೇಷ ಸಾಧಿಸ್ತಾರೆ ಅಂತ. ಈಗ ನೋಡಿದ್ರೆ ನೀವು ಅಣ್ಣ ತಮ್ಮಂದಿರು ಒಂದಾದಿರಿ, ನಾನೊಬ್ಬಳು ಬೇರಾದದ್ದಲ್ಲ, ಬೇರೆ ಮಾಡಿದ್ದು ನೀವು. ಇವಳು ಬಂದು ಗ್ರಹಚಾರ ನಮ್ಮ ಸಂಸಾರ ಮನೆಯಲ್ಲಿ ಹಾಳು ಮಾಡಿ ಹಾಕಿದ್ದಾಳೆ. ಇವಳು ಹಾಳಾಗಿ ಹೋಗಬೇಕು ಅಂತ ಎಣಿಸಿದ್ರೆ ಏನು? ಆದ್ದರಿಂದ ಅಣ್ಣ ತಮ್ಮಂದಿರು ಒಂದಾದ್ರಿ ನೀವು. ವಾಡಿಕೆಯಲ್ಲಿ ಒಂದು ಮಾತುಂಟು, ನೀರು ಕೋಲು ಕಡಿದರೆ ಎರಡಾದೀತು, ನೀರು ಕಡಿದರೆ ಎರಡಾಗುವ ಹಾಗಿಲ್ಲ ಅಂತ. ಅದರಿಂದ ಎಷ್ಟು ಜಗಳಾಡಿದ್ರು ಏನಾದರೂ ಅಣ್ಣ ತಮ್ಮಂದಿರೇ. ಇಂದು ನಾನೊಬ್ಬಳು ಬೇರೆ ಆದೆ. ಪಾಂಚಾಲೆ, ಏನು? ನಿನ್ನನ್ನು ನಾವು ಪ್ರತ್ಯೇಕಿಸಿದ್ದೇವೆ. ಹೌದು. ಹೀಗೊಂದು ಹಿಂಜರಿಕೆ ನಿನ್ನ ಮನಸ್ಸಲ್ಲುಂಟು ಅಂತ ಕಾಣಿಸ್ತದೆ. ಎಲ್ಲಿ ನಿನ್ನನ್ನು ನಾವು ಅನ್ಯರು ಅಂತ ನಾವು ಭಾವಿಸಿದ್ದೇವೆ ಹೇಳು? ನಮ್ಮ ಕರ್ಮಾಂಗಗಳಲ್ಲಿ, ಹವ್ಯ ಕವ್ಯಗಳಲ್ಲಿ ನಿನ್ನನ್ನು ನಾವು ಬದಿಗೊತ್ತಲಿಲ್ಲ. ಹೆಚ್ಚೇಕೆ ಕೌರವನೇ ಹೇಳಿದ್ದಾನೆ, ದ್ರೌಪದಿ ಸಹಿತ 5 ಜನ ಪಾಂಡವರಿಗೆ ವನವಾಸ. ಇವಳು ಪಾಂಚಾಲ ದೇಶದಿಂದ ಬಂದವಳು, ಇವಳಿಗೆ ಇದು ಸಂಬಂಧಿಸಿದ್ದಲ್ಲ ಅಂತ ನಿನ್ನನ್ನು ನಾವು ಪ್ರತ್ಯೇಕ ಇಡಲಿಲ್ಲ. ಅಲ್ಲ, ತಾನು ಪ್ರತ್ಯೇಕ, ಅನ್ನಿಗಳು, ಹೀಗೇನಾದರೂ ಭಾವನೆ ನಿನ್ನಲ್ಲಿ ಇದ್ದದ್ದಾದರೆ ನೀನು ಹೇಳಬಹುದಾಗಿತ್ತು. ಏನು? ಈ ನಿಬಂಧನೆ ನನಗೆ ಸಂಬಂಧಪಟ್ಟದ್ದಲ್ಲ ಅಂತ ಹೇಳಬಹುದಾಗಿತ್ತು. ನೀನು ಹೇಳಲಿಲ್ಲ. ಅಲ್ಲಿಯೂ ನೀನು ನಮ್ಮವಳಿ, ಇಲ್ಲಿಯೂ ನಮ್ಮವಳಿ. ಹಾಗೆ ಯೋಚನೆ ಮಾಡಿದರೆ ಈಗ ಒಪ್ಪಿಗೆ ಕೃಷ್ಣ ಇದ್ದಾನಲ್ಲ, ಅವನು ಹೊರಗಿನವನೇ ಅಲ್ವೋ? ಅವನನ್ನು ನಾವು ಹೊರಗಿನವನು ಅಂತ ತಿಳ್ಕೊಂಡಿದ್ದೇವೆ, ನಮ್ಮವನು ಅಂತಲೇ ನಾವು ಒಪ್ಪಿಕೊಂಡಿದ್ದೇವೆ. ಅವನ ಸುದ್ದಿ ಬಿಡುವ, ಅವನ ಬದಿಗಿಡುವ. ಒಮ್ಮೆ ಮನುಷ್ಯನಾಗ್ತಾನೆ, ಒಮ್ಮೆ ದೇವರಾಗ್ತಾನೆ. ಅವನ ಸಂಬಂಧ ಮಾತಾಡಿ ಪ್ರಯೋಜನ ಇಲ್ಲ. ಅದು ಕೃಷ್ಣನ ವಿಷಯ ಬೇಡ, ಕೃಷ್ಣೆಯ ವಿಷಯ ಸಾಕು ಅಂತ ಆದೀತು. ಹೌದೌದು. ಹಾಗಾದ್ರೆ ಪಾಂಡವರಿಗೂ ಕೌರವರಿಗೂ ಶತ್ರುತ್ವ ಇಲ್ಲ ಅಂದ್ರೆ ನನ್ನಲ್ಲಿ ಶತ್ರುತ್ವ. ನನ್ನ ಹೆಸರು ಕೇಳಿದರೆ ಕೌರವರಿಗೆ ಆಗುವುದಿಲ್ಲ, ಕೌರವರ ಹೆಸರು ಕೇಳಿದ್ರೆ ನನಗಾಗುವುದಿಲ್ಲ. ಆದ್ದರಿಂದ ಇಂದೀಗ ಕೌರವರು ಮಾತ್ರ ನನಗೆ ಶತ್ರುಗಳಲ್ಲ, ನನ್ನ ಗಂಡಂದಿರಾದ ನೀವು ಕೌರವರೇ. ಹಾಗಾಯ್ತಾ ಈಗ? ಅಲ್ವಾ? ಮತ್ತೆ ಹಾಗಾಯ್ತು. ಹೌದು, ಕುರುವಂಶದಲ್ಲಿ ಹುಟ್ಟಿದವರೆಲ್ಲ ಕೌರವರು. ನೀವು ಯಾವ ವಂಶದಲ್ಲಿ ಹುಟ್ಟಿದ್ದು? ಅದೇ ವಂಶದಲ್ಲಿ ಅಲ್ವಾ? ಈಗ ನೀವು ಕೌರವರು ನನಗೆ ಹಾಗೆಗಳು. ಆದ್ದರಿಂದ ಗಂಡಂದಿರಾಗಿದ್ದರೂ ನೀವು ನನಗೆ ಹಾಗೆಗಳಾಗಿದ್ದೀರಿ. ದೇಹದಲ್ಲಿ ಪಂಚೇಂದ್ರಿಯಗಳು ಪಂಚಪ್ರಾಣಗಳು ಅಂತ ಇವೆಯಂತೆ. ಹಾಗೆ ದ್ರೌಪದಿಯಲ್ಲಿ ಗಂಡಂದಿರು ನನಗೆ 5 ಮಂದಿ, ಪಂಚಪ್ರಾಣಗಳಾಗೆ ಪಂಚೇಂದ್ರಿಯಗಳ ಹಾಗೆ. ದೇಹದಲ್ಲಿ ಪಂಚೇಂದ್ರಿಯಗಳು ಪಂಚಪ್ರಾಣಗಳು ಸರಿಯಿಲ್ಲ ಅಂತಾದ್ರೆ ಜೀವಾತ್ಮ ಅಂತ ಒಂದುಂಟು, ಅದು ಉಳಿತದ. ಈ ದ್ರೌಪದಿ ಜೀವಾತ್ಮ, ಇದಕ್ಕೆ ಪಂಚೇಂದ್ರಿಯವೂ ಇಲ್ಲ, ಪಂಚಪ್ರಾಣವ ಆಧಾರವೂ ಇಲ್ಲ. ಆತನಿಂದ ಗಂಡಂದಿರಾದಂತಹ ನೀವೇ ನನ್ನನ್ನು ಕೊಂದಿರಿ ಎಂಬುದರಲ್ಲಿ ಸಂದೇಹವೇ ಇಲ್ಲ ಪ್ರಭೋ, ಸಂದೇಹ ಇಲ್ಲ. ಇರಲಿ, ನಿಮ್ಮ ತಪ್ಪಲ್ಲ, ಇದು ನನ್ನ ಪ್ರಾರಬ್ಧ. ಮೊದಲಾದ ಎಂತದದು?
ಆದ್ದರಿಂದ ನಾನು ಕೌರವರನ್ನು ದೂರುವುದಿಲ್ಲ, ನಿಮ್ಮನ್ನು ದೂರುವುದಿಲ್ಲ. ನನ್ನ ವಿಧಿ ನನ್ನ ಪ್ರಾರಬ್ಧ ಅಂತ ನಾನು ಒಪ್ಪಿಕೊಳ್ತೇನೆ. ಪ್ರಾರಬ್ಧ ಅಂತ ಹಿಂದಿನ ಜನ್ಮದಂತೆ. ಹಿಂದಿನ ಜನ್ಮದಲ್ಲಿ ನಾನು ಏನಾಗಿದ್ದೆ, ಏನು ಮಾಡಿದ್ದೇನೆ ಎಂಬುದು ನನಗೆ ಗೊತ್ತುಂಟು. ಅದನ್ನು ಜ್ಞಾನಿಗಳಾದಂತಹ ವೇದವ್ಯಾಸರು ಒಂದು ಎಚ್ಚರಿಸಿದ್ದಾರೆ, ತಿಳಿಸಿದ್ದಾರೆ. ನನ್ನ ಸ್ವಯಂವರದ ಕಾಲದಲ್ಲಿ ನನ್ನನ್ನು ಗೆದ್ದದ್ದು ಅರ್ಜುನ ದೇವ ಮಾತ್ರ. ಮರುದಿನ ಮದುವೆ ಮಂಟಪಕ್ಕೆ ಬರುವಾಗ 5 ಬಂದರು. ಹೌದೇ? ಹೌದು ಹೌದು. ಆಗ ನನ್ನಪ್ಪ ಧರ್ಮರಾಜ ಕೇಳಿದ, ನಾನು ಒಬ್ಬನಿಗೆ ಮಕ್ಕಳನ್ನು ಮದುವೆ ಮಾಡಿ ಕೊಡುವುದು, 5 ಮಂದಿಗೆ ಕೊಡುವುದಿಲ್ಲ ಅಂತೆ. ಕೊಡಬಹುದು, ಕೊಡಬಾರದು, ಕೊಡಬೇಕು, ಕೊಡಬಾರದು, ಕೊಡಬೇಕು, ಹೀಗೆ ಅಲ್ಲಿ ವಾದ ನಡೆಯಿತು. ಆ ಕಾಲಕ್ಕೆ ಸರಿಯಾಗಿ ಜ್ಞಾನಿಗಳಾದಂತಹ ವೇದವ್ಯಾಸರ ಆಗಮನವಾಯಿತು. ಅವರು ಸರಿಯಾಗಿ ಹೇಳಿದರು, ಆಗಬಹುದು, ಆಗಲೇಬೇಕಾದ್ದು. ಹಿಂದಿನ ಜನ್ಮದಲ್ಲಿ ಪಾಂಡವರಾಯರು 5 ಮಂದಿ ಇಂದ್ರರಾಗಿದ್ದರು. ನೋಡಿ, ಶಚಿಯ ಅಂಶ ಸಂಭೂತೆ ದ್ರೌಪದಿ. ಇದು ತಾತ್ವಿಕ ವಿಚಾರ, ವ್ಯಾವಹಾರಿಕವಾಗಿಯೂ ಆಗಬಹುದಾಗಿದೆ. ಇದು ನಾನು ಹೇಳುವಂತಹ ಮಾತು. ಯಾಕೆ ಇವಳು ತಪಸ್ಸು ಮಾಡಿ ನಿಮ್ಮನ್ನು ಪಡೆದಿದ್ದಾಳೆ. ನಾನೇ ನಾರಾಯಣ ಎಂಬ ಹೆಸರನ್ನು ಹೆಂಗು ಸಾಗಿದ್ದೇನೆಂತೆ. ಹಿಂದಿನ ಜನ್ಮದಲ್ಲಿ ಗಂಡ ಬೇಕು ಅಂತ ತಪಸ್ಸನ್ನು ಮಾಡಿದೆನಂತೆ. ಪತಿಗಾಗಿ ತಪಸ್ಸು ಮಾಡಿದಾಗ ಆ ಶಿವ ಪ್ರತ್ಯಕ್ಷನಾದನಂತೆ. ಪ್ರತ್ಯಕ್ಷನಾದಂತಹ ಶಿವ ಏನು ಬೇಕು ಕೇಳಿಕೊ ಅಂದಾಗ ನಾನು ಬೇಡಿದ್ದಂತೆ, ಪತಿಂದೇಹಿ ಪತಿಂದೇಹಿ ಪತಿಂದೇಹಿ, ಪತಿಯನ್ನು ಗಂಡನನ್ನು ಕೊಡು, ಗಂಡನನ್ನು ಕೊಡು, ಗಂಡನನ್ನು ಕೊಡು. ಹೀಗೆ 5 ಬಾರಿ ನಾನು ಬೇಡಿದೆನಂತೆ, ಕೂಗಿದೆನಂತೆ. 5 ಸಲವೋ? ಹೌದೌದು. ಆಗ ಶಿವ ತಥಾಸ್ತು ನಿಲ್ಲಿಸು ಅಂದನಂತೆ. ಹಾಗೆ ಮೊದಲಾದ ಭವದಲ್ಲಿ ಜನ್ಮದಲ್ಲಿ ತಪಸ್ಸು ಮಾಡಿದ್ದರಿಂದ 5 ಮಂದಿ ಗಂಡಂದಿರು. ನನ್ನ ತಪ್ಪಾಯ್ತದು. ನಾನು ಬೇಡಿತ್ತು 4 ಮಂದಿಗಳನ್ನು ಬೇಡಬೇಕು. ಇದೊಂದು ಸೊತ್ತು ನನಗೆ ಬೇಡಿತ್ತು, ಈ ಅಗತ್ಯ ಇಲ್ಲದ್ದು. ಏನು ಮಾಡು, ಪಡೆದಾಯ್ತಲ್ಲ, ಇನ್ನು ಅನುಭವಿಸಬೇಕಾಗಿದೆ. ಆದ್ದರಿಂದ ಇದು ನಾನೇ ಮಾಡಿಕೊಂಡದ್ದು. ಲೋಕದಲ್ಲಿ ಇಲ್ಲವಾದ್ರೆ 5 ಗಂಡಂದಿರು ಬೇಕು. ಒಬ್ಬ ಗಂಡ ನನ್ನ ಪ್ರಾಣವನ್ನು ಕಳೆದುಕೊಂಡಾದ್ರೂ ತನ್ನ ಹೆಂಡತಿಯ ಮರ್ಯಾದೆ ಉಳಿಸ್ತಾನೆ. ಯಾರವ ನಮ್ಮ ಹೆಂಡತಿಯ ಮೈ ಮೇಲೆ ಮುಟ್ಟಿದವ? ನನ್ನ ಗಂಡಂದಿರು. ಯಾಕೆ ಹೇಳಬೇಕು? ರಮಣರೋ ಗೀರೋಣರಿಮಿಗಿಲು ಓರ್ವರಿಂದ ಓರ್ವತಿ ಗರ್ವಿಗಳು ಸಾಹಸಿಗಳು ಅದು ಈ ಮಾಡಿನಗಳು. ಅದು ಪರಾಕ್ರಮ ಇದ್ದೇನು ಪುರುಷಾರ್ಥ. ಒಬ್ಬರಿಂದ ಒಬ್ಬರು ಬಲಾಟ್ಯರು ಏನು ಬೇಕು? ಹೆಂಡತಿಯ ಮರ್ಯಾದೆ ಹೋಗ್ಲಿ ಅಪ್ಪ, ಅದು ಕೌಲತ್ತ. ಅಯ್ಯೋ, ಆದ್ದರಿಂದ ನಿಮ್ಮನ್ನು ನಾವು ದೂಷಿಸುವುದಿಲ್ಲ. ನಮಗೊಂದು ಪ್ರಾರಬ್ಧ ವಿಧಿ ಅಂತ ಉಂಟು. ಲೋಕದಲ್ಲಿ ಎಷ್ಟೋ ಮಂದಿ ಸ್ತ್ರೀಯರು, ಪತಿವ್ರತೆಯರು, ಸಾಧಿಯರು ದುಃಖಕ್ಕೆ ಈಡಾಗಿದ್ದಾರೆ, ಕಷ್ಟಕ್ಕೆ ಈಡಾಗಿದ್ದಾರೆ. ದಮಯಂತಿ, ಚಂದ್ರಮತಿ, ಸೀತಾದೇವಿಯರು, ಅವರ ಹೆಸರು ಹೇಳೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಅಂಥವರು ಕಷ್ಟಕ್ಕೀಡಾಗಿದ್ದಾರೆ. ಆದರೆ ಅವರ ಕಷ್ಟದ ಸ್ಥಿತಿ ಬೇರೆ, ನನ್ನ ಕಷ್ಟದ ಸ್ಥಿತಿ ಬೇರೆ. ಗಂಡನಿಲ್ಲದಾಗ ಗೋಳದಿಂದ ಹತ್ತಿದ್ದಾಳೆ ದಮಯಂತಿ ದೇವಿ. ಗಂಡ ಮಾಡಿದಾಗ ಗೋಳದಿಂದ ಹತ್ತು ಕಷ್ಟಪಟ್ಟಿದ್ದಾಳೆ ಚಂದ್ರಮತಿ ದೇವಿ. ಶ್ರೀರಾಮ ಬಿಟ್ಟಾಗ ಸೀತಾಮಾತೆ ರಾಮ ರಾಮ ಅಂತ ರಾತ್ರಿಗಳು ಕಣ್ಣೀರ ಹೊಳೆ ಹರಿಸಿದ್ದಾಳೆ. ಇದನ್ನೆಲ್ಲವನ್ನು ಯೋಚಿಸಿದರೆ ಎಲ್ಲರೂ ಗಂಡಂದಿರು ದೂರವಾಗಿರುವಾಗ, ಅವರು ಒಬ್ಬೊಬ್ಬರೇ ಆಗಿರುವಾಗ ಅಯ್ಯೋ ಪತಿಯನ್ನು ಬಿಟ್ಟು ಕೆಟ್ಟೇನಲ್ಲ ಅಂತ ಕಣ್ಣೀರು ಕರೆದಿದ್ದಾರೆ. ತಪ್ಪಲ್ಲ ಅದು. ಆ ಗಂಡಂದಿರು ಕಣ್ಣ ಮುಂದೆ ಇದ್ದಿದ್ರೆ ಅವ್ರನ್ನ ಕಾಪಾಡುತ್ತಿದ್ರು. ನನ್ನ ಗತಿ ಹಾಗೆಯೋ. 5 ಮಂದಿ ನನ್ನ ಕಣ್ಣ ಮುಂದೆ ಸಾಲಾಗಿ ನನ್ನ ಬಟ್ಟೆ ಸೆಳೆಯುವಾಗ ಹೆಂಡತಿಯ ಬಟ್ಟೆಯ ಮೈ ನೋಡುವಂತ ಕಾದು ಕುಳಿತವರು. ನೀವು ನಾಟಕ ನೋಡಿದ್ದ ಅವತ್ತು? ಕುಳಿತುಕೊಂಡು ಕಲೆ ತಗ್ಗಿಸಿ ನೆಲ ನೋಡುತ್ತಾ 5 ಮಂದಿ ಗಂಡಂದಿರಿದ್ದರೂ ಕೂಡ ಹೆಂಡತಿಯೊಬ್ಬಳು ಮಾನ ಉಳಿಸುವುದಕ್ಕೆ ಬರಲಿಲ್ಲ. ಬೇಕೋ? ಹಾಗಾದ್ರೆ ಅವರಿಂದಲೂ ಹೆಚ್ಚಾದಂತಹ ಪಾಪಿ 14 ಲೋಕದಲ್ಲಿ ನನ್ನಂತಹ ಒಬ್ಬಾಕೆ ಪಾಪಿ ಹೆಂಗಸು ಬೇರೊಬ್ಬಳು ಇರಲಿಕ್ಕಿಲ್ಲ. ಎಲ್ಲ ನಾನು ಮಾಡಿಕೊಂಡದ್ದು, ಅನುಭವಿಸ್ತೇನೆ, ಚಿಂತಿಲ್ಲ. ಭೀಮಸೇನ ನೀನು ನಿನ್ನ ಪ್ರಾರಬ್ಧದ ಮೂಲಕವಾಗಿ ಅಷ್ಟೇ, ಮತ್ತೇನು ಹೇಳಬೇಕು? ನಮ್ಮನ್ನು ಪಡ್ಕೊಂಡದ್ದು ಎಲ್ಲವೂ ಪ್ರಾರಬ್ಧ. ನಮ್ಮನ್ನ ಹೇಳುವುದು ಅದನ್ನೇ ಪ್ರಾರಬ್ಧ. ಈಗ ನೀವಿಬ್ಬರು ಹತ್ತಿರ ಆಗಲಿಲ್ವಾ? ನಾನು ಅವರ ಹೆಂಡತಿ. ಹೌದಲ್ಲ? ಅಯ್ಯೋ, ಅಲ್ಲ ನೋಡಕ್ಕಾಗಲ್ಲ. ಅವರನ್ನೆಲ್ಲ ದೂರ ಇಟ್ಟು ಹೌದು ನನ್ನ ಹತ್ತಿರ ಬಂದೀಗ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ. ಕಾರ್ಯಕ್ಕಾಗುವಾಗ ಭೀಮ ಬೇಕು, ಬೇರೆ ಸಂದರ್ಭದಲ್ಲಾದ್ರೆ ಅವರೆಲ್ಲ ಏನು ಸಂಧಿಯೇ ಕಲಿ ಭೀಮ, ನೀನೊಬ್ಬನೇ ಕಲಿ ಭೀಮ ಹೇಳುತ್ತೆ. ಹೌದೇನೆ? ಮೊದಲಾದ ಭವದೊಳಗೆ ಶಿವನ ಭಜಿಸಿ ಮದುವೆಯಾದೇನು? ಎಷ್ಟು ಸಲ ಕೇಳಿದಿ? 5 ಸಲ ಕೇಳಿದಿ. 5 ಬಾರಿ. ಅದರಲ್ಲಿ ಶಿವ ಪ್ರತ್ಯಕ್ಷ ಆದ. ನೀನು 10 ಬಾರಿಯೋ 100 ಬಾರಿಯೋ ಕೇಳುವಷ್ಟು ಸಮಯ ಮುಂದೆ ಹೋಗಿದ್ರೆ
ಆಗ ಶಿವ ಪ್ರತ್ಯಕ್ಷನಾಗಿದ್ರೆ ಹಾ. ಏನಾಗುತ್ತಿತ್ತು ಆಲೋಚನೆ ಮಾಡು. ಹೌದಪ್ಪ. ಮೊದಲೇ ಅವ ಬಂದದ್ರಿಂದ ಬಚಾವ್. ಪಾಂಚಾಲೆ, ಓ 5 ಮಂದಿ ನಿನ್ನ ಗಂಡಂದಿರು ಓ, ನೀನಾಗಿ ಪಡ್ಕೊಂಡದ್ದು. ಆ, ಹಾಗಿದ್ದರೆ ಅವರ ಸ್ಥಾನ ಮಾನ ಇವುಗಳಲ್ಲಿ ಏರುಪೇರು ಇರುವುದಕ್ಕೆ ಕಾರಣ ಇಲ್ಲವಲ್ಲ? ಹಾಗಾದರೆ ಆ, ಏನೇ ಈ ಕೊಟ್ಟುದನವನ್ನು ಹಿಂಡುವುದು ಯಾಕೆ? ಯಾಕೆ? ಕೆಚ್ಚಲು ಇದ್ದ ದನದ ಕೆಚ್ಚಲಿಗೆ ಕೈ ಹಾಕು. ಅವರಿದ್ದಾರಲ್ಲ ಅಲ್ಲಿ. ಮತ್ಯಾರಿಗೆ ಹೇಳ್ಬೇಕು? ಯಾಕೆ? ಮತ್ತೆ ಕೃಷ್ಣಗೆ ಹಾ, ಒಲಿಸಿ ಓಹೋ, ಮೂದಲಿಸಿ ಹಾ, ರೋಷವನೇ ಮೇಲೆ ಸುಮಲಗಳು ಸರೋಜಾಕ್ಷಿ ನೀನು ಅಂತ ಏನು? ಎಲ್ಲ ಹೆಣ್ಮಕ್ಕಳು ತಮ್ಮ ಗೋಳನ್ನು ಹೇಳಿಕೊಳ್ಳುವುದು ತಮ್ಮ ಗಂಡಂದಿರ ಮುಂದೆ. ಮತ್ತೆ ಯಾಕೆ ಹೇಳ್ಬೇಕು? ಆದರೆ ಈ ಗಂಡಂದಿರು ಯಾರಲ್ಲಿ ಹೇಳಿಕೊಳ್ಳುವುದು? ಆ, ನಮ್ಮಪ್ಪ ಸತ್ತು ಸ್ವರ್ಗಸ್ಥನಾಗಿದ್ದಾನೆ, ಆ, ಅಮ್ಮ ಬಳಿಯಲ್ಲಿ ಇಲ್ಲ, ಅಣ್ಣನ ದಾರಿ ಬೇರೆ. ಹೌದೇನೆ? ಓ, ಯಾವ ಹಾವು ಬಾವಿಯಲ್ಲಿ ಬಿದ್ದು ನಾನು ಸಾಯಲಿ ಹೇಳು? ಹೇಳತೀಯಲ್ಲ. ನೋವು ನನಗೂ ಉಂಟು. ಹೌದಾ? ಆದರೆ ಎಲ್ಲವನ್ನು ವಿಷಗಂಠನಾಗಿ ನುಂಗಿಕೊಂಡಿದ್ದೇನೆ. ಉಗುಳಿ ಶುದ್ಧವನ್ನು ಕೆಡಿಸುವುದು ಬೇಡ, ನುಂಗಿ ಗಂಟಲನ್ನು ಕೆಡಿಸಿಕೊಳ್ಳೋಣ ಅಂತಿದ್ದೇನೆ. ನಾವು 5 ಮಂದಿ, 5 ಬೆರಳುಗಳು ಇದ್ದ ಹಾಗೆ. ಅಲ್ಲಿ ಇದೊಂದು ಬೇರೆ. ನಾನು ತೋರು ಬೆರಳು, 2ನೆಯ ಬೆರಳು ಬೆಟ್ಟೆತ್ತಿ ತೋರಿಸುವುದಕ್ಕಿದ್ದದ್ದು. ನಾನು ಉಂಗುರ ಹಾಕುವುದಕ್ಕಿದ್ದವರು ಬೇರೆ. ನಮ್ಮಣ್ಣ ಹೆಬ್ಬೆರಳು, ಆ ಸ್ಥಾನವನದ್ದು ಮುದ್ರೆ ಎತ್ತುವುದಕ್ಕೆ. ಅಣ್ಣನ ಮುದ್ರೆ ಇಲ್ಲದೇ ಇದ್ರೆ ಓಹೋ, ನಮ್ಮಲ್ಲಿ ಯಾವ ಮಾತೂ ಇಲ್ಲ, ಯಾವ ಕೃತಿಯೂ ಇಲ್ಲ. ನಿನಗೆ 5 ಮಂದಿ ಗಂಡಂದಿರು, ಹೌದಲ್ಲ? ಓಹೋ, ಹೌದೇ ಹೌದು. ಹೌದೇ ಹೌದು. 5ರು ಸಮಾನರು. ಹೋಗು, ನಾ ಧರ್ಮರಾಜನಲ್ಲಿ ಹೇಳು, ಯಮನ ಮಗನಿದ್ದಾನೆ, ಯಮಜನಿದ್ದಾನೆ, ಪತಿಗಳನ್ನು ಮಾರಿ ಧರ್ಮಸ್ಥಿತಿಗೆ ತಂದಿರಿ. ಆ ದಿವಸ ಆರೋಪಿಸಿದೆಯಲ್ಲ, ಧರ್ಮ ಜಿಜ್ಞಾಸೆಯನ್ನು ಮಾಡುವುದಕ್ಕೆ ನಮ್ಮಣ್ಣನೇ ಹೇಳಿದವ, ಹೇಳಿ ಮಾಡಿಸಿದವ. ಹೋಗಿ ಹೇಳು. ವನವಾಸದ ಅವಧಿಯಲ್ಲಿ ನಮ್ಮಣ್ಣನೊಡನೆ ಧರ್ಮ ಜಿಜ್ಞಾಸೆಯನ್ನು ಮಾಡುವ ಹೊತ್ತು ನಾನು ಹೇಳಿದ್ದೆ. 13 ವರ್ಷಗಳನ್ನು 13 ದಿನಗಳನ್ನಾಗಿ ಕಳೆದು ನಮ್ಮ ಪ್ರತಿಜ್ಞಾಕ್ಷರಗಳನ್ನು ಪೂರೈಸೋಣ. ಆಗ ನೀನು ನನ್ನನ್ನು ಅನುಸರಿಸಿದ್ದಿ, ನೆನಪುಂಟಲ್ಲ? ಚೆನ್ನಾಗಿ ನೆನಪಿದೆ. ಆಗ ಅಣ್ಣ ಹೇಳಿದ್ದೇನು? ಈ 13 ವರ್ಷಗಳ ಕಾಲ ನನ್ನನ್ನು ನೀವು ಹಿಂಬಾಲಿಸಿರಿ, 14ನೆಯ ವರ್ಷದಲ್ಲಿ ನಿಮ್ಮನ್ನು ನಾನು ಹಿಂಬಾಲಿಸ್ತೇನೆ ಅಂತ. ಈಗ 14ನೆಯ ವರ್ಷ. ಹೋಗಿ ಕೇಳುವನಲ್ಲಿ. ಕೆಲವೊಮ್ಮೆ ಗಂಡಸರಿಂದ ಆಗದ ಕಾರ್ಯ ಹೆಂಗಸರಿಂದ ಆಗುತ್ತದೆ. ಅಯೋಧ್ಯೆಯಲ್ಲಿ ನಡೆದ ಕತೆ ಗೊತ್ತುಂಟಲ್ಲ, ಕೈಕೆಯಿಂದ ಅಷ್ಟೆಲ್ಲ ಆದದ್ದು. ಹೋಗಿ ಹೇಳು ನಮ್ಮ ಅಣ್ಣನಲ್ಲಿ. ಬೇಡ, ಆತ ಧರ್ಮ ಜಿಜ್ಞಾಸೆಯನ್ನೇ ಮಾಡುವುದಕ್ಕೆ ಇದ್ದವ ಅಂತ ನಿನ್ನ ಮನಸ್ಸಲ್ಲಿದ್ದರೆ ಬಿಟ್ಟು ಬಿಡು. ಅವ ಇದ್ದಾನೆ, ನಿನ್ನ ಗಂಡ, 3 ಲೋಕದ ಗಂಡ, ಪಾರ್ಥ ಮಹಾಶಯ. ಆ ದಿವಸ ಮತ್ಸ್ಯಯಂತ್ರವನ್ನು ಗೆದ್ದವ.
ಅವ ಗೆಲ್ಲದೆ ಇರುತ್ತಿದ್ರೆ ನಾವೆಲ್ಲೋ ನೀನೆಲ್ಲೋ. ಆ ದ್ರುಪದ ಪುತ್ರಕಾಮಧ್ರುವವನ್ನು ಮಾಡಿ ನಿನ್ನನ್ನು ಪಡೆದದ್ದಂತೆ ಹೌದು ಹೇಳಿದ್ದೇವೆ. ಹೇಗೆ? ಪಾರ್ಥಯ ರಾಣಿ ಮಗಳು. ಓ ಪಾರ್ಥನ ರಾಣಿ, ಹೋಗಿ ಹೇಳುವ ಪಾರ್ಥನಲ್ಲಿ ಮತ್ತೆ ಕೃಷ್ಣ ಇದ್ದಾನಪ್ಪ, ಎಲ್ಲೆಲ್ಲೋ ಇದ್ದಾನೆ, ಬೇಕಾದಾಗ ಇದ್ದಾನೆ, ಸರಿ. ಆ ದಿವಸ ಅಕ್ಷಯವಾದ ಅಂಬರವನ್ನು ಒದಗಿಸಿಕೊಟ್ಟವ. ಯಾಕೆ ಸೀರೆ ಕೊಟ್ಟೆ ಅಂತ ಕೇಳು. ಆತ ಸೀರೆಯನ್ನು ಕೊಡದೇ ಇರ್ತಿದ್ರೆ ಒಂದು ನಿರ್ಧಾರ ಅಲ್ಲಿಯೇ ಆಗ್ತಿತ್ತು. ಬೇಡ, ಅವರಿದ್ದಾರಲ್ಲ, ತಂದೆಯು ತಾಯಿಯು ಇಬ್ಬರೂ ಇಲ್ಲದೇ ಇದ್ದವರು ನಕುಲ ಸಹದೇವರು ಇದ್ದಾರೆ. ಅವರ ಎದೆಯಲ್ಲಿ ಕಿಚ್ಚನ್ನು ಹೊತ್ತಿಸಿ ರೋಷವನ್ನು ಎಬ್ಬಿಸು. ಎಲ್ಲ ಬಿಟ್ಟು ಈ ಗುಂಡುಗಲ್ಲಿಗೆ ಬಾಲ ಕಟ್ಟುವುದಕ್ಕೆ ಹೊರಟಿದ್ದೀಯಲ್ಲ, ನಿನಗೇನು ತಲೆ ಸರಿ ಉಂಟ? ಅವರಲ್ಲಿ ಹೇಳಬೇಕೆ ಸ್ವಾಮಿಯೇ, ನನಗೆ ಪ್ರೀತಿಗೆ ಪಾತ್ರ ಯಾರು? ಉಳಿದರು ಗಂಡವರ್ಗ 4 ಇದ್ದಾರೆ, ಆದ್ರೆ ಲೆಕ್ಕಕ್ಕೆ ಮಾತ್ರ ಇವು. ಔಪಚಾರಿಕವಾಗಿ ಹೇಳುವುದಿಲ್ಲ, ನಾನು ವಾಸ್ತವವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನಾನು ನಿಜವಾಗಿ ನನ್ನ ಪ್ರೀತಿಗೆ ಪಾತ್ರನಾದಂತಹ ಗಂಡ ನೀವೇ ಹೊರತು ಉಳಿದವರಲ್ಲ. ಆಗ ಹೇಳ್ತಿ ನೀನೊಬ್ಬ ಬೇಡ ಇತ್ತು ಅಂತ. 6 ಸುಪ್ರೀತರು. ಯಾಕಂದ್ರೆ ಯಾರು ಹೆಂಡತಿಯ ಮಾನವನ್ನು ಉಳಿಸ್ತಾನೋ ಅವನು ಗಂಡ, ಇಲ್ಲವಾದರೆ ಗಂಡನೇ ಅವನು. ಹೆಣ್ಣು ಗಂಡುಗಳು ಲೋಕದಲ್ಲಿ ಪ್ರಾಣಿಗಳಿಗೂ ಹೆಣ್ಣು ದಾಂಪತ್ಯ ಉಂಟು, ಹಾಗಲ್ಲ ಅದು. ಹಾಗಾದ್ರೆ ನಿಜವಾಗಿ ಪತ್ನಿ ಪ್ರೇಮ ಇರುವುದಲ್ಲಿ ಭೀಮಸೇನಲ್ಲಿ. ಇದಕ್ಕೆ ಬೇಕಾದಂತಹ ಆಧಾರಗಳುಂಟು, ಪ್ರಮಾಣಗಳುಂಟು. ಮೊನ್ನೆಯದು ಅಜ್ಞಾತವಾಸ ಅವಧಿಯಲ್ಲಿ ಕಾಮಾಂಧನಾದಂತಹ ಕೀಚಕನನ್ನು ಬಾಧಿಸಿದ. ಉಳಿದ ಗಂಡಂದಿರು ಬಂದರೆ ಅದೌದು. ಕಂಕ ಸನ್ಯಾಸಿಯಾಗಿ ಸಭೆಯಲ್ಲಿ ಕುಳಿತಿದ್ದಂತಹ ಧರ್ಮರಾಜ ಅವರ ಕಾಲ್ಬುಡದಲ್ಲಿ ಕಣ್ಣೀರು ಹಾಕಿದೆ. ನಿನ್ನ ಹೆಂಡತಿಯ ಬಡವೆಯೊಬ್ಬಳ ಮಾನ ಹೋಗುತ್ತಿದೆ, ಕಾಪಾಡು ಅಂತ ನೋಡುತ್ತಾ ತಟಸ್ಥನಾಗಿ ಕುಳಿತ ಧರ್ಮರಾಜ. ಅಸಹಾಯಕರಾಗಿದ್ದೆವು. ಧರ್ಮ ಅಂತೆ, ಧರ್ಮ ಅಲ್ಲಿ ಹೋಯಿತು. ಬಿಡೋಣ, ಅರ್ಜುನ ದೇವನು ನಕುಲ ಸಹದೇವರು ಅವರಿಂದ ಆಗುವಂತಹ ಕೆಲಸವಲ್ಲ. ರಾತ್ರಿಯಲ್ಲಿ ನಿಮ್ಮ ಬಳಿಗೆ ಬಂದೆ, ನನ್ನ ಕಷ್ಟದಿಂದ ಕಣ್ಣೀರಿಂದ ನಿಮ್ಮ ಪಾದವನ್ನು ತೊಳೆದೆ. ಆಗ ನನ್ನ ಕೈಯನ್ನು ನೋಡಿ ಆ ಕೈಯ ಮೇಲೆ ಕಣ್ಣೀರು ಸುರಿಸಿದ ಭೀಮಸೇನ. ಪಂಚವಲ್ಲಭೆಯಾದ ಭೀಮನ ಹೆಂಡತಿಯಾದಂತ ನನಗೆ ಮತ್ತೊಬ್ಬರ ಕಾಲೊತ್ತುವಂತಹ ಸ್ಥಿತಿ ಬಂತೆ. ದ್ರೌಪದಿ ಬಿಸಿ ಉಸಿರು ಮತ್ತೊಬ್ಬರಿಗೆ ಗಂಧವನ್ನು ತೇದುವಂತಹ ಸ್ಥಿತಿ ನಿನಗಾಯ್ತೆ. ಹೀಗೆ ಕಣ್ಣೀರು ಹಾಕಿದ ಭೀಮಸೇನ. ಉಳಿದ ಗಂಡನೀರು ಯಾರೂ ಕಣ್ಣೀರು ಹಾಕಲಿಲ್ಲ. ಅದರಲ್ಲಿಯೂ ಭೀಮಸೇನ ಕಣ್ಣೀರು ಹಾಕಿದ್ದು ಈವರೆಗೆ ಲೆಕ್ಕ ಹಾಕಿದರೆ 2ನೇ ಬಾರಿ ಎಂದು ನಾನು ಕೇಳಿದ್ದೇನೆ. ಒಂದು ಅರಗಿನ ಆಲದಿಂದ ಎಲ್ಲರೂ ಹೊತ್ತುಕೊಂಡು ಕಾಡಿಗೆ ಹೋಗಿ ತಾಯಿಯನ್ನು ತಮ್ಮದನ್ನು ಮಲಗಿಸಿದಾಗ ತಾಯಿ ಕುಂತಿದೇವಿಯ ಕಷ್ಟವನ್ನು ಕಂಡು ಭೀಮಸೇನ ಅತ್ತಿತಾನಂತೆ. ಹಾ ತಾಯೇ,
ನಮ್ಮಂತ ಪುತ್ರರ ಪಡೆದು ತಾಯೇ ನಿನಗೆ ಗತಿಯಾಯಿತೆ. ಅರ್ಜುನನ ಒತ್ತದಿಲ್ಲ, ಧರ್ಮರಾಜನ ಒತ್ತದಿಲ್ಲ. ಎಲ್ಲಿ ಮಾತ್ರ ಭಕ್ತಿ, ಎಲ್ಲಿ ಮಾತ್ರ ಪ್ರೇಮ. ಆಮೇಲೆ ಒತ್ತದ್ದು ಎರಡನೇ ಬಾರಿ ಪತ್ನಿ ಪ್ರೇಮದಿಂದ ಕೀಚಕನ ವಧಿಯಲ್ಲಿ. ಭೀಮನ ಕಣ್ಣೀರನ್ನು ಬೇರೆ ಸಂದರ್ಭದಲ್ಲಿ ಕಂಡವರಿಲ್ಲ. ಹಾಗಾದರೆ ಭೀಮ ಕಠಿಣನೇ, ವಜ್ರಕ್ಕಿಂತ ಕಠಿಣ ಹೃದಯ. ಹಾಗೆ ಮೃದೂನಿ ಕುಸುಮಾದಪಿ, ಮೃದುವಾದ ಹೂವಿಗಿಂತ ಕೋಮಲ. ಉಳಿದವರ ಹೃದಯ ಹಾಗಲ್ಲ, ಮೃದು ಹೃದಯದ ಕಠಿಣ ಕೋಪದ ಮುಂಗೋಪದ ಭೀಮ. ಆದ್ದರಿಂದ ನಿಮ್ಮಲ್ಲೇ ನಾನು ಮತ್ತಾರಲೇ ದೂರಿಕೊಳ್ಬೇಕು. ಸೈಂಧವ ಕಾಡಿನಲ್ಲಿ ಎಳೆದುಕೊಂಡು ಹೋದ, ಮರ ಇಟ್ಟೆ ಕೊಂಡು ಎಳೆದುಕೊಂಡು ಹೋಗ್ತಾನೆ ದುಷ್ಟ ಸೈಂಧವ ಅಂತ. ಓಡಿ ಬಂದು ಅವನನ್ನು ಶಿಕ್ಷಿಸಿ ನನ್ನ ಮಾನ ಉಳಿಸಿದವರು ಒಂದೆರಡು ಬಾರಿಯಲ್ಲ. ಇಂಥ ಹೇಗೆ ನನ್ನ ಮಾನ ಉಳಿಸಿದಂಥವರು ಉಳಿದ ಗಂಡಂದಿರಲ್ಲ. ಅದಕ್ಕಾಗಿ ಯಾರು ಸುಪ್ರೀತರು? ಐವರೇ ನೀನೇ ಸುಪ್ರೀತ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಭೀಮಸೇನ, ನನಗೆ 5 ಗಂಡಂದಿರಬಹುದು. ರಮಣ ಕೇಳ್, ಉಳಿದವರು 4 ರಮಿಸುವರು, ಮಾವ ಅರ್ಥವೇನೆ ನಿರ್ಗಮಿಸುವರು. ಆ ಗಂಡನಿಗೆ 4 ಬರ್ತಾರೆ ಈ ದೇಹದ ಸುಖವನ್ನು ಅನುಭವಿಸುವುದಕ್ಕೆ, ಭೋಗಿಸುವುದಕ್ಕೆ. ಇದೊಂದು ಯಂತ್ರವೇ? ಕಷ್ಟ ಅಂತ ಕಣ್ಣೀರಿಟ್ಟಾಗ ಅವನಲ್ಲಿ ಹೇಳು, ಇವನಲ್ಲಿ ಹೇಳು. ಒಬ್ಬ ಅತ್ತ ಒಬ್ಬ ಇತ್ತ. ಹಾಗಾದರೆ ಕಷ್ಟದಲ್ಲಿ ಕಣ್ಣೀರಿಟ್ಟು ಹೆಂಡತಿಯ ಮಾನ ಉಳಿಸಿದಂತಹ ಪುಣ್ಯಾತ್ಮ ನೀನೊಬ್ಬನಲ್ಲದೆ ಮತ್ತಾರು? ಅದಕ್ಕಾಗಿ ನೀನಲ್ಲಿ ಹೇಳ್ತಾ ಇದ್ದೇನೆ, ನೀನೆಲ್ಲ ನನಗೆ ಬೇರೆ ಗತಿ ಇಲ್ಲ. ನೀನೊಬ್ಬನೇ ಪತಿ. ತಾತ್ವಿಕವಾಗಿ ನೋಡಿದರು ನೀನು ವಾಯು ಸುಕುಮಾರ, ಅಗ್ನಿ ಸಂಭವೇ. ವಾಯು ಬೀಸಲಿದರೆ ಗಾಳಿ ಬೆಂಕಿ ಉರಿಯುತ್ತದೆಯೇ? ಬೆಂಕಿಯನ್ನು ಉರಿಸುವುದು ಗಾಳಿ, ಬೆಂಕಿಯನ್ನು ನಂದಿಸುವುದು ಗಾಳಿಯೇ. ಆದ್ದರಿಂದ ನನ್ನನ್ನು ನಳಿಸುವನು ಉಳಿಸುವುದು ನೀನಲ್ಲದೆ ನನಗೆ ಬೇರಿಲ್ಲ. ಭೀಮಸೇನ, ನನ್ನ ಮಾನ ಉಳಿಸು. ಪಾಂಚಾಲೆ, ಏನಾಗಿದೆ ಗೊತ್ತೋ? ನಾವೆಲ್ಲ ಅಣ್ಣನಂಕೆಯ ಧರ್ಮಪಂಜರದ ಶಲಾಕೆಯಿಂದ ಬಂಧಿಸಲ್ಪಟ್ಟವರು. ಇಲ್ಲಿ ನಮ್ಮ ಹಕ್ಕೆಂದರೆ ಕೇವಲ ಭಕ್ತಿ ಪುರಸ್ಸರವಾದ ಒಪ್ಪಿಗೆಯನ್ನು ನೀಡುವ ಅಧಿಕಾರ ಮಾತ್ರ. ನಾವು ಪರತಂತ್ರರು. ಆದ್ದರಿಂದಲೇ ಹಿಂದಿನ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುವಾಗ ಆ ಕುರಿತು ನಾನು 10 ಬಾರಿ ಯೋಚನೆ ಮಾಡಬೇಕಾಗಿ ಬರ್ತದೆ. ಹೌದೇ, ಕೀಟಗಳನ್ನು ಕೊಂದದ್ದು ಹೌದು. ಒಂದು ಪ್ರಮಾಣದಲ್ಲಿ ಅಣ್ಣನ ಸಮ್ಮತಿಯನ್ನು ನಾನು ಪಡೆದಿದ್ದೇನೆ ಎನ್ನುವಂತಹ ತೃಪ್ತಿ ನನಗುಂಟು. ರಾಜಾಲಯದ ಮುಂಭಾಗದಲ್ಲಿದ್ದ ತರುವನ್ನು ಕಿತ್ತು ತೆಗೆಯುವುದಕ್ಕೆ ಹೊರಟಾಗ ನಮ್ಮ ಅಣ್ಣ ಹೇಳಿದ್ದ, ಈ ತರುವನ್ನು ಕಿತ್ತು ತೆಗೆಯಬೇಡ, ಪುರದ ಹೊರಬಾಯಿಯಲ್ಲಿ ಏನುಂಟು ಅದನ್ನು ನೋಡಿಕೋ. ಅಂದರೆ ಅಣ್ಣನ ಅಂಕೆಯನ್ನು ಮೀರಿದ್ದೆ. ಮತ್ತೆ ಜಟಾಸುರ ಅವನನ್ನು ಕೊಲ್ಲುವಲ್ಲಿ ಬೇಡ, ಆ ಸೈಂಧವ ರೋಷ ನನಗೂ ಉಂಟೇನೆ, ಏನು ಮಾಡುವ? ಅಲ್ಲಿ ನಮ್ಮಣ್ಣ ಮಾರ್ಗದರ್ಶಕನಾಗಿದ್ದ. ಅವನ ಅನುಜ್ಞೆಯಂತೆ, ಅವನ ಆಜ್ಞೆಯಂತೆ ನಾವು ವ್ಯವಹರಿಸಿದವರು. ಈಗ ಹೇಳ್ತಿ 6 ಸುಪ್ರೀತರು. ಹೌದು. ಯಾಕೆ ಇದೆಲ್ಲ? ಏನೂ ಕೈಲಾಗದ ಪರಿಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ. ಅಸಹಾಯಕರು. ಯಾಕೆ? ನಿಮಗೆ ಏನಾಗಿದೆ? ಒಂದು ತಾಂತ್ರಿಕವಾಗಿ, ಇನ್ನು ಮಾನಸಿಕವಾಗಿ. ಪಾಂಚಾಲೆ, ಪ್ರಭು, ಬಡತನ, ಹಸಿವೆ, ನೋವು, ಸಂಕಷ್ಟ ಏನು ಎನ್ನುವುದು ನನಗೂ ಗೊತ್ತಿದೆ. ಹೌದೇ? ಏನು ಕಷ್ಟ? ಅದನ್ನು ಗ್ರಂಥದಿಂದ ಓದಿ ನಾನು ತಿಳಿಯಬೇಕಾದ್ದಿಲ್ಲ. ಆ ಯಮನಂಶ, ವಾಯುವಿನ ಅಂಶ, ಇಂದ್ರಾಂಶ ಇದೇನು ಸಣ್ಣದೇ. ಆದರೆ
ನಮ್ಮ ಜನನವಾದ ಬಳಿಕ ಚಕ್ರವರ್ತಿನಿಯಾದ ನಮ್ಮಮ್ಮ ವೃದ್ಧಾಪ್ಯದಲ್ಲಿ ವಾರ್ಧಕ್ಯದಲ್ಲಿ ದಾರಿದ್ರ್ಯವನ್ನು ಅನುಭವಿಸಬೇಕಾಗಿ ಬಂತು. ತಾಯಿಯ ತೊಡೆಯಿಂದ ನಾನು ಜಾರಿ ಬಿದ್ದಾಗ ಈ ಭೂಮಿ ಒಡೆದು ಹೋಗಿತ್ತು. ಆದರೆ ನನ್ನ ಎದೆ ಗಟ್ಟಿ ಇತ್ತು, ಬದುಕಿಕೊಂಡೆ. ಪಾಂಚಾಲೆ ಸ್ವಾಮಿಯೇ, ಆದರೆ ಅರಗಿನ ಮನೆಯಿಂದ ಬಿಲದಿಂದ ತೆವಳುವ ಇಲಿಗಳ ಹಾಗೆ ನಾವು ನಿಷ್ಕ್ರಮಿಸಿದಾಗ ನನ್ನ ಮನಸ್ಸು ಚಿತ್ರ ವಿಚಿತ್ರ ಮಾನಸವಾಗಿ ಹೋಗಿತ್ತು. ಆಗ ನಮ್ಮಮ್ಮ ಹೇಳಿದ ಮಾತು ಸುಳ್ಳಲ್ಲ. ಉರಿಯುವ ಮನೆಯಿಂದ ತಂದು ಕೊರಳ ಕೊಯ್ದನು ಭೀಮ. ಏನೇ ಅಮ್ಮನಿಗಾಗಿ, ಅಣ್ಣನಿಗಾಗಿ, ತಮ್ಮಂದಿರಿಗಾಗಿ ಎಲ್ಲವನ್ನು ಹಲ್ಲು ಕಚ್ಚಿ ಸಹಿಸಿಕೊಂಡೆ. ಏನು ಮಾಡುವ? ನಮ್ಮಪ್ಪ ಪಾಂಡು ಚಕ್ರವರ್ತಿಯನ್ನು ಈ ಹೆಗಲಲ್ಲಿ ಹೊತ್ತು ನಾನು ಸಾಗಬೇಕಾಗಿತ್ತು. ಆ ಅವಕಾಶ ಅವ ಸತ್ತಾಗ ನನಗೆ ಒದಗಿ ಬರಲಿಲ್ಲ. ಆದರೆ ಬದುಕಿದ್ದ ನಮ್ಮಮ್ಮ, ಬದುಕಿದ್ದ ನನ್ನ ಅಣ್ಣ, ಬದುಕಿದ್ದ ನನ್ನ ತಮ್ಮಂದಿರು, ಬದುಕಿದ್ದೂ ಸತ್ತಂತಾದ ಇವರನ್ನು ಈ ಹೆಗಲಲ್ಲಿ ಹೊತ್ತು ಸಾಗಬೇಕಾಗಿ ಬಂತು. ಪಾಂಚಾಲೆ, ಯಾರಲ್ಲಿ ಹೇಳಿಕೊಳ್ಳೋಣ? ರೋಷ ನನ್ನಲ್ಲಿ ಇನ್ನೂ ಇದೆ. ಹಗೆಗಳನ್ನು ಹಿಂಡಿದನು ಮನದೊಳಗೆ. ಬೇಡ, ಭೀಮ ಕಷ್ಟವನ್ನೆಸಗಿದನು ಎಂದರೆ ಮುಸುಡ ನವರಾತ್ರಿಯಲ್ಲಿ ದೇವ ಸಂತತಿಯ. ಆದರೆ ಅದು ನಿನ್ನೆಯವರೆಗಿನ ಮಾತು. ಇಂದು ಬದಲಾಗಿದೆ. ಮಾನಸಿಕವಾಗಿ ಜರ್ಜರಿತನಾಗಿದ್ದೇನೆ. ಜಟಿಲವಾಗಿದೆ, ಸಡಿಲವಾಗಿದೆ ನನ್ನ ಸ್ಥಿತಿ. ಜಡವಾಗಿದೆ, ಬಡವಾಗಿದೆ ಮನಸ್ಸು. ಪರಿಣಾಮ ನೋಡೆ ಈ ಗದೆ ಭಾರವಾಯಿತು. ಗದೆ ಇದು ನನ್ನ ಧೀರ ವೀರ ಸಂಕಲ್ಪದ ಪ್ರತೀಕ, ಕೌರವ ವಿನಾಶದ ಸಂಕಲ್ಪದ ಪ್ರತೀಕ. ಆದರೆ ಏನು ಮಾಡುವ? ಉಪಯೋಗಕ್ಕಿಲ್ಲದೆ ಭಾರವಾಗಿ ಹೋಯಿತು. ರಂಗಕ್ಕೆ ಬಾರದ ವೇಷ. ಸಾಕು 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 ಸಾಕು. ಕೈಯಿರುವಂತಾದರೆ ಭಾರವಾಗಿದೆ. ನನ್ನ ಹೃದಯದಲ್ಲಿ ಧೈರ್ಯವೂ ಇಲ್ಲ. ಆದ್ದರಿಂದ ಕೌರವರನ್ನು ಕೊಲ್ಲಲಾರೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಲ್ಲ, ಸಾಕ ಮಾತು. ಭೀಮಲ್ಲಿ ಎಷ್ಟು ಬಲ ಇದೆ ಎಂಬುದನ್ನು ನಾನೇನು ಪ್ರಪಂಚವೇ ತಿಳಿದಿದೆ. ಎಂದೆಂದಿಗೂ ಭೀಮ ಗಂಡುಗಲಿಯೇ ಹೌದು, ಷಂಡನಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಷಂಡನಂತೆ ಮಾತಾಡಿದರೆ ಈ ಮಾತನ್ನು ಪ್ರಪಂಚ ಕೇಳಿದರೆ ಕೈತಟ್ಟಿ ಗಹ ಗಹ ಎಂಬ ಹಾಗೆ ನಗಾಡಬಹುದು. ನಾನು ನಗುವುದಿಲ್ಲ. ನನ್ನ ಗಂಡನಾದಂತಹ ಭೀಮಸೇನ ಗಂಡುಗಲಿ ಎಂಬುದನ್ನು ನಾನು ಆತ್ಮವಿಶ್ವಾಸವಾಗಿ ಹೇಳ್ತಾ ಇದ್ದೇನೆ. ಇಂದಲ್ಲ, ಹಿಂದೆ ಅದನ್ನು ನಾನು ಮರೆತಿಲ್ಲ. ಧರ್ಮರಾಜರ ದ್ಯೂತದಲ್ಲಿ ಸಂಪತ್ತನ್ನು ಸಾಮ್ರಾಜ್ಯವನ್ನು ಸೋತು ಕುಟ್ಕಳಿಗೆ ನನ್ನನ್ನು ಒತ್ತಿಟ್ಟಾಗ ನನ್ನನ್ನು ಸೋತರಂತೆ. ಕಳುಹಿದ ಪ್ರಾತಿಗಾಮಿಯನ್ನು ಹಾವಳಿಗೆ ಬಂದ ದುಶ್ಯಾಸನ ಎಳೆದುಕೊಂಡು ಬಂದ ದ್ರೌಪದಿಯನ್ನು. ಆ ಪಾಪಿ ದುರ್ಯೋಧನ ಹೇಳಿದಂತಹ ಮಾತವನ ಆಜ್ಞೆ. ಈ ಮೂರ್ಖ ಬಂದ ದುಶ್ಯಾಸನ, ಮುಟ್ಟದಿರು ನಿನ್ನ ಅತ್ತೆಯೇ ನಾನು, ಮಗಳೇ ನನ್ನ ಮಗನಂತೆ. ನಾನು ಅಸ್ಪೃಶ್ಯಳು, ನಾನಿದು ರಜಸ್ವಲೆ, ಮುಟ್ಟದಿರು ಅಂತ ಹೇಳಿದಾಗ ಮುಟ್ಟಿಯೇ ಬಿಟ್ಟ. ಕಡು ಮೂರ್ಖ ಪಾಪಿ ಅಪಾದ ಮನೀಷ. ಮುಟ್ಟಿದೆಲ್ಲಿಗೆ? ನನ್ನ ಜುಟ್ಟಿಗೆ ಕಟ್ಟಿದಂತಹ ಮುಡಿಯನ್ನು ಬಿಡಿಸಿದ. ಜುಟ್ಟಿ ಹಿಡಿದು ಎಳೆದುಕೊಂಡು ಬಂದ ದರದರಣೆ. ಅದಲ್ಲಿಯೂ ಅಂತಃಪುರದಿಂದ ರಾಜಬೀದಿಯ ಮೂಲಕ ರಾಜಸಭೆಗೆ. ಯಾಕೆ? ಪ್ರಪಂಚದವರೆಲ್ಲರೂ ಕಂಡು ಕೈತಟ್ಟಿ ನಗಾಡಬೇಕೆಂಬ ದುರುದ್ದೇಶದಿಂದ ಆ ಪಾಪಿ ಎಳೆದು ತಂದು ಸಭೆಯಲ್ಲಿ ನಿಲ್ಲಿಸಿದ. ಆಗ ಕಂಡು
ಮಾಡಿದಂತಹ ಭೀಮಸೇನ ನೀನಲ್ಲವೇ? ಮಾಡಿದಂತಹ ಭೀಕರವಾದಂತಹ ಪ್ರತಿಜ್ಞೆಯನ್ನು ಪ್ರಪಂಚ ಕೇಳಿಲ್ಲವೇ? ಪಾಂಚಾಲೆ ಚಿಂತಿಸದಿರು. ಓ ಕುರುಕುಲ ವಿಲಯಜ್ವಾಲೆ ಪಾಂಚಾಲೆ, ನನ್ನ ಪತ್ನಿಯೇನು ರಾಜಸೂಯಾಧ್ವರದ ಅವಭೃತ ಸ್ಥಾನದಿಂದ ಪರಿಪೂತವಾದಂತಹ ಸಿರಿಗುಡಿಯನ್ನು ಯಾವ ದುಶ್ಯಾಸನ ಬಿಚ್ಚಿದಾನೋ ಅಂತಹ ದುಷ್ಟರನ್ನು ಕೊಂದು ಅವನ ಎಡೆಯನ್ನು ಬಗೆದು ಅವನ ಕರಳು ನೆತ್ತರನ್ನು ತೆಗೆದು ನಿನ್ನ ತಲೆಗೆ ಎಣ್ಣೆಯಾಗಿ ಹಾಕುತ್ತೇನೆ. ಅವನ ಕರಳ ಹೂಮಾಲೆಯನ್ನೇ ಮಲ್ಲಿಗೆಯಾಗಿ ಮೂಡಿಸುತ್ತೇನೆ. ಅವನ ದಂತ ಪಂಕ್ತಿಯನ್ನೇ ಬಾಕಲಿಗೆ ನಿನ್ನ ತಲೆಯನ್ನು ಬಾಚುತ್ತೇನೆ. ಅವನ ರಕ್ತಪಾನ ಮಾಡುತ್ತೇನೆ. ಇದು ಭೀಮನ ಭೀಷಣವಾದಂತಹ ಪ್ರತಿಜ್ಞೆ. ಇದಕ್ಕೆ ಈ ಲೋಕ ಸಾಕ್ಷಿ ಅಲ್ಲ, 14 ಲೋಕದವರು ಸಾಕ್ಷಿ, ದೇವತೆಗಳು ಸಾಕ್ಷಿ. ತಾತ ಮಾರುತಕ್ಕೆ ಮಾರುತ ಮಾರ್ಗಕ್ಕೆ ಪ್ರಯವನಂ ಕೊಂದೆಲ್ಲ ಕೋಪಾಗ್ನಿ ಗಾವುತಿ ಮಾಡುತ್ತೇನೆ ಗಣ ಎಂದು ಪೂರ್ಣಂ ಕೌರವ್ಯ ಕೋಲಾಹಳಂ. ಇದು ಪ್ರಪಂಚಗಳಲ್ಲಿ ಹೋದರು ಕೇಳಿದಂತಹ ಕಣ್ಣಂತಹ ಭೀಷಣವಾದ ಪ್ರೀತಿಮ ಪ್ರತಿಜ್ಞೆ ಮಾಡಿದವನು ಇನ್ನಲ್ಲವೇ? ಪ್ರತಿಜ್ಞೆಯನ್ನು ಪೂರೈಸುವ ಸಾಧ್ಯ ಇಲ್ಲ ಅಂತಾದ್ರೆ ತೊಡುಗಳೆಯನ್ನು ಪೂರೈಸುವುದಕ್ಕೆ ಸಾಧ್ಯವಿಲ್ಲದೆ ಹೇಗೆ ಆಗಿ ಬಾಳುವಂತಾದರೆ ಷಂಡನಾಗುವುದಾದರೆ ಒಳ್ಳೆಯದು. ಮುಖದಲ್ಲಿರುವಂತಹ ಈ ಪುರುಷತ್ವದ ಲಕ್ಷಣವಾದಂತಹ ಮೀಸೆಯಾಗಬೇಕು. ಆ ಹುರಿ ಮೀಸೆಯನ್ನು ಪೂರೈಸು. ಹಣೆಗೆ ತಿಲಕವನ್ನು ಇಟ್ಟುಕೋ. ಕೈಯಲ್ಲಿ ಗಡಿಯನ್ನು ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಅಂತಾದ್ರೆ ನಾನು ತೊಟ್ಟುಕೊಳ್ಳುವಂತಹ ಹೆಂಗಸರು ತೊಟ್ಟುವ ಈ ಬಳೆಯನ್ನು ತೊಟ್ಟುಕೋ, ಕೈಯಲ್ಲಿ ತೊಟ್ಟುಕೋ. ನಾನು ಉಟ್ಟುಕೊಳ್ಳುವಂತಹ ಸೀರೆಯನ್ನು ಉಟ್ಟುಕೋ. ಹೆಣ್ಣು ವೇಷವನ್ನು ಮಾಡು. ನೀನು ಶಿಖಂಡಿಯಾಗಿ ಮನೆಯೊಳಗಿರುವುದು ಉಚಿತ. ಆದರೆ ಗಂಡನಾದಂತಹ ನೀನು ಪಾಂಡವರು ಆಡಿದಂತಹ ಪ್ರತಿಜ್ಞೆ ಮಾತ್ರ ಉಳಿಯಬಾರದು. ಆ ಪ್ರತಿಜ್ಞೆ ಹಾಳಾಗಬಾರದು. ಅದನ್ನು ಉಳಿಸುವುದು ಪತ್ನಿಯಾದಂತಹ ನನ್ನ ಕರ್ತವ್ಯ. ನಾನು ಉಳಿಸ್ತೇನೆ. ಆ ಪ್ರತಿಜ್ಞೆಯನ್ನು ನಾನು ಉಳಿಸುತ್ತೇನೆ. ಪ್ರತಿಜ್ಞೆಯನ್ನು ಪೂರೈಸುವುದು ಹೇಗೆ ಗೊತ್ತೇ? ನೀವು ಹೆಣ್ಣಾಗಿ ಮನೆಗೆ ಕುಳಿತುಕೊಳ್ಳುವುದಾದರೆ ನಾನು ಗಂಡನಾಗುತ್ತೇನೆ. ನಾನು ಗಂಡು ಸಹ ವೇಷವನ್ನು ಧರಿಸುತ್ತೇನೆ. ಕೈಯಲ್ಲಿ ಗದೆಯನ್ನು ಹಿಡಿದು ಆ ಶತ್ರು ಸಂಹಾರಕ್ಕಾಗಿ ಮುಂದೆ ಹೋಗ್ತೇನೆ. ಒಬ್ಬಳೇ ಅಂತ ಭಾವಿಸಬೇಡಿ, ಅಥವಾ ನನಗೆ ಬಲವಿಲ್ಲವೆಂದು ಭಾವಿಸುವುದು ಬೇಡ. ನನಗೆ ಬಲ ಸಹದೇವ. 5 ಒಂದೊಂದಿರಲಿ, ಸಂಧಾನ ಸಲ್ಲದು. ಹೀಗೆ ಸಂದೇಹದ ಮಾತನ್ನು ಆಡಿದಂತಹ ಒಬ್ಬ ಗಂಡ ಸಹದೇವ, ಅವರು ನನ್ನ ಪಕ್ಷಕ್ಕಿದ್ದಾರೆ. ನನಗೆ ಬಲ ಸಹದೇವ. ಮತ್ತೊಬ್ಬ ಪಾರ್ಥಿವ್ ಅಭಿಮನ್ಯು, ವೀರಾಭಿಮನ್ಯು. ವೀರತನ ಎಲ್ಲಿದೆ? ಅಲ್ಲಿದೆ. ಮೊನ್ನೆ ಅಜ್ಞಾತವಾಸ ಮುಗಿದಾಗ ನೀವೆಲ್ಲರೂ ಮುಂದೆ ಇರುವಂತಹ ಸಭೆಯನ್ನು ಮಾಡಿ ಯೋಚಿಸುತ್ತಿದ್ದ ಸಂದರ್ಭದಲ್ಲಿ ಆ ಹುಡುಗ ಹೇಳಿದ್ದೊಂದೇ ಮಾತಂತೆ, ಎಂದಿಗೂ ಸಂಧಾನ ಸಲ್ಲದು, ಕೌರವರ ನಾಶ ಮಾಡಿಯೇ ಮಾಡಬೇಕು, ಯುದ್ಧವೇ ಮಾಡಬೇಕು ಅಂತ ಆಡಿದಂತಹ ಗಂಡು ಗಲಿ ಹುಡುಗ ಅರ್ಜುನನ ಪೌರುಷದ ಪಿಂಡ. ಅಭಿಮನ್ಯು ನನ್ನ ಪಕ್ಷಕ್ಕಿದ್ದಾನೆ. ಅಲ್ಲ, ನಾನು ಬಂದೇ ಅಲ್ಲ. 5 ಮಕ್ಕಳನ್ನು ಹೆತ್ತಿದ್ದೇನೆ. 5 ಮಂದಿ ಹುಟ್ಟಿಸಿದ್ದೀರಲ್ಲ ಒಬ್ಬೊಬ್ಬರನ್ನು, ಗ್ರಾಚಾರ. ಅವರು ನನ್ನ ಮಕ್ಕಳು, ನಿಮ್ಮ ಮಕ್ಕಳಲ್ಲ. ಹೆತ್ತವಳು ನಾನು. ತಾಯಿಯ ಕಷ್ಟಕ್ಕೆ ಬಾರದಂತ ಮಕ್ಕಳು ಈ ಲೋಕದಲ್ಲಿ ಯಾರಿದ್ದಾರೆ? ಅಂತಹ ಯಾವ ಹಂಚ ರೌಬರೆಯರು ನನ್ನ ಕಷ್ಟಕ್ಕೆ ಬಂದೇ ಬರ್ತಾರೆ. ಇವರೆಲ್ಲ ವಿಚಾರ ಬಿಡೋಣ. ಮತ್ತೊಬ್ಬ ಇದ್ದಾನೆ, ಮುಂದಿನ ಯುದ್ಧಕ್ಕಾಗಿಯೇ ಹುಟ್ಟಿದವ. ಆ ಕಾಡಿನಲ್ಲಿ ನೀವು ಹೋಗುವಾಗ ನಿಮಗೆ ಒಬ್ಬಳು ಹಿಡಿಂಬೆ ಸಿಕ್ಕಿದ್ದಾಳ. ಅಯ್ಯ, ತಲೆ ಆಡಿಸ್ತೀರಲ್ಲ, ನಾಚಿ ಕೆಟ್ಟವರೇ, ಮರ್ಯಾದೆ ಬಿಟ್ಟವರೇ. ಧರ್ಮ ಅದೇ ಧರ್ಮ. ನಿಮ್ಮ ಅಣ್ಣನಿಗೆ ಮದುವೆ ಆಗಲಿಲ್ವಾ? ಮದುವೆ ಆಗಿದೆ ಇಲ್ವೋ ಯಾರಿಗೂ ಗೊತ್ತು. ಅಂತೂ ಕೂಡಿದ್ದಾರೆ. ಒಪ್ಪಿದ್ದಾರೆ, ವೇದವ್ಯಾಸರು ಒಪ್ಪಿದ್ದಾರೆ. ಅವರು ಒಪ್ಪಿದ್ದಾರೆ ಹೇಳುವ. ನೀವು ಮೊದಲು ಬೇಡ ಅಂತ ಹೇಳಿದ್ರಂತೆ, ಮತ್ತೆ ಬೇಕು ಅಂತ ಆಯ್ತು. ನಿಮ್ಮದೆಲ್ಲ ನಾಟಕ ಯಾರಲ್ಲಿ? ಯಾಕೆ ವೇದವ್ಯಾಸರು ಬಂದದ್ದು? ಯಾಕೆ? ಅವರಿಗೆ ಗೊತ್ತುಂಟು ಭವಿಷ್ಯ. ಅವರು ಬಂದು ಹೇಳಿದ್ರಂತೆ, ಭೀಮಸೇನೋ ನೀನು ಹಿಡಿಂಬೆಯನ್ನು ಕೂಡಲೇಬೇಕು. ಯಾಕೆ? ಮುಂದೆ ನಿಮಗೆ ಯುದ್ಧವಾಗ್ತದೆ. ಆ ಯುದ್ಧದಲ್ಲಿ ಒಂದು ರಾತ್ರಿಯ ಯುದ್ಧ. ಅದನ್ನು ಗೆಲ್ಲುವುದಕ್ಕೆ ನಿಮಗೆ ಸಾಧ್ಯ ಇಲ್ಲ. ಈಗ ನಿನಗೆ ಉಪಕಾರಕ್ಕೆ ಬಿದ್ದಾನಲ್ಲ. ಹೌದು, ರಾತ್ರಿಂಚರನೇ ಆಗಬೇಕು. ಮುಂದೆ ಯುದ್ಧಕ್ಕಾಗಿ ಹುಟ್ಟಿದ ಘಟೋತ್ಕಚ ನಿಮ್ಮ ಮಗ. ಆದ್ರೇನು, ನನ್ನ ಸಹಾಯಕ್ಕೆ ಬಂದ, ನಾವು ಯುದ್ಧ ಮಾಡೋದಕ್ಕಾಗಿ ಹುಟ್ಟಿದ. ಆದ್ರಿಂದ ಘಟೋತ್ಕಚ. ಪಾಂಚಾಲೆ, ಹೇಳು, ಇನ್ನೊಮ್ಮೆ ಹೇಳು. ಹೇಳ್ತೇನೆ. ಈಗ ನಾನು ಹೇಳಬೇಕು. ಚಂದದಲ್ಲಿ ನುಡಿ ಇನ್ನೊಮ್ಮೆ ಅಂತ. ಯಾಕೆ ಗೊತ್ತೋ?
ನನ್ನನ್ನು ಷಂಡ ಅಂತ ಹೇಳು, ಬಂಡ ಅಂತ ಹೇಳು, ಏನು ಬೇಕಿದ್ದರೂ ಹೇಳು, ನನಗೊಂದು ತೃಪ್ತಿ ಇದೆ. ಏನು? ನನ್ನ ಹೆಂಡತಿಗೆ ನನ್ನನ್ನು ಸರಿಯಾಗಿ ಈಗಲಾದರೂ ಗೊತ್ತಾಯ್ತಲ್ಲ, ಅದು ನನಗೆ ತೃಪ್ತಿ. ನಿಮಗೆ ನಾಚಿಕೆ ಮಾನ ಹೆಂಡತಿಯ ಮುಂದೆ ನಾಚಿಕೆ ಏನು ಬಿಡು, ಅದಷ್ಟೇ ಹೇಳುವ. ನೀವು ನಾಚಿಕೆ ಬಿಟ್ಟವರೇ ನೀವು. ಬಳೆಯನ್ನು ತೊಡಬೇಕು, ತೊಡಿ, ಸೀರೆಯನ್ನು ಉಡಬೇಕು, ಉಟ್ಟುಕೊಳ್ಳಿ. ಅಂದರೆ ಸೀರೆ ತೊಟ್ಟವರು ಬಳೆಯನ್ನು ತೊಟ್ಟವರು, ಸೀರೆಯನ್ನು ತೊಟ್ಟವರು ಅವರು ಯಾವುದೇ ಪ್ರಯೋಜನ ಇಲ್ಲ ಅಂತ ಒಂದು ಋಣ ಹೇಳುವವಳು ಯಾರು? ಒಂದು ಋಣ, ಸೀರೆ ಉಟ್ಟವಳು, ಬಳೆಯನ್ನು ತೊಟ್ಟವಳು. ಅಲ್ಲ, ಒಂದು ಋಣ ಉಂಟಲ್ವಾ? ಮೊನ್ನೆ ಅಜ್ಞಾತವಾಸದಲ್ಲಿ ನೀವು ಒಂದು ಹೆಣ್ಣು ವೇಷ ಮಾಡಲಿಲ್ವಾ? ನೀನೇ ಮಾಡಿಸಿದ್ದು. ಅದಲ್ಲ, ಹೌದಲ್ಲ, ನೀನೇ ಮಾಡಿಸಿದ್ದು. ಅದೊಂದು ಋಣ ಉಂಟು, ಅದಕ್ಕೆ ನಾಳೆಗೆ ಗಂಡು ವೇಷ ಮಾಡುವುದು ನಿಮ್ಮ ಋಣ ತೀರಿಸಲಿಕ್ಕೆ. ಹೌದು, ಸೆಳೆದು ಸೀರೆಯನ್ನುಂಟು, ಉದ್ದ ಸಾಕಾಗದಿದ್ರೆ ಪಾಂಚಾಲೆ ಮೀಸೆ ಬೋಳಿಸಬೇಕು ಅಂತ ಹೇಳುತ್ತೀನಿ. ಬೋಳಿಸದನ್ನು ಅಂದ್ರೆ ಮೀಸೆ ಬೋಳಿಸಿದವರು ಪ್ರಯೋಜನ ಇಲ್ಲ ಅಂತಲ್ವಾ? ಮೀಸೆ ಇಲ್ಲದ ನೀನಲ್ಲೂ ಹೇಳುದು. ಓ ಪಾಂಚಾಲೆ, ಓ ಮತ್ತೇನು? ಎನಗೆ ಹಿತ ಸಹದೇವ. ಸಹದೇವ ಅವ ನಮ್ಮವರಲ್ಲಿ ಚಿಕ್ಕವ, ಬಿಡು. ಪಾರ್ಥಿಯು, ಅಭಿಮನ್ಯು, ಕಲಿಘಟೋದ್ಗಜ ಇದ್ದಾನೆ, ಆದೀತು. ಇವರೆಲ್ಲ ನಿನ್ನ ಜೊತೆಯಲ್ಲಿ ಬರ್ತಾರೆ ಎನ್ನುವುದಕ್ಕೆ ಭರವಸೆ ಉಂಟು? ಬಂದೇ ಬರ್ತಾರೆ, ನನಗೆ ಗೊತ್ತುಂಟದು. ಅದು ನಿನ್ನ ಕಲ್ಪನೆ, ನಿನ್ನ ಊಹನೆ. ನೋಡುವ. ಅಂತೂ ನಮ್ಮೊಳಗೆ ಇಲ್ಲೊಂದು ಕುರುಕ್ಷೇತ್ರವನ್ನು ನೀನು ತಾಗಿಸಿ ಆಗುತ್ತಿ. ನಿಮ್ಮ ಸಂಬಂಧ ಬೇಡ ನನಗೆ, ಹೋಗ್ಲಿ ಅಟ್ಲ. ಮತ್ತೇನು? ಇಷ್ಟೇ ಅಲ್ಲ, ಮತ್ತೇನು? ಪ್ರತಿಜ್ಞೆ ಪೂರ್ಣ ಮಾಡೋದಕ್ಕೆ ಏನುಂಟು? ಸೇರಬೇಕಲ್ಲ. ಬರಲಿ. ಜನಕ್ಕೆ ಗಂಡಂಜ ನಿಮ್ಮ ಹಂಗಿಲ್ಲ, ನನಗೆ ನಿಮ್ಮ ಸಹಾಯ ನನಗೆ ಬೇಕಾಗಿಲ್ಲ. ಇವರನ್ನೆಲ್ಲ ಕೂಡಿಕೊಳ್ತೇನೆ. ಇನ್ನೊಂದು ಸೇನೆ ಬೇಕಲ್ಲ ಯುದ್ಧ ಮಾಡಬೇಕಾಗಿದ್ರೆ? ಸೇನೆ ಬಲ ಉಂಟ ನಿಮ್ಮಲ್ಲಿ. ನಿಮ್ಮ ಸೇನೆ ನಿಮ್ಮಲ್ಲಿ ಒಂದು ಆಳು ನನಗೆ ಬೇಡ, ನಿಮ್ಮ ಕಡೆಯ ಸೇನೆ ನನಗೆ ಬೇಡ. ಹೋಗ್ತೇನೆ ನಾನು ಅಪ್ಪನ ಮನೆಗೆ, ಪಾಂಚಾಲ ದೇಶಕ್ಕೆ. ದ್ರುಪದ ರಾಜ ನಿಮಗೆ ನನ್ನ ಕೊಟ್ಟಂತ ಮಾವ. ಯಾವ ಹೆಣ್ಣಾದ್ರೂ ಗಂಡನ ಮನೆಯಲ್ಲಿ ಕಷ್ಟ ಬಂದಾಗ ತವರು ಮನೆಗೆ ಹೋಗ್ಬೇಕು. ಆದೀತು, ನಮಸ್ಕಾರ. ಹೋಗುದಷ್ಟೇ ಅಲ್ಲ, ನಿಮ್ಮ ಹಣೆ ಬರಹವನ್ನು ಅಲ್ಲಿ ಹೇಳ್ತೇನೆ. ಐವರು ಗಂಡಂದಿರ ಪರಾಕ್ರಮಶಾಲಿಗಳು ಅಂತ ಕೊಟ್ಟಿದ್ದೀರಲ್ಲಪ್ಪ, ನನ್ನ ಗಂಡಂದಿರ ಕತೆ ಏನು ಹೇಳಬೇಕು? ಅಯ್ಯೋ, ಒಬ್ಬನಿಗೆ ಶೀತ, ಮತ್ತೊಬ್ಬನಿಗೆ ವಾತ, ಮತ್ತೊಬ್ಬನಿಗೆ ಪಿತ್ತ, ಒಂದೊಂದು ರೋಗ ಉಂಟಾಗಿದೆ. ಯಾರಿಗೂ ಏನು ಮಾಡುವುದಕ್ಕೂ ಆಗುವುದಿಲ್ಲ. ಆದ್ದರಿಂದ ಕೌರವರನ್ನು ಕೊಲ್ತೇನೆ ಅಂತ ಆಡಿದ ಪ್ರತಿಜ್ಞೆ ಕೆಟ್ಟು ಹೋಯಿತು. ಹೆಂಡತಿ ಆದ ನಾನು ಉಳಿಸಬೇಕಾಗಿದೆ. ಅದಕ್ಕೆ ನಿಮ್ಮ ಸಹಾಯ ಬೇಕು ನನಗೆ. ಇದ್ದಂತಹ ಸೇನೆಯನ್ನು ಸಹಾಯಕ್ಕಾಗಿ ಮರ್ಯಾದೆ ಉಳಿಸಲಿಕ್ಕೆ ಕೊಡಿಯಪ್ಪ ಅಂತ ಬೇಡ್ತೇನೆ. ನನ್ನಪ್ಪ ದ್ರುಪದ ರಾಜನಿಗೆ 3 ಅಕ್ಷೋಹಿಣಿ ಸೇನೆ ಉಂಟು. ದೊಡ್ಡ ಚಕ್ರವರ್ತಿ ಅಲ್ಲ, ಅಂದ್ರೆ ಒಬ್ಬರು ರಾಜ ಅಷ್ಟೇ. ಅಷ್ಟಾದ್ರೂ ಉಂಟಲ್ಲ ನಮಗೆ. ಹೌದೌದು, ಕಾಡಿನಲ್ಲಿ ನಾವು ಬಹು ಕಷ್ಟವನ್ನು ಅನುಭವಿಸುವಾಗ ನಿನ್ನ ಅಪ್ಪನ ಮನೆಯವರು ಬರಲಿಲ್ಲ ಅಲ್ಲಿ ಸಹಾಯಕ್ಕೆ. ಬಂದಿದ್ದಾರೆ? ಇಲ್ಲ. ಕಾಡಿನಲ್ಲಿ ಎಷ್ಟು ಕಷ್ಟವನ್ನು ನಾವು ಅನುಭವಿಸಿದ್ದೇವೆ. ಪಾಂಚಾಲನ ಸಹಾಯ ಏನಾದರೂ ಬಂದು ಕೊಟ್ಟಿದ್ದಾನವ? ಅಕ್ಷಯ ಪಾತ್ರ ಇದ್ದದ್ರಿಂದ ಆಯ್ತು. ಹೌದು. ಮತ್ತೆ ಈಗ ಬರ್ತಾನವ? ಅದು ನೋಡ್ತೇನೆ, ಬೇಡ್ತೇನೆ, ಹೋಗಿ ಹೇಳ್ತೇನೆ ನಾನು. ಬೆಳೆಸಿಕೊಂಡು ಇಂಥವರನ್ನು ಆಗುವಾಗ ಏನು? ಕುರುಕ್ಷೇತ್ರಕ್ಕೆ ಹೋಗಿ ಇಂತಹ ಸೇನೆಯನ್ನು ಕೂಡಿಕೊಂಡು, ಆ ಮಕ್ಕಳನ್ನೆಲ್ಲ ಕೂಡಿಕೊಂಡು, ಅಪಮಾನ ಮಾಡಿದಂತ ಆ 100 ಮಂದಿ ಕೌರವರಿದ್ದಾರಲ್ಲ, ಅವರನ್ನೆಲ್ಲ ಕೊಚ್ಚಿ ಅವರ ರಕ್ತ ಪಾನ ಮಾಡಿ ಪ್ರಾಯ ಭೈರವಿಯಾಗಿ ಕುರುಕ್ಷೇತ್ರದಲ್ಲಿ ಕುಣಿತೇನೆ. ನಿಮ್ಮ ಹಂಗಿಲ್ಲ ಬಿಡಿ. ಪಾಂಚಾಲೆ, ಇದು ಕಠೋರದ ಮಾತು. ಒಳ್ಳೆಯದು. ಏನೇ ನಿನ್ನ ಮುಖಕ್ಕೆ ನಾನು ಭತ್ತವನ್ನು ಎರಚಿದ್ದು ಯಾಕೆ?
ಎಷ್ಟು ಪ್ರಮಾಣದಲ್ಲಿ ಅದು ಒದಲಾಗುತ್ತದೆ ನೋಡುವ ಅಂತ ಆಹಾ ಪರೀಕ್ಷಿಸಿದ್ದು. ಇಲ್ಲಿಗೆ ಬಂದಾಗ ಕೋಮಲಾಂಗಿ ಕೇಳಿ ಆಹಾ ಆ ಶೃಂಗಾರವನ್ನು ನಾನು ವ್ಯಕ್ತಪಡಿಸಿದ್ದು ಕೇವಲ ವ್ಯಂಗ್ಯ, ಕೇವಲ ಕಟಕಿಯದು. ಹಾಗಾದರೆ ಈಗ ಏನು ಅಂತ ನೀನು ಪ್ರಶ್ನಿಸುತ್ತಿ. ನನಗೊಂದು ಅನುಮಾನ ಇತ್ತು. ಏನು? ಇಲ್ಲಿ ನಿನ್ನಣ್ಣನ ಮಾತನ್ನು ಕೇಳಿ ನನ್ನಣ್ಣನ ಜೊತೆಗೂಡಿ ನೀವೆಲ್ಲರೂ ಆ ಸಂಧಾನದ ಸಭೆಯಲ್ಲಿ ಒಂದಾಗುತ್ತೀರೋ ಹೀಗೊಂದು ಅನುಮಾನ ನನಗಿತ್ತು. ಈಗ ಭರವಸೆ ದಿಕ್ಕಿತು, ಈಗ ಭರವಸೆ ದಿಕ್ಕಿತು. ನಿನ್ನ ಒಂದೊಂದು ಕಣ್ಣಿನಿಂದ ಇಳಿಯುವ ಕಣ್ಣೀರ ಹನಿಗೆ ಶತ್ರುಸೈನಿಕರ 1000 ಸಂಖ್ಯೆಯ ಕಣ್ಣೀರ ಹನಿಯನ್ನು ಇಳಿಸಿದೆ. ಆ ಶಕುನಿಯ ಕಪಾಲ ಪಾತ್ರೆಯಲ್ಲಿ ಕೌರವನ ತಲೆಯೊಡೆಯನ್ನು ಹೊಡೆಯುತ್ತೇನೆ. ಪವನ ಪಾವಕರು ಈಗ ಒಂದಾದೆವು. ಪಾಂಚಾಲೆ ಸಣ್ಣ ಕಿಡಿಯೊಂದು ಉರಿದಾಗ ಬೀಸುವ ಗಾಳಿ ಅದನ್ನು ನಂದಿಸುತ್ತದೆ. ಹೌದು. ಆದರೆ ಆ ಕಿಡಿಯೇ ಕಾಳ್ಗಿಚ್ಚಾಗಿ ಉರಿದಾಗ ಬೀಸುವ ಗಾಳಿ ಅದಕ್ಕೆ ವೇಗವರ್ಧಕವಾಗುತ್ತದೆ, ಅದು ದಾವಾಗ್ನಿ ಆಗ್ತದೆ. ನೀನು ಈಗ ಹೇಳಿದ ಮಾತು ನಿಶ್ಚಯ ಹೌದಲ್ಲ? ಬಾ ಬಾ ಮಾಡ್ತೇನೆ. ಕೆಟ್ಟುಕೊಳ್ಳಬೇಕು. ಕೃಷ್ಣನ ಪದಾರ್ಪೂಜೆಗೆ ತಲೆವಾಗುತ್ತಿದ್ದರು. ಕಂಸಾಂತಕ ಕಂಸಾಂತಕ ಭೀಮಸೇನ, ನಿನಗೆ 1000 ಹೆಸರುಗಳಿರಬಹುದು, ಆದರೆ ಕುರುಗುಲಾಂತಕನಾದ ನನಗೆ, ಅಂತಕ ಪ್ರಾಯನಾದ ನನಗೆ ಕಂಸಾಂತಕ ಎನ್ನುವ ಹೆಸರೇ ಪ್ರಿಯವಾದದ್ದು. ಯಾಕೆ? ನಿನ್ನ ಮಾವನಾದಂತಹ ಕಂಸನನ್ನು ದುಷ್ಟನೆಂಬ ಕಾರಣದಿಂದ ಕುಟ್ಟಿ ಕೆಡಹಿಟ್ಟಿ, ಅದಕ್ಕಾಗಿ ಕಂಸಾಂತಕ. ಪವನ ಪಾವಕರು ನಾವೀಗ ಒಂದಾಗಿದೆವು. ಆಗ ನಾನು ಬಂದಾಗ ನೀನು ಆಡಿದಾಗ ನನ್ನ ಮಾತು ಅದು ನನ್ನ ಒಲುಮೆ, ಒಲವು. ಈಗ ನಾನು ಆಡುತ್ತಲಿರುವುದು ನನ್ನ ನಿಲುಮೆ. ಅದು ಸಂಚಾರಿ ಭಾವ, ಇದು ಸ್ಥಾಯಿ ಭಾವ. ಹಾಗಾದ್ರೆ ಈ ನಿಲುಮೆಗೆ ಒಲುಮೆ ಬೇರೆ ಉಂಟ? ಇನ್ನು ಬದಲಾವಣೆ ಇಲ್ಲ. ಆ ಖಳದುರ್ಯೋಧನನೊಡನೆ ಕುಳುಗುಳದೆತ್ನವ ನೊಲಿದು ಮಾಡಲು ಕದೆ ಸಂಧಿಯ ಮುರಿದು. ಹೌದಾ? 5 ಊರುಗಳನ್ನು ಪಡಕೊಳ್ಳುವುದಕ್ಕೆ ನೀನು ಹೊರಟಿದ್ದಿ. ನಿನ್ನ ಅಣ್ಣನೇ ಹೇಳಿದ್ದಲ್ವಾ? ಹೇಳಿದ್ದು ಹೌದು, ನೀನು ಒಪ್ಪಿಗೆ ಕೊಟ್ಟು ಪಡಕೊಳ್ಳುವುದಕ್ಕೆ ಹೊರಟದ್ದು ಹೌದು. ಸ್ವಲ್ಪ ಮಾತುಗಳನ್ನು ಬದಿಗಿಡುವ. 2 ಊರುಗಳು ಅದನ್ನು ನಾ ಪಡಕೊಂಬೇನು. 5ರಲ್ಲಿ 2 ನಿನಗೆ ಅಂತಲ್ಲ? 5 ಅವರಿಗೆ ಇರಲಿ, 2 ನಾನು ಪಡಕೊಳ್ಳುತ್ತೇನೆ. ಅಂದ್ರೆ ಪ್ರತ್ಯೇಕವಾಗಿ 2 ಊರುಗಳು. ದ್ಯೂತದ ಸಭೆಯಲ್ಲಿ ಭೀಮನಿಗೆ ದತ್ತವಾದ ಊರು ಅದು. ಆ 2 ಊರುಗಳನ್ನು ನಾನು ಪಡೆಯುತ್ತೇನೆ. ಹೌದಾ? ದತ್ತವಾಗಿ ನನಗಿದ್ದಂತಹ ಯಾವ ಊರುಗಳು ಉಂಟೋ
ಅದನ್ನು ಪಡೆಯುವ ಕಾಲಕ್ಕೆ ಸುಲಭವಾದು ಸುಲಭವ. ಯಾರವರು ತಡೆಯುವವರು? ಈ ಕ್ಷಣವೇ ಬರಲಿ. ಕೃಷ್ಣ, ಭಾವ, ಕುರುಕುಲಕ್ಕೆ ಅಂತಕ ಪ್ರಾಯನಾದ ನಾನು ಪಡಕೊಳ್ಳಬಹುದಾದಂತಹ ಯಾವ ಊರು ಇದೆಯಾ? ಅದನ್ನು ನನ್ನ ಭುಜದಂಡೆಯಿಂದ, ನನ್ನ ಗದಾದಂಡದಿಂದ ನಾನು ಪ್ರಾರ್ಥಿಸಿಕೊಳ್ಳುವುದಕ್ಕೆ ಹೊರಟಾಗ ಯಾರು? ಆ ಮುಕ್ಕಣ್ಣ ಸದಾಶಿವನೇ ಬಂದರು. ಅವನ ಮೂರನೇ ಕಣ್ಣನ್ನು ಕಿತ್ತು ತೆಗೆದೆ. ಹಾಗಿದ್ದರೆ ನಿನ್ನ ಮುಂದೆ ಆಡುತ್ತಲಿದ್ದೇನೆ. ಯಾರ ಮುಂದೆ? ಬೃಂದಾವನದ ಹುಲ್ಲುಗಾವಲಿನ ಮೇಲೆ ನಡೆದಾಡಿದ ಮುದುಮಧುರವಾದ ಪಾದಗಳುಳ್ಳ ನಿನ್ನ ಮುಂದೆ ಅಲ್ಲ. ಶಕಟದೇನುಕ ಪ್ರಲಂಬಾದಿ ದುಷ್ಟ ರಕ್ಕತವನ್ನು ಕುಟ್ಟಿ ಕೆಡಾಯಿದ ಕಡು ಕಠಿಣವಾದ ನಿನ್ನ ಮುಂದೆ ನಿನ್ನ ಪಾದ ಸಾಕ್ಷಿಯಾಗಿ ಆಡ್ತೇನೆ. ಹೊರ ಭಾಷೆಯ ಕೃಷ್ಣ ತಿರ್ಚಿಪೆ. ಇದು ನಿನ್ನ ನಿರ್ಣಯ. ಇದರಲ್ಲಿ ವ್ಯತ್ಯಾಸ ಇಲ್ಲ. ನನಗೆ ಬೇಕಾದದ್ದೇನು ಗೊತ್ತಾ? ಒಂದೋ ಯುದ್ಧ, ಇಲ್ಲದೆ ಇದ್ರೆ ಸಂಧಿ. ಎರಡರಲ್ಲಿ ಒಂದರ ನಿರ್ಣಯ ಬೇಕಾದದ್ದು. ಮೊದಲೇ ಭಾವಿಸಿದ್ದೇನೆ, ಕಿರು ನೆಗೆಯ ಕೇವಣಿಸಿ. ಹೌದು, ಆದ್ರಿಂದಲೇ ಸ್ಪಷ್ಟವಾದ ನಿಲುಮೆ ಇಲ್ಲದ ನಿನ್ನ ಮಾತು ಒಂದು ನಿಲುಗಡೆಗೆ ಬರಲಿ ಅನ್ನುವುದಕ್ಕಾಗಿಯೇ ಕಾದು ನಿಂತನು. ಈಗ ಬಂತಲ್ಲ, ಈಗ ಬಂದದ್ದು ಉಳಿತದಲ್ಲ, ಒಳ್ಳೆಯದು. ನಿನ್ನ ಅಣ್ಣನಲ್ಲಿ ಮಾತನಾಡಿ ಮುಂದೇನು ಅಂತ ನಿರ್ಣಯ ಬೇಡ. ಅಲ್ಲ, ನೀನು ಬದಲಾಗಬೇಡ ಅಂತ. ನಾನಿಲ್ಲ, ನೀನು ಬದಲಾಗಬೇಡ. ಒಳ್ಳೆಯದು, ಒಳ್ಳೆಯದು, ಒಳ್ಳೆಯದು. ಸರಿ ಕಾಣು. ಕ್ಷೋಣಿಪತಿ ಮಗುತ್ತಲಿ ಇದೇನು ಪವನಜ ಧ್ರುಪದ ಸುತೆಯರ ಮತವು ಬೇರಾಯ್ತು. ಇದೇನು ಪವನಜ ಧ್ರುಪದ ಸುತೆಯರ ಮತವು ಬೇರಾಯ್ತು. ಮಾನನಿಧಿ ನಿಜವ ಸಂಧಾನವೋ ಸಂಗ್ರಾಮವೋ. ಮಾನನಿಧಿ ನಿಜವಾಗಿ ನುಡಿ ಸಂಧಾನವೋ ಸಂಗ್ರಾಮವೋ. ಮಗುಳೇನೆನುದ್ದ ಅಸುರಾರಿ ಬೆಸಗೊಳ್ಳಲೆಂದ ಯಮಸುನು. ಧರ್ಮರಾಜ, ಕೃಷ್ಣ, ದೊಡ್ಡ ಭಾವ ನೀನು. ಆದರೆ ನಿಮ್ಮ ಒಳಗೆ ಪ್ರತ್ಯೇಕ ಭಾವಗಳು ಕಾಣಿಸುವಾಗ ನಿರ್ಣಯ ಮಾಡುವುದು ಹೇಗೆ ಅನ್ನುವುದು ನನಗೆ ಸಮಸ್ಯೆಯಾಗಿ ತೋರ್ತದೆ. ಮೊದಲಿಗೆ ನೀನು ಆಡಿದೆ, ಸುಯೋಧನ ಸುವಿವೇಕದಿಂದ ಕೊಡಬಹುದಾದದ್ದನ್ನು ಕೊಡಬೇಕಾದದ್ದನ್ನಲ್ಲದೇ ಇದ್ರೂ 5 ಗ್ರಾಮವನ್ನು ಕೊಟ್ಟರೂ ಸಾಕು, ಯುದ್ಧ ಬೇಡ ಎಂಬ ನಿಲುವಿನಿಂದ ನೀನಿದ್ದವ. ಒಬ್ಬೊಬ್ಬರಲ್ಲೇ ಅಭಿಮತವನ್ನು ಕೇಳ್ತಾ ಬಂದ್ರೆ ಸ್ಪಷ್ಟವಾಗದೇ ಇದ್ದಂತಹ ಸ್ಥಿತಿ ಒದಗಿ ಬಂತು. ಈಗ ನೋಡಿದೀಯ, ಎನಗೇ ನಿಮ್ಮದು ಕೂಡ ಅಂತ ಹೇಳಿದವ ಎಲ್ಲದು ಕೂಡವು ತನ್ನಲ್ಲಿಯೇ ಉಂಟು ಅಂತ ಆಡ್ತಾನೆ. ಪವನಜ ದ್ರುಪದ ಸುತೆಯರ ಮತವು ಬೇರಾಯ್ತು. ಇದೇ ಬೇರು ಆಗಿಬಿಡ್ತದ. ಈ ಸಂಶಯ ಬಂದದ್ರಿಂದ ನಿನ್ನಲ್ಲಿ ಕೇಳಲಿಕ್ಕೆ ತೊಡಗಿದ್ದು ನಾನು. ಯುದ್ಧಕ್ಕೆ
ಅಲ್ಲ ಸಂಧಿಗೆ. ಹಾ. ನಿರ್ಣಯಾತ್ಮಕವಾಗಿ ಕೃಷ್ಣ ಬರ್ತಾನೆ ಅಂತ ಸಂಜಯನಿಗೆ ಹೇಳಿದವ. ಈಗ ನನಗೊಂದು ನಿರ್ಣಯವನ್ನು ನೀನು ಹೇಳಬೇಕೋ ಬೇಡವೋ? ಮಾನ ನಿಧಿ ನಿಜವಾಗಿ ನುಡಿ, ಸಂಧಾನವೋ ಸಂಗ್ರಾಮವೋ ಹೋಗುವ ನನ್ನಲ್ಲಿ ಗೊಂದಲ ಇರುವುದು ಬೇಡ. ಆದ್ರಿಂದ ಕೇಳ್ತೇನೆ, ಈಗ ಭೀಮ ದ್ರೌಪದಿಯರು ಹೇಳಿದ್ದನ್ನು ಸಹದೇವ ಹೇಳಿದ್ದನ್ನು ಒಪ್ಪೋಣವೋ, ನೀನಾಡಿದ್ದನ್ನೇ ಅಂಗೀಕರಿಸೋಣವೋ? ನನಗೆ ಅರ್ಥ ಆಗುವುದಿಲ್ಲ. ಏನು ಮಾಡುವ ಹೇಳು. ಕೃಷ್ಣ ಕೇಳಿನ್ನೇ ನಂಬೆ ಬಗೆಗೆ ನಮ್ಮ ಭಾವಗಳು ಬೇರೆ ಬೇರೆ ಆಗುತ್ತಾ ಉಂಟು ಅಂತ ಕಳವಳಕ್ಕೇನೂ ಇಲ್ಲ ಕಾರಣ. ಒಂದೇ ಒಂದು ಭಾವ ನಮಗೆಲ್ಲ, ಅದುವೇ ನೀನು. ಆದ್ರೆ ಅದು ನಿರ್ಣಾಯಕ ಭಾವ ಅಲ್ವಲ್ಲ? ನಿರ್ಣಾಯಕ ಭಾವವೇ ನೀನು. ನೀನಿಲ್ಲದೇ ಇದ್ರೆ ನಮಗೆ ಆ ಭಾವ. ಆದ್ರೆ ಯಾವ ನಿರ್ಣಯ ಇದ್ರು ಅದು ದೊಡ್ಡ ಭಾವನಾದ ನಿನ್ನ ಮುಖದಿಂದ ಬರಬೇಕಂತ. ಹೌದು ಕೃಷ್ಣ, ಏನಿದ್ದರೂ ನನ್ನ ಮುಖದಿಂದ ಹೊರಡುವುದಿದ್ರು ನಿನ್ನ ಪಾಂಚಜನ್ಯ ಉಂಟಲ್ಲ, ಉಂಟು. ಈ ಪಂಚಜನರ ಭಾವ ಏನುಂಟು ಅದನ್ನು ಮೊಳಗುವಂತಹದ್ದು. ಕೃಷ್ಣ, ಸುಮ್ಮನೆ ಹೇಳುತ್ತಾ ಇಲ್ಲ ನಾನು. ದಾನವಾಂತಕ ನೀನು. ನಮ್ಮನ್ನು ಬಳಸಿಕೊಂಡು ನೀನು ದಾನವರನ್ನು ಕೊಲ್ಲುವುದಕ್ಕೆ ಹೊರಟಿ ಅಂತ ಎಷ್ಟೋ ಜನ ಭಾವಿಸಿದ್ದಾರೆ. ದಾನವರು ಯಾರು, ಮಾನವರು ಯಾರು ಕೇವಲ ತಮ್ಮ ಹುಟ್ಟಿನಿಂದ ನಿರ್ಣಯ ಆಗುವುದಲ್ಲ. ಬದಲಾಗಿ ತಮ್ಮ ಕರ್ತವ್ಯ ಅಥವಾ ತಮ್ಮ ಕ್ರಿಯೆ, ಇದರಿಂದ ನಮಗೆ ದಾನವರು ಯಾರು ಅಂತ ಗೊತ್ತಾಗ್ತದೆ. ಅಲ್ಲ, ನಮಗೆ ಗೊತ್ತಾಗ್ತದೆ. ಈಗ ನಿನಗೆ ದಾನವರು ಇದ್ದಾರೆ ಅಂತಾದ್ರೂ ಗೊತ್ತಾಗ್ತದ? ನನಗೆ ದಾನವರು ಇದ್ದಾರೆ ಅಂತಲ್ಲ, ಎಲ್ಲರೂ ದಾನವರು ಅಂತ ಹೇಳುವಾಗ ನಾನು ಅಲ್ಲ ಅಂತ ಹೇಗಲ್ಲ ಕಲೆಯಲ್ಲಿ. ಹಾಗಾಗಿ ಕೃಷ್ಣ, ನಾನೇ ಬೆರಳೆತ್ತಿ ತೋರಿಸಲಾರೆ ಇಂಥವರೇ ದಾನವರು ಇಂಥವರೇ ಮಾನವರು ಅಂತ. ಯಾಕಂದ್ರೆ ಎಲ್ಲ ದಾನವರ ಒಳಗೂ ನನಗೆ ಮಾನವರು ಕಾಣುತ್ತಾರೆ. ಕೃಷ್ಣ, ದಾನವಂತಕನಾದ ನಿನಗೆ ಗುರುತಿಸಲಿಕ್ಕೆ ಬರುತ್ತದೆ ಯಾರು ದಾನವರು ಅಂತ. ಹಾಗಾಗಿ ನೀನೇ ನಿನ್ನ ಅಂತರಂಗದಲ್ಲಿ ತೀರ್ಮಾನ ಮಾಡಿದ್ದಿ ಯಾರನ್ನು ತೆಗೆಯಬೇಕು, ಯಾರನ್ನು ಇಡಬೇಕು ಅಂತ. ಆದ್ದರಿಂದ ಆ ಕುರಿತು ನಾನೇನು ಹೇಳುವುದಕ್ಕಿಲ್ಲ. ಆದರೆ ನನಗೆ ಆಶ್ಚರ್ಯ ಆಗುವುದು, ಮತವೂ ಬೇರಾಯಿತು ಅಂತ ಹೇಳಿದಿ. ಹೌದು, ಒಂದೇ ಮನೆಯಲ್ಲಿ ಒಬ್ಬೊಬ್ಬರ ಮತ ಒಬ್ಬೊಬ್ಬರಿಗಾದ್ರೆ ಕಷ್ಟ. ಕನಿಷ್ಠ ಒಂದು ಮನೆಯಲ್ಲಿರುವವರದ್ದು ಮತ ಒಂದೇ ಕಡೆಗೆ ಬೇಕಿತ್ತು. ಹಾಗಾಗಲಿಲ್ಲ. ಯಾಕೆ ಗೊತ್ತಿಲ್ಲ. ಸ್ತ್ರೀ ಮತ ಒಂದು ಕಡೆಗೆ, ಪುರುಷ ಮತ ಇನ್ನೊಂದು ಕಡೆಗೆ. ನಾವು ಬಹುಶಃ ಇವರು ಒಂದೇ ಹೇಳಿದ್ದೇವೆ.
ಸಹದೇವನು ಕೂಡ ಯುದ್ಧ ಬೇಡ ಅಂತ ಹೇಳಲಿಲ್ಲ, ಸಂಧಿಯ ಬೆಸುಗೆ ಹತ್ತದು ಅಂತ ಹೇಳಿದ್ದಷ್ಟೇ. ಹೌದು, ಅವನು ಯುದ್ಧ ಬೇಕು ಅಂತ ಹೇಳಿದ್ದಲ್ಲ, ಸಂಧಿಯ ಬೆಸುಗೆ ಹತ್ತದು ಅಂತ ಭವಿಷ್ಯವಾಣಿ ನೋಡಿದರೆ ಹೊರತು ತನ್ನ ಅಭಿಪ್ರಾಯ ಹಾಗೆ ಅಂತ ಹೇಳಲಿಲ್ಲ. ಹೀಗೆಲ್ಲ ಇರುವಾಗ ನಾನೇನು ಹೇಳಲಿ ಅಂತ ಆಲೋಚನೆ ಮಾಡ್ತಾ ಇರುವುದು. ಕೃಷ್ಣ, ನನ್ನ ಮನಸ್ಸಿನ ಪ್ರಾಮಾಣಿಕವಾದ ವಿಷಯವನ್ನು ನಿನ್ನ ಮುಂದೆ ಇಡುತ್ತೇನೆ ಅಂತ ಆದರೆ ಕೃಷ್ಣ, ಏನು ಸಿರಿತನ ಹಾಳಾಗಿ ಹೋಗಲಿ ಸ್ವಾಮಿ. ಬಡತನ ಶ್ರೀಕೃಷ್ಣ ಭಾವ, ನಿನ್ನನ್ನು ರಾಜನಾಗಿ ಮಾಡ್ತೇನೆ ಅಂತ ಹೇಳಿದ್ರು ನಾನು ಹೇಳುವುದು ಬೇಡ ಕೃಷ್ಣ, ನನಗೆ ಬೇಡ ನನಗೆ ಅಂತ. ನೀನು ರಾಜನಾಗುವುದು ಬೇಡ ಅಂದರೂ ಓಡಿ ಹೋಗಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವನು ಆ ಕೌರವ. ಹಾಗಿರುವಾಗ ದೊರೆತನ ಸುಡಲಿನ್ನು ಬಡತನ ಧಾರಾಳ ನನಗಾದೀತು ಅಂತ ನಾನು ಎರಡು ಕೈಯಿಂದಲೂ ಬಡತನವನ್ನು ಅಪ್ಪಿಕೊಳ್ಳುವವನು. ಕಾರಣ ಉಂಟದಕ್ಕೆ, ಇಲ್ಲದೇ ಇಲ್ಲ. ಬಲ್ಲವರು ಹೇಳಿದ್ದಾರೆ, ಕೌಪೀನವಂತಹ ಕನುಭಾಗ್ಯವಂತಹ ಅಂತ. ಲಂಗೋಟಿ ಬಲಗೊಳ್ಳೆಯದಣ್ಣ ಅಂತ ಹೇಳಿದ್ದು ಸುಮ್ಮನೆ ಅಲ್ಲ ದಾಸರು. ಯಾಕೆ ಹೇಳಿದ್ರು? ಲಂಗೋಟಿ ಹುಟ್ಟವನು ಆಗಿದ್ರೆ ಮರದಡಿಯಲ್ಲಿ ಮಲಗಿದ್ರು ಅವನಿಗೆ ನಿದ್ದೆ ಬರ್ತದೆ. ತಲೆಯ ಮೇಲೆ ಕಿರೀಟ ಹೊತ್ತವನಿಗೆ, ಮೈ ಮೇಲೆ ಸಕಲ ಭೂಷಣಗಳನ್ನು ಹೊತ್ತವನಿಗೆ, ಅವನೆಲ್ಲಾದರೂ ಹೊರಗೆ ಮಲಗಿದ್ರೆ ಕಳ್ಳಕಾಕರ ಭೀತಿ ಉಂಟು, ಪ್ರಾಣ ಭಯ ಉಂಟವನಿಗೆ. ಆದರೆ ಏನೂ ಇಲ್ಲದವನು ಕಳ್ಕೊಳ್ಳುವುದೇನನ್ನು ಹೇಳು? ಹೀಗಿರುವುದರಿಂದ ನಮಗಾದೀತು ಬಡತನ ಅಂತ ನಾನು ಹೇಳುವುದು. ಬಡವರು ಕಳ್ಕೊಳ್ಳುವುದೇನನ್ನು? ಆದ್ರೊಂದು ಸೂಕ್ಷ್ಮ ಉಂಟು ಅದರಲ್ಲಿ. ಕಿರೀಟವನ್ನೋ ಪೀತಾಂಬರವನ್ನೋ ಬೇಕಾದದ್ದನ್ನು ಹೊಂದಿದವ ಕಳ್ಳರು ಕದ್ದಾರುವನ್ನು ಭಯಪಡುವುದು ಸಹಜ. ಕದ್ರೆ ಇವನಿಗೆ ಶ್ರೀಮಂತಿಕೆ ನಷ್ಟ ಆಗ್ತದೆ. ಆದ್ರೆ ಕೌಪೀನ ಮಾತ್ರ ಹುಟ್ಟವನ ಕೌಪೀನವನ್ನೇನಾದ್ರೂ ಕದ್ರೆ ಮತ್ತೆ ಏನು ಉಳಿಯುತ್ತದೆ ಅಂತ ಆಗ್ತಾನವನು. ಹೌದಾ? ಅದರಲ್ಲಿ ನಷ್ಟ ಇಲ್ಲ, ಕದ್ದವನಿಗೆ ನಾಚಿಕೆ ಆಗ್ಬೇಕಷ್ಟೇ. ಹಾಗಿದ್ರೆ ಕೌಪೀನವನ್ನು ಬಿಡ್ತೇನೆ ಅಂತ ನೀನು ಯಾಕೆ ಹೇಳುವುದಿಲ್ಲ? ಹೇಳಿದ್ ನಾನು. ಯಾಕೆ ಹೇಳ್ತೇನೆ? ನನಗೆ ಕೌಪೀನ ಬೇಕು ಅಂತ ಹೇಳಿದ್ದಲ್ಲ ನಾನು. ಕೌಪೀನವಂತಹ ಕಲುಭಾಗ್ಯವಂತಹ ಅಂತ ಇದ್ದಾಗೆ ನೀನು ಅದನ್ನೂ ಬಿಟ್ಟಿರುವುದಕ್ಕೆ ಸಿದ್ಧನಿದ್ದಿ. ದಿಗಂಬರ ಆಗೋಣ, ಅದಕ್ಕೆ ದೊಡ್ಡ ಸಂಗತಿ ಅಲ್ಲ ಕೃಷ್ಣ. ಆದ್ದರಿಂದ ಹೇಳಿದ್ದು ಬಡತನವೇ ಮಗೆ ಹಕ್ಕು ಅಂತ. ಹಾಗಂದ್ರೆ ಕೌಪೀನ ಉಟ್ಟುಕೊಂಡು ತಿರುಗುತ್ತೇನೆ ಅಂತಲ್ಲ, ಬಡತನವನ್ನು ಅಪ್ಪುತ್ತೇನೆ ಅಂತ ಅರ್ಥ. ಲಾಕ್ಷಣಿಕವಾಗಿ ಆಡಿ. ಹೌದಪ್ಪ. ಹಾಗೆ ಕೃಷ್ಣ, ನನ್ನ ಪಿತ್ರಾರ್ಜಿತ ನನಗೆ ಸಿಕ್ಕಲಿಕ್ಕೆ ಹೊರಟದ್ದಲ್ಲ ನಾನು. ನನ್ನ ತಮ್ಮಂದಿರು ಪ್ರತಿಜ್ಞೆ ಮಾಡಿದ್ದಾರೆ ಅಂತ ಅದನ್ನು ತೀರಿಸಲಿಕ್ಕೆ ಹೊರಟದ್ದಲ್ಲ ನಾನು. ನನ್ನ ಹೆಂಡತಿಯ ಮುಡಿ ಬಿಚ್ಚಿದೆ ಅಂತ ಹೊರಟದ್ದಲ್ಲ ನಾನು. ಇದೆಲ್ಲ ಸಂಭವಿಸಿದ್ದು ನಿನಗೆ. ಆದ್ರಿಂದ ನೀನು ಆಲೋಚನೆ ಮಾಡಬೇಕಾದವ ನಾನಲ್ಲ. ಹೌದೌದು, ನಾನು ಹೇಳುವುದು ಅದಕ್ಕೆ. ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನೈತಃ ಅಂತ ನಾವು ಆವತ್ತು ಹೇಳಿದ್ದು.
ಪರಿಪೂರ್ಣವಾಗಿ ನಿನ್ನ ಮೇಲೆ ವಿಶ್ವಾಸ ಇಟ್ಟೇ ಹೊರತು ಕೃಷ್ಣ, ಬೇರೇನೂ ಅಲ್ಲ. ಹಾಗಿರುವಾಗ ನಿನ್ನ ಅಭಿಮತ ಏನು ಅಂತ ನೀನು ಕೇಳಿದರೆ, ನನಗೆ ಬಡತನವೇ ಆದೀತು ಅಂತ ಕನಸು ಮನಸ್ಸಿನಲ್ಲೂ ಆಡುವವನು ನಾನು. ಮತ್ತೆ ಸಂಧಿ ಅಂತ ಹೇಳಿದ್ರೆ ಅದು ವರಸಂಧಿ ಅಂತ ಭಾವಿಸುವವನು ನಾನು. ಸಂಧಿಯೇ ವರ ಅಂತ ಅಂದ್ರೆ ಸಂಧಿಯೇ ಶ್ರೇಷ್ಠವಾದದ್ದು, ಸಂಗ್ರಾಮ ಅಲ್ಲ. ಯಾವ ಕಾಲದಲ್ಲೂ ಯುದ್ಧ ಮಾಡಿದರೆ ಯುದ್ಧದಲ್ಲಿ ಸೋತವನು ಸೋತನೇ, ಗೆದ್ದವನು ಸೋತನೇ ಅಂತ ಹೇಳುವವನು ನಾನು. ಯಾವ ವಿಷಯಕ್ಕೆ ಇರಲಿ, ಒಳ್ಳೆಯ ವಿಷಯಕ್ಕಿರಲಿ ಕೆಟ್ಟ ವಿಷಯಕ್ಕಿರಲಿ, ಯುದ್ಧ ಬೇಡ ಅಂತ ಹೇಳುವುದು. ಯಾಕಂದ್ರೆ ಅದರಿಂದ ಆಗುವ ಹಾನಿ ದೊಡ್ಡದು. ಆದ್ದರಿಂದ ಇದನ್ನು ಪರಿಹರಿಸುವುದಕ್ಕೆ ಯಾವುದಾದ್ರೂ ಮಾರ್ಗ ಇದೆಯೇ, ಅದನ್ನು ಹುಡುಕಬೇಕು ಅಂತ ನಾನು ಹೇಳುವುದು. ಭಾವ, ನಿನಗೆ ತೊಡಕಿಲ್ಲ. ನಿನಗೆ ಜೀವನದಲ್ಲಿ ಎಲ್ಲವೂ ಸರಳವಾಗಿಯೇ ಕಾಣುತ್ತದೆ. ನಿಚ್ಚಳವಾದ ದೃಷ್ಟಿ ನೀನದು ಒಪ್ಪುತ್ತೇನೆ. ಆದರೆ ತೊಡಕಾಗುವುದು ನನಗೆ. ನೀನು ಆಗ ಆಡಿದ್ದೇನು? ದಾಯ ಭಾಗದೊಳೈದು ಗ್ರಾಮಮಂ ಕುರುರಾಯ ಸುವಿವೇಕದಿಂದ ಕೊಡುವಂದದಲ್ಲಿ ಕೃಷ್ಣ. ಈಗ ಅವ ಕೊಡುವುದೇ ಇಲ್ಲ ಎಂಬ ನಿರ್ಣಯಕ್ಕೆ ಬಂದ ಅಂತ ಆದ್ರೆ ನಾನೇನು ಹಾಗೆ ಹಿಂದಕ್ಕೆ ಬರಬೇಕು? ಅಲ್ಲಲ್ಲ, ನಾನು ನಿನ್ನ ಮೇಲೆ ನೋಡಿ ಎಷ್ಟು ವಿಶ್ವಾಸ ಇಟ್ಟೆ ಅಂತ ಹೇಳಿದ್ರೆ ಏನು? ದಾಯ ಭಾಗದಳು 5 ಗ್ರಾಮಮಂ ಕುರುರಾಯ ಸುವಿವೇಕದಿಂ ಕೊಡುವಂದೆ, ಬಲಾತ್ಕಾರದಲ್ಲ, ಸುವಿವೇಕದಿಂ ಕೊಡುವಂತೆ ಕೃಷ್ಣರಾಯ ನೀನು. ಹೌದು, ಅಂದ್ರೆ ನೀನು ಹೋಗಿ ಮಾತಾಡಿದ್ರೆ ಅವನು ಸುವಿವೇಕದಿಂದ ಕೊಡ್ತಾನೆ ಅಂತ ನಮ್ಮ ವಿಶ್ವಾಸ. ನಾನದಕ್ಕೆ ಮಾಡಬೇಕು ಅಂತ ಹೇಳಿದ್ ನಾನು. ಅಲ್ಲ, ನಾನದಕ್ಕೆ ಉತ್ತರವನ್ನು ಕೊಟ್ಟನಲ್ಲ. ಇದು ನೀತಿಯ? ಹೌದು, ನೀತಿಯ ಅಂತ ನೀನು ಕೊಟ್ಟಿದ್ದೀ, ಅದು ಮುಗಿದಿದೆ. ಅಂದ್ರೆ ಯಾಕೆ? ಆದರೆ ಕ್ಷಾತ್ರ ಧರ್ಮದಕ್ಕನುಸರಿಸಿ ಕೇಳಿದ್ದಲ್ಲ ನಾನು. ಎಲ್ಲವನ್ನು ನನ್ನ ತಲೆಗೆ ಕಟ್ಟುವುದು ಅಂತ ಆದರೆ ನನ್ನ ಪಿತ್ರಾರ್ಜಿತ ಅಲ್ಲ, ನನ್ನ ತಮ್ಮಂದಿರ ಪ್ರತಿಜ್ಞೆ ಅಲ್ಲ, ನನ್ನ ಹೆಂಡತಿಯ ಮುಡಿಯ ಪ್ರಶ್ನೆ ಅಲ್ಲ. ಅದೆಲ್ಲವೂ ಸಂಬಂಧಪಟ್ಟ ನನಗೆ ಪುರುಷ ಪ್ರಯತ್ನ ಅನ್ನುವುದನ್ನು ಮಾಡಬೇಕಾದವನು ನೀನಾದ್ರಿಂದ ನಿನಗೆ ನಿರ್ಣಯ ಬೇಡವೋ, ಸಂಧಾನವೋ ಸಂಗ್ರಾಮವೋ? ಈಗ ನಾನೇ ಹೇಳುತ್ತೇನೆ, ನನ್ನ ಮನಸ್ಸಿನಲ್ಲಿ ನೋಡಿದರೆ ಇವತ್ತಿಗೂ ಸಂಧಾನವೇ ವರ. ಅದು ಎಲ್ಲರಿಗೂ ವರ, ಶಾಪ ಅಲ್ವೇ ಅಲ್ಲ ಯಾರಿಗೂ. ಆದರೆ ಅರ್ಜುನನ ಸ್ವರ ಸ್ವಲ್ಪ ಬೇರೆ ಆಯಿತು ಅಂತ ಕೇಳಿದೆ. ಮತ್ತೆ ಈ ಬದಿಯಿಂದ ಭೀಮ ಮತ್ತೇನೋ ಸ್ವರ ಎತ್ತಿದನಂತೆ. ಹೌದು, ಅವರೆಂದ ತರದಲ್ಲಿ ವಿರಚಿಸು. ಭೀಮ ಪ್ರತ್ಯೇಕವಾದದ್ದನ್ನು ಆಗಿ ಹೋಯಿತು. ನಿನಗೊಂದು ವೇಳೆ ಅವನಲ್ಲಿ ಹಿತ ಇದ್ರೂ ತನಗಿಲ್ಲ, ತಾನು ಹೋರಾಟವನ್ನೇ ಮಾಡುತ್ತೇನೆ ಅಂತ ಆಡಿದ್ದಾನೆ. ಅರ್ಜುನ ಆಗಲೇನೋ ಹೇಳಿದ, ಅವನು ನಕುಲನು ನಿನ್ನ ಮತವನ್ನೇ ಒಪ್ಪಿದ್ರು. ಆದ್ರೆ ಈಗ ಪ್ರಶ್ನಿಸಿದ್ರೆ ಅರ್ಜುನ ಹೇಳ್ತಾನೆ, ವನಾಂತರಗಳಲ್ಲಿ ತೊಳೆದ ದುಗುಡವನ್ನು ಕಳೆಯುವುದಕ್ಕೆ ನಮಗೆ ಹೋರಾಟ ಅಲ್ಲದೆ ಅನ್ಯ ಮಾರ್ಗ ಇಲ್ಲ ಅಂತ ಈಗ ಅವನಿಗೆ ತೋರ್ತದೆ. ಭಾವ, ಸಂಧಾನವೋ ಸಂಗ್ರಾಮವೋ ಎಂಬಲ್ಲಿ ನಾನು ಏನು ಮಾಡಬೇಕು ಅನ್ನೋದೊಂದು ಪ್ರಶ್ನೆ. ಆದರೆ ಸಂಧಾನ ಎಂಬುದು ಎಲ್ಲಿಯವರೆಗೆ ಅಂತಲೂ ಉಂಟಲ್ಲ. ಹೌದು, ಈಗ 5 ಗ್ರಾಮ ಅದನ್ನೂ ಕೊಡುವುದಿಲ್ಲ, ಸುಮ್ಮನೆ ಬಿಟ್ಟು ನಾವು ಕಾಡಿಗೆ ಹೋಗುವುದು ಅಂತ ಆಲೋಚನೆಯೋ? ನಮಗೊಂದು ಏನು ಅಂತ ನಿರ್ಣಯ ಬೇಕು. ಹೌದು, ಕಲಹವನು ನಿಶ್ಚಯಿಸಿ ಬಾರೆನುತ ಮಣಿಗೂ ನುಡಿದ ಧರ್ಮಜ. ಭಾವ, ಸತ್ಯವಾಗಿ ಇವತ್ತಿಗೂ ನನ್ನ ಅಂತರಂಗದಲ್ಲಿ ಕಾಣಿಸುವುದೇನು ಅಂದ್ರೆ ನಾನು ಸೋಲಿಲ್ಲ, ನಾವು ಸೋಲೇ ಇಲ್ಲ. ಸೋಲಿಸುವುದಕ್ಕೆ ಅವ ಪ್ರಯತ್ನ ಪಟ್ಟಿದ್ದಾನ, ಹೌದು. ಈಗ ಆಲೋಚನೆ ಮಾಡಿ ನೋಡು, ದ್ರೌಪದಿಯ ಸೀರೆಯನ್ನು ಸೆಳೆಯುವುದಕ್ಕೆ ತೊಡಗಿದ. ದೇವರ ಬೆಂಬಲ ನಮಗಿತ್ತು. ಅಲ್ಲಿ ವಸ್ತ್ರಾಪಹಾರ ಪ್ರಸಂಗ ನಡೆಯಲೇ ಇಲ್ಲ. ಹೇಳ್ತಾರೆ ಕೆಲವರು ವಸ್ತ್ರಾಪಹಾರ ಅಂತ ಪ್ರಸಂಗ ಅಲ್ಲ, ಅಕ್ಷಯಾಂಬರ ವಿಲಾಸ. ಅಕ್ಷಯಾಂಬರ ಆದದ್ದು ನಿನ್ನ ಕೈಯಿಂದ ಕೃಷ್ಣ. ಅರಗಿನವರ ಮನೆಯಲ್ಲಿ ಸುಡ್ಲಿಕ್ಕೆ ನೋಡಿದ, ಯಾರೋ ಸತ್ತರೂ ನಾವು ಬದುಕಿ ಉಳಿದೆವು. ದೇವರು ದೊಡ್ಡವನು. ಜವವು ಬಲ ಪ್ರಕರಣ, ಬದುಕಲಿಲ್ಲವೇ ನಾವು? ಅಲ್ಲವಾದರೆ ಏನಾಗುತ್ತಿತ್ತು, ನಮ್ಮ ಹೆಣ ಬೀಳುತ್ತಿತ್ತು. ಆಮೇಲೆ ದೂರ್ವಾಸರು ಬಂದರು.
ಕೈಲಾಸದಿಂದ ಇಳಿದು ಬಂದಂತಹ ಶಿವನಲ್ಲದೆ ಬೇರೇನು. ಮೂರನೇ ಕಣ್ಣು ಯಾವಾಗ ತೆರೆಯುತ್ತದೆ ಗೊತ್ತಾಗಲಿಲ್ಲ. ಆದರೆ ಕೃಷ್ಣ ತಕ್ಷಣದಲ್ಲೇ ಪ್ರತ್ಯಕ್ಷನಾದೆ ನೀನು. ಸೋಲು ನನಗೆ ಬರಲಿಲ್ಲ. ಶಾಪ ಕೊಡ್ತೇನೆ ಅಂತ ಬಂದಂತಹ ದುರ್ವಾಸರು ಒಲಿದು ವರವನ್ನು ಕೊಟ್ಟು ಹೊರಟು ಹೋದ್ರು. ಹಾಗಾದರೆ ಸೋಲು ಬಂತೆ ನಮಗೆ? ಇಲ್ಲವೇ ಇಲ್ಲ. ಅಜ್ಞಾತವಾಸದಲ್ಲಿ 1 ವರ್ಷ ಚಕ್ರವರ್ತಿಗಳ ಹಾಗೆ ಮೆರೆಯುವ ಕೌರವನಿಗೆ ಅವನ ಬೇಹಿನ ಚರ್ರಿಗೆ ಕಾಣದ ಹಾಗೆ ನಾವು ಉಳಿಯಬೇಕು ಅಂದ್ರೆ ಅದು ಸಣ್ಣ ಸಾಹಸ ಅಂತ ನಾನು ಭಾವಿಸುವುದಿಲ್ಲ. ಎದುರೆದುರಿಗೆ ಬಂದಂತಹ ಭೀಮನನ್ನು ಗುರುತಿಸ್ಲಿಕ್ಕೆ ಆಗಲಿಲ್ಲ. ಕೊನೆಗೆ ಅರ್ಜುನನನ್ನು ಗುರುತಿಸಬೇಕಾದ್ರೆ ಬಹಳ ಕೆಲಸ ಆಯ್ತು. ಹಾಗಾದ್ರೆ ಅದು ಸುಮ್ಮನೆ ಆದದ್ದಲ್ಲ. ಅವನ ಗಟ್ಲು ಕಟ್ಟಿದ್ದು ಯಾರು ಅಂತ ಕೇಳಿದ್ರೆ ಕೃಷ್ಣ ನನ್ನ ಅಂತರಂಗದಲ್ಲಿ ಅನ್ನಿಸ್ತದೆ ಈ ರಂಗನಲ್ಲದೆ ಬೇರೆ ಯಾರು ಅಲ್ಲ. ನಾನು ನಂಬಿದ್ದೇನೆ. ಹೀಗಿರುವುದರಿಂದ ಎಲ್ಲೆಲ್ಲಿ ಹೋದರೂ ನನಗೆ ಜಯ ಬಂದಿದೆಯೇ ಹೊರತು ಬೇರೇನೂ ಇಲ್ಲ. ನಿಜವಾಗಿ 2 ಕೈಗಳನ್ನು ಎತ್ತಿ ಭಿಕ್ಷೆ ಬೇಡಬೇಕಾದ ನಾನು ಬಂದವರಿಗೆ ಉಣವಡಿಸಿದ್ದೇನೆ. ದೌಮ್ಯಾದಿ ಋಷಿಗಳು ನಿತ್ಯ ಬಂದು ಉಂಡು ಮುಗಿಯದಷ್ಟು ತಣಿಯುವಷ್ಟು ಕೊಟ್ಟಿದ್ದೇನೆ ಅಕ್ಷಯ ಪಾತ್ರೆಯಿಂದ. ಹಾಗಾದ್ರೆ ಇಷ್ಟೆಲ್ಲ ನಡೆದ ನನಗೆ ಸೋಲು ಅಂತ ನಾನು ಭಾವಿಸುವುದಿಲ್ಲ. ಬಡವನಾಗಿದ್ದು ಶ್ರೀಮಂತನಾಗಿಯೇ ಬದುಕಿದೆ ನಾನು. ಹೀಗಿರುವಾಗ ನನಗೆ ಅವನ ಮೇಲೆ ಸೇಡೆ ಹೇಗೆ ಬಂದಿತ್ತು? ಆದ್ದರಿಂದ ಇವತ್ತಿಗೂ ನನಗೆ ಹಾಗನ್ನಿಸುವುದಿಲ್ಲ. ಅದಕ್ಕಾಗಿ ನಿನ್ನಲ್ಲಿ ಮತ್ತೊಮ್ಮೆ ನಾನು ಹೇಳ್ತೇನೆ ಕೃಷ್ಣ, ಅಂದು ಹೇಳಿದ ಹಾಗೆ ಕೃಷ್ಣ ಸಂಧಾನ ಪ್ರಸಂಗ ಅಂತ ನಿಶ್ಚಯ ಮಾಡಿದ್ದೇನೆ ನಾನು. ಹೋಗಬೇಕು, ಅವನಲ್ಲಿ ಸಂಧಿಗೆ ಕೈಲಾದ ಪ್ರಯತ್ನ ಎಲ್ಲ ಮಾಡಬೇಕು. ಈಗಲೂ ನನ್ನ ಮನಸ್ಸಿನ ಒಳಗೆ ಹೇಳುತ್ತದೆ ಕೃಷ್ಣನಿಗೆ ಸಂಧಾನ ಬಲೀಲಿಕ್ಕೆ ಆಗಲಿಕ್ಕಿಲ್ವ? ಖಂಡಿತ ಸಂಧಾನ ಬಲೀಲಿಕ್ಕೆ ಆಗುತ್ತದೆ. ಇನ್ನು ಅವನು ಮಾಡಿದ ಪಾಪ ದೇವರನ್ನೂ ಅಶಕ್ತನಾಗುವ ಹಾಗೆ ಮಾಡುತ್ತದಾದ್ರೆ ನಾನಿನ್ನೇನು ಹೇಳಲಿ, ಬೇರೇನು ಹೇಳಲಿಕ್ಕಿಲ್ಲ. ಹಾಗಾಗಿ ನೀನು ಕೇಳಿದಾಗಲೂ ಕೊಡ್ಲಿಲ್ಲ ಅಂತಾದರೆ, ಇನ್ನೂ ಸುವಿವೇಕದ ಕಣ್ಣವನದ್ದು ತೆರೆಯುವುದಿಲ್ಲ ನಿನ್ನ ಮಾತಿನಿಂದಲೂ ಅಂತ ಆದರೆ, ಆ ಕಾಲಕ್ಕೆ ಸಂಗ್ರಾಮವನ್ನು ಗಂಟಿಕು, ಧುರವೀಳ್ಯ ಕೊಟ್ಟು ತೆಗೆದುಕೊಂಡು ಬಾ. ಆದರೂ ಮತ್ತೊಮ್ಮೆ ಹಾರೈಸ್ತೇನೆ, ಧುರವೀಳ್ಯ ಸಿಗುವುದರ ಬದಲು ನಮಗಲ್ಲಿ ಸಂಧಾನವಾಗಿ ಕನಿಷ್ಠ 5 ಗ್ರಾಮ, ಕೇಳುವುದು 5 ಗ್ರಾಮ ಅಲ್ಲ, ಅರ್ಧ ರಾಜ್ಯ ಸಿಗದೆ ಇದ್ದರೆ ನಮಗೆ 5 ಬದುಕುವುದಕ್ಕೆ 5 ಗ್ರಾಮವಾದು ಕೊಡ್ತಾನಾದರೆ ಸಂತೋಷದಿಂದ ನಾನಿರುವುದಕ್ಕೆ ಬಯಸ್ತೇನೆ ಎನ್ನುವುದು ನನ್ನ ಅಂತರಂಗದ ಇಂಗಿತ ಕೃಷ್ಣ. ಹಾಗೆ ಮಾಡಬೇಕು ಅಂತ ಕಳಕಳಿಯಲ್ಲಿ ಕರಗಳೆರಡನ್ನೂ ಜೋಡಿಸಿ ಪ್ರಾರ್ಥಿಸ್ತಿದ್ದೇನೆ. ಭಾವ, ಶುಭ ಪ್ರತೀಕ್ಷೆ ತಪ್ಪಲ್ಲ. ಪ್ರತಿಯೊಬ್ಬನು ನಾಳಿನ ಸೂರ್ಯೋದಯ ತನ್ನ ಮಟ್ಟಿಗೆ ಮಂಗಳಪ್ರದವಾಗ್ತದೆ ಅಂತ ಹಂಬಲಿಸಿಯೇ ಬದುಕುತ್ತಾನೆ. ಹಾಗೆ ಅಂತ ವಸ್ತುಸ್ಥಿತಿಯಲ್ಲಿ ನಮ್ಮ ಬದುಕೇನುಂಟು ಅದನ್ನು ರೂಪಿಸುವಲ್ಲಿ ನಾವು ದುಡಿಯಲೇಬೇಕು. ಬೇವು ಬೆಲ್ಲ ಎರಡನ್ನೂ ತೆಕೊಳ್ಳಿಕ್ಕೆ ಸಿದ್ಧವೇ? ಸ್ವೀಕರಿಸುವುದಕ್ಕೆ ಸಿದ್ಧರಿರಬೇಕು. ನನಗೆ ಕಹಿಯಾಗ್ತದೆ ಎನ್ನುವುದರಿಂದ ಇಂತಹ ಫಲ ಬೇಡ, ಅಲ್ಲ ನನಗೆ ಸಿಹಿಯಾಗ್ತದೆ ಎನ್ನುವುದರಿಂದ ಇದೇ ಬೇಕು. ಬಯಸ್ತೇವೆ, ಪ್ರಯತ್ನವನ್ನು ಮಾಡ್ತೇವೆ, ಸಿಗ್ತದೋ ಇಲ್ವೋ ಬೇರೆದು, ಅದು ಬೇರೆ. ಆದ್ರೆ ಪ್ರಯತ್ನಶೀಲತೆ ನಿನ್ನಲ್ಲಿ ಉಂಟೋ ಇಲ್ವೋ ನನಗೆ ಅದು ಬೇಕಾದದ್ದು. ಈಗ ನಾನು ಮಾಡಬಹುದಪ್ಪ, ನಾನು ಕೂತಲ್ಲಿಂದಲೇ ಸಂಕಲ್ಪ ಮಾಡಿ ಸುಯೋಧನ ನಿಮಗೆ ಎಲ್ಲವನ್ನೂ ಬಿಟ್ಟುಕೊಡುವ ಹಾಗೆ ಮಾಡಿ ನಿಮಗೆ ವಿಶ್ವಾಸ ಇದ್ದೀತು, ದೈವತ್ವಕ್ಕದು ಸಾಧ್ಯವೂ ಅದೀತು. ಆದ್ರೆ ನಿಮಗೆ ಬೇಕೋ ಅದು ಆಲೋಚನೆ ಮಾಡು. ನಿಮಗೆ ಬೇಕೋ? ಬೇಕು ಅಂತ ಇದ್ರೆ ನಿಮ್ಮ ಬದುಕು ಹೀಗೆ ರೂಪಿಸುವುದಕ್ಕೆ ಇರಲಿಲ್ವಲ್ಲ. ಆದ್ರಿಂದ ನಿಮ್ಮ ಪ್ರಯತ್ನವನ್ನು ನೀವು ಮಾಡಬೇಕು. ಆಮೇಲೆ ಫಲಸ್ವರೂಪದಿಂದ ದೈವತ್ವ ಎಲ್ಲಿ ನಿಕ್ಷಿಪ್ತವಾಗಿದೆಯೋ ಅಲ್ಲಿಂದ ಒದಗುತ್ತದೆ ಅನುಕೂಲ. ಅಕ್ಷಯ ಪಾತ್ರೆ ಬಂತು, ತನ್ನಷ್ಟಕ್ಕೆ ಬಂತ. ದೂರ್ವಾಸರಲ್ಲಿದ್ದಾಗ ನಾನು ಬಂದೆ, ನನ್ನಷ್ಟಕ್ಕೆ ಬಂದನು. ಅಕ್ಷಯಾಂಬರ ತನ್ನಷ್ಟಕ್ಕೆ ತಾನೇ ಒದಗಿತು. ಹಾಗಾದ್ರೆ ಯಾಚನೆ ಇತ್ತು, ಪ್ರಾರ್ಥನೆ ಇತ್ತು, ಪ್ರಯತ್ನ ಇತ್ತು. ಪ್ರಯತ್ನ ಇಲ್ಲದಲ್ಲಿ ದೈವತ್ವದ ಸಹಾಯ ಇರುವುದಿಲ್ಲ. ನೀನು ಪ್ರಯತ್ನಶೀಲ ಹೌದೋ ಅಲ್ವೋ, ನನಗದು ಬೇಕಾದದ್ದು. ಈ ಹೊತ್ತಿಗೆ ಕಲಿಕಿರೀಟಿಯ ನುಡಿಗೆ ಒಲಿದೆ. ಕುರುಕುಲ ತಿಲಕ ಸಂಧಿಯ ಮುರಿದನಾದರೆ ಮತ್ತೆ ಸಂಧಾನದ ಮಾತನ್ನೇ ಪುನರುಕ್ತಿಯಾಗಿ ಆಡುವುದಕ್ಕಿಲ್ಲ, ಕಲಹವನ್ನೇ ನಿರ್ಣಯ ಮಾಡೋಣ. ಇದು ನಿಮ್ಮ ನಿಲುಮೆ, ನೇತಾರನಾಗಿ ನಿನ್ನ ಮುಖದಿಂದ ಬಂದದ್ದು. ಇದನ್ನು ಹೀಗೆ ಸ್ವೀಕರಿಸ್ತೇನೆ. ಇನ್ನು ಅಲ್ಲಿಂದ ಏನು ನಮಗೆ ಒದಗುತ್ತದೋ ಅದನ್ನು ಎದುರಿಸುವುದಕ್ಕೆ ಸಿದ್ಧರಾಗಿ ನೀವು, ನಾನು ಹೊರಡುತ್ತೇನೆ. ಆಗಲಿ ಕೃಷ್ಣ, ಆದೀತಲ್ಲ? ಆದೀತಾಗಿ.
ತೋರಿಸುತ್ತಿರುವುದು ಏನನ್ನು? ಕೇವಲ ದುರ್ಯೋಧನನ ವೈಭವವನ್ನಲ್ಲ, ಒಂದು ಸಮುದಾಯ ಒಂದು ಕಾಲದಲ್ಲಿ ನಾಯಕತ್ವವನ್ನು ಹೇಗೆ ಪಡೆಯುತ್ತದೆ ಅಂತ. ನನ್ನನ್ನು ನೋಡಿದ್ರೆ ದ್ವಾಪರ ಯುಗದ ವ್ಯಾಖ್ಯಾನ ನನ್ನ ಜೀವನ. ಎರಡೆರಡು ಸಲ ಪಟ್ಟಾಭಿಷೇಕ ಆದವ ಬೇಡಿ ತಿಂತಾನೆ, ಪಟ್ಟಾಭಿಷೇಕವೇ ಆಗದವ ಸಿಂಹಾಸನದ ಮೇಲೆ ಕೂತಿದ್ದಾನೆ. ಇದಕ್ಕೆ ದ್ವಾಪರ ಯುಗ ಅಂತ ಹೆಸರು. ಧರ್ಮವನ್ನೇ ಆಚರಿಸದಿದ್ದವ ಈಗ ಧರ್ಮೋಪದೇಶಕ್ಕೆ ಬರ್ತಾನೆ. ಕುಲಾಚಾರವನ್ನು ಉಪದೇಶಿಸುವುದಕ್ಕಿದ್ದ ಪಾಂಡವರು ಅವರಿಗೆ ಕುಲಾಚಾರ ಇಲ್ಲದೆ ಆಗಿದೆ. ರೂಢಿಯೊಳಗ ಆಚಾರವಡಗಿತು. ಈ ಸಂಧಿ ಕಾಲದಲ್ಲಿ ಸಂಧಿಗೆ ಅಂತ ಒಬ್ಬ ಬರ್ತಾನೆ ಅಂತ ನಿನ್ನೆ ಹೇಳಿ ಕಳಿಸಿದ್ರು. ಖಡ್ಗವಾಗಲಿ ನೀತಿಯಾಗಲಿ ಅಲ್ಲಿವರೆಗೆ ನಾವು ಹೇಳಿದ ಹಾಗೆ ಉಂಟು. ಖಡ್ಗವೇ ಆಗಲಿ, ಖಡ್ಗವೇ ಈ ಕಾಲದ ನೀತಿಯಾಗಲಿ. ಬಾಯಿ ಮಾತಿನಿಂದ 1000 ಹೇಳಬಹುದು. ಸಮರ ಇಲ್ಲದೆ ಮುಗಿಯುತ್ತದೆ, ಇದು ಮುಗಿಯುವುದಿಲ್ಲ. ಇನ್ನು ಬಹಳ ದಿವಸ ಇಲ್ಲ. ಈ ದೇಶಕ್ಕೆ ಏನು ಅಂತ ಕೆಲವು ದಿನದಲ್ಲಿ ನಿರ್ಣಯ ಆಗ್ತದೆ. ಎಲ್ಲ 2 ಕಡೆಯಿಂದ ಸಿದ್ಧಾಗಿ ಕೂತಿದೆ. ಆ ಹೊತ್ತಿನಲ್ಲಿ ನಮ್ಮ ಪಕ್ಷ ಒಳ್ಳೆಯದು ಅಂತ ಹೇಳುವುದಕ್ಕಿಂತಲೂ ಆಚೆ ಪಕ್ಷ ಹಾಳು ಅಂತ ಹೇಳುವುದಕ್ಕೆ ಪ್ರಾಶಸ್ತ್ಯ ಇರುವುದು. ನಮ್ಮದು ಒಳ್ಳೆಯದು ಯಾಕೆ ಅಂತ ಆಮೇಲೆ ಹೇಳುತ್ತೇವೆ, ಅವರದ್ದು ಹಾಳು ಅಂತ. ಆಳಬೇಕಾದವ ಯಾರು? ನರೇಂದ್ರನೋ ಧರ್ಮಪುತ್ರನೋ? ಅದು ನಿರ್ಣಯ ಮೊದಲಾಗಬೇಕು. ಹೇಗಾಳುವುದು ಎಂಬುದು ಆಮೇಲೆ. 3-4 ತಲೆಮಾರುಗಳಿಂದ ಎದ್ದಿರುವ ಸಮಸ್ಯೆ ಇದು. ಉತ್ತರಾಧಿಕಾರ ಬೆಳೆದು 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 ನನ್ನ ಕಾಲದಲ್ಲಿ ಬಂತು. ನನಗೆ ಹೇಳಲಿಕ್ಕೆ ಉಪಾಯ ಇಲ್ಲ, ಹಿಂದಿನವರು ಮಾಡಿದ್ದೆಲ್ಲ ನನ್ನ ತಲೆ ಮೇಲೆ ಬಂದಿದೆ ಅಂತ. ನಾನು ನನ್ನ ಕಾಲಿದ್ದದ್ದನ್ನು ಎಲ್ಲರ ತಲೆ ಮೇಲೆ ಇಟ್ಟು ಆಮೇಲೆ ಏನು ಅಂತ ನಿರ್ಣಯ ಮಾಡ್ತೇನೆ ಅಂತ ಹೇಳಿದ್ದೇನೆ. ಬಹಳ ಜನ ಹೇಳ್ತಾರೆ ಯಾರು ಆಳ್ಬೇಕನ್ನೋದು ಮುಖ್ಯ ಅಲ್ಲ, ಹೇಗೆ ಆಳ್ಬೇಕೆಂಬುದು ಮುಖ್ಯ ಅಂತ. ನಾವು ಒಪ್ಪುವುದಿಲ್ಲ ಅದನ್ನು. ಹೇಗೆ ಆಳ್ಬೇಕೆಂಬುದು, ಯಾರು ಆಳ್ಬೇಕೆಂಬುದರ ಮೇಲೆ ನಿರ್ಣಯ ಆಗ್ತದೆ. ಯಾರು ಆಳ್ಬೇಕು ಅಂತ ಆದ ಮೇಲಲ್ಲೂ ಹೇಗೆ ಆಳ್ಬೇಕು ಅಂತ ಆಗುವುದು. ಧೋರಣೆ ನಿರ್ಣಯ ಮಾಡುವುದು ನಾವಲ್ವ. ಆಗಬಾರದಾಗಿದ್ದ ಪಾಲು ಆಗಿ ಹೋಯಿತು. ಹಸ್ತನಾವತಿಯನ್ನು ಪಾಂಡವರು ಪ್ರವೇಶ ಮಾಡುವ ಕಾಲಕ್ಕೆ ಇಲ್ಲಿದ್ದವರು ಆಡಿದ್ದಾರೆ. ದೇವತೆಗಳಿಂದ ಮಕ್ಕಳಾಗ್ತವೆ, ಹೌದೋ ಅಲ್ಲೋ? ಈಗಾದ್ರೆ ನಾನು ಏನಾದರೂ ಕೊಟ್ಟು ಹೇಳಿಸಿದ್ದು ಅಂತ ಆಗ್ತಿತ್ತು. ಆಗ ನನಗೆ ಆ ಶಕ್ತಿಯೂ ಇರಲಿಲ್ಲ. ದೇವತಾ ನಿಯೋಗಜರು ರಾಜ್ಯಾಧಿಕಾರಕ್ಕೆ ಯೋಗ್ಯರೇ? ಆ ಸಂಶಯ ಇದ್ದದ್ರಿಂದಲೇ ಬಹುಶಃ ಅಧಿಕಾರ ಕೊಟ್ಟ ಹಾಗೆ ಮಾಡಿ ಬೇರೆ ಕಡೆಗೆ ಕಳಿಸಿದ್ದು. ಇಲ್ಲದಿದ್ರೆ ಪಾಲಿಲ್ಲ. ಪಾಲಾಗುವುದು ಹೇಗೆ ರಾಜ್ಯದಲ್ಲಿ? ಬ್ರಾಹ್ಮಣರಲ್ಲಿ ವೈಶ್ಯರಲ್ಲಿ ಆಗಬಹುದು, ಕ್ಷತ್ರಿಯರಲ್ಲಿ ಪಾಲು ಅಂತ ಮಾಡಿದ್ರೆ ಒಬ್ಬ ತಂದೆ 10 ಮಕ್ಕಳು, ಅವರಿಗೆ ಮಕ್ಕಳು 3-4 ತಲೆಮಾರಾಗುವುದರೊಳಗೆ ರಾಜ್ಯ ಅವರ ತಲೆ ಎಷ್ಟು ದೊಡ್ಡದಾದೀತು. ರಾಜ್ಯ ಒಬ್ಬನಿಗೆ ಇರುವುದು. ಜ್ಯೇಷ್ಠ ಇವತ್ತು ಗೃಹ್ಣಿಯಾತ್ ಪಿತರಂ ಧನಂ ಅಶೇಷವತ್ತು. ಮನುಸ್ಮೃತಿ ಸ್ಪಷ್ಟವಾಗಿ ಹೇಳಿದೆ. ಜ್ಯೇಷ್ಠನಾದವನು ಪಿತರಂ ಧನಂ ಅಂದರೆ ರಾಜ್ಯ ಸಹಿತವಾಗಿ, ಗೃಹ್ಣಿಯಾತ್ ಸ್ವೀಕರಿಸಬೇಕು. ಉಳಿದವರಿಗೆ ಏನು ಗತಿ? ತಮ್ಮ ಉಪಜೀವೇತ, ಅವನನ್ನು ಹೊಂದಿಕೊಂಡಿರಬೇಕು ಇಷ್ಟ ಇದ್ರೆ. ಇಲ್ಲದಿದ್ರೆ ಸ್ವತಂತ್ರವಾಗಿ ರಾಜ್ಯ ನಿರ್ಮಾಣ ಮಾಡಬಹುದು. ಸಭೆಯಲ್ಲಿ ಪಾಂಡವರ ಹೆಂಡತಿ ಪಂಚವಲ್ಲಭೆ ಹೇಳಿದ್ದು ಅದನ್ನೇ. ನನ್ನ ಗಂಡಂದಿರ ದಾಸ್ಯ ವಿಮುಕ್ತಿ ಆಗಲಿ, ಆಯುಧ ಸಿಕ್ಕಲಿ, 3ನೇ ವರ ಬೇಡ ಅಂದ್ರೆ ಅದು 2 ಸಿಕ್ಕಿದ್ರೆ ಉಳಿದದ್ದು ನಾನು ನೋಡಿಕೊಳ್ತೇನೆ. ಹೀಗಿಲ್ಲದೆ ಇದ್ದ ಒಂದು ಪದ್ಧತಿಯನ್ನು ತಂದು ಹಿರಿಯರು ಒಂದು ಸಮಸ್ಯೆಯನ್ನು ನಿರ್ಮಾಣ ಮಾಡಿದರು. ಇದರಿಂದ ತಂದೆಯ ಸದ್ಗತಿಗಾಗಿ, ಒಳಗಿಂದ ಚಕ್ರವರ್ತಿತ್ವದ ಸ್ಥಾಪನೆಗಾಗಿ ರಾಜಸೂಯವು ನಡೆಯಿತು. ಅಷ್ಟು ಅವಸರದಲ್ಲಿ ರಾಜಸೇವೆ ಮಾಡಬೇಕಾದ ಅಗತ್ಯ ಏನಿತ್ತು? ತಾನು ಚಕ್ರವರ್ತಿತ್ವ ಸ್ಥಾಪಿಸುವುದು ತಾನೆ.
ಒಳಗಿಂದ ಅವನಿಗೊಂದು ಸ್ವಹೀನತಾ ಭಾವ, ಅಪರಾಧಿ ಮನೋಭಾವ ಉಂಟು, ಸರಿಯಾಗಿ ನಾನು ಪಡೀಲಿಲ್ಲ ಅಂತ. ಅದನ್ನು ಹೌದು ಅಂತ ಮಾಡ್ಲಿಕ್ಕೆ ರಾಜಸೂಯ ಮಾಡಿ. ನಾವು ಹೆಡ್ಡರಾಗಿ ನಾನು ಇದು ದೊಡ್ಡದೆಲ್ಲ ಆಲೋಚನೆ ಮಾಡುದು, ಸಣ್ಣದೆಲ್ಲ ಆಲೋಚನೆ ಮಾಡುವುದಿಲ್ಲ. ನೀವು ಬರಬೇಕು, ನಡೆಸಿಕೊಡ್ಬೇಕು. ಧನಾಧಿಕಾರವನ್ನು ನನ್ನ ಕೈಯಲ್ಲೇ ಕೊಟ್ಟರು. 10,000 ಜನ ಊಟ ಮಾಡುವಾಗ 1 ಗಂಟೆ ಬಡಿದ್ರು, ಮತ್ತೆ ಗಂಟೆ ಬಡಿತಾ ಇದ್ರು. ಬಡಿಯದೇನು, ಹಸ್ತಿನಾವತಿಯಿಂದ ನಾ ಕಳಿಸಿಕೊಡ್ತೇನೆ ಅಂತ ಹೇಳಿದ್ದೇನೆ. ಕಡಿಮೆ ಬಿದ್ದರೆ ಮರ್ಯಾದೆ ಉಳಿಬೇಕಲ್ಲ ಹೇಳಿ. ಅವರಿಗೆ ಹಾಗೂ ಇಲ್ಲ, ನಮಗುಂಟಲ್ಲ, ಅದು ಹೋಗ್ತದಲ್ಲ. ತೆಗೆದ್ರು. 1,000 ಕೋಟಿ ಸಂಖ್ಯೆಯ ಪ್ರಾಣಿಗಳ ಕೊಲೆಯಿಂದ ನಿರ್ಮಾಣವಾದದ್ದು ಮಯ ಸರೋವರ, ಮಾಯಾ ಸರೋವರ. ಅದರಲ್ಲಿ ಮತ್ತೊಂದು ಪಾಪವು ಘಟಿಸಿತು. ನೆಲವನ್ನು ನೀರೆಂದು, ನೀರನ್ನು ನೆಲವೆಂದು ಭ್ರಮಿಸಿ ನಾವು ಬಿದ್ದದ್ದೌದು. ಏನಾಯ್ತು ಈಗ? ಎಷ್ಟು ಜನ ಬೀಳಲಿಲ್ಲ, ಸುದ್ದಿ ಆಗಿದೆ. ನಾವು ಬಿದ್ದದ್ರಿಂದ ಸುದ್ದಿ ಆದದ್ದು. ದುರ್ಯೋಧನಂಥವನೇ ಬಿದ್ದ ಎಂಬುದಕ್ಕೆ ಅರ್ಥ ಏನು? ವೇದಕ್ಕೆ ಅರ್ಥ ಮಾಡಿದ ಹಾಗೆ ಮಾಡಬೇಕು. ಜರ್ಫರಿ ತುರ್ಪರಿ ಇತ್ಯಾದಿ ಪಂಡಿತಾನಾಂ ವಚಂ ಸ್ಮೃತಂ. ಜರ್ಫರಿ ತುರ್ಪರಿ ಅಂತೆಲ್ಲ ವೇದದಲ್ಲಿ ಶಬ್ದ ಉಂಟು. ಅರ್ಥ ಮಾಡುವುದು ಹೇಗೆ ಅಂತ ಕೇಳಿದ್ರೆ, ಗುರು ಹೇಳಿದ ಅಂತೆ, ಮಗನೇ ಹಾಗಲ್ಲ, ನನಗೆ ಅರ್ಥ ಆಗುವುದಿಲ್ಲ ಅಂತ ಹೇಳಬೇಕು. ವೇದಕ್ಕೆ ಅರ್ಥ ಇಲ್ಲ ಅಂತ ಹೇಳಬಾರ್ದು. ದುರ್ಯೋಧನ ಬಿದ್ದ ಅಂದ್ರೆ ಏನು? ಘನ ವಿದ್ವಾಂಸ ಬುದ್ಧಿವಂತನೇ ಬೀಳುವ ಹಾಗೆ ಮಯಾಸುರನ ಸರೋವರ ಇತ್ತು ಅಂತ ತಾತ್ಪರ್ಯ. ಮಯಾಸುರನ ಶಿಲ್ಪಕ್ಕೆ ನಾ ಸಲ್ಲಿಸಿದ ಕಾಣಿಕೆ ಅದು. ನನ್ನದಕ್ಕೆ ಹಾಗೆ ಅರ್ಥ ಮಾಡುವುದಿಲ್ಲ. ಪಾಂಡವರ ಕೃಷ್ಣನ ವರ್ತನೆಗಳಿಗೆಲ್ಲ ಹಾಗೆ ಅರ್ಥ ಮಾಡ್ತಾರೆ. ನನ್ನದಕ್ಕಾಗುವಾಗ ಬಿದ್ದ. ಅರಿಯದೆ ಬಿದ್ದಿರೆ ಭಾವ, ಕುರುಡರ ಕುರುಕುಲ ದೇವ. ಅವಳಿಗೆ ಪದ ಹೇಳಲಿಕ್ಕೆ ಬರ್ತೇ ಅಂತ ಗೊತ್ತಾದ್ದೇ ನನಗೆ ಆ ದಿವಸ. ಕಪ್ಪು ಮುಖದಲ್ಲಿ 32 ಹಲ್ಲು ತೋರಿಸಿದ್ಲಲ್ಲ, ಅದಕ್ಕೆ ಆದದ್ದು. ಸಭೆಯಲ್ಲಿ ನಡೆದದ್ದು ಏನು ನಡೆಯಿತೋ ಅದು. ಹೀಗೆ ಕೊಂಡಿಯಾಗಿ ಸರಣಿಯಾಗಿ ಪ್ರತಿಯೊಂದು ಕಡೆಯೂ ನಾವು ವಂಚಿಸಲ್ಪಟ್ಟಿದ್ದೇನೆ. 15, 16, 18 ಆಗ್ತದೆ. ಕೈಗೆ ಬಂದಿದೆ ಬೀಗದ ಕೈ. ಸಿಂಹಾಸನದ ಹತ್ರ ಕಾಲಿಟ್ಟಿದ್ದೇನೆ ಅಂತ ಹೇಳುವಾಗ 5 ಜನರು ಬಂದು ಬೆಳೆದವರು. ಮೊದಲು ಎಲ್ಲಿದ್ರು ಅವರು? ಆಶ್ರಯವೂ ಕೊಡಲ್ಪಟ್ಟಿತು, ಪಾಲು ಆಯಿತು. ಒಂದು ಸಲ ಒಳಗೆ ಬಂತ ಆಪತ್ತು, ಹೊರಗೆ ಹೋಗುವುದಿಲ್ಲ. ಒಳ್ಳೆ ವಿಷಯ ಒಂದು ಮನೆಯಿಂದಾಗಲೇ, ಒಬ್ಬನ ಮನಸ್ಸಿನಿಂದಾಗಲೇ, ಒಂದು ಸಮುದಾಯದಿಂದಾಗಲೇ ಹೊರಗೆ ಹೋಯ್ತೋ ಅದು ಒಳಗೆ ಬರುವುದಿಲ್ಲ, ಒಳಗೆ ಬರುವುದೇ ಇಲ್ಲ. ಮತ್ತೆ ಕೆಟ್ಟ ವಿಷಯ ಒಳಗೆ ಬಂತ ಹೊರಗೆ ಹೋಗುವುದಿಲ್ಲ. ಇದಕ್ಕೆ ಪಾಂಡವರೇ ಸಾಕ್ಷಿ. ಪಾಂಡವರ ವ್ಯವಸ್ಥೆ ಹಾಗೆ ಒಮ್ಮೆ ಬಗ್ಗುವುದು, ಒಮ್ಮೆ ಮೇಲೆ ಹೋಗುವುದು. ಭಾರವಾದದ್ದು ಬಗ್ಗುವುದಲ್ವಾ ಲೋಕದಲ್ಲಿ? ಹಾಗಲ್ಲ, ಹಗುರವಾದ್ದು ಬಗ್ಗುವುದು. ಭಾರ ಆದ ಕೂಡಲೇ ಮೇಲೆ ಹೋಗುವುದು. ಏತ ಹಾಗೆ ಅಲ್ವಾ? ಜೀವನ ಗ್ರಹಣೆ ನಮ್ರಾಹ ಗೃಹೀತ್ವಾ ಪುನರುತ್ಥಿತಾಃ ಕಿಂ ಜ್ಯೇಷ್ಠಾಃ ಕಿಂ ಕನಿಷ್ಠಾಃ ಘಟಿಯಂತ್ರಸ್ಯ ದುರ್ಜನ ಅಂತ ಒಂದು ಮಾತುಂಟು. ಜೀವನ ಗ್ರಹಣೆ, ಜೀವನೋಪಾಯವನ್ನು ತಕ್ಕೊಳ್ಳುವುದಕ್ಕೆ ಒಂದರ್ಥ, ನೀರನ್ನು ತಕ್ಕೊಳ್ಳುವುದಕ್ಕೆ ಅಂತ ಒಂದರ್ಥ. ಜೀವನ ಗ್ರಹಣೆ ನಮ್ರಾಹ, ಗೃಹೀತ್ವಾ ನೀರು ಸಿಕ್ಕಿದ ಕೂಡಲೇ ಏತ ಮೇಲೆ ಹೋಗುದು. ಸಿಕ್ಕಿತು ಅಂತ ಮುಗಿಸಿದ ಕೂಡಲೇ ಪುನಃ ಕೆಳಗೆ ಬರುವುದು. ಕಿಂ ಜ್ಯೇಷ್ಠಾಃ ಕಿಂ ಕನಿಷ್ಠಾಃ ಘಟಿಯಂತ್ರಸ್ಯ ಪಾಂಡವಾಃ. ಪಾಂಡವರನ್ನು ನೋಡಿ ಏತ ತಯಾರಾಯಿತೋ, ಏತ ನೋಡಿ ಪಾಂಡವರಾದರು. ಇದು ಎರಡರಲ್ಲಿ ಒಂದು ಅನುಕರಣೆ ಖಂಡಿತ. ಮೂರು ಸಲ ಹೀಗೆ ಮಾಡಿದ್ದಾರೆ ಅವರು. ಅಧಿಕಾರದಿಂದ ವಂಚಿಸಲ್ಪಟ್ಟವ ನಾನು. ನಮ್ಮ ತಂದೆಯವರಿಗೆ ಕಣ್ಣಿಲ್ಲ, ಅಮೂರ್ತ, ರಾಜ್ಯ ಕೂಡದು. ಪಾಂಡು ಚಕ್ರವರ್ತಿ ಬಿಟ್ಟು ಹೋದ ಮೇಲೆ ಚಕ್ರವರ್ತಿತ್ವ ಹೇಗೆ ನಡೆದದ್ದು ನಮ್ಮ ತಂದೆಯವರದ್ದು? ಮೊದಲೇ ಹೇಗಿದ್ದದ್ದು? ಓಲಗಿಸಿ ಕೊಂಬಾತ ನನ್ನದ ಪಾಲ ಮಿಕ್ಕಾಳರ ಸತನಗಳು ಪಾಂಡುವಿಗೆ. ಪಾಂಡು ಚಕ್ರವರ್ತಿ ಅಂತ ಇಲ್ವಾ? ಉಂಟು. ಅದೊಂದು ಮನೆಯಲ್ಲಿ ಎಲ್ರಿಗೂ ಯಜಮಾನ್ರೆ ಅಂತಲೇ ಹೇಳುವುದು. ಯಜಮಾನ್ರೆ ಅದೆಲ್ಲ ಪ್ರಮಾಣ ಅಲ್ಲ. ನಾ ಕರ್ಣ ಪಟ್ಟಾಭಿಷೇಕದಲ್ಲಿ ಸ್ಪಷ್ಟ ಪರೀಕ್ಷೆ ಮಾಡಿ ನೋಡಿದ್ದೇನೆ, ನನಗೆ ಅಧಿಕಾರ ಉಂಟೋ ಇಲ್ವಾ ಅಂತ. ಕರ್ಣನಿಗೆ ಕೊಟ್ಟಿದ್ದೇನೆ ಅಂಗರಾಜ್ಯವನ್ನು, ಯಾರೂ ಮಾತಾಡಲಿಲ್ಲ. ಇನ್ನು ನಾನು ಹೇಳಿದಾಗ ಆಗ್ತದೆ ಅಂತ. ಮಾಡಿದ್ದು ನಡೀತದೆ ಅಂತ ಗೊತ್ತುಂಟ ನಿಮಗೆ? ಒಂದು ಕೆಲವು ಸಮಾಜದಲ್ಲಿ ಮಾಡಿ ಬಿಡಬೇಕು, ಆಮೇಲೆ ನಡೀತದೆ. ಮತ್ತೆ ಅವನನ್ನೇ ಹೊಗಳ್ತಾರೆ ಜನ. ನಾನು ಕೃಷ್ಣನ ಒಳಗಿಂದ ಅದೇ ಜಾತಿಯವರು, ನಾನು ಹಾಗೆ ಮಾಡಿದ್ದು ನಡೀತದೆ ಅಂತ ಕೂತವ. ನಡೀತಾ ಇಲ್ವಾ? ಅವನು ಹಾಗೆ 16,000 ಮದುವೆ ಆದ, ಅದು ನಡೀತು. ನವಿಲುಗರ ಇಟ್ಟುಕೊಂಡು ಸಭಾ ಪ್ರವೇಶ ಮಾಡಿದ, ತೂತು ಮಾಡಿದ ಓಟೆ ಕೊಳಲು, ಅದರ ಹೆಸರದ್ದು ಅದುವೆ. ಅದನ್ನು ಇಟ್ಕೊಂಡು ವೈದಿಕರ ಸಭೆಗೆ ಹೋಗ್ತಾನೆ, ನಿಷಿದ್ಧ. ಅವನನ್ನೇ ಆರಾಧಿಸ್ತಾರೆ. ಒಮ್ಮೆ ಒಬ್ಬನಿಗೆ ನಾಯಕತ್ವ ಬಂತ, ನಲ್ಲರ ಪೊಲ್ಲ ಮೇಲೆ ಏಸು. ನಮಗೆ ಪ್ರೀತಿ ಇದ್ದವರಲ್ಲಿ ಬಿಳಿ ಚಿಹ್ನೆ ಎಷ್ಟು ಚಂದ ಕಾಣ್ತದೆ ಗೊತ್ತುಂಟು ಅಂತ ಹೇಳಲಿಕ್ಕೆ ತೊಡಗುತ್ತಾರೆ. ನಲ್ಲರ ಪೊಲ್ಲ ಮೇಲೆ ಏಸು ಲೋಕದೋಳು. ಕೃಷ್ಣನದು ನಡೆಯಿತು.
ನನ್ನದು ನಡೀತಾ ಉಂಟು. ಹಾಗೆ ನಮ್ಮೊಳಗೆ ಸಮ ಇಲ್ಲದಿರುವುದು ಒಳಗಿಂದ ಯಾರದು ನಡೆಯುವುದು ಅಂತ. ಪ್ರಕಟವಾಗಿ ಪಾಂಡವರಿಗೆ ಕೌರವರಿಗೆ ಇದ್ದದ್ದಿದು, ಒಳಗಿಂದ ನನಗೂ ಕೃಷ್ಣನಿಗೂ ಇದ್ದದ್ದು. ನಾನು ಅದನ್ನೇ ಹೇಳೋದು, ಬರೇ ರಾಜ್ಯಾರ್ಧವನ್ನೋ ರಾಜ್ಯ ಭಾಗವನ್ನೋ ಕೊಟ್ಟರೆ ಮುಗಿಯುವುದಿಲ್ಲ ಇದು. ರಾಜಕೀಯವಾಗಿ ಕುರುಪಾಂಚಾಲರ ಸಂಘರ್ಷ, ದ್ರೋಣ ವಧೆಗೆ ಈ ಮಗನು, ಪಾರ್ಥಗೆ ರಾಣಿ ಈ ಮಗಳು. ಈ ಸಂಕಲ್ಪ ಮಾಡಿದವ ಈಗ ಇಲ್ಲೂ ಇರುವುದಿಲ್ಲಿ, ಅವನಿಗೆ ಸರಿ ಮಾಡ್ಲಿಕ್ಕೆ ಆಯ್ತಾ? ಇದನ್ನು ಮಾಡಿದ ನಾವು. ಅವನಿಂದ ರಾಜ್ಯಾರ್ಧವನ್ನು ಕಸಿದುಕೊಂಡ್ರು ನಮ್ಮ ದ್ರೋಣರು. ಅವರು ಹೇಳುವುದೀಗ, ಎಲ ಭೂಪ ಕೇಳ್ ಪಾಂಡು ಜಾತರೊಡನೆ ನೀನು ಗಳಿಸದಿ ರೈತವನು ಪಾಂಡವರಿಗೆ ಕೊಡು ಅಂತ. ಅವರದ್ದು ಕೊಡ್ಲಿಲ್ಲ, ನಾನು ಬ್ರಾಹ್ಮಣ ಮರ್ಯಾದೆಗೆ ತೆಕ್ಕೊಂಡಿದ್ದೇನೆ, ತೆಕ್ಕೋ ಹಿಂದೆ ಅಂತ ಕೊಟ್ರ? ಇಲ್ಲ. ಅಲ್ಲ, ನಮಗೆ ಲಾಭ ಆಗಿದೆ, ನಮ್ಮದಲ್ಲೇ ಉಂಟದೀಗ. ಅವರೇನು ಆಳುವುದಿಲ್ಲ, ಅಶ್ವತ್ಥಾಮರು ರಾಜನಾಗುವ ಆಲೋಚನೆ ಇಲ್ಲ, ಆದರೂ ಪ್ರಯೋಜನ ಆಗಲಿಕ್ಕಿಲ್ಲ, ನಮಗೆ ಲಾಭವೇ. ಆದರೆ ದ್ರೋಣರು ಮಾಡಿದ್ದೇನು ಸೇಡು, ದುರ್ಯೋಧನನ ಸೇಡಿಗಾಗುವಾಗ ಇಲ್ಲ. ನಮ್ಮ ತಂದೆಯವರು ಅಮೂರ್ತರಾದರೇನು ನಾನಾಗಬಾರದಾ? ಆಪತ್ಕಾಲದಲ್ಲಿ ಆಗ್ತದೆ. ಆಪತ್ಕಾಲವನ್ನು ಸೃಷ್ಟಿ ಮಾಡಿದ್ಯಾರು? ಸಿಂಹಾಸನ, ಕತ್ತಿ, ಪಟ್ಟದಾನ ಎನ್ನೆಲ್ಲ ತನಗೆ ಶಾಪ ಬಂತು ಅಂತ ಊರಿಗೆ ಕಳಿಸಿದ ಪಾಂಡು ಚಕ್ರವರ್ತಿ ಎಷ್ಟು ಹೊಣೆಗಾರ. ತನ್ನ ಮಕ್ಕಳಿಗಿಲ್ಲ, ತನಗೂ ಬೇಡ ಅಲ್ವಾ? ಅಣ್ಣನಿಗೆ ಮಕ್ಕಳಾಗ್ತಾರೋ ನೋಡುವ, 2 ಅಕ್ಕಿ ಕಾಳು ಹಾಕುವ ಅಂತ ಅವನಿಗುಂಟ? ಹೆಂಡತಿಯನ್ನು ಮುಟ್ಟಿದ್ರೆ ಮರಣ. 5 ಮಕ್ಕಳಾಗಿದ್ದಾರೆ, ವಿಷಯ ಅಲ್ಲ. ದೇವರ ಸುತೋತ್ಪತ್ತಿ, ಋಷಿಕಲ್ಪ ನಮ್ಮಲ್ಲೂ ಆಗಿದೆ, ನಮ್ಮ ತಂದೆಯವರು ಹಾಗೆ. ದೇವತಾಕಲ್ಪ ಉಂಟಾ? ಸಂದೇಹಕ್ಕೆ ಕಾರಣ ಅಲ್ವಾ? ಅವರಿಗೆ ರಾಜ್ಯ ಉಂಟಾ? 1000 ಪ್ರಶ್ನೆ ಉಂಟು. ಕುಲಾಚಾರವನ್ನು ಆಚರಿಸಬೇಕು, ಕುಲ ಪದ್ಧತಿಯನ್ನು ಆಚರಿಸಬೇಕು, ಒಮ್ಮೊಮ್ಮೆ ಒಂದೊಂದು. ನಿನ್ನೆ ಒಂದು, ಇವತ್ತೊಂದು. ಕುಲಾಚಾರವನ್ನು ಆಚರಿಸುವವರು 5 ಜನರನ್ನು ಮದುವೆ ಒಬ್ಬಳನ್ನೇ ಮದುವೆ ಆಗಬಹುದಾ? ಅಲ್ಲ, ನನಗೆ ತೊಂದರೆ ಇಲ್ಲ. ಅವಳ ಹೆಸರು ನಾನು ಹೇಳುವುದಿಲ್ಲ, ದ್ರೌಪದಿ ಅಂತ. ತೊಂದರೆ ಆಗ್ತದೆ. ಸ್ನಾನ ಮಾಡಬೇಕು, ಅದು ಕುಲಾಚಾರ. ಕರ್ಣನಿಗೆ ಜಾತಿ ಇಲ್ಲ ಅಂತ ಸಭೆಯಲ್ಲಿ ಹೇಳ್ತಾರೆ, ಹಿಡಿಂಬಿಯನ್ನು ಮದುವೆ ಆಗ್ತಾರೆ. ಅವನ ತಮ್ಮನ ಹೇಳಿದ್ದಾನೆ, ಅಣ್ಣನಿಗಿಂತ ಮೊದಲು ತಮ್ಮನ ಮದುವೆ ಆದರೆ ನರಕ ಅಂತ. ಭೀಮನಿಗೆ ನರಕ ನಿರ್ಣಯ ಆಯ್ತಾ? ಅದು ಸರಿಯಂತೆ, ಅದು ಹಿಡಿಂಬಿಯ ಮಟ್ಟಿಗೆ ಸರಿ. ಕರ್ಣನಿಗೆ ಜಾತಿ ಇಲ್ಲ, ಕೃಷ್ಣನಿಗೆ ಜಾತಿ ಉಂಟು. ವೈಚಾರಿಕ ದುರಾಚಾರ ಅಂತ ಇದಕ್ಕೆ ಹೆಸರು. ಇವರು ನನಗೆ ಹೇಳುವುದು, ಅಪ್ಪನಿಂದ ಮಗನಿಗೆ ಬರಬೇಕು, ಅಪ್ಪನಿಗೆ ಕಣ್ಣಿಲ್ಲದ್ರೆ ಮಗನಿಗೆ ಕಣ್ಣಿದ್ರೂ ಪ್ರಯೋಜನ ಇಲ್ಲ, ಕಣ್ಣಿಲ್ಲದಿದ್ರೂ ಬುದ್ಧಿ ಇದ್ದವರು ಲೋಕದಲ್ಲಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ಹೀಗೆ ಗೊಂದಲ ಆಗಿದೆ. ಸಿಕ್ಕಬೇಕಾದ ಅಧಿಕಾರದಿಂದ ವಂಚಿಸಲ್ಪಟ್ಟ ನಾನು ಮೊನ್ನೆ ಕೂಡ ಘೋಷಿಸಿದ್ದೇನು. ಅವ ಭೀಮ ಎಂತದ್ದು ಹೇಳಿದ್ದವ? ಅಹಂ ದುರ್ಯೋಧನಂ ಹಂತ ದುಶಾಸನತೆ ರುಧಿರಂಬೀತ. ರಕ್ತ ಕುಡಿಯುತ್ತೇನೆ, ಹಲ್ಲು ಕಳಚುತ್ತೇನೆ, ಕೊರಳು ಬಗ್ಗೆ ಭೀಕರ. ಅದು ರಾಕ್ಷಸಿಯ ಸಹವಾಸದಿಂದ ಹಾಗಾದ್ದೋ, ಹಾಗಿದ್ದರಿಂದ ರಾಕ್ಷಸಿಯ ಸಹವಾಸ ಆದ್ದೋ ಹೇಳಲಿಕ್ಕೆ ಬರುವುದಿಲ್ಲ. ನಾನು ಹೇಳಿದ್ದೇನೆ, ಪಾಂಡು ಜಾತರ ನೈದ ಸಮರದಿ ಭಂಡು ಮಾಡಿಯೇ ನಮ್ಮ ವೃತ್ತಿರ ತಂಡದಲ್ಲಿ ಸೇರಿಸದಿರಲ್ಕಿದು ಮೀಸೆ ಅಲ್ಲ. ಇವತ್ತು ಸಿಂಹಾಸನ ಕಡಿವಾಳುಗಳಾಗಿ ಅವರು ಇರ್ತಾರೆ ಅಂತ ಆದರೆ ಸ್ವಾಗತ ಉಂಟು. 100 ಮನೆ ಇದ್ದವರಿಗೆ 105 ಕಟ್ಟಿಸುವುದು ದೊಡ್ಡದಲ್ಲ. ಆಶ್ರಯ ಉಂಟಿಲ್ಲಿ, ಯೋಜನೆ ಉಂಟು. ಪಾಲು ಕೇಳಬಾರದು ಅಂತ, ಪಾಲು ಕೇಳಿದ್ರೆ ಒಂದು ಕೆಟ್ಟ ಪರಂಪರೆಯನ್ನು ಸೃಷ್ಟಿ ಮಾಡಿದಾಗ ಆಗ್ತದೆ. ಈ ನನ್ನ ವಾದ ಅರ್ಥ ಆಗಲಿಕ್ಕಿಲ್ಲ ಅಂತ ಅರ್ಥ ಆಗುವ ಜನರನ್ನೇ ಕೂರಿಸಿದ್ದೇನೆ. ಮೊದಲೇ ನಾ ಮಂಡಿಸಿದ ವಿಷಯಕ್ಕೆ ನೀವು ಕೈ ಎತ್ತಬೇಕು, ಇಲ್ಲದ್ರೆ ನೀವಿಲ್ಲ ನಾಳೆ ಅಲ್ಲಿ. ಹೀಗೆ ನಿರ್ಮಾಣ ಮಾಡಿದ ರಾಜನೀತಿಯಲ್ಲಿ ಯಾವುದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಬೆಳೆದಾಯ್ತು, 13 ವರ್ಷ ದಾಟಿತು. ಅಲ್ಲಿಯೂ ಮಾಡಿದ್ರು, ಸಿಂಹಾಸನದ ಮೇಲೆ ಕೈ ಎತ್ತಿದ್ರು. ಗೋಗ್ರಹಣ ಪ್ರಕರಣದಲ್ಲಿ ಅವರು ಅಡಿಗೆಕೊಳ್ಳಬಹುದೇ ಹೊರತು ಅವರು ಹೊರಗೆ ಬರಬೇಕಾದ ಅಗತ್ಯ ಇರಲಿಲ್ಲ. ಸ್ವಯಂ ಪ್ರಕಟವಾಗಿ ಪ್ರತಿಭಟಿಸಿದ ಉದ್ದೇಶ ಏನು? ಮುಂದೇನು ಮಾಡ್ತೇವೆ ಅಂತ ಹೇಳಿದ್ದಲ್ವಾ? ನಮಗೂ ಒಳ್ಳೆಯದೇ ಆಯಿತು. ದೃಪದ ಪುರೋಹಿತರದ್ದಾಯ್ತು. ಇನ್ನಾದರ ಅರ್ಧರಸೆಯನ್ನಿತ್ತು ಕರುಣದಲ್ಲಿ ಮನ್ನಿಸುವುದು. ಇನ್ನಾದರೂ ಅಂದ್ರೆ ಏನು? ಮೊದಲು ಕೊಡಬೇಕಿತ್ತ? ಈಗ ಒಬ್ಬ ಕೊಡ್ಲಿಕ್ಕಿರೋನ ಹತ್ರ ಹೋಗಿ ನೀವು ಇನ್ನಾದರೂ ಕೊಡಿ ಅಂತ 10 ಜನರ ಮುಂದೆ ಹೇಳಿದ್ರೆ ಅರ್ಥ ಏನು? ಮೊದಲೇ ಕೊಡಬೇಕು. ಮೋಸ ಮಾಡಿದ್ದಾನೆ ಅಂತಲೇ ಅರ್ಥ ಅಲ್ವ? ಒಬ್ಬ ಕೇಳಿದ್ದಾನಂತ ಒಬ್ಬರಲ್ಲಿ, ಆಗಲಿ ಈಗ ಸುಖವಾಗಿದ್ದೀರಲ್ಲ, 10 ವರ್ಷ ಆಯ್ತು ನಿಮ್ಮನ್ನು ನೋಡಿ, ಈಗ ಹೆಂಡತಿಗೆ ಹೊಡೆಯುವುದಿಲ್ಲಲ್ಲ ನೀವು, ಅರ್ಥ ಏನು? ಮೊದಲು ಹೊಡಿತಿದ್ದ ಅಂತಲ್ವ? ಅದಕ್ಕೆ ಸಂಜಯ ದ್ವಾರ ಪುನಃ ಕಳಿಸಿದ್ದೇನೆ. ಅದರ ಮೇಲೆ ಕಡುಗವಾಗಲಿ ನೀತಿಯಾಗಲಿ ಅಂತ ಆದರೆ ಹೊತ್ತು ಕಳೆಯುವುದ ಅಲ್ಲ, ಬಲ ಸಂಗ್ರಹಕ್ಕೆ
ಕಾಲವಂಚನೆ ಮಾಡುವುದು ಅರ್ಥವಾಗದೇ ಇದ್ರೂ ನಾನು ಅರ್ಥ ಮಾಡಿಕೊಂಡಿದ್ದೇನೆ, ತೀರ್ಮಾನವೇ ಮಾಡಿದ್ದೇನೆ. ರಾಜ್ಯ ಕೊಡುವುದಿಲ್ಲ ಅಂತ. ಕೊಡುವುದಿಲ್ಲ ಎಂಬುದಕ್ಕೆ ಕಾರಣ ಹುಡುಕಿದ್ರೆ ಆಯ್ತು. ಒಂದು ವಿಷಯ ಮಾಡಬೇಕು ಅಂತಾದರೂ ಕಾರಣ ಸಿಗ್ತದೆ, ಒಬ್ಬರಲ್ಲಿ ಹೋಗಬೇಕು ಅಂತಾದರೂ ಕಾರಣ ಸಿಗ್ತದೆ. ಹೋಗಬಾರದು ಅಂತಿದ್ರೆ ಅವನಿಗೆ ಆ ದಿವಸಕ್ಕೆ ಎಷ್ಟೆಷ್ಟೋ ತೊಂದರೆಗಳು, ಕೆಲವು ಕಾಲ್ಪನಿಕ, ಕೆಲವು ನಿಜವಾದ್ದು ಬರ್ತದೆ. ನೋಡುವವರು ಯಾರಿಲ್ಲ. ಹಾಗೆ ರಾಜನೀತಿಯು ಕೂಡ. ತೀರ್ಮಾನ ಮಾಡಿದ್ದೇನೆ. ಅದಕ್ಕಾಗಿ ನೆರೆಹಿದ ಸಭೆ. ಯದುನಾಥನಾದ ಕೃಷ್ಣ ನಮ್ಮ ಬಂಧುವೇ, ಪಾಂಡವ ರಾಯಭಾರಿಯಾಗಿ ಬರ್ತಾನೆ ಅಂತಾದ್ರೆ ವೈಯಕ್ತಿಕವಾಗಿ ನಮಗೇನು ಎಂಬುದು ಮುಖ್ಯ ಅಲ್ಲ. ಮರ್ಯಾದೆಯಿಂದ ನಡೆಯುವುದು ನಡಿಬೇಕು. ತಿರಸ್ಕಾರ ಆದರೂ ಮರ್ಯಾದೆಯಿಂದ ನಡಿಬೇಕು. ಮತ್ತೆ ಕೊಡುವುದಿಲ್ಲ ಅಂತ ಹೇಳಿದ್ರೆ ಒಂದು ಚಂದದಲ್ಲಿ 10 ಜನರ ಮುಂದೆ ಗಂಭೀರವಾಗಿ ಹೇಳ್ಬೇಡ. ಅದಕ್ಕಾಗಿ ಮಾಡಿದ ಸಭೆ ಇದು. ಎತ್ತರದ ಪೀಠದಲ್ಲಿ ಧೃತರಾಷ್ಟ್ರ ಭೂಪತಿಗಳು, ತಗ್ಗಿನಲ್ಲಿ ನಾನು, ಎಡಬಲದಲ್ಲಿ ಭೀಷ್ಮಾದಿಗಳು, ಮುಂದೆ ನನ್ನ ಮಕ್ಕಳು ಮೊಮ್ಮಕ್ಕಳು, ಹಿಂದೆ ನನ್ನ ತಂದೆಯು ರಾಜ್ಯ, 3 ತಲೆಮಾರು ಹಿಂದೆ, 3 ತಲೆಮಾರು ಹಿಂದೆ, ಮಧ್ಯದಲ್ಲಿ ನಾನು. ಇಷ್ಟು ಸಂಸಾರ ಭಾಗ್ಯಶಾಲೆಯಾದ ಕೌರವ ಭಾಗ್ಯಹೀನನು ಅಂತ ಕೃಷ್ಣ ನೋಡ್ಲಿ ಒಮ್ಮೆ. ದುಶ್ಯಾಸನನಿಗೆ ವ್ಯವಸ್ಥೆಗಳನ್ನು ಒದಗಿಸಿದ್ದೇನೆ. ಇಡೀ ಮೇಲ್ನೋಟ ಶಕುನಿ ಮಾವನಿಗೆ ಕೊಟ್ಟಿದ್ದೇನೆ. ಆತಿಥ್ಯವನ್ನು ಅಜ್ಜ ಭೀಷ್ಮರಿಗೆ ಒಪ್ಪಿಸಿದ್ದೇನೆ. ಬರುವ ಕೃಷ್ಣನಿಗೆ ವ್ಯವಸ್ಥೆ ಆಗುವ ಹಾಗೆ ಗೀತ, ನೃತ್ಯ, ಸಂಗೀತ, ವಾದ್ಯ ಒಟ್ಟಿಗೆ ಬಾರಿಸ್ತಾರೆ. ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಸಮಯ ಇರುವುದು ಕಡಿಮೆ. ಕಲಾಪ್ರಿಯನಾದವರು ಅಲ್ಲ, ಅದು ಅತಿಥಿಗಳು ಬರುವಾಗ ಆಗುದು ಹಾಗೆ. ಅವರವರದ್ದು ಮಾಡಿಕೊಂಡಿರುವುದು. ಅವರಿಗೊಂದು ಸಂತೋಷ ಮಾಡಿದ್ದೇವೆ ಅಂತ ಯಾರು ಕೇಳುವುದಿಲ್ಲ. ಅದನ್ನು ಆದ್ರೂ ಆಗುವುದಾಗ್ಲಿ, ಕೃಷ್ಣ ಅಲ್ಲ ಬರುವುದು. ನಡೀಲಿ ಗೀತ, ನೃತ್ಯ, ವಾದ್ಯ, ನಡೀಲಿ ಸಂಗೀತ. ಸುರಪನ ಸಭೆಯನ್ನು ನಾಚಿಸುವ ಕುರುಸಭೆ ಸಿದ್ಧವಾದಲ್ಲಿಗೆ ಕರೀತೇನೆ ಒಬ್ಬ ದೂತನನ್ನು. ಯಾರಲ್ಲಿ ದೂತ? ಹೊರಡುವುದ್ರೆ ಹೋಗುವುದಲ್ಲ. ಎಲ್ಲಿಗೆ ಅಂತ ಕೇಳಬೇಕು. ಎಲ್ಲಿಗೆ ಅಂತ ರಾಜರು ಮೊದಲು ಹೇಳುವ ಕ್ರಮ ಇಲ್ಲ, ಅದು ದೂತರು ಕೇಳಬೇಕು. ವಿದುರನ ಮನೆಯಲ್ಲಿ ಕೃಷ್ಣ ಎಂಬ ಇದ್ದಾನೆ, ಹುಡುಕ್ಲಿಕ್ಕೆ ಕಷ್ಟ ಇಲ್ಲ. ನೀವು ಏನು ಹೇಳಿದ್ರು ನೆಗಾಡುವ ಜನ ಇದ್ರೆ ಒಬ್ಬನೇ. ಹುಟ್ಟಿದ್ರೆ ನೆಗಾಡುವುದು, ಸತ್ರು ನೆಗಾಡುವುದು. ವೈದ್ಯರ ಹಾಗೆ. ವೈದ್ಯರಲ್ಲಿ ರೋಗಿ ಬಂದಾಗ ಹೇಳಿದ್ದಾನಂತೆ, ಒಳ್ಳೇದಾಯ್ತು ಒಳ್ಳೇದಾಯ್ತು. ಎರಡರ್ಥ. ಒಂದು, ನಿಮ್ಮ ರೋಗ ಗುಣ ಆಗಲಿಕ್ಕೆ ಇಷ್ಟು ಬೇಗ ಬಂದದ್ದು ಒಳ್ಳೇದಾಯ್ತು. ಇನ್ನೊಂದು, ಅವನಿಗೂ ಏನಿರಲಿಲ್ಲ ಆ ದಿವಸ, ಒಳ್ಳೇದಾಯ್ತು. ಮರು ದಿವಸ ಹೇಳಿದಂತೆ, ದಿವಂಗತರಾದರು, ಒಳ್ಳೇದಾಯ್ತು. ಇಲ್ಲದ್ರೆ ರೋಗದಲ್ಲಿ ನರಳಿ ಸಾಯ್ತಿದ್ರು ಅಂತ ಅರ್ಥ. ಹಾಗೆ ಯಾವುದಕ್ಕೂ ನೆಗಾಡುವ, ಅದಕ್ಕೆ ಅರ್ಥ ಬೇಕಾದ ಹಾಗೆ ಮಾಡಬಹುದು. ಹಾಗಿದ್ದವ ಇದ್ದಾನೆ. ಮರ್ಯಾದೆಯಿಂದ ಹೊನ್ನ ಕಾಣಿಕೆ ಕೊಟ್ಟು ಭೂಪನ ಅನುಜ್ಞೆ ಆಗಿದೆ, ಸಭಾ ಪ್ರವೇಶಕ್ಕೆ ನಿನ್ನೆ ಸಮಯ ಕೇಳಿದ್ಯಂತೆ, ಇವತ್ತು ಬರಬಹುದಂತೆ ಅಂತ ಮರ್ಯಾದೆಯಲ್ಲಿ ಹೋಗಿ ಹೇಳು. ವೈಭವೋಪೇತವಾದ ಸಭೆಯನ್ನು
ಬರಹಿದ್ದಿ. ಮಾತ್ರವಲ್ಲ, ಕಾರ್ಯ ಗೌರವವನ್ನು ಹೊಂದಿ ಬರುವುದಕ್ಕೆ ಅನುಮತಿಯನ್ನು ಯಾಚಿಸಿದ ನನಗೆ ಈಗ ಬರಲಿ ಎನ್ನುವ ಹೇಳಿಕೆಯನ್ನು ಕಳುಹಿಸಿಕೊಟ್ಟಿದ್ದಿ. ಯಾವ ವ್ಯತ್ಯಯವೋ ನ್ಯೂನತೆಯೋ ಉಂಟಾಗದ ಹಾಗೆ ಸಭಾಪ್ರವೇಶಿಸಿ ಕೂತ್ಕೊಳ್ತಿ, ಇಲ್ಲದಿದ್ರೆ ತಲೆ ತಗ್ಗಿಸಿ ಕೂತ್ಕೊಳ್ತಿ. ಆಶ್ಚರ್ಯವಾಗುತ್ತದೆ ನನಗೆ. ಈ ತೆರನಾಗಿ ವ್ಯವಹರಿಸಬೇಕು ಅಂತಾದ್ರೆ ಬಂದವನ ಕುರಿತು ಅಸಮಾಧಾನ ಇರಬೇಕು, ಕೋಪ ಇರಬೇಕು. ನನ್ನಲ್ಲಿ ನಿನಗೆ ಅಸಮಾಧಾನವೋ ಅದಕ್ಕೆ ಅನುಕೂಲವನ್ನು ಕಲ್ಪಿಸಬಹುದಾದ ಯಾವ ಪ್ರಕರಣವೂ ನನಗೆ ಜ್ಞಾಪಕಕ್ಕೆ ಬರುವುದಿಲ್ಲ. ಓಹೋ, ನನ್ನ ಕುರಿತು ಮುನಿಸನ್ನು ಹೊಂದಬೇಕು ಅಂತ ಆದ್ರೆ ಯಾವುದು ಮುನಿಸಿಗೆ ಕಾರಣ? ನಿನಗೆ ಅಪ್ರಿಯವಾದದ್ದನ್ನೇ ಸಗಿದನ, ಶತ್ರುತ್ವ ಭಾವವನ್ನು ಹುಟ್ಟಿಸುವಂತೆ ಯಾವುದೋ ನೀನು ಬಯಸಿದ್ದಕ್ಕೆ ನಾನು ಸ್ಪರ್ಧಿಸ್ತಾ ಇದ್ದೇನೋ, ಅಲ್ಲ ನಿನಗೆ ದೈಹಿಕವಾಗಿ ಏನಾದರೂ ಬಾಧೆ ಉಂಟಾಗುವಂತೆ ನನ್ನ ವ್ಯವಹಾರ ಉಂಟು. ನನಗೆ ಅರ್ಥವಾಗದಂತಹ ಸ್ಥಿತಿಯಲ್ಲಿ ನನ್ನನ್ನು ಈ ರೀತಿ ಕೋಪದಿಂದ ಎದುರುಗೊಳ್ಳುವುದು ಅಲ್ಲ, ಹಾಗೆಂತ ಎದುರುಗೊಳ್ಳುವುದಲ್ಲೂ ಅಂದ್ರೆ ಕೋಪವನ್ನೇ ಮುಂದೆ ಇಟ್ಟಿದ್ದಿ. ಹಾಗೆ ನೋಡಿದ್ರೆ ಮುನಿದಿಹೆ ತನ್ನಲ್ಲಿ, ಇದು ನನಗೆ ಅರ್ಥವಾಗ್ತದೆ. ಅಲ್ಲದೆ ಇದ್ರೆ ಅಲ್ಲ ಅಂತಾದ್ರೂ ನೀನು ತೋರಿಸಬೇಕಿತ್ತು. ಮುಖದಲ್ಲಿ ನಗೆ ಇಲ್ಲ, ಪ್ರೀತಿಯ ಭಾವ ಕಣ್ಣುಗಳಲ್ಲಿ ಗೋಚರಿಸುವುದಿಲ್ಲ. ಮುನಿಸೆ ಕಾಣುತ್ತದೆ. ಅರಸ ಮುನಿದಿಹೆ ಏಕೆ? ಕಾರಣ ಏನು? ಅದು ನನ್ನಲ್ಲಿ ಮುನಿಸು, ಕಾರಣವೇ ಇಲ್ಲ. ಆದರೂ ಮುನಿದಿಹೆ ತನ್ನಲ್ಲಿ ಅಂತ ನಿರ್ಣಯ ಮಾಡುವನೋ? ನಿನ್ನ ವರ್ತನೆಯನ್ನು ನೋಡಿದ್ರೆ ನಿನ್ನ ಕುರಿತಾಗಿ ನಾನು ಕೇಳಿದ ಹೇಳಿಕೆಗಳೆಲ್ಲ ಸುಳ್ಳು ಅಂತ ಅನಿಸುವುದಕ್ಕೆ ತೊಡಗಿದೆ. ಅಂದ್ರೆ ಕರುಣವಿಲ್ಲವೇ ನಿನಗೆ? ಓ, ಸತಿಯರ ತೆರದಲ್ಲಿ ಕರುಣವುಳ್ಳವನು ನೀನು ಅಂತ ನಾನು ಕೇಳಿದ್ದು. ಸತಿಯರ ತೆರದೇ ಕರುಣವಿಲ್ಲ. ಹೆಂಗರುಳು ಮಾತೃ ಹೃದಯದಲ್ಲಿ ಮಗುವಿನ ಕುರಿತಾಗಿ ವಾತ್ಸಲ್ಯ ಸಹಜವಾಗಿಯೇ ಹುಟ್ಟುತ್ತದೆ. ಮಗುವಿನ ಕುರಿತಾಗಿ ಮಾತ್ರವಲ್ಲ, ಲೋಕದ ಎಲ್ಲರ ಕುರಿತಾಗಿ ಮಾತೃತ್ವ ಭಾವವುಳ್ಳ ಸ್ತ್ರೀ ಪ್ರೀತಿಯನ್ನೇ ಹೊಂದಿರ್ತಾಳೆ, ವಾತ್ಸಲ್ಯವನ್ನೇ ಹೊಂದಿರ್ತಾಳೆ. ಅಂತಹ ಸ್ವರೂಪವುಳ್ಳ ಗುಣವುಳ್ಳವನು ಸುಯೋಧನ ಅಂತ ನಾನು ಕೇಳಿತ್ತು. ಆದ್ರೆ ನಿನ್ನನ್ನು ನೋಡಿದ್ರೆ ಅದು ಇಲ್ಲವೋ? ಸತಿಯರ ತೆರದಲ್ಲಿ ಕರುಣವಿಲ್ಲವೇ ನಿನಗೆ? ಅಲ್ಲ, ಹೀಗಿರುವುದಕ್ಕೆ ಬೇರೆ ಕಾರಣ ಉಂಟು ಅಂತ ತಿಳಿಬೇಕು ಅಂತಾದ್ರೆ ನಾನಲ್ಲ ನಿನ್ನ ಕ್ರೋಧಕ್ಕೋ ನಿನ್ನ ಈ ತರನಾದ ವರ್ತನೆಗೋ ಕಾರಣನಾದವ ಅಂತಾದ್ರೆ ಹೀಗಿರುವುದಕ್ಕೆ ಕಾರಣ ಏನು ಅಂತ ಬೇಕಲ್ಲ. ತಲೆಯನ್ನು ತಗ್ಗಿಸಿದ್ದಿ, ನಾಚಿಕೆ ಆದರೆ, ಅವಮಾನವಾದರೆ, ಅಲ್ಲ ಇನ್ಯಾವುದೋ ಇದರಿದ್ದವನ ಮುಖ ನೋಡಕೂಡದೆಂಬ ನಿರ್ಣಯ ಇದ್ರೆ ತಲೆಯನ್ನು ತಗ್ಗಿಸಿ ಇರುವುದು ಸಹಜ, ಒಪ್ಪಿಕೊಳ್ಳುವುದಕ್ಕೆ ಬರ್ತದೆ. ಅಂತಹ ಯಾವ ಪ್ರಕರಣ, ಯಾವ ವ್ಯಕ್ತಿತ್ವ, ಯಾವ ಭಾವ ನಿನ್ನನ್ನು ಆವರಿಸಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಕುರಿತಾಗಿ ಕ್ರೋಧ ಇದ್ರೆ ಅದನ್ನು ಬಿಟ್ಟು, ತಿರಸ್ಕಾರ ಇದ್ರೆ ಅದನ್ನು ವರ್ಜಿಸಿ, ಕಣ್ಣು ತೆರೆದು ನಿನ್ನ ಕರೆಯಂತೆ ಬಂದ ನನ್ನಲ್ಲಿ ಒಂದೆರಡು ಮಾತನ್ನಾದ್ರೂ ಆಡಬಾರದೆ ಸುಯೋಧನ? ಕಣ್ಣು ತೆರೆಯಬೇಕಲ್ವಾ? ಮೊದಲು ಬಂದಿರದಿದ್ದರೆ ಈಗ ಬರಬೇಕು, ಕೋಪ ಬಾರದವನಿಗೆ ಬರಬೇಕು. ಅರಸ ಮುನಿದಿಹೆ ಯಾಕೆ? ತನ್ನಲ್ಲಿ ಕರ್ತೃಪದ ಎರಡಕ್ಕೂ ಆಗುತ್ತದೆ. ತನ್ನಲ್ಲಿ ನನ್ನಲ್ಲಿ ಕರುಣವಿಲ್ಲವೇ ನಿನಗೆ? ಸತಿಯರ ತೆರದಿ ಕರುಣವಿಲ್ಲವೇ? ಓ, ಈ ಊರಿನ ವ್ಯಾಕರಣ ಅಲ್ಲ ಇದು. ಎಂಥದು? ಅರ್ಥ, ಅನ್ವಯ, ಆಸಕ್ತಿ, ಆಕಾಂಕ್ಷೆ, ಪದ, ವ್ಯಾಕರಣ ಗೋಕರಣಕ್ಕೆ ಹೋಯ್ತಾ? ಕರುಣವಿಲ್ಲವೇ ನಿನಗೆ? ಸತಿಯರ ತೆರದಿ, ಸತಿಯರ ತೆರದಿ, ಮಂಡೆಯ ತಗ್ಗಿಸದೆ. ತಲೆ ಅಂತೂ ಹೇಳುವುದಿಲ್ಲ ನೀನು, ಪ್ರಾಕೃತ ಪ್ರಯೋಗ ಮಂಡೆ. ಈಗ ಮಂಡೆ ಅಂದರೆ ತಲೆ, ಆದ್ರೆ ಹಾಗೆ ಹೇಳುವ ಕ್ರಮ ಇಲ್ಲ. ಅತಿಥಿಗೆ ಬಂದವನಿಗೆ ಕೂಳುತ್ತೀನಿ, ಉದೋಳಿ ಕೆಕ್ಕರಿಸಲ್ಲಿ ಅಂತ ಹೇಳುವ ಕ್ರಮ ಇಲ್ಲ. ಬನ್ನಿ ಭೋಜನ ಸ್ವೀಕಾರ, ತಿನ್ನುವುದು ಕೂಳೆ. ಭಾಷಾ ಮರ್ಯಾದೆ ಅಂತ ಉಂಟು. ಕೋಪ ಭರಿಸಲಿಕ್ಕೆ ಮಾತಾಡುವುದು. ತನ್ನಲ್ಲಿ ಮುನಿದಿಯೇ ಯಾಕೆ? ನನ್ನಲ್ಲೇ ಮುನಿದಿದ್ದೇನೆ ನಾನು.
ನಾನೊಂದು ತಪ್ಪು ಮಾಡಿದ್ದೇನೆ, ನನ್ನ ಮೇಲೆ ಕೋಪ ಬಂದಿದೆ ನನಗೆ. ನಿನ್ನೊಳಗೆ? ಹೌದು. ಈಗಾಗಲೇ ನಿನಗೆ ಮಾಡಿದ ವ್ಯವಸ್ಥೆ ನಾನು ಮಾಡಬಾರದಿತ್ತೇನೋ, ಅದು ಬೇರೆ ರೀತಿಯ ಪಶ್ಚಾತ್ತಾಪ. ಒಳ್ಳೆ ಕೆಲಸ ಮಾಡಿದವ ಹೇಳಿದಂತೆ ಅವನಿಗೆ ನಾನು ಅಷ್ಟು ಕೊಡಬಾರ್ದಿತ್ತು. ನಷ್ಟ ಆಯ್ತು ಎಂಬ ಭಾವ ಅಲ್ಲ, ಅಪಚಾರವಾಗಿ ಹೋಯ್ತು ಅಂತ. ಮತ್ತೆ ನಿನ್ನಲ್ಲಿ ಮುನಿಸ ಕೋಪಕ್ಕೊಳಗಾಗಬೇಕಾದಷ್ಟು ದೊಡ್ಡ ಜನವೋ ನೀನು. ನನ್ನ ಕೋಪಕ್ಕೂ ಒಂದು ಅಳತೆ ಉಂಟು, ಕರುಣೆ. ನನ್ನ ಕರುಣೆ ಒಳಗಾಗಬೇಕಾದಷ್ಟು ಸಣ್ಣವನ, ಅಂದ್ರೆ ಸಣ್ಣವನು ಅಲ್ಲ ದೊಡ್ಡವನು ಅಲ್ಲ. ಎಂತದ್ದು ನಂದಗೆ ಬಾಳನು ದ್ರೋಹಿಣಗೆ ತಾತನು. ಯಾರು ಹೇಳಿದ್ದದು? ಯಾರ್ಯಾರೋ ಹೇಳಿದ್ದು, ನನಗೆ ಅಗತ್ಯದ್ದು ನೆನಪುಂಟು. ಹೌದೌದು. ಸತಿಯರ ತೆರದಿ, ಇದು ನಿಮ್ಮ ಊರಿನ ವಿಷಯ ಅಲ್ಲಲ್ಲ. ಯಾಕೆ? ಸತಿಯರಿಗೆ ನಿನ್ನನ್ನು ಕಂಡ್ರೆ ನಾಚಿಕೆ ಆಗುವುದು ನಿಮ್ಮ ಊರಿನಲ್ಲಿ ಇಲ್ಲ ಅಂತ. ಈಗ ಯಾರ ಊರಿನಲ್ಲೇ ಆಗಲಿ ಅಂತೂ ಊರಿನ ಒಂದು ವಿಷಯ ಸಾರ್ವತ್ರಿಕ ಅಲ್ವಾ? 8 ವರ್ಷದವಳಿಗೂ ಇಲ್ಲ, 88 ವರ್ಷದವಳಿಗೂ ಇಲ್ಲ. ಸ್ವಲ್ಪ ಗಡಿಬಿಡಿ ಆಗ್ತದೆ ಅಂತೆ. ಕೈಯಲ್ಲಿ ದನಕ್ಕೆ ಅಂತ ಹಿಡ್ಕೊಂಡದ್ದನ್ನು ಗಂಡನಿಗೆ ಹಾಕಿ, ಗಂಡನಿಗೆ ಎಂತ ಮಾಡಿದ್ದನ್ನು ದನಕ್ಕೆ ಕೊಟ್ಟು ಕೊಳಲು ಕೇಳುವಾಗ ಬುದ್ಧಿ ಇಲ್ಲ ಅಲ್ಲ, ನಾಡ ಭಾಷೆಯಲ್ಲಿ ಸ್ವಯ ಇಲ್ಲ, ಮಂಡೆಯ ತಗ್ಗಿಸದೆ ಅಂತ ಹೇಳಿ. ಅಂತೂ ನಿಮ್ಮ ಊರಿನಲ್ಲಿ ವ್ಯಾಕರಣ ಇದು ಅದು ಇದಕ್ಕೆ ಅದು ಉಂಟು. ಇದು ಬಂದ್ರೆ ಉಂಟು ನಮ್ಮ ಹತ್ರ ಹಳತ್ತದು. ಅಲ್ಲ ಉಂಟು, ನಾ ತೆಗೆಯುವುದಿಲ್ಲ. ಅಲ್ಲ ಉಂಟು, ಬೇಕಾದ್ರೆ ತೆಗೆಯುವುದು. ರಾಜನಲ್ಲಿ 64 ಬೇಕಲ್ಲ. ಬೇಕು ಬೇಕು. ತನ್ನಲ್ಲಿ ಮುನಿಸು. ನೀವು ಒಂದು ವಿಷಯ ತಿಳ್ಕೊಳ್ಬೇಕು, ನಿಮ್ಮ ಅಣ್ಣನಿಂದ ತಿಳ್ಕೊಂಡಿರ್ಬಹುದು. ರಾಜನಿಗೆ ಕೋಪ ಒಂದು ಆಯುಧ. ಬಂದಿದೆ ಇಲ್ವೋ? ಅರಮನೆಯಲ್ಲಿ ಸುದ್ದಿ ಆಗ್ಬೇಕು, ರಾಯರಿಗೆ ಸಿಟ್ಟು ಬಂದಿದೆ, ಕೆಲವು ಸಮಸ್ಯೆ ತೀರ್ಮಾನ ಆಗ್ತದೆ. ಕೋಪ, ಸಂತೋಷ, ನೆಗೆ ಎನ್ನುವುದೆಲ್ಲ ರಾಜನಿಗೆ ರಾಜನೀತಿಯ ಭಾಗ. ಮತ್ತೆ ನಾಚಲಿಕ್ಕೆ ನಾನೆಂತದೇನಾದ್ರು ಸ್ನಾನ ಮಾಡುವವರ ಬಟ್ಟೆ ಕೊಂಡೋಗಿ ಮರದ ಮೇಲೆ ಕೂತಿದ್ದೆ ಅಲ್ಲ ವಿಷಯ. ಹೌದಪ್ಪ. ಅಲ್ಲ ನಾನು ಮಾವನಿಗೆ ಚೂರಿ ಹಾಕಿದ್ದೇನು? ಇಲ್ಲೋ. ನಾನು ಯಾಕೆ ನಾಚಬೇಕು? ಕಣ್ತೆರೆದು ನೋಡಿ. ನಾ ಕಣ್ತೆರೆದೇ ಇದ್ದೇನೆ ವಾಸ್ತವಕ್ಕೆ, ಮಾನಸಿಕವಾಗಿ ಏನು ನಡೆಯುತ್ತದೆ, ಏನು ನಡೆಯುವುದಿಲ್ಲ. ಆದ್ರೆ ಕೆಲವರು ಹಾಗಲ್ಲ, ಅರ್ಧ ನಿಮೀಲಿತ ನೇತ್ರನಾಗಿ ತೆರೆದರೆ ನಯನ, ತೆರೆದರೆ ಮಾತ್ರ ನಯನ, ತೆರೆದ ಅರೆನಯನ, ಬಾಸುರದ ವದನ, ಹಾಗೆಲ್ಲ ಇರುತ್ತಾರೆ. ನಮಗೆ ಆ ಭಾಗ್ಯ ಇಲ್ಲ ಕೃಷ್ಣ. ನಿನ್ನನ್ನು ಮಾತನಾಡಿಸಲಿಲ್ಲ ಅಲ್ವಾ? ಹೌದು. ಸಭೆಗೆ ಕರೆಸಿದವ ಮಾತಾಡಬೇಕು ಅಂತಿಲ್ಲ. ಪೀಠಾಧಿಪತಿಗಳು, ರಾಜರು ಎಲ್ಲ ಬರಲಿಕ್ಕೆ ಹೇಳಿ ಆಮೇಲೆ ಅಡ್ಡ ಬಿದ್ದ ಕೂಡಲೇ ಅವರು ಮಾತಾಡುವ ಕ್ರಮ ಇಲ್ಲ. ಹತ್ರ ಇದ್ದವ ಹೇಳೋದು ಕ್ಷೇಮವೋ ಅಂತ ಅಪ್ಪಣೆ ಆಗ್ತದೆ. ಕ್ಷೇಮವೋ ಅಂತ ಕೇಳೋದು ಕೂಡ ಅಲ್ಲ, ಅದು ಅಪ್ಪಣೆ. ಬಾಯರಿಕೆ ಸ್ವೀಕರಿಸಲಿಂದ ಅಪ್ಪಣೆ ಆಗ್ತದೆ, ಎಲ್ಲ ಅಪ್ಪಣೆ. ಅಂದ್ರೆ ಆ ಸ್ಥಾನದ ಮಹಿಮೆ ಅದು. ಆದರೂ ಅದನ್ನು ಬದಿಗಿಟ್ಟು ನಿನಗೆ ನಿನಗೆ ಸ್ವಾಗತದಲ್ಲಿ ಹಲವು ವ್ಯವಸ್ಥೆಗಳುಂಟು. ಸ್ವಾಗತವನ್ನು ಸ್ವೀಕರಿಸುವ ವರ್ತನೆ ಮೇಲೆ ಉಂಟು, ಮಾಡುವವನ ಹೊಣೆ ಮೇಲೆ ಉಂಟು. ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಒಬ್ಬ ಹೊರಟಿದ್ದಾನೆ, ಪ್ರತಿಯೊಬ್ಬರಲ್ಲಿ ಅವ ಹೋಗಿ ಮಾತಾಡುವ ಕ್ರಮ ಇಲ್ಲ. ಕೆಲವು ಸಲ ಬಂದವ ಕಾಯ್ತಾನೆ ಇವ ಎಲ್ಲಿದ್ದಾನೆ ಅಂತ. ಇಲ್ಲದ್ರೆ ಸೌಹಾರ್ದ ಇದ್ರೆ ಬಂದು ಕೇಳಬಹುದು, ಅವರು ನಮ್ಮನ್ನು ಕರೆದವರು ಎಲ್ಲಿದ್ದಾರೆ, ನಾ ಮಾತಾಡಿಸ್ಬೇಕಿತ್ತು, ಕ್ರಮ ಅದು. ದೊಡ್ಡ ದೊಡ್ಡ ವ್ಯವಸ್ಥೆಗಳಲ್ಲಿ ಹಾಗೆ ಕಾರ್ಯಾಗಾರ ಎಲ್ಲ ಮಾಡಿದ್ರೆ ಒಬ್ಬನೇ ಎಲ್ಲರನ್ನು ಕರೀಲಿಕ್ಕೆ ಆಗುದಿಲ್ಲ. ಅದಕ್ಕೆ ಜನ ಉಂಟು, ಅಲ್ಲಲ್ಲೇ ಮಾಡ್ತಾನೆ. ಇವತ್ತು ನಾನು ಮಾಡಿದ್ದ ಹಾಗೆ ಗುರು ಭೀಷ್ಮರ ಸುರಾರಿ ಅಂತ ನನಗೆ ಎರಗಿದ್ದಾರೆ. ಸಾಕಾಗಲಿಲ್ಲ ನಿನಗೆ ಮರ್ಯಾದೆ. ಕಾರಣ ಏನು? ಕಳೆದ 2-3 ದಿವಸಗಳಿಂದ ನಿನ್ನ ವರ್ತನೆ ನಿನ್ನ ಮನತನಲ್ಲಿ ಉಳ್ಳಗೆ ಉಂಟು. ಅನುಮಾನಾಸ್ಪದವಾಗಿ ರಾಜಧಾನಿಯಲ್ಲಿ ತಿರುಗಾಡುತ್ತಿದ್ರು, ಬಂಧಿಸಲಿಲ್ಲ ನಿನ್ನ. ಖಡ್ಗವಾಗಲಿ ನೀತಿಯಾಗಲಿ ವರ್ತನೆ ಅಂತ ವರ್ತಮಾನ ಕೇಳಿದ ಕ್ಷಣದಲ್ಲಿ ಕಡಿಸಿದ ಮಾವಿನ ಮರ ಎಷ್ಟು, ಸೊಪ್ಪು ಇಳಿಸಲಿಕ್ಕೆ ಹೊತ್ತಿಲ್ಲ, ಮರವೇ ಕಡ್ತದೆ. ಸೊಪ್ಪು ಬೇಕಾಗ್ತದೆ, ಮತ್ತಿನದ್ದು ಬೇಕಾಗ್ತದೆ, ಅಗಲ ಮಾಡ್ಲಿಕ್ಕಲ್ಲ. ಅಲ್ಲ ಅದು ಬಂಧುಗಳಿಗೆ ಸಹಾಯವನ್ನು ಮಾಡುವ ವಿವಿಧ ರೀತಿಯಲ್ಲಿ ಕಾವ್ಯಾತ್ಮಕವಾಗಿ ಇದು ಒಂದು. ಹಾಸಿದ ನಡೆಮುಡಿ ಎಷ್ಟು, ಹಚ್ಚಿದ ರನ್ನಗಂಬಳಿ ಎಷ್ಟು, ಕಟ್ಟಿದ ತೋರಣಗಳೆಷ್ಟು, ಇದಿಷ್ಟನ್ನು ಮಾಡ್ಲಿಕ್ಕೆ ಉಪಪ್ಲಾವ್ಯ ಮಾರಿದ್ರೆ ಸಾಲದು ಧರ್ಮರಾಜನಿಗೆ. ನನ್ನ ವೆಚ್ಚದಲ್ಲಿ ಮಾಡಿಸಿದ್ದೇನು? ಪುರದ ಹೊರಗೆ ಬರುವಾಗ ನನ್ನ ತಮ್ಮಂದಿರು 16 ಮಂದಿ ವಿವಿಂಶತಿ ಚಿತ್ರಸೇನ ಸಹಿತವಾಗಿ ವಿಕರ್ಣನನ್ನು ಮುಂದಿಟ್ಟು ಕಳಿಸಿದ್ದೇನೆ. ಶತ್ರುಗಳ ರಾಯಭಾರಿಗಳು ಬರುವಾಗ ಶತ್ರು ಪಕ್ಷದ ಬಗ್ಗೆ ಮೃದು ಭಾವನೆಯನ್ನು ಉಳ್ಳವನು ಕಳಿಸುವುದು ಅಂದ್ರೆ ಸೌಹಾರ್ದ ಪ್ರಾರಂಭ ಅಂತ ಅರ್ಥ. ಮಸೆದು ಇತ್ತಂಡಕ್ಕೆ ಮತ್ಸರ.
ತುಂಬಿದ ಸಭೆಯಲ್ಲಿ, ಯಾವ ಸಭೆಯಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ಲ ಅಂತ ನಮ್ಮ ಮೇಲೆ ಆರೋಪ ಉಂಟು, ಆ ಸಭೆಯಲ್ಲಿ ನನ್ನನ್ನೇ ಖಂಡಿಸಿದವ ನನ್ನ ತಮ್ಮ, ಅವನನ್ನೇ ಮುಂದಿಟ್ಟಿದ್ದೇನೆ. ಇಡೀ ಸ್ವಾಗತ ವ್ಯವಸ್ಥೆಗೆ ವರ್ತಮಾನ ಕಾಲದ ಘನ ವಿದ್ವಾಂಸರು, ಚತುರ್ಯುಗ ಸಹಸ್ರಾಣಿ, 1000 ಸಲ ಚತುರ್ಯುಗಗಳು ತಿರುಗಿದ್ರು ಇನ್ನೊಮ್ಮೆ ಹುಟ್ಟಲಾರದ ಅವತಾರ ಪುರುಷರಾದಂತಹ ಶಕುನಿ ಮಾವನನ್ನು ಕಳಿಸಿದ್ದೆ. ನೀನು ಅವನು ಒಮ್ಮೆ ಕಣ್ಣನ್ನು ನೋಟ ಇಟ್ಟರೆ ಚಿತ್ರಕಾರರನ್ನು ಸಿದ್ಧಪಡಿಸಿಟ್ಟಿದ್ದೆ, ಅದು ಹೇಗಿರ್ತದೆ ನೋಡು, ಯುಗದ ಚಿತ್ರ ಆಗ್ತದೆ. ತಪ್ಪಿಸಿದಿ. ಕಲಶ, ಕನ್ನಡಿ, ಗಂಟೆ, ವಾದ್ಯ, ಚೇ ಆ ಹೆಂಗಸರು ಮಾತಾಡುದೇನು, ಕೃಷ್ಣ ಬರ್ತಾನೆ, ನಾನು ಅವನಿಗೆ ಒಂದು ಮುಖಕ್ಕೆ ಒಂದು ಮಂಗಳಾರತಿ ಮಾಡಬೇಕು, ಕಲಶ ಹಿಡಿಬೇಕು, ಇದೇ ಮಾತಾಡು. ನಮಗೆ ಹೊಸ ಬಟ್ಟೆ ಕೊಟ್ಟು ಸಾಕಾಯ್ತು. ಬೇರೆ ಬೇರೆ ಬಣ್ಣದ್ದಾಗಬೇಕಲ್ಲ, ಹಳದಿ ಬಟ್ಟೆ ಇದ್ದದ್ದು. ಮತ್ತೆ ಕೆಲವರು ಅವರೇ ಮಾತಾಡಿಕೊಳ್ಳಿಕ್ಕೆ ತೊಡಗಿದ್ರು, ಉಳಿದವರು ಕೇಳಲಿಲ್ಲ ಅಂತ. ಹೊಸ ಬಟ್ಟೆ ಉಟ್ರೆ ಸೆಕೆ ಅಲ್ಲೋ, ಅಂದ್ರೆ ಆಚೆ ಅವಳು ಹೇಳಬೇಕಿತ್ತು ಇದು ಹೊಸ್ತು ಅಂತ, ಅವಳು ಹೇಳಲಿಲ್ಲ, ಅದಕ್ಕೆ ಇವಳೇ ಹೇಳುದು ಹೊಸ್ತು ಉಟ್ರೆ ಸೆಕೆ ಅಲ್ವಾ ತುಂಬಾ ಅಂತ. ಅಷ್ಟು ವೈಭವದಿಂದ ನಿನ್ನ ಎದುರುಗೊಂಡಿದ್ದಾರೆ ಕೃಷ್ಣ. ನೀನು ಬರುವುದೊಂದು ಮಹೋತ್ಸವ, ಶತ್ರುಪಕ್ಷ ಆಗಲಿ ಪಾಂಡವರು, ಅದು ವಿಷಯ ಅವರಿಗೆ ಸಂಬಂಧ ಇಲ್ಲ. ಅವರಿಗೆ ಕೃಷ್ಣ ಬರ್ತಾನೆ ಅಂತ ಹರ್ಮ್ಯಾಗ್ರಗಳ ಮೇಲೆ ನಿಂತುಕೊಂಡು ಬಿದ್ದು ಕೆಲವು ಮನೆ ಉರಿದಿದೆ. ನೀನು ಬಂದು ನೀನು ಹೋದಲೇ ಹಾಗೆ ಆಗ್ತದಂತೆ. ಆದ್ರೂ ಸಂತೋಷವೇ, ನಿನ್ನ ಆಗಮನದಿಂದ ಇದೊಂದು ನಿರ್ಮಾಣ ಆಯ್ತಲ್ಲ, ನಾಳೆ ಸರಿ ಆಗುದಿದ್ರೆ ಆಗಲಿ, ಮುರಿದ ಮನೆ ಸರಿ ಮಾಡಬಹುದು. ಮಾಡಿದ ಸ್ವಾಗತವನ್ನು ತಿರಸ್ಕರಿಸಿದೆ ನೀನು. ತಿರಸ್ಕಾರವ ನೋವಾಯ್ತು ಕೃಷ್ಣ ಮನಸ್ಸಿಗೆ. ವ್ಯವಸ್ಥಿತ ಸ್ವಾಗತ ಇಲ್ಲ, ಅದು ಬೇಡ. ನೀನು ಎಲ್ಲೆಲ್ಲಿ ತಿರುಗುತ್ತಾ ಇದ್ದಿ. ಶ್ರಾವಣ ಮಾಸದ ಮಳೆಗಾಲಕ್ಕೆ ಬಿದ್ದ ನೆರೆಯಲ್ಲಿ ಬಿದ್ದ ಬಿದಿರು ಹಿಂಡ್ಲಿನ ಹಾಗೆ ಅದು ಎಲ್ಲಿ ನಿಲ್ತದೆ ಅಂತೆಲ್ಲ ಒಮ್ಮೆ ಹೀಗೆ ಒಮ್ಮೆ ಹೀಗೆ ಒಮ್ಮೆ ಹೀಗೆ ಹೋಗುದದು. ಕುರುರಾಯನುಳಿದೆಲ್ಲರ ಆಲಯವ ಪೊಕ್ಕು ಸತ್ಕರುಣದೆಂ ಕುಶಲವೆಂಬೆಸಗೊಳ್ಳುತ್ತೆ. ನೀವು ಸೌಖ್ಯವ ಪ್ರತಿ ಮನೆಯಲ್ಲಿ ನೀವು ಸೌಖ್ಯವ ಅಂತ ಬಾಗಿಲಲ್ಲಿ ನಿಂತು ಕೇಳುವುದರ ಅರ್ಥ ಏನು? ಸೌಖ್ಯ ಇರಬಾರ್ದು ಅಂತಲ್ವ? ಕಾಣದ ಕಣ್ಣಿಂದ ಕಣ್ಣೀರಿಳಿಸಿಕೊಂಡು ನನ್ನ ತಂದೆ ತಾಯಿ, ನಿನ್ನ ಅತ್ತ ಮಾವ ಕೃಷ್ಣ 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 ಪರದಾಡಿಕೊಂಡು ಬಂದು ನಿನ್ನನ್ನು ಸಿಂಹಾಸನದ ಮೇಲೆ ಕೂತ್ಕೊಳಿಸುವಾಗ ಹಬ್ಬ ಸಭ್ಯತೆಗಾಗಿ ಸಹಿಸಿಕೊಂಡೆ. ಏನೋ ಒಂದು ಭಾವನೆ ಅವರಿಗೆ ಅಂತ. ಒಂದು ತುತ್ತು ಅನ್ನ ಸ್ವೀಕಾರ ಮಾಡು. ನಿಮ್ಮ ಮನೆಯ ಅನ್ನ ನನಗೆ ಅಗ್ರಾಹ್ಯ. ಭೀಷ್ಮ ದ್ರೋಣಾದಿಗಳು ಸೇರಿದಂತೆ ಒಟ್ಟಿಗೆ ಹೇಳಿದಿ. ಏನಂತದ್ದು ದೊಡ್ಡದು ಸಂಗತಿ ನಿನಗೆ? ಅಲ್ಲ, ಅನ್ನ ತಿಂದ ಮನೆಯಲ್ಲಿ ನೀನನ್ನು ಜಗಳ ಮಾಡುವುದಿಲ್ಲ ಅಂತ ಉಂಟ. ಊಟ ಮಾಡಿ ಆ ಕೈ ಒರೆಸುವ ಮೊದಲೇ ಪಾರಿಜಾತ ಇಟ್ಕೊಂಡು ಬಂದಿದ್ದೀನಿ ನೀನು. ಅಲ್ಲ, ಒಳ್ಳೆ ವಿಷಯ, ಊರಿಗೆ ಪಾರಿಜಾತ ಬಂತು. ದೇವೇಂದ್ರನಿಗೂ ನಷ್ಟ ಇಲ್ಲ, ಭೂಲೋಕದ ಲೆಕ್ಕದಲ್ಲಿ ಲಾಭವೇ. ಆದ್ರೆ ನಿನಗೆ ಆ ಭಾವನೆಗಳೆಲ್ಲ ಇಲ್ಲ. ಆಚಾರ್ಯ ಭೀಷ್ಮರು ಬ್ರಾಹ್ಮಣರಲ್ಲಿ ಬ್ರಾಹ್ಮಣ, ಕ್ಷತ್ರಿಯರಲ್ಲಿ ಕ್ಷತ್ರಿಯ, ವಿದ್ವತ್ತಿನಲ್ಲಿ ಇವತ್ತು ಪೌರುಷದಲ್ಲಿ ವೈಶ್ಯವೃತ್ತಿಯವರು. ನಮ್ಮ ಸಿಂಹಾಸನಕ್ಕೆ ಲಾಭವಾಗುವ ಹಾಗೆ ಅವನಿಗೆ ನಷ್ಟ ಆದರೂ ತೊಂದರೆ ಇಲ್ಲ. ಸೇವಾವೃತ್ತಿಯವರು, ಶೂದ್ರನಾಗಿ ನಿಂತವರು, ಸಿಂಹಾಸನಕ್ಕೆ ತಾನು ದೂರನಾಗಿ ಅಸ್ಪೃಶ್ಯನಾಗಿ ನಿಂತವರು, 5 ವರ್ಣಗಳಲ್ಲಿ ಮೆರೆಯುವರು ಭೀಷ್ಮರು, ಪಂಚವರ್ಣ ಶ್ರೇಷ್ಠರು. ನಿನ್ನ ಪಂಚವರ್ಣದ ನವಲಿಗನ ಅಲ್ಲಿಗೆ ಹೋಗ್ಲಿಲ್ಲ ಅಲ್ಲ, ಬ್ರಹ್ಮಚಾರಿಯ ಮನೆಯಲ್ಲಿ ಸರಿಗಟ್ಟಿಲ್ಲ ಅಂತಲ್ಲ ಏನೋ. ದ್ರೋಣರಿದ್ದಾರಲ್ಲ, ಪಾಂಡವರಿಗೆ ಕೌರವರಿಗೆ ಎಂದೇನು, ನಿನಗೆ ಸಹ ಗುರುಗಳು, ಗುರು ದ್ರೋಣರು. ಏನವರ ಯೋಗ್ಯತೆ? ನನ್ನ ಮಕ್ಕಳಿಗೂ ಕಲಿಸ್ತಾ ಇದ್ದಾರೆ ಈಗ ಶಸ್ತ್ರಾಭ್ಯಾಸ, ಆಯ್ತಾ? ಮೊಮ್ಮಕ್ಕಳಿಗೂ ಈಗ ಆರಂಭ ಆಗಿದೆ, ಅಗತ್ಯ ಬಿದ್ದರೆ ಇರಲಿ ಅಂತ. ಸರಸ್ವತಿಯ ವರಪುತ್ರರು ಕೃಪಾಚಾರ್ಯರು ಪಾಪ, ಅವರು ಏನು ಮಾಡಿದ್ದಾರೆ? ಅವರು ಇಂಥ ವಿಷಯದಲ್ಲಿ ಪಕ್ಷ ವಹಿಸಿದವರು ಅಲ್ಲ, ಇಲ್ಲಿದ್ದಾರೆ ಅಂತ ಇದ್ದಾರೆ. ಸಪ್ಪೆ ಆಯ್ತು ಬ್ರಾಹ್ಮಣರ ಮನೆ ಅಲ್ವಾ? ಕಾರದ ಬ್ರಾಹ್ಮಣರಿದ್ರಲ್ಲ, ಅಶ್ವತ್ಥಾಮಾಚಾರ್ಯರು, ಹೋಗಬಹುದಿತ್ತಲ್ಲ ಅವರ ಮನೆಗೆ. ಜಾತಿಯ ನಿಂದೆಯಿಂದ ನಿನ್ನ ಹಾಗೆ ನಿಂದೆಗೊಳಗಾದ ಒಬ್ಬ ಇದ್ದಾನೆ ಇಲ್ಲಿ. ದಲಿತೋದ್ಧಾರ, ಯದು ಸಂಘ ನಿರ್ಮಾಣ, ಪರಿವಾರ, ಮತ್ತೆಂತದು ನಾರಾಯಣಿ ಸೈನ್ಯ ಎಲ್ಲ ಮಾಡಿದವ. ಅವನ ಮನೆಗೆ ಹೋಗಿ ಒಂದು ಗುಟುಕು ನೀರು ಕುಡಿಬಹುದಿತ್ತಲ್ಲ. ಯಾರದು? ಕರ್ಣ. ಈಗಲೂ ಸಲಹೆ ಕೊಡ್ತೇನೆ, ಹೋಗುವ ಮೊದಲಾದ್ರೂ ನೀನು ಅವನನ್ನು ಮಾತಾಡಿಸುವುದು ಒಳ್ಳೆಯದು. ಆದಿತ್ತು, ನೋಡುವ ಅವನ ಮನಸ್ಸಿನ ನೋವೇನು ಅಂತ ಗೊತ್ತಾಗಲಿಕ್ಕೆ. ಜಾತಿಯ ನಿಂದೆಯನ್ನು ಕೋಪದಿಂದ ಎದುರಿಸಿದವ ಅವ, ಜಾತಿಯ ನಿಂದೆಯನ್ನು ನಗುತ್ತಾ ಎದುರಿಸಿದವ ನೀನು. ನೋಡು, ಸಾಧ್ಯ ಆದರೆ ಅದನ್ನು ಹೋಗಲಾಡಿಸಲಿಕ್ಕೆ ಆಗ್ತದೆ. ನಿಮ್ಮಿಬ್ಬರ ಸಂಭಾಷಣೆ ಮುಂದೆ ಆದರೂ ಯಾರಿಗಾದರೂ ಗೊತ್ತಾಗಲಿ, ನನಗೆ ಹೆಚ್ಚು ಪ್ರಯೋಜನ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ನಾನು ಜಾತಿ ಉದ್ಧಾರ ನಿನ್ನಿಂದ ಮೊದಲೇ ನಾನು ಮಾಡಿದ್ದೇನೆ, ಜಾತ್ಯತೀತ ವ್ಯವಸ್ಥೆಯಲ್ಲೇ ಇದ್ದೇನೆ. ಅಲ್ಲ, ನಿನಗಿಂತ ಬೇರೆ ಅವನು ಮಾತಾಡ್ಲಿಕ್ಕಿಲ್ಲ. ಊಟಕ್ಕೆ ಬೇಕಾದ್ದು ಇಷ್ಟು ಸೈಂಧವ. ಹೌದು, 105 ಮಂದಿಯ ಭಾವ, ಭಾವನೆ ಭಾವ ದುಶಳೆಯ ಗಂಡ ನಿನ್ನ ಭಾವ. ಸೈಂಧವನ ಮನೆಗೆ ಹೋಗ್ತಿದ್ಯಲ್ಲ, ನಾವೆಲ್ಲರೂ ಬರುವುದು ಅಂತ ಮಾತಿದ್ದೆವು. ಎಲ್ಲಿ ಹೋಗ್ತಾರೆ ಅಲ್ಲಿ ಬರುವುದು. ನನ್ನ ಅರಮನೆಯಲ್ಲಿ ಕೃಷ್ಣ ಹೋಳಿಗೆ ರಾಶಿ ಬಿದ್ದು ಹೋಯ್ತು ಅಂತ ಬೇಸರ ಇಲ್ಲ.
ನನ್ನ ಮಕ್ಕಳು ಮೊಮ್ಮಕ್ಕಳನ್ನು ಕರೆಸಿದ್ದೆ. ನಿನ್ನ ತಂಗಿ, ನಿನ್ನ ಬೀಗಿತ್ತಿ, ನನ್ನ ಹೆಂಡತಿ ಭಾನುಮತಿ ಸ್ವರ್ಣ ತಂಬಿಗೆಯಲ್ಲಿ ನೀರು ಹಿಡ್ಕೊಂಡು ಹೊರಗೆ ಬರುವುದು ಒಳಗೆ ಹೋಗುದು, ಹೊರಗೆ ಬರುವುದು ಒಳಗೆ ಹೋಗುದು. ವ್ಯಾಯಾಮ ಶಾಲೆಯ ಅಣ್ಣ ಬರ್ತಾನೆ. ನಾನು ಅವಳ ತಲೆಗೆ ಇದೆಲ್ಲ ತುಂಬಿಸಲಿಲ್ಲ, ಈ ರಾಜಕೀಯ ಪಾಂಡವ ಪಕ್ಷ. ಅವಳಿಗೆ ಏನೋ ಒಂದು ಉಂಟು, ನಿನ್ನ ಕಾಲಿಗೆ ನೀರು ಹಾಕುವ ಅಂತ. ಇಲ್ಲ, ಮಕ್ಕಳಿಗಾದ್ರೂ ಸಮಾಧಾನ ಹೇಳ್ಬೋದು, ಮೊಮ್ಮಕ್ಕಳಿಗೆ ಏನು ಹೇಳುವ? ಶಿಶುಪಾಲ ವಧೆವರೆಗಿದ್ದು ನಡೆದದ್ದು ನಡೆಯದಿದ್ದದ್ದು ಒಂದೊಂದು ಆಯುಧದ ವರ್ಣನೆ ಉದ್ದ ಮಾಡುವುದಂದ್ರೆ ಆಗಲ್ವಾ? 32 ಆಯುಧಗಳ ಕಥೆ ಹೇಳಿ ಅದರಲ್ಲಿ 32ರಲ್ಲಿ ಸೇರಿದ ಚಕ್ರವೆಂಬ ಆಯುಧ ಉಂಟು, ಅದಕ್ಕೆ ಅರಗಳ ಎಷ್ಟು ಗೊತ್ತುಂಟ? ಶಿಶುಪಾಲನ್ನು ಕೊಂದದ್ದು ಕಡೆಗೆ ಬಂದ್ರೆ ಮುಗೀತೆ. ಹೌದೌದು, ಅಷ್ಟು ಕಥೆ ಹೇಳಿ ಆಯ್ತು. 150 ಬ್ರಾಹ್ಮಣರನ್ನು ಹತ್ತೋದಕ್ಕೆ ಕೇಳಿದ್ದೇನೆ. ಅಮೃತೋಪರ್ತನಮಸಿ ಅಂತ ಹೇಳುವಾಗ ಪಾಂಡವರಿಗೆ ಏನಾದರೂ ನೀನು ಕೊಟ್ರೆ ಆಗದ ಭಾವ ಅಂತ ಹೇಳಿದ್ರೆ ನನಗೆ ಗಂಟ್ಲು ಹಿಡಿದಾಗ ಆಗ್ತಿತ್ತು. ನಿನಗದು ಮನಸ್ಸಿಲ್ಲ, ನಿನಗೆ ಸಭೆಯಲ್ಲಿ ಒಂದು ಗಂಭೀರ ಮಾಡಬೇಕು. ಸುಲಭದಲ್ಲಿ ಮುಗಿಸಲಿಕ್ಕೆಲ್ಲ, ಊಟದಲ್ಲಿ ಮುಗಿಯುತ್ತದೆ ಕೃಷ್ಣ. ನಿನಗೆ ಊಟ ವ್ಯವಸ್ಥೆ ಮಾಡಿದ್ದೆ ಅದನ್ನು ಸುಲಭದಲ್ಲಿ ಮುಗಿಸಲಿಕ್ಕಲ್ವಾ? ಅಲ್ಲ, ಅದು ಸುಲಭದಲ್ಲಿ ಮುಗಿಯುತ್ತಿದ್ರೆ ಮುಗಿಯಲಿ, ಇಲ್ಲದ್ರೆ ಕೃಷ್ಣನಿಗೆ ಊಟ ಹಾಕಿದ ದೊಡ್ಡಸ್ತಿಗಾದ್ರೂ ಇರಲಿ. ಸರಿ ಸರಿ, ಊಟ ಬೇಡ ಆಯ್ತು ನನಗೆ, ವಿಷ ಹಾಕ್ತೇನೆ ನಾನು. ಹೌದಪ್ಪ, ಹಾಗೆ ಹೇಳ್ಬೋದು. ಹೌದಾ, ಆಗಿದ್ದು ನಿನಗೆ ಹಾಕ್ಲಿಕ್ಕಿಲ್ಲ. ಭೂತನಿಯ ಪ್ರಾಚೀನ ಪ್ರಯೋಗ ಮಾಡಿದ್ದಾಳೆ. ಒಂದು ವಿದ್ವಾಂಸರಿಂದ ನಾವು ಪಾಠ ಕಲಿಬೇಕು. ವಿಜ್ಞಾನ ಅಂದ್ರೆ ಹಾಗೆ, ಬೇರೆಯವರು ಮಾಡಿದ ಪ್ರಯೋಗ ನಾವು ಪುನಃ ಮಾಡಬಾರ್ದು, ಅದು ಅಯಶಸ್ವಿ ಆಗಿದೆ. ನಿನ್ನ ಮಟ್ಟಿಗೆ ಕತ್ತಿ ಚೂರಿ ವಿಷಯ ನಡೆಯುವುದಿಲ್ಲ. ನಮ್ಮ ಯಾರೂ ನಿನಗೆ ಆಪ್ತರಲ್ಲ, ಯಾರೂ ನಿನಗೆ ಬಂಧುಗಳಲ್ಲ. ಸರಿ ಮಾಡ್ಲಿಕ್ಕೆ ಬಂದವ ನೀನು ಯಾರಲ್ಲಿಯೂ ಸರಿ ಇಲ್ಲ ಅಂತ ಹೇಳಿದಿ. ಆಯ್ತು, ಮೊನ್ನೆ ನೀನು ನಿನ್ನಷ್ಟಕ್ಕೆ ಸೈಕತ ವೇಳೆಯಲ್ಲಿ ನದಿ ತೀರದಲ್ಲಿ ತಂದ ಧಾನ್ಯಗಳನ್ನು ಬೇಯಿಸಿ ತಿಂದಿದ್ದೇನೆ. ಅದಾದ್ರೂ ಆಗ್ತಿತ್ತು, ಅದಾದ್ರೂ ಮಾಡಿದೀಯ ನೀನು? ಏನು ಮಾಡಿದಿ? ಹೋಗಲೇ ಇಲ್ವೋ? ಹೋದಿಯೋ ಹೋಗಲಿಲ್ಲ. ಒಂದು ಪದ್ಧತಿ ಬೇಕು. ನಿತ್ಯಾನುಷ್ಠಾನದಲ್ಲಿ ಕೆಲವು ಇರುವವರಿಗೆ ನಿಷೇಧ ಇಲ್ಲ ಅಂತೆ. ವೃದ್ಧಿ ಸೂತಕದಲ್ಲಿ ನಿತ್ಯ ಎಣ್ಣೆ ಸ್ನಾನ ಮಾಡುವವನೊಬ್ಬ ಮಂಗಳವಾರ ಕೇಳಿದನಂತೆ. ಮಂಗಳವಾರ ಎಣ್ಣೆ ಸ್ನಾನ ಕೂಡುದಲ್ಲ ಪುಣ್ಯಾತ್ಮ. ಇಲ್ಲ, ನನಗೆ ಅದು ದೋಷ ಇಲ್ಲ, ನಾನು ನಿತ್ಯ ಸ್ನಾನ ಮಾಡುವವ. ಸರಿ ಅಂತ ಒಪ್ಪಿದ ಇವ. ಗುರುವಾರ ಹೋಗುವಾಗ ಇಲ್ಲ ಇವನಂತೆ. ನೀನು ನಿತ್ಯ ಎಣ್ಣೆ ಸ್ನಾನ ಮಾಡ್ತೀಯಲ್ಲ, ನಿನಗೆ ಮಂಗಳವಾರ ಕೂಡ ಮಾಡಿದ್ದಿ ನೀನು. ಹೌದದು ನಿತ್ಯವೇ. ಮೊನ್ನೆ ಪ್ರಾರಂಭ, ಮೊನ್ನೆ ಕೊನೆ, ನಿತ್ಯವದು. ಹಸ್ತಿನಾವತಿಯಲ್ಲಿ ಯಾರ ಅನ್ನವು ಸ್ವೀಕಾರಾರ್ಹವಲ್ಲದಿದ್ರೆ ವಿದುರನ ಮನೆಯ ಹಾಲ ಅನ್ನವ ನಿನಗೆ ಸ್ವೀಕಾರಾರ್ಹವಾದ್ದು ಹೇಗೆ? ಮಗುಳೆ ತೊತ್ತಿನ ಮಗನ ಮನೆಯಲ್ಲಿ ಸೊಗಸಿನಿಂದಲೇ ಹಸಿವ ನೂಕಿದೆ. ಎಲ್ಲ ಸಿದ್ಧತೆಗಳಾದಲ್ಲಿ ಕಾಯ್ತಾರೆ. ತೋರಣ ಕಟ್ಟಿ ಕಾಯುವುದು ಒಂದು ಕಡೆ, ದೊಡ್ಡ ಮನುಷ್ಯರು ಈಗ ಬರುವುದು ಬೇರೆ ಕಡೆಯಿಂದಲೇ. ಇಲ್ಲಿ ಮಾಡಿದ್ದು ಇಲ್ಲಿ. ಅವರು ಹೋದ್ರಂತೆ, ಅವರು ಅಲ್ಲಿದ್ದಾರಂತೆ. ಅನ್ನಪಾನಗಳಿಲ್ಲದೆ ಬೆಳಲಿರುಪೆ. ಹಸ್ತಿನಾವತಿಯ ಬಡತನವನ್ನು ನೀನು ಉದ್ಘಾಟನೆ ಮಾಡಿದ ಕ್ರಮವೇ? ಇಲ್ಲಿ ಯಾರಿಗೂ ಅನ್ನ ಇಲ್ಲ ಅಂತ ಮಾಡುವುದು ಅಲ್ಲ, ಇನ್ನು ಮುಂದೆ ಅನ್ನ ಸಿಕ್ಕದಾಗೆ ಮಾಡುವ ಉದ್ದೇಶವ ನಿನ್ನದು ಅಲ್ಲ. ಅನ್ನ ಕೊಡುವವ ನೀನು ಅಂತಲ್ಲ, ಪಡೆಯುವವ ನೀನು ಅಂತಲ್ಲ. ಏನು ಧ್ವನಿ ಅಂತ ಗೊತ್ತಾಗ್ಲಿಲ್ಲ. ಅವ ಏನ್ ಹೇಳಿದ? ನಾನೇನು ಕೊಡಲಿ, ನೀನೇನು ಹೇಳಿದಿ? ಕೊಟ್ಟು ನೋಡು. ಹೇಗೆ? 2 ಒಟ್ಟು ಮಾಡು, ಒಂದು ಕೊಡಲಿ, ಆಮೇಲೆ ಅಲ್ವಾ? ಹೇಳಿ ಗುಣ ಇಲ್ಲ. ಕಥಂ ಕೃತಂ ವೃಷಲಿ ಭೋಜನಂ. ನಾನು ಕೇಳ್ತಾ ಇರೋದು ಕೇವಲ ಅವನು ಕುಲವಿಹೀನ ಅಂತಲ್ಲ. ಭೀಷ್ಮರನ್ನು ಅಪೇಕ್ಷಿಸಿ ವಿದುರ ದೊಡ್ಡವನು ನಿನಗೆ. ಹಸ್ತಿನಾವತಿಯಲ್ಲಿ ನಿನ್ನ ತೂಕ ಹಾಗ. ದ್ರೋಣರಿಗಿಂತ ವಿದ್ವಾಂಸನು, ಕರ್ಣನಿಗಿಂತ ನಿಷ್ಠಾವಂತನು, ಅಶ್ವತ್ಥಾಮರಷ್ಟು ಪ್ರತಾಪಿಯ, ದುಶ್ಯಾಸನಷ್ಟು ನಿಷ್ಠನು. ಇವರನ್ನೆಲ್ಲ ತಿರಸ್ಕರಿಸಿ ಅಲ್ಲಿ ಹೋಗುವಾಗ ನೀನು ಮೌಲ್ಯಮಾಪನ ಮಾಡಿದಾಗ ಆಗಲಿಲ್ಲ. ಇಷ್ಟು ಜನರ ಅನ್ನ ಸಂಶಯಕ್ಕೆ ಎಡೆಯಾದ್ದು ಅಲ್ಲ, ಮನಸ್ಸಿಲ್ಲದ್ದು. ಪರಮ ಭಾಗವತೋತ್ತಮರಾದ ಭೀಷ್ಮರ ಹೃದಯಕ್ಕೆ ಎಷ್ಟು ನೋವಾಗಿರ್ಬೋದು. ನಾನು ಇಡೀ ಜೀವಮಾನ ನಂಬಿದೆ ಒಂದು ಗುಟುಕು ಹಾಲು ಕುಡಿಸುವ ನನ್ನ ಭಗವಂತನಿಗೆ ಅಂತ. ನೋಯಿಸಿದೆಯಲ್ಲ ಅವರ ಮನಸ್ಸನ್ನು. ನನ್ನ ಮನೆಯಲ್ಲಿ ನನ್ನ ಮೊಮ್ಮಕ್ಕಳ ಶಾಪ ನಿನಗೆ, ಅವರವರ ಮನೆಗಳಲ್ಲಿ ಭಾಗವತರುಗಳ ಶಾಪ. ಮರದ ಬುಡದಲ್ಲಿ ಬಿದ್ದು ಸಾಯುವಿ ನೀನು.
ಪಗೆಗಳೆಲ್ಲ ಪಾಂಡವರು. ಯಾಕೆ ಪಾಂಡವರನ್ನು ದೂರಲಿ? ನಾವು ಒಟ್ಟಾಗಿದ್ದೇವೆ, ಒಟ್ಟಾಗಿ ಸಹಕರಿಸಿದ್ದೇವೆ. ಅವರು ಸ್ವಯಂವರ ಮುಗಿಸಿ ಬಂದ ಮೇಲೆ 5 ವರ್ಷ ನಾವು ಒಟ್ಟಿಗೂ ಇದ್ದೆವು. ನೀನೇ ಬಂದು ಉಳಿದವರು ಇದ್ದು ಈ ವಸುಂಧರೆ 2 ಭಾಗವ ಮಾಡಿದ್ದು. ಆಮೇಲೆ ಹೆಚ್ಚಾಯಿತು, ನಾವು ಪುನಃ ಒಟ್ಟಾಗ್ತಿದ್ದೆವು. ನಡುವೆ ಕೆಲವರು ಸೇರಿಕೊಂಡವರು, ಅವರು ಹಾಳು ಮಾಡುವುದು. ಸೇರುವನು ಸಕಳಂಕ ಚಂದ್ರನು ವಾರಿನಿಧಿಗೆ. ಪೂರ್ಣ ಚಂದ್ರ ಬರುವಾಗ ಸಮುದ್ರವು ಕೇರ್ತದೆ. ಕಾರಣ ಏನು? ಅದಕ್ಕೆ ಸಂತೋಷ ಆಗುದಂತೆ. ನಿನ್ನತ್ರವು ಕಲೆಗಳುಂಟು ಮುಖದಲ್ಲಿ, ನನ್ನದು ನೀರು ಉಪ್ಪುಪ್ಪು, ನಾವು ಒಟ್ಟಾಗುವ ಅಂತ. ಕುಲವಿಹೀನನು ವಿದುರ, ನೀ ಗೋವಳನು, ನಿನಗವಳಲ್ಲಿ ವರ ಸಮ್ಮಿಳಿತಲ್ಲೇ ತಾಯಿ. ಮುಚ್ಚುವಾಯಿ ಎಲ್ಲಿ ಹೇಗೆ ಮಾತನಾಡಬೇಕು ಅಂತ ಅರಿಯದೇ ಮಾತನಾಡಿದ್ದು ಕೇಳಿದರೆ, ನಿನ್ನಂತಹ ಬುದ್ಧಿವಂತರು ಯಾರು ಇಲ್ಲ ಅಂತ ತಿಳ್ಕೊಂಡವರು ನಾವು. ನಿನ್ನ ಬುದ್ಧಿವಂತಿಕೆಯನ್ನೆಲ್ಲ ಹೀಗೆ ಮಾತನಾಡುವುದಕ್ಕೆ ವಿನಿಯೋಗಿಸ್ತಾ ಇದೆಯಲ್ಲ ಅಂತ ಪಶ್ಚಾತ್ತಾಪ ಆಗುತ್ತಾ ಉಂಟು ಮಗನೇ ನನಗೆ. ನನ್ನನ್ನು ಏನು ಬೇಕಿದ್ರು ಹೇಳುವ, ಇವತ್ತೇ ಇಲ್ಲಿರುವವ, ನಾಳೆಯೂ ಇಲ್ಲಿರುವವ, ಇಲ್ಲೇ ಸಾಯುವವ ನಾನು. ಕೃಷ್ಣನನ್ನು ಜಗದ ದೇವರು ಅಂತ ಒಪ್ಪುವಂತಹ ಕೃಷ್ಣನನ್ನು ಗೋವಳ ಅಂತ ನಿಲ್ಲಿಸಿಬಿಟ್ಟಿಯಲ್ಲ ನೀನು. ಜಾತ್ಯಾತೀತನಂತೆ ನೀನು. ಕೆಳಗಿನ ಜಾತಿಯವರನ್ನು ಮೇಲೆ ತರುವಂತಹ ನಿನ್ನ ಪ್ರಯತ್ನ ಅಂತ ನಿಲ್ಲದ್ದು. ಇವನ ಜಾತಿ ಇಲ್ಲದವನು ಅಂತ ಲಿಂಗಿಸಲಿಕ್ಕೆ ಯಾವ ನಾಲಿಗೆ ಬಂತು ನಿನಗೆ? ಯಾವ ಮನಸ್ಸು ಮೂಡಿತು ನಿನಗೆ? ಜಾತಿ ಇಲ್ಲದವರನ್ನು ಮೇಲೆ ತರುವುದಾದ್ರೆ ಇವನಿಗೆ ಪೂಜೆ ಮಾಡಬೇಕಿತ್ತು ನೀನು. ಏನು ಹೇಳಿ ಮಗನೇ ನಿನ್ನ ಮಾತಿಗೆ? ಕರ್ಣನು ಜಾತಿ ಇಲ್ಲದವನು ಅಂತ ನೀನು ಪಟ್ಟ ಕೊಟ್ಟದ್ದಲ್ಲ, ನೀನು ಅವನನ್ನು ಎತ್ತರಕ್ಕೆ ಏರಿಸಿದ್ದಲ್ಲ ಮಗನೇ. ನಿನ್ನ ಸಮಯ ಸಾಧಕತನಕ್ಕಾಗಿ, ಅವನನ್ನು ಉಪಯೋಗಿಸುವುದಕ್ಕಾಗಿ ಅವನನ್ನಷ್ಟು ಎತ್ತರಕ್ಕೆ ಏರಿಸಿದ್ದು. ಅವನಲ್ಲಿ ಪರಾಕ್ರಮ ಉಂಟು, ಅವನಲ್ಲಿ ಭವಿಷ್ಯವನ್ನು ಕಾಣುತ್ತೇನೆ ಅಂತ ಹೊರಟವ ನೀನು. ಇಲ್ಲದೇ ಇದ್ದ ಮಗನೇ, ಅವನಿಗಿಂತ ಕೀಳು ಜಾತಿಯ ಏಕಲವ್ಯ ಆಚಾರ್ಯ ದ್ರೋಣರು ಬೆರಳು ಕತ್ತರಿಸದೇ ಇದ್ರೆ ಇವತ್ತು ಅವನಿಗೆ ಹತ್ತಿರಾವತಿಯ ಮನೆ ಕೊಡುವವರಿಗೆ ಮುಂದಾಗ್ತಾ ಇದ್ದಿ ನೀನು. ನಾಚಿಕಾಗಬೇಕು ನಿನಗೆ ಹೀಗೆ ಮಾತಾಡುವುದಕ್ಕೆ. ಹರಿಯನ್ನು ಗೋವಳ ಅಂತ ನಿಂದಿಸಿ ಬಿಟ್ಟಿಯಲ್ಲ ಮಗನ ಈ ಭೂಮಿಗಾಗಿ. ಹರಿಯ ಕಿವಿಯ ಕಿಲ್ಪಿಷವನ್ನು ಮತ್ತೊಮ್ಮೆ ಪಡೆಯುತ್ತೇನೆ ಅಂತ ಹೊರಟದ್ದಲ್ವ ನೀನು. ನಿನಗೆ ಹರಿಯನ್ನು ಗೋವಳ ಅಂತ ನಿಂದಿಸಲಿಕ್ಕೆ ನಾಚಿಕಾಗುವುದಿಲ್ವ ನಿನಗೆ? ಏನು ನಿನ್ನ ಕೂಡ ಗೊತ್ತಿಲ್ಲ ಅಂತ ಗ್ರಹಿಸಿದೆಯೋ ನೀನು? ನಿನ್ನ ಕೂಡ ಗೊತ್ತಿಲ್ವ ನನಗೆ? ಹೇಳುವಾಗ ತಾನೆಷ್ಟು ತಾನು ಹೇಗೆ ಎನ್ನುವುದು ಸರಿಯಾದ ಪ್ರಜ್ಞೆ ಇರಬೇಕು ಜೀವನಾದವನಿಗೆ. ಒಟ್ಟು ಪ್ರಾಣಿಗಳಾಗಿ ವ್ಯವಹಾರ ಮಾಡುವುದಲ್ಲ, ನಡೆಸುವುದಲ್ಲ. ಊರ್ಧ್ವಗಾಮಿತ್ವದ ಬದುಕು ನಮ್ಮದು ಎಂದು ತಿಳಿದು ಈ ರೀತಿ ಆಡ್ತಿಯಲ್ಲ ಈ ತುಂಬಿದ ಸಭೆಯಲ್ಲಿ. ಏನು ಹೇಳಬೇಕು ಮಗನ ನಿನ್ನ ಈ ಮಾತಿಗೆ? ಬಂದಿದ್ದಾನೆ ರಾಯಭಾರಿಯಾಗಿ, ಕಡುಗವಾಗಲಿ ರೀತಿಯಾಗಲಿ ಒಳ್ಳೆಯ ಲಕ್ಷ್ಮೀರಮಣಯಿತ ಅಂತ ಭಕ್ತಿ ಭಾವದಿಂದ ಧರ್ಮದ ಕಳುಹಿ ಕೊಟ್ಟದ್ದವರನ್ನು ಇಲ್ಲಿಗೆ. ಅವನನ್ನು ಹೇಗೆ ಗೌರವಿಸಬೇಕು ಅಂತ ತಿಳಿಯದೇ ಇದ್ದಂತಹ ಈ ರಾಜ್ಯಸಭೆಯಲ್ಲಿ ಇಷ್ಟು ಉದ್ದಟತನಾಗಿ ಮಾತಾಡ್ತೀಯಲ್ಲ ನೀನು. ನಿನ್ನ ಕುಲ ಏನು ಅಂತ ತಿಳಿದು ಮಾತಾಡುವುದು ನೀನು. ನಿನ್ನ ಕುಲವನ್ನು ಹೇಳುವುದಕ್ಕೆ ಇಲ್ಲಿ ಹೊರಟ್ರೆ ಹೇಳುವುದಿಲ್ಲ ನಾನು. ಹೇಳಿದರೆ ನನಗೂ ನಿನಗೂ ವ್ಯತ್ಯಾಸ ಏನುಂಟು? ಹಬ್ಬ, ಇಷ್ಟು ಮಾತಾಡುವಷ್ಟು ಎತ್ತರದಲ್ಲಿ ಏರಿಬಿಟ್ಟಿಯಲ್ಲ ನೀನು. ನಮ್ಮ ಮಗು ನಮ್ಮ ಮಗು ನಮ್ಮ ಮಗು ಅಂತ ಸಾಕಿದ್ದಕ್ಕೆ ನಿನಗೆ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಯಾಕೆ ಮಗನ ಹಿರಿಯರ ಹೊಟ್ಟೆ ಉಳಿಸ್ತಿ ಹೀಗೆ? ನೀನು ಅಪ್ಪನಲ್ಲಿ ಗೌಪ್ಯವಾಗಿ ಹೇಳುವುದನ್ನು ಕೇಳಲಿಲ್ಲ ಅಂತ ಗ್ರಹಿಸಿದ್ಯಾ? ಬೈದೆ ಅವ್ವನ ಜವ್ವನ
ಉಳಿಸಿದ ಯಾವ ಅಂತ ಬಪ್ಪ ಅಂತ ಆಡಿದವ ನೀನು. ಆಗಲೂ ಮಾತಾಡಲಿಲ್ಲ ನಾನು. ಯಾಕೆ ಮಾತಾಡಲಿಲ್ಲ? ಅಂತರಂಗದಲ್ಲಿ ಆಡಿದ ಮಾತು ಎನ್ನುವ ಕಾರಣಕ್ಕಾಗಿ. ಈ ತುಂಬಿದ ಸಭೆಯಲ್ಲಿ ಇವನ ಕುರಿತಾಗಿ ಆಡಿದ ನಿನಗೆ ನಾನು ಒಂದವನು ಕೃಷ್ಣ, ಅವನೇನು ಎನ್ನುವುದನ್ನು ಚೆನ್ನಾಗಿ ತಿಳಿದವರಲ್ಲಿ ತುಂಬ ಮಂದಿ ಇದ್ದಾರೆ. ಅವರಲ್ಲಿ ಕೇಳಿಕೊಳ್ಳಬಹುದಿತ್ತು ಅವನ ಸ್ವಭಾವ ಎಂಥದ್ದು, ಅವನ ಗುಣ ಎಂಥದ್ದು ಅಂತ. ಕೇಳಿದ್ದನ್ನು ಕೊಡುವಂತಹ ಸಾಮರ್ಥ್ಯ ಇದ್ದವನವನು ಅಂತ ತಿಳಿದು ಹುಟ್ಟುವಾಗಲೇ ಕುರುಡರಾಗಿದ್ದವ ನಮ್ಮಪ್ಪ. ಅವನಿಗೆ ಒಮ್ಮೆ ಕಣ್ಣು ಕೊಡುವಂತ ನೀನು ಕೇಳಿದರೆ, ಯಾರಾದರೂ ನಿನ್ನವನಲ್ಲಿ ಕಣ್ಣು ಕೊಡುವುದಕ್ಕೆ ಸಿದ್ಧರಾದರೆ ನಾನು ನಿನ್ನ ಅಪ್ಪನಿಗೆ ಕಣ್ಣು ಕೊಡ್ತೇನೆ ಅಂತ ಕೃಷ್ಣ ಹೇಳಿದ್ರೆ 2 ಕಣ್ಣುಗಳನ್ನು ತೆಗೆದು ಕೊಟ್ಟು ಬಿಡ್ತಿದ್ದೆ ಮಗನೇ ನಾನು. ಹಾಗೆ ಕೇಳುವಂತ ನಿನಗೆ ಕಾಣಲಿಲ್ಲ. ನಿಷ್ಪಾಂಡವ ಪೃಥ್ವಿ ಪಾಂಡವರನ್ನು ಕೊಲ್ಲುವುದಕ್ಕಾಗಿ ರಾತ್ರಿ ಹಗಲು ನಿದ್ರೆ ಬರುವುದಿಲ್ಲ ನಿನಗೆ, ಅವರು ಸಾಯದೆ ಚಿಂತೆ. ಹೇಗೆ ಕೊಲ್ಲುವುದು? ಪಾಂಡವರನ್ನು ಕಾಯುತ್ತೇನೆ ಅಂತ ಹೇಳಿದವ ಹಗಲು ಹೊತ್ತಿನಲ್ಲಿ ನಿದ್ರಿಸ್ತಾನೆ ಅಂತ ಗೊತ್ತಿದ್ದು ಅವನಲ್ಲಿ ಹೀಗೆ ಮಾತಾಡ್ತೀಯಲ್ಲ ನೀನು. ಸಾಕಾಗಿ ಹೋಯ್ತು ಮಗನೇ. ಮೈತ್ರೇಯರು ಅರಮನೆಗೆ ಬಂದಾಗ ಕಣ್ಣಿಲ್ಲದ ಧೃತರಾಷ್ಟ್ರನಿಗೆ ಗೌರವವನ್ನು ಕೊಟ್ಟಿದ್ದಾರೆ. ಕಾಲ ಮೇಲೆ ಕಾಲ ಹಾಕಿ ಕುಳಿತು ತೊಡೆಯನ್ನು ಅಲ್ಲಾಡಿಸುತ್ತಾ ಏನೋ ಆಗದವನ ಹಾಗೆ ಕುಳಿತ ನಿನ್ನನ್ನು ಕಂಡಲು ಶಾಪ ಕೊಟ್ಟದ್ದವಳು ನಿನಗೆ. ಎಷ್ಟು ಭಿನ್ನವಿಸಿಕೊಂಡಿದ್ದೇವೆ ನಾವು ಅವರಲ್ಲಿ. ನಿನ್ನ ಅಪ್ಪನು ನಾನು. ಅವನನ್ನು ಉಳಿಸಬೇಕು, ಅವನು ಬದುಕಬೇಕು, ಅವನ ಹಸ್ತಿನಾವತಿಯ ಉತ್ತರಾಧಿಕಾರಿಯಾಗಬೇಕು. ನಿನ್ನ ಮೇಲಿನ ಮೋಹ ಮಗನೇ ಕಿತ್ತು ಬಿಸಾಡಿ ಅಂತ ಕಾಲದಲ್ಲಿ ಹೇಳಿದವ ನಾನು. ಹೌದು, ವ್ಯಾಸನೇ ಹೇಳಿದ್ರು ಬದುಕಬೇಕಿದು ಅಂತ. ಹಾಗಾಗಿ ನೀನು ಹುಟ್ಟಿದ್ದಲ್ಲ ಮಗನೇ, ನಿನ್ನನ್ನು ತುಪ್ಪದ ಬಾಂಡದಲ್ಲಿ ಇಟ್ಟದ್ದು. ಅಷ್ಟು ಅರ್ಥ ಆಗುವುದಿಲ್ಲ ನಿನಗೆ. ಇಲ್ಲಿವರೆಗೆ ಬೆಳೆದು ಬಂದ ನಮ್ಮವರನ್ನೆಲ್ಲ ಕಂಡಾಗ ಯಾರಲ್ಲಿ ಹೇಗೆ ವ್ಯವಹರಿಸಬೇಕು ಅಂತ ಗೊತ್ತಿಲ್ಲದೆ, ಬೇಡದೇ ಇದ್ದಾಗ ಬೇಕಾದ್ದು ಮಾತಾಡಿ, ಬೇಕಾದಾಗ ಬೇಡದ್ದು ಮಾತಾಡಿ, ಒಟ್ಟು ಕುಲನಾಶಕ್ಕೆ ಹೊರಡುವಂತಹ ನಿನ್ನನ್ನು ಕಾಯುವುದಕ್ಕಾಗಿ ಇದುವರೆಗೆ ನಾನು ತೆಗೆದಿರಿಸಿದ ಬಿಲ್ಲನ್ನು ಇಟ್ಟುಕೊಳ್ಳಬೇಕು. 2 ಇತ್ತು ಮಗನೇ ನನ್ನ ಮನೆಯಲ್ಲಿ ಗೌಪ್ಯವಾಗಿ ಜೋಪಾನವಾಗಿ ನಾನು ಇರಿಸಿದ್ದು. ದೇವರ ಸಂಪುಟದಲ್ಲಿತ್ತು ನಿತ್ಯವೂ ಪೂಜೆ ಮಾಡ್ತಾ ಇದ್ದಂತಹ ಸ್ವರ್ಣ ಭಾಂಡ, ನಿತ್ಯ ದೇವರಿಗೆ ನೈವೇದ್ಯವನ್ನು ಮಾಡ್ತಾ ಇದ್ದಂತಹ ಹಾಲಿನ ಸ್ವರ್ಣ ಭಾಂಡ ಅದು. ಅದನ್ನು ಯಾಕೆ ನಾನು ಎಲ್ಲಿಟ್ಟಿದ್ದೇನೆ ಅಂತ ಗೊತ್ತಾದದ್ದು ನನಗೆ ನನ್ನ ಮನೆಗೆ ಕೃಷ್ಣ ಬಂದಾಗ. ನನಗೆ ಪ್ರೇರಣೆ ಆದದ್ದು ಅಂತ ತಿಳಿದು ನಾನು ಅವನಿಗೆ ಅದರಲ್ಲಿ ಹಾಲನ್ನು ಕೊಟ್ಟವನು. ಇನ್ನೊಂದಿತ್ತು ಮಗನೇ, ಮೂಲೆಯಲ್ಲಿ ಜೀವಮಾನದಲ್ಲಿ ನಾನು ಒಮ್ಮೆಯೇ ಉಪಯೋಗಿಸದೇ ಇದ್ದದ್ದು, ಇನ್ನು ಉಪಯೋಗಿಸುವುದಕ್ಕಾಗಿದ್ದರೆ ಅದು ನಿನಗೆ ಮಾತ್ರ ಅಂತ ತೆಗೆದಿರಿಸಿತ್ತು. ಆ ಬಿಲ್ಲು ಮೈತ್ರೇಯರು ಕೊಟ್ಟಂತಹ ಬಿಲ್ಲು ನಿನ್ನನ್ನು ಕಾಯಬೇಕು ಅಂತ ತೆಗೆದಿರಿಸಿದ್ದು ಮಗಳೇ. ಆದರೆ ಅದೂ ಇಲ್ಲಿವರೆಗೆ ತರಬೇಕಾದ ಅನಿವಾರ್ಯತೆ ನನಗೆ ಯಾಕೆ ಬಂತು ಅಂತ ಗೊತ್ತಾಗಲಿಲ್ಲ. ಒಂದು ಮಾತು ಕೃಷ್ಣನಲ್ಲಿ ಆಡಿದ್ದೆ, ಈ ದೇಶದ ಮಂತ್ರಿ ಸ್ವಾಮಿ ನಾನು. ನಿನ್ನ ಜೊತೆಯಾಗಿ ನಡೆಯುವಂತಹ ಯಾವುದೇ ಹಕ್ಕನ್ನು ಸಮಾನತೆಯನ್ನು ಪಡೆದವನಲ್ಲ ನಾನು. ಹಾಗಾಗಿ ಒಂದು ಕ್ಷಣಕ್ಕೆ ನಿನ್ನ ಅಂಗರಕ್ಷಕನಾಗಿ ಆ ಬಿಲ್ಲನ್ನು ಕೈಲಿ ಹಿಡಿದು ನಿನ್ನಿಂದ ಮುಂದೆ ನಾನು ನಡೆಯುತ್ತಾ ನನ್ನ ಹಿಂದೆ ನೀನು ಬರಬೇಕು ಅಂತ ವಿನಂತಿಸಿಕೊಂಡಿದ್ದೆ ಕೃಷ್ಣನನ್ನು. ಮಂತ್ರಿಯೇ ಅಂಗರಕ್ಷಕನಾಗಿ ಕರ್ಕೊಂಡು ಬಂದ ಆ ದೈವವನ್ನು ಏನು ನಿಂದಿಸಿಬಿಟ್ಟ ಮಗನ ನೀನು. ಇನ್ನು ನನಗೆ ಈ ಬಿಲ್ಲು ಬೇಕಾ? ಈ ಬಿಲ್ಲು ಬೇಕಾ ನನಗೆ? ನಿನ್ನ ತಲೆ ಕಾಯುವುದಕ್ಕಾಗಿ ತೆಗೆದಿರಿಸಿದ ಬಿಲ್ಲನ್ನು ಮುರಿಯುತ್ತೇನೆ. ಇದು ಬಿಲ್ಲು ಮುರಿಯುವುದ ದ್ವಾರ ಏನು ಗೊತ್ತಾ? ನಿನಗೂ ನನ್ನ ಮೇಲಿದ್ದಂತಹ ನಿನ್ನ ಮೇಲಿದ್ದಂತಹ ವ್ಯಾಮೋಹವನ್ನು ಮುರಿದೆ, ಪ್ರೀತಿಯನ್ನು ಮುರಿದೆ, ವಿಶ್ವಾಸವನ್ನು ಮುರಿದೆ. ಸಭೆಗೆ ಧಿಕ್ಕಾರ ಇಲ್ಲಿ. ದುಶ್ಯಾಸನ, ನೀವು ಗಡಿಬಿಡಿ ಮಾಡಬೇಡಿ. ಜೋರು ಈ ದರ್ಶನ ಬಂದವರಿದ್ದಾರಲ್ಲ, ಅವರ ನಡುವೆ ಮಾತಾಡಬಾರ್ದು. ಒಳ್ಳೆಯವ, ಕೋಪ ಬಂದ್ರೆ ಮನುಷ್ಯ ಅಲ್ಲ ಅಷ್ಟೇ. ಮುಂದೆ ಏನಾಗುತ್ತದೆ ಅಂತ ಜ್ಯೋತಿಷವೇ ಹೇಳಿಬಿಟ್ಟ. ತೊಂದರೆ ಇಲ್ಲ, ತುಂಡು ತುಂಡಾಗಿ ಬಿತ್ತಲ್ಲ, ಅದನ್ನು ತೆಗೀರಿ, ಕಸ ಅದು ಪದರಾಗ್ತಾ ಇಲ್ಲಿ. ಇಷ್ಟ ಆದ ಮೇಲೆ ಒಬ್ಬ ನೆಗಾಡ್ತಾನೆ ಅಂತಾದ್ರೆ ಅವ ಮನುಷ್ಯನು. ಕೃಷ್ಣ ಸಂತೋಷ ಆಯ್ತಾ?
ಮಗುಳ ಪಾಂಡುತನಯರಿಗೆ ಧನ ವಿರೋಧಿಗಳೈಸೆ. ಯಾರು? ನೀರಿಂದನಿ ಬರಲಿ ಬಂಧುತ್ವ ತನಗೆ ಕೇಳೈ ಪೇದೆನ ಬಂದಳುವ ನಿನಗೆ ನಗುತ್ತೆಂದ ಸುಯೋಧನ, ವಾಸುದೇವ, ಇಲ್ಲಿ ಏನು ನಡೆದಿದೆ ಅದನ್ನು ಉದ್ದೇಶಿಸಿ ನಾನು ನಕ್ಕದ್ದಲ್ಲ. ನೀನ್ ನಿನ್ನಟ್ಟೆ ನಾನು ನನ್ನ ಹಾಗೆ ಇರುವುದೇ ಅದು. ಸ್ಮೇರಮುಖ ನಾನು. ಹೌದು. ನಾನು ನಗುತಲ ಯಾದವ. ಹೌದು, ನಗದೇ ಇದ್ರೆ ನನ್ನನ್ನು ಗುರುತಿಸುವವರೇ ಇಲ್ಲ. ಒಬ್ಬೊಬ್ಬನಿಗೆ ಒಂದೊಂದು ಲಕ್ಷಣ. ಹೌದಾ ಅಲ್ವಾ ಅಂತ ಆಗ್ತಾನೆ ನಗಾಡಿದ. ಹೌದೌದು. ಹಾಗಾಗಿ ನಾನು ಇರುವುದೇ ಹಾಗೆ. ಆ ಕುರಿತಾಗಿ ನೀನು ಯಾವುದೇ ಖೇದವನ್ನು ಹೊಂದಬೇಕು ಅಂತ ಇಲ್ಲ. ಅಲ್ಲ, ಸಂಬಂಧ ಇದ್ರೆ ನನಗಿನ್ನು ಈ ಪಾಯಸಕ್ಕೆ ಸಕ್ಕರೆ ಹಾಕಿದಾಗೆ ಮತ್ತು ಸಂತೋಷ ಆಗ್ತಿದೆ. ಹೌದೌದು. ಅದಕ್ಕೆ ನಗಾಡಿದ್ದ. ಹೌದಾದ್ರೆ ಅಲ್ಲದಿದ್ರು ನಿನ್ನ ನಗೆಗೆ ಸ್ವಾಗತವೇ. ಆದೀತು. ಸಂಬಂಧ ಉಂಟು ಅಂತಲೂ ಅಲ್ಲ, ಇಲ್ಲ ಅಂತಲೂ ಅಲ್ಲ. ಅದಕ್ಕೆ ನನ್ನ ಪ್ರತಿಕ್ರಿಯೆಯೇ ಅಲ್ಲ. ಕೃಷ್ಣ ನನಗೆ ಅಲ್ವಾ? ಹೌದು. ನನ್ನ ಮೇಲಲ್ಲೂ ಆಕ್ಷೇಪ ಮಾಡಿದ್ದು ನೀನು. ನಿನಗೆ ನಮ್ಮರ ಮನೆಯೊಳ ಒಂದು ಹೌದು. ವಿದುರನ ಮನೆಗೆ ಹೋದದ್ದು ಯಾಕೆ ಎಂಬುದು ಇನ್ನು. ನಮ್ಮಲ್ಲಿ ಯಾಕೆ ಬರಲಿಲ್ಲ, ಅಲ್ಲಿ ಯಾಕೆ ಹೋದ್ದು? ಹೌದೌದು. ಈಗ ಅಲ್ಲಿಗೆ ಯಾಕೆ ಹೋದದ್ದು ಅನ್ನೋದು ಪ್ರಧಾನ ಪ್ರಶ್ನೆ ಅಂತ ತಿಳಿಯುವನ. ನಮ್ಮಲ್ಲಿ ಯಾಕೆ ಬರಲಿಲ್ಲ ಅನ್ನುವುದಷ್ಟೇ ಪ್ರಬಲವಾಗಿ ಮಂಡಿಸಲ್ಪಟ್ಟಿದೆ. ಹೌದು. ನಮ್ಮಲ್ಲಿ ಯಾಕೆ ಬರಲಿಲ್ಲ ಅನ್ನುವುದನ್ನೇ ಎತ್ತಿಕೊಳ್ಳುವನ. ಅಲ್ಲಿಗೆ ಹೋದದ್ದು ಯಾಕೆ ಅನ್ನುವುದು ಆಕ್ಷೇಪ. ನಮ್ಮಲ್ಲಿ ಬಾರದೆ ಅಲ್ಲಿ ಯಾಕೆ ಹೋದ್ದು ಅಂತ ಒಂದೇ ಪ್ರಶ್ನೆ ಮಾಡುವ. ಅಲ್ಲ, ನಿಮ್ಮಲ್ಲಿಗೆ ಬಂದ್ರೆ ಮತ್ತೆ ಅಲ್ಲಿ ಹೋಗುದು ಯಾಕೆ? ಹೇಗೆ ಹೋಗುದು? ಯಾಕೆ ಅಲ್ವಾ? ಕಾರಣ ಇಲ್ಲದೆ ಅಲ್ಲ. ನನಗೆ ನಿಷೇಧ ಅಂತ ಕೇಳಿದ್ರೆ ಪೂರ್ತಿ ನಿಷೇಧ ಅಲ್ಲ. ನಿಮ್ಮಲ್ಲಿಗೆ ಬರಬಾರದು ಅಂತಲೂ ಅಲ್ಲ. ನಾನು ಅಳುಕಿದೆ. ನಾವು ಗೋಪಾಲಕರು. ನಮ್ಮ ಊಟದ ವಿಧಾನ ಬೇರೆ, ನಮ್ಮ ಊಟದ ವ್ಯಂಜನಗಳು ಬೇರೆ. ನೀವು ಭೂಪಾಲಕರು. ಗೋಪಾಲಕರು ಭೂಪರಾಲಯಗಳಲ್ಲಿ ಉಣ್ಣುವುದಕ್ಕೆ ಯೋಗ್ಯತೆ ಉಳ್ಳವರೇ? ಇದು ಸುಮ್ಮನೆ ಅಲ್ಲ, ಪ್ರಶ್ನೆ ಅದು. ನೀನು ಆ ಹಂತವನ್ನು ದಾಟಿ ಈಗ ನಿನ್ನ ಮನೆ ಊಟದ ವರ್ಣನೆ ಉಂಟು, ಇಷ್ಟಿಷ್ಟು ಉದ್ದ. ಹೌದೌದು. ಆದರೂ ಉಣ್ಣುವ ಕ್ರಮದಲ್ಲಿ ವ್ಯತ್ಯಾಸ ಬಂದಿತ್ತು. ದೇಶಾಚಾರ, ಕುಲಾಚಾರ, ಅದಕ್ಕಿಂತ ಹೆಚ್ಚು ನಾನು ಉಣ್ಣುತ್ತೇನೆ ಅನ್ನುವುದೇ ಎಷ್ಟೋ ಮಂದಿಗೆ ಆಕ್ಷೇಪಕ್ಕೆ ಕಾರಣವೂ ಆದೀತು. ಹೇಗೋ ಭೂಪಾಲಕರಲ್ಲಿ ಗೋಪಾಲಕರು ಉಣ್ಣುವುದೇ ಪ್ರಶ್ನೆಯೇ ಬರ್ತದೆ ಆಕ್ಷೇಪ ರೂಪದಲ್ಲಿ. ಮತ್ತೆ ಇನ್ನೊಂದು, ಪಾಂಡವರು ನೀವು ನೀನೇ ಹೇಳಿದಂತೆ ಅರಿಗಳು, ವಿರೋಧಿಗಳು ಕಲ್ಪಿಸಲ್ಪಟ್ಟಿದೆ. ಆ ವಿರೋಧ ನಿಮ್ಮಲ್ಲಿ ಉಂಟು ಎನ್ನುವುದರಿಂದ, ನನಗೆ ಪಾಂಡವರಲ್ಲಿ ಬಂಧುತ್ವವು ಉಂಟು ಎನ್ನುವುದರಿಂದ ವಿಷದನ್ನಂ ನಿನಗೂ ಗೊತ್ತು. ಹೇಗೆ ಉಣ್ಲಿಕ್ಕೆ ಬಂದೀತು? ಅಲ್ಲಿಗೆ ಯಾಕೆ ಹೋದದ್ದು? ಅಯ್ಯ, ನಿನ್ನಲ್ಲಿ ಉಣ್ಣುವುದಕ್ಕೆ ನಿಷೇಧವಾದದ್ರಿಂದಲೇ ನಾನು ಅಲ್ಲಿಗೆ ಹೋದದ್ದು. ದ್ವಿಷದನ್ನಂ ನ ಭೋಕ್ತವ್ಯಂ ಅಲ್ವಾ? ಆದ್ರಿಂದ ನಾನು ಅಲ್ಲಿಗೆ ಹೋಗಬೇಕಾಗಿ ಬಂದು ಇಲ್ಲಿ ಬರಲಾರದ್ರಿಂದ ಅಲ್ಲಿ ಹೋದ. ಹೌದು. ಮತ್ತೆ ಭೀಷ್ಮರೋ, ದ್ರೋಣರೋ, ಅಶ್ವತ್ಥಾಮರೋ, ಮತ್ತೊಬ್ಬರೋ ಅದೆಲ್ಲ ಗೃಹಸ್ಥರಾಗಿ ಅವರು ಆಕ್ಷೇಪಿಸಬೇಕಾದದ್ದು. ಅವರು ಆಕ್ಷೇಪಿಸಲಿಲ್ಲ, ನನ್ನನ್ನು ಸ್ವಾಗತಿಸಿದ್ದಾರೆ ಎಂಬುದರಿಂದ ಅದಕ್ಕೊಂದು ಉತ್ತರಿಸಬೇಕಾದ ಅನಿವಾರ್ಯ ಇಲ್ಲ ಅಂತ ನಾನು ಅಂದ್ರೆ ಇಲ್ಲಿ ಗೃಹಸ್ಥರಲ್ಲಿ ಒಬ್ಬರ ಮನೆಗೆ ಹೋಗುವಾಗ, ಹೌದು, ದ್ವೇಷಿಕನಾದ ನನ್ನ ಮನೆಯಲ್ಲಿ ಊಟ ಮಾಡುವುದು ನಿಷಿದ್ಧ ಆದರೆ ಶಾಸ್ತ್ರದಂತೆ ಸ್ವೀಕಾರಾರ್ಹವಾದ ಮನೆ ಅದೊಂದೇ, ಅದರ ಹೋಲಿಕೆಯಲ್ಲಿ ಇದು ಯಾವುದು ಅಲ್ಲ ಅಂತ ಆಗ್ಲಿಲ್ವ ಅಂತ. ಅಂದ್ರೆ ವಿದುರನಲ್ಲಿ ಹೋಗಬಹುದಾದವ ಭೀಷ್ಮರಲ್ಲಿ ಹೋಗಬಹುದು, ನನ್ನ ಮನೆಗೆ ಬರಬಾರದು ಎಂಬುದನ್ನು ಒಪ್ಪಿದ್ರು. ಸರಿ. ಆದ್ರೆ ಆಕ್ಷೇಪ ಅಲ್ಲಿಂದ ಹುಟ್ಟಲೇ ಇಲ್ವಲ್ಲ. ಈಗ ಆಕ್ಷೇಪ ಇದ್ದದಕ್ಕಲ್ವ ನಾವು ಉತ್ತರ ಕೊಡಬೇಕು. ಅದು ನಾಯಕರು ನಮಗೆ ಕೆಲವು ಸಲ ವಹಿಸಿಕೊಂಡು ಮಾತಾಡುದು. ಆದ್ರೆ ಅವರು ಸ್ವತಂತ್ರರಾಗಿ ವ್ಯವಹರಿಸಿದ್ರಲ್ಲ ಇಲ್ಲಿ. ಆದ್ರಿಂದ ಆ ಸ್ವಾತಂತ್ರ್ಯವನ್ನು ನಾನು ಸ್ವೀಕರಿಸ್ತೇನೆ. ವಿದುರನಿಗೆ ಯಾಕೆ ಹೋದೆ? ವಿದುರನಲ್ಲಿ ಹೋಗುವುದಕ್ಕೂ ನಿರ್ದಿಷ್ಟ ಕಾರಣ ಉಂಟು. ಪಾಂಡವರಿಗೂ ನಿಮಗೂ ಆತ್ಮೀಯನಾಗಿಯೇ ಇದ್ದವ ವಿದುರ. ಆದರೆ ಪಾಂಡವರನ್ನಲ್ಲಿ ವಿಶೇಷವಾದ ವಿಶ್ವಾಸವನ್ನು ಇಟ್ಟಿದ್ದಾರೆ ಅನ್ನುವುದಕ್ಕೆ ನಮ್ಮ ಅತ್ತೆಯಾದಂತಹ ಕುಂತಿ ಅಲ್ಲಿರುವುದೇ ಸಾಕ್ಷಿ. ವಿಶ್ವಾಸಾರ್ಹತೆ ಕುರು. ಆದ್ರಿಂದಲೇ ಅವಳನ್ನು ಮಾತನಾಡಿಸದೇ ಕೆಲವು ಕಾಲ ಸಂದು ಹೋಯಿತು. ತನ್ನ ಪುತ್ರಕ್ಷೇಮ ಕಾತರೇ ಆದಂತಹ ನಮ್ಮತ್ತೆಯನ್ನು ಮಾತನಾಡಿಸದೇ ಇರುವುದಕ್ಕಾಗುವುದಿಲ್ಲ. ಈ ಕಾರಣದಿಂದಲೂ ಅವನ ಮನೆಗೆ ಹೋಗಬೇಕಾದದ್ದು ನನಗೆ ಅನಿವಾರ್ಯ ಕರ್ತವ್ಯ. ಹೋದವ, ಅವ ಕೊಟ್ಟದ್ದನ್ನು ಸ್ವೀಕರಿಸಿದೆ. ಮತ್ತೆ ನಮ್ಮಲ್ಲಿ ಯಾಕೆ ಉಣ್ಣುವುದಿಲ್ಲ ನಿಷೇಧ ಅಂತ ನೀನು ಕೇಳಿದ್ರೆ ಕೃತಾರ್ಥೆ.
ಹಾ ಬಂದ ಕೆಲಸ ಆಗಲಿ ಭಾವ, ಓಹೋ, ಉಣ್ಣಬಾರದು ಅಂತ ಉಂಟ. ಕೃತಾರ್ಥ ಭುಂಜತೆ ದೂತ ಅಲ್ವಾ? ಅಥವಾ ಕಾರ್ಯಾಂತೆ ಭುಂಜತೆ. ಹೌದು. ಆದ್ರಿಂದ ಮತ್ತೆ ನಿಮ್ಮ ಎಲ್ಲ ಉಪಚಾರವನ್ನು ಸ್ವೀಕರಿಸೋಣ. ಕೆಲಸ ಆದರೆ ನೀನು ಎಣಿಸಿದಾಗ ಆದರೆ ಒಳ್ಳೇದಾದ್ರೆ. ಅಂದ್ರೆ ನೀನು ಊಟ ಮಾಡಬೇಕು ಅಂತಿದ್ರೆ ನಾನು ಹಾಗೆ ಮುಗಿಸಬೇಕು ಅಂತಲೂ ಅಲ್ಲಲ್ಲ, ಈಗ ನಿಮ್ಮ ಕಡೆಯಿಂದಲೂ ಅವರ ಕಡೆಯಿಂದಲೂ ಒಪ್ಪಿದ ಒಂದು ಕೆಲಸ ಉಂಟಲ್ಲ. ಹೌದು, ಅದು ಹಾಗೆ ಒಪ್ಪಿದ್ರೆ ಅದು ಆಗಬೇಕು. ಆದರೆ ಅದಾದ ಮೇಲೆ ಕೃತಾರ್ಥತೆ ಬರ್ತದೆ. ಬಂದ್ರೆ ಆಮೇಲೆ ಉಣ್ಣುವುದಕ್ಕೆ ನಿಷೇಧ ಯಾಕೆ? ಹಾಗಾಗಿ ನೀನು ಈ ಪ್ರಕರಣವನ್ನು ಬೆಳೆಸಬೇಕಾದ ಅಗತ್ಯ ಕಾಣುವುದಿಲ್ಲ ನನಗೆ. ಇಂದ್ರಿಯಾರ್ಥವು ಕೃತಾರ್ಥವಾಗಲಿ, ಅರ್ಥವು ಕೃತವಾಗ್ತದೋ ಗತವಾಗ್ತದೋ ನೋಡುವ. ಹೇಳಿದ್ದೇನು ಅಂತ ಬೇಕು ಅಂದ್ರೆ ಪಾಂಡವರು ಹೇಳಿದ ಮೇಲೆ ಕೃತಾರ್ಥತೆ ಗೊತ್ತಾಗುವುದು. ಅದರ ಪ್ರಧಾನ ಪ್ರಶ್ನೆ ಇರುವುದೇ ಅಲ್ಲಿ. ಆದ್ರಿಂದ ಇದಕ್ಕೆ ಉತ್ತರ ನಿನಗೆ ಸಮಂಜಸವಾಗ್ತದೆ ಅಂತ ನಾನು ಭಾವಿಸಿ ಈಗ ಬಂದ ಕಾರ್ಯವನ್ನು ಬಿತ್ತರಿಸಬೇಕು. ಕೃಷ್ಣ, ಇಲ್ಲಿಯವರೆಗೆ ನಿಮ್ಮ ಪಾಂಡವರ ನಡುವಿನ ಸಂಬಂಧ ಯಾವ ರೀತಿಯಿಂದ ರೂಪುಗೊಂಡಿದೆ, ಕಾಲಕಾಲಕ್ಕೆ ಯಾವ ಪರಿವರ್ತನೆಯನ್ನು ಹೊಂದಿದೆ, ಅದನ್ನೆಲ್ಲ ವಿವೇಚಿಸಬೇಕಾದ ಅಗತ್ಯ ಇಲ್ಲ. ಈಗಿರುವುದು ಪಾಂಡವರು ನಿಮ್ಮಿಂದ ಪಡೆಯಬೇಕಾದ ಭಾಗಕ್ಕೆ ಅರ್ಹತೆಯನ್ನು ಸಂಪಾದನೆ ಮಾಡಿದ್ದಾರೋ ಇಲ್ಲೋ ಅನ್ನುವುದಷ್ಟೇ. ಯಾವುದು ನಿಮ್ಮ ವಶದಲ್ಲಿ ಉಂಟೋ ಈ ಅರ್ಧ ಭಾಗವನ್ನು ಸ್ವೀಕರಿಸುವುದಕ್ಕೆ ಪಾಂಡವರು ಯೋಗ್ಯತೆಯನ್ನು ಗಳಿಸಿದ್ರೋ ಇಲ್ವೋ. ಯಾವಾಗ ದ್ಯೂತ ನಡೆದು ಹೋಯಿತು, ಪಣದ ಪ್ರಕಾರ ಅವರು ವನವಾಸವನ್ನು ಸ್ವೀಕರಿಸಬೇಕಾಗಿ ಬಂತು, ಅಲ್ಲಿದ್ದ ನಿಬಂಧನೆ ಏನುಂಟೋ 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸ, ಇದನ್ನು ಅವರು ಪೂರೈಸಿದ್ರೋ ಇಲ್ವೋ ಅನ್ನುವುದಷ್ಟೇ ಪ್ರಶ್ನೆ ಇರುವುದು. ನಮ್ಮ ತಿಳುವಳಿಕೆಯ ಪ್ರಕಾರ ಅಲ್ಲ, ಪಾಂಡವರ ಅಂಬೋಣದಂತೆ ನಿಮ್ಮಲ್ಲಿ ಯಾವುದನ್ನು ಪಣವಾಗಿ ಇಟ್ಟು ಸೋತು ಹೋದರೋ ಅದನ್ನು ಪೂರೈಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಆದಿಯಲ್ಲಿ ನಿಮಗೆ ಬೇಳ್ದ ಭಾಷೆ ಸರಿಯಾದುದು ಈವರೆಗೆ ಸಿದ್ಧ. ಇದೊಂದು ಸಿದ್ಧಾಂತ ಅಂತ ನಾವು ಒಪ್ಪಿದ್ರೆ ಅದರ ಮುಂದುವರಿಕೆಯಾಗಿ ಆಗಬೇಕಾದದ್ದು ಆಗಲೇಬೇಕಲ್ಲ. ಹಾದಿಯಲ್ಲಿ ನನಗೆ ಬೇಳ್ದ ಭಾಷೆಗಳನ್ನು ತೀರಿಸಿದ್ದಾರೆ. ಮುಗಿಸಿದ್ರೇನು? ಮುಗಿಸಿದ್ರೆ ಮುಂದೇನು ಅನ್ನುವುದಕ್ಕೆ ನೀವಲ್ಲೂ ಉತ್ತರ ಕೊಡಬೇಕಾದವರು. ಇನ್ನಾದರೂ ಒಡನೆ ಮುಂದಿನಂತಿದ್ರೆ ಕಳುಹಿರರು ಮನ್ನಿಸೈ ಕರುಣದೊಳಗೆ ಮನ್ನಿಸೈ ಕರುಣದೊಳಗೆ ನಿಜವಾದ ವೈಷಮ್ಯ ಎಲ್ಲಿ ಹುಟ್ಟಿತೋ ಅದಕ್ಕಿಂತ ಪೂರ್ವದಲ್ಲಿ ಅವರು ನೀವು ಹೇಗಿದ್ದೀರಿ ಹಾಗೆಯೇ ಇರಬೇಕು ಅನ್ನುವ ಅಪೇಕ್ಷೆಯನ್ನು ಹೊಂದಿದವರು ಪಾಂಡವರು. ನಿನಗೇ ಗೊತ್ತು, ದ್ಯೂತ ಪೂರ್ವದಲ್ಲಿ ಇಂದ್ರಪ್ರಸ್ಥದಲ್ಲಿ ಅವರದ್ದಾದಂತಹ ಭಾಗವನ್ನು ಅವರು ಹೊಂದಿ ರಾಜ್ಯಪಾಲನೆಯನ್ನು ಮಾಡ್ತಾ ಇದ್ರು. ಹಸ್ತಿನಾವತಿಯಲ್ಲಿ ನೀವು ಇದ್ರಿ. ಪಾರಸ್ಪರಿಕವಾಗಿ ಬಹಳವಾದ ಸೌಹಾರ್ದ ಇತ್ತು. ಈ ಸೌಹಾರ್ದ ಸಹೋದರಿಯ ಸದಾಕಾಲ ಇರಬೇಕು ಅಂತ ಪಾಂಡವರಿಗೂ ಉಂಟು, ನಿಮಗೂ ಇರಬೇಕು, ಉಳಿದವರಾದಂತಹ ನಮ್ಮ ಅಂತರಂಗದಲ್ಲಿಯೂ ಉಂಟು. ಈ ಸಹೋದರಿಯ ಬೆಳಗಬೇಕು ಅಂತಾದ್ರೆ ವೈಷಮ್ಯಾನಂತರದಲ್ಲಿ ಏನು ನಡೆಯಿತೋ ಅದನ್ನಷ್ಟನ್ನೂ ನಾವು ಕಳೆಯಬೇಕಾಗುತ್ತದೆ. ಈಗ ಕಳೆಯುವುದಕ್ಕೆ ಅರ್ಹತೆಯನ್ನು ಪಾಂಡವರು ಸಂಪಾದನೆ ಮಾಡಿದ್ರು. ಇನ್ನು ಅವರು ಬಂದು ನಿಮ್ಮೊಡನೆ ಮುಂದಿನಂತೆ ಇರ್ಪೆವು. ಮುಂದಿನಂತೆ ಅಂದ್ರೆ ದ್ಯೂತ ಪೂರ್ವದಲ್ಲಿ ಇಂದ್ರಪ್ರಸ್ಥದಲ್ಲಿ ಮೊದಲು ಹೇಗಿತ್ತೋ ಹಾಗೆ ಆ ಸಂಬಂಧ ಹೇಗೆ ಸ್ಥಾಪನವಾಗಿತ್ತು ಅದೇ ಬಗೆಯಿಂದ ಮುಂದಕ್ಕೂ ನಾವು ಸಹೋದರ್ಯದಿಂದ ಇರೋಣ, ಈ ಅಪೇಕ್ಷೆಯನ್ನು ಪಾಂಡವರು ಹೊಂದಿದವರಿದ್ದಾರೆ. ಆದ್ದರಿಂದ ನಿನ್ನಲ್ಲಿ ಯಾಚಿಸುವುದಕ್ಕಾಗಿ ಕೇಳಿಕೊಳ್ಳುವುದಕ್ಕಾಗಿ ನನ್ನನ್ನು ಕಳುಹಿಸಿ ಕೊಟ್ಟದ್ದವರು. ಕೃಷ್ಣ ಎನ್ನನಿಲ್ಲಿಗೆ ಕಳುಹಿದರು, ಮನ್ನಿಸಬೇಕಾದವ ನೀನೇ ತಾನೆ. ಅಂದ್ರೆ ಅದು ಹೌದು ಅಂತ ಹೌದು ಒಪ್ಪಬೇಕು.
ಮಾತ್ರವಲ್ಲ ಅವರದ್ದಾದದ್ದನ್ನು ಬಿಡುವಲ್ಲಿ ನೀನು ಸನ್ನದ್ಧನು ಆಗಿದೆ. ಮನ್ನಣೆ. ಹೌದು, ಅದನ್ನು ಕೊಟ್ಟು ಮೊದಲಿನ ಸಂಬಂಧವನ್ನು ಸ್ಥಾಪಿಸುವ ಅಪೇಕ್ಷೆಯನ್ನು ಈಡೇರಿಸುವುದಕ್ಕೆ ಯಾಕೆ ಮನಸ್ಸು ಮಾಡಬಾರದು? ಕೃಷ್ಣ, ಈ ಸರಿಯಾಗುವುದು ತಪ್ಪಾಗುವುದು ಎಂಬುದು ಭೌತಿಕವಾದ ವಸ್ತು ವಿಶೇಷದ ಇಂದ್ರಿಯಾರ್ಥದಿಂದ ಆಗುವುದಲ್ಲ. ಆರನೇ ಇಂದ್ರಿಯ ಪ್ರಧಾನ, ಮನಶ್ಶಷ್ಟ. ಮನೋಧರ್ಮ ಪ್ರಧಾನವಾಗಿ ವ್ಯವಹಾರ, ಇಚ್ಛಾ ಕ್ರಿಯಾ ಜ್ಞಾನ, ಇದರಲ್ಲಿ ಪ್ರಧಾನವಾದ ಇಚ್ಛೆ. ಕ್ರಿಯೆ ಎನ್ನುವುದು ಅದರ ಪ್ರಕಟ ರೂಪ ಅಲ್ಲ. ಹೌದು. ಜ್ಞಾನ ಅದು ಮಾಡುವಾಗ ಬೇಕಾದ್ದು. ಒಂದು ವಸ್ತುವನ್ನು ಸಿದ್ಧಪಡಿಸುವಾಗ ಅದಕ್ಕೆ ಏನು ಜ್ಞಾನ ಬೇಕೋ ಅದು ಪ್ರಾರಂಭವಾಗುವುದು ಅಂತರಂಗದ. ಅದು ಚಿನ್ನದ ಆಭರಣವನ್ನು ಮಾಡಬೇಕು ಅನ್ನೋದು ಇಚ್ಛೆ ಪ್ರಧಾನ. ಕ್ರಿಯೆ ಗೌಣ ಅಲ್ಲ, ಆದ್ರೆ ಕ್ರಿಯೆ ನಂತರ. ಇಚ್ಛೆ ಎಲ್ಲರಿಗೂ ಆಗುದಿಲ್ಲ, ಗೊತ್ತಿದ್ದವ ಮಾಡಬೇಕು. ಹೌದಪ್ಪ, ಇಚ್ಛೆ ಇಲ್ಲದಿದ್ರೆ ಕ್ರಿಯೆಯೂ ಇಲ್ಲ, ಜ್ಞಾನವೂ ಇಲ್ಲ. ಆದ್ರಿಂದ ಇಚ್ಛೆ ಮನೋಧರ್ಮ ಪ್ರಧಾನ. ಮೊದಲಿಂದ ನೋಡುವ ಪಾಂಡವರು ಹೇಗಿದ್ದಾರೆ, ಪಾಂಡವರ ಮನೋಧರ್ಮ ಹೇಗುಂಟು, ಈವರೆಗೆ ಹೇಗೆ ನಡೆಯಿತು ಅಂತ. ರಾಜಸೂಯ ನಂತರ ನಾವು ದ್ಯೂತಕ್ಕೆ ಕರೆಸಿಕೊಂಡೆವು. ಹೌದು. ಪ್ರಥಮ ದ್ಯೂತ ಆಯಿತು. ಪ್ರಥಮ ದ್ಯೂತ ಆಯಿತು, ಆಗಬೇಕಾದ್ದಾಯ್ತು, ಆಗಬಾರದ್ದು ಆಯಿತು. ಸುಲಭವಾಗಿ ಸ್ವೀಕರಿಸಿದ್ದನ್ನು, ಸುಲಭವಾಗಿ ಬಂದದ್ದನ್ನು ಯಾರೂ ಬಿಟ್ಟು ಕೊಡುವುದಿಲ್ಲ. ಅರ್ಥ ಪ್ರಧಾನವಾದ ಪ್ರಪಂಚದ ವಾಸ್ತವ ಇದು. ನನ್ನದನ್ನು ಬೇರೆಯವರಿಗಾಗಿ ಬಿಟ್ಟು ಕೊಟ್ಟಿದ್ದೇನೆ, ಸರ್ವವನ್ನು ತ್ಯಾಗ ಮಾಡಿದ್ದೇನೆ, ಜಗತ್ತೆಲ್ಲ ನನ್ನ ಮನೆ. ಇದೆಲ್ಲ ಬರೆದಿಡ್ಲಿಕ್ಕೆ ಒಳ್ಳೆ ವಿಷಯ. ಊಟ ಅವನವನ ಮನೆಯಲ್ಲೇ ಅವನವನು ಮಾಡುದು. ಸಕಲ ರಾಜ್ಯವನ್ನು ಪಡೆದ ನಾವು ಬಿಟ್ಟು ಕೊಟ್ಟಿದ್ದೇವೆ. ಅಂದ್ರೆ ಬಿಟ್ಟು ಕೊಡುವ ಮನೋಧರ್ಮ ನಮ್ಮಲ್ಲಿರುವುದು. ದ್ಯೂತದಲ್ಲಾಗಲಿ ದುರದಲ್ಲಾಗಲಿ ಬಿಟ್ಟು ಕೊಡುವಾಗಲೂ ನಮಗೆ ಗೊತ್ತಾಗಿದೆ ಪಾಂಡವರ ಮನೋಧರ್ಮ ಏನು. ನಮ್ಮ ತಂದೆಯವರು ವರರೂಪವಾಗಿ ಕೊಡುವಾಗ 1, 2, 3 ಮೂರನ್ನು ಕೊಟ್ಟ ಔದಾರ್ಯವನ್ನೇ ಒಂದು ರೀತಿ ಅವಹೇಳನ ಮಾಡಿಲ್ಲ ಪಾಂಡವರ ಹೆಂಡತಿ. ಹೇಗೆ? ನನಗೆ 2 ಸಾಕು, 3ನೇದು ಬೇಡ. ವರ ಅಲ್ವಾ ಅದು, ನನಗೆ 3 ಬೇಡ 4 ಬೇಡ ಅಂತ ಹೇಳಿದ್ರೆ ಅದು ಹಿರಿಯರನ್ನು ನೋಯಿಸಿದ ಹಾಗೆ. ಬಂದ ಧರ್ಮರಾಜ ಹೇಳಿದ್ದಾನೆ, ಹಿರಿಯರ ಮಾತಿಗೆ ಬೆಲೆ ಕೊಡಬೇಕು ಅಂತ ನಾನು ದ್ಯೂತಕ್ಕೆ ಕೂತದ್ದು ಅಂತ. ಯಾವ ಕಾರಣದಲ್ಲಿಯೂ ಯಾವ ಕಾರ್ಯದಲ್ಲಿಯೂ ಆದಷ್ಟು ಮಟ್ಟಿಗೆ ನಾನು ಹಿರಿಯರ ಮಾತನ್ನು ಆಜ್ಞೆಯನ್ನು ಗೌರವಿಸುವ ಮನೋಧರ್ಮವನ್ನು ಬೆಳೆಸಿಕೊಂಡವ ಅಂತ. ಅದು ಅವಳಿಗಿಲ್ಲ. ಒಂದು ರೀತಿ 3ನೇ ವರ ಕೊಡುವುದೇ ಅಶಾಸ್ತ್ರೀಯ, ನಮ್ಮ ತಂದೆಯವರಿಗೆ ಶಾಸ್ತ್ರ ಗೊತ್ತಿಲ್ಲ ಎನ್ನುವಾಗ ಮಾತಾಡಿದ್ಲು. ಅಲ್ಲ, ಹಾಗೆ ಹೇಳಲಿಲ್ಲ ಅವಳಲ್ಲ. ಅವಳು ಹೇಳಿದ್ದಾದೆ ಮತ್ತೆಂತದ್ದು, ಅವಳು ಮಾತಾಡುದೇ ಹಾಗೆ. 3ನೇದನ್ನು ನಾನಾಗಿ ಕೊಟ್ಟೆ ಅಂತ ಹೇಳಿದ್ರು. ಸ್ವೀಕರಿಸಿದ್ರು ಪಾಂಡವರು. ಸ್ವೀಕರಿಸಿದಲ್ಲಿ ಪಾಂಡವರಿಗೆ ಏನು ಬಂತು ಬದ್ಧತೆ? ಪ್ರಥಮ ದ್ಯೂತದಲ್ಲಿ ರಾಜ್ಯ, 2ನೇ ದ್ಯೂತದಲ್ಲಿ ಪರ್ಯಾಯವಾಗಿ ರಾಜ್ಯ. 2ನೇ ದ್ಯೂತದಲ್ಲಿ ರಾಜ್ಯದ ವಿಷಯ ಇಲ್ಲ ಅಂತ ಹೇಳಲಿಕ್ಕಾಗುದಿಲ್ಲ. ಸೋತರೆ ಸೋತವರು ವನವಾಸ ಅಜ್ಞಾತಗಳಿಗೆ ಹೋಗುವಾಗ ಆ ರಾಜ್ಯ ಯಾರಲ್ಲಿ ಇರುವುದು? ಹೇಳಿದ ಮಾತೇ ಉಂಟು, ಧಾರಣೀಪತಿ ಕೇಳಿ ನಿನ್ನ ಕುರುಪತಿಯ ನೆಲ ನೊಡ್ಡ, ಇದರೊಳಾರು ಸೋತರು ಸೋತ ಭೂಪತಿಗೆ ವರುಷ 12 ವನದೊಳಿರುವ ಮೇಣಜ್ಞಾತ ಒಂದೇ ವರುಷ 14 ಹಾಗೂ ಉಂಟು. ಆ ಮನೋಧರ್ಮಕ್ಕೆ 1ನೇ ಪೆಟ್ಟು ಅಲ್ಲಿ ಬಿತ್ತು. ಈವರೆಗೆ ಏನಾಯ್ತು, ನಮ್ಮಿಂದ ಅಪರಾಧ ಅಂತ ಪಾಂಡವರು ಹೇಳಿದ್ರ ಅಥವಾ ಅಪಚಾರ ಅನ್ಯಾಯ, ಅದನ್ನು ಮರೀಬೇಕು ಅಂತ ನಮ್ಮ ತಂದೆಯವರು ಪ್ರಕಟವಾಗಿಯೇ ಬಿಚ್ಚು ಮಾತಿನಿಂದ ಹೇಳಿದ್ದಾರೆ. ಮರ್ತಿದ್ದೇನೆಂತಲೂ ಹೇಳಿದ್ದಾರೆ. ಮರ್ತ ಲಕ್ಷಣ ಇಲ್ಲ ಅವರಲ್ಲಿ. ಯಾಕೋ ಈಗ ಮರೆಯುವುದಂದ್ರೆ ಏನು? ಎಲ್ಲ ಒಟ್ಟಿಗೆ ಬಿಡುದು. ಆಡಿದ ಮಾತಿಗೆ ಪ್ರತ್ಯಾಮ್ನಾಯ, ಪ್ರತಿವಿಧಿ, ಪ್ರಾಯಶ್ಚಿತ್ತ, ಪರಿಹಾರ ಅಂತ ಧರ್ಮಶಾಸ್ತ್ರದಲ್ಲಿ ಬೇಕಾದುಂಟು. ಯಾವುದಾದ್ರೂ ಒಂದು ಮಾಡಬೇಕು. ಕೌರವಾದಿಗಳನ್ನು ಕೊಲ್ತೇನೆ ಅಂತಲೋ, ಮುಡಿ ಕಟ್ಟುವುದಿಲ್ಲ ಅಂತಲೋ ಏನೆಲ್ಲ ಹೇಳಿದ್ದಾಳೆ ಅವಳು. ಅದಕ್ಕೆ ಏನಾದರೂ ಒಂದು ಪ್ರತಿವಿಧಿ ಮಾಡಿದ ಲಕ್ಷಣ ಕಾಣುವುದಿಲ್ಲ. ನಾವು ಆ ಮಾತನ್ನು ಬಿಟ್ಟಿದ್ದೇವೆ ಅಂತ ಪ್ರಕಟವಾಗಿ ಅವರು ಹೇಳಬೇಕು. ಇಲ್ಲ, 3 ಮಂದಿ ಕೌರವರನ್ನು ಕೊಂದದಕ್ಕೆ ಸಂಕೇತವಾಗಿ ಇಲ್ಲಿ ಒಂದು ಮರ ಕಡಿತೇನೆ ಅಂತ ಆದ್ರೂ ಹೇಳ್ಬೇಕಂದ್ರೆ ಒಂದು ವಿಷಯ ಇರೋದು ಒಂದು. ಅದು ಈಗ ಒಂದು ಸಲ ಸಮ ಆಗುವುದು ಅಂತಾದ್ರೆ ಪುರೋಹಿತರ ಹತ್ರ ಅದಕ್ಕೆ ಒಂದು ಕುಂಬಳಕಾಯಿ ಇದ್ರೆ ವ್ಯವಸ್ಥೆ ಯಾವುದಕ್ಕೂ ಉಂಟವರ. ಅದು ಮುಖ್ಯ ಅಲ್ಲ. ಅಂದ್ರೆ ಕ್ರಿಯೆ ಪ್ರಧಾನ ಅಲ್ಲ, ಇಚ್ಛಾ ಮತ್ತು ಜ್ಞಾನಗಳು ಪ್ರಧಾನ ಅಂತಲೇ ಆಗ್ಲೇ ಹೇಳಿದ್ದೇನೆ. ಅಂದ್ರೆ ಸೌಹಾರ್ದದ ಯಾವ ಮನೋಧರ್ಮವೂ ಅವರಲ್ಲಿ ಇಲ್ಲ, ಆಮೇಲೆಯೂ ಇಲ್ಲ. ಗೋಗ್ರಹಣದಲ್ಲಿ ಸ್ವಯಂ ಶಸ್ತ್ರಧಾರಿಗಳಾಗಿ ಅವರು ಬರಬೇಕಾದ ಅಗತ್ಯ ಇರಲಿಲ್ಲ. ವಿರಾಟನಿಗೂ ನನಗಿದ್ದ ವೈರವೋ, ನಾನೇ ಮಾಡಿದ ಅಭಿಯೋಗವೋ ಅದು ಸರಿ ತಪ್ಪು ಅನ್ನುವ ಹಾಗಿಲ್ಲ. ಅಶ್ವಮೇಧದಲ್ಲಿ ದಿಗ್ವಿಜಯ ಮಾಡುವುದಿಲ್ಲ, ಏನು ಅನ್ಯಾಯ ಮಾಡಿದ್ದಾನೆ ಅಂತ ಅವನ ಮೇಲೆ ಕುದುರೆ ಬಿಡುವುದು. ವಿಜಿಗೀಷು ಪ್ರವೃತ್ತಿಯ ಕ್ಷತ್ರಿಯರಿಗೆ ಅದು ಸ್ವರ್ಣೆ ಆಗುವ. ರಾಜಸೂಯದಲ್ಲಿ 4 ದಿಕ್ಕಿಗೆ ಓಡಿಸಲಿಲ್ಲ ಅವರು ಜನರನ್ನು. ಆ ರಾಜರು ಏನು ಮಾಡಿದ್ದಾರೆ? ನಾನು ವಿರಾಟನ ಮೇಲೆ ಆಕ್ರಮಣ ಮಾಡಿದ್ದೇನೆ. ತಮ್ಮನ್ನು ಗುರುತು ಹಿಡಿಯಲಿಕ್ಕೆ ಏನು ಇವರು ಮಾಡುತ್ತಾರೋ ಅದಕ್ಕೆ ಮಾತ್ರ ಅವರ ರಕ್ಷಣೆ ಮಾಡಬಹುದಿತ್ತು.
ಅವರಾಗಿ ಮೇಲ್ ಬಿದ್ದು ಬಂದದ್ರಿಂದ ಗೊತ್ತಾಗ್ತದೆ. ಕೈ ತುರಿಸ್ತಾ ಇತ್ತು, ಕಾಯ್ತಾ ಇದ್ರು ಅಂತ. ಅಲ್ಲಿಯೂ ಸೌಹಾರ್ದದ ಮನೋಧರ್ಮ ಮೌನದ ಮೂಲಕವಾಗಿ ಅಥವಾ ತಾಟಸ್ಥ್ಯದ ಮೂಲಕವಾಗಿ ಪಾಂಡವರು ತೋರಿಸಬಹುದಿತ್ತು, ತೋರಿಸಲಿಲ್ಲ ಅವರು. ಅಲ್ಲಿ ವೇಷಾಂತರದಿಂದ ಉತ್ತರ ಗೋಗ್ರಹಣದಲ್ಲಿ ಪ್ರಕಟವಾಗಿ ಅರ್ಜುನನೇ ಬಂದು ನಮ್ಮಲ್ಲಿ ಹೋರಾಡಿದರು. ಯಾರು ಗೆದ್ರು ಯಾರು ಸೋತರು ಬೇಡ, ನಾವು ಸೋತಿದ್ದೇವೆ ಎಂಬುದರಿಂದ ಆಕ್ಷೇಪ ಅಲ್ಲ, ಗೆದ್ರು ಆಕ್ಷೇಪವೇ. ಹೀಗೆ ಸಿಂಹಾಸನಕ್ಕೆ ವಿರುದ್ಧವಾಗಿ ಸಾಮಂತನ ಕಡೆಯಿಂದ ಆಶ್ರಯದ ಒಂದು ನೆವವನ್ನು ಹಿಡಿದು ಅವರು ಆಕ್ಷೇಪಿಸ್ತಾರೆ. ಮಾತ್ರ ಅಲ್ಲ, ಕತ್ತಿಯು ಹಿಡಿತಾರೆ. ನಿನ್ನೆಯವರೆಗೆ ಸಂಜೆ ಇಲ್ಲಿ ಬಂದ ವರದಿಯವರೆಗೆ ಅವರ ಮಾತೆಲ್ಲ ಎಂತದದು, ಒಬ್ಬೊಬ್ಬ ಒಂದೊಂದು ರೀತಿ ಆಡುವುದು. ಯುಧಿಷ್ಠಿರ ಅವ ಎಂತದ ಹೇಳಿದ ಅಂತಿಲ್ಲ, ಕುಂಬಿನಿ ಆಳುವ ಕಡುಬಲಾಢ್ಯರಲ್ಲಿ ಸೆಣಸುವ ಪರಾಕ್ರಮಗಳುಂಟೆ, ವನವೇ ಸೌಖ್ಯ ರಣದಿ ಸೋಲುವುದರಿಂದ. ಯುದ್ಧದಲ್ಲಿ ಸೋತೋಗುವುದಕ್ಕಿಂತ ವನವೇ ಒಳ್ಳೆಯದು, ಅಂದ್ರೆ ಗೆದ್ರೆ ರಾಜ್ಯ ಬೇಕು ಅಂತ. ದೊರೆತನ ಸುಡಲಿ, ದೊರೆತನಕ್ಕೆ ಮಾಡುವ ಅವಮಾನ ಅದೆಲ್ಲ ಹಾಗೆ ಹೇಳ್ಬಾರ್ದು. ನನಗೆ ಬೇಡ ಅಂತ ಹೇಳ್ಬೇಕಲ್ಲದೆ, ಅಧಿಕಾರ, ದೊರೆತನ, ಕ್ಷಾತ್ರ, ಸಿಂಹಾಸನ ಅದಕ್ಕೆಲ್ಲ ಬೆಂಕಿ ಹಾಕಲಿ ಅಂತ ಬದರಿಕಾಶ್ರಮದಲ್ಲಿ ಕೂತವ ಹೇಳ್ಬಹುದು. ಮಧ್ಯದಲ್ಲಿ 5 ಗ್ರಾಮ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು, ಏನೆಲ್ಲ ಮಾತುಗಳು ಬಂತಂತೆ. ಅಲ್ಲಿ ಇಡೀ ರಾಜ್ಯ ಬೇಕು ಅಂತ ಹೇಳಿದವರಿದ್ದಾರಂತೆ. ಅಂತೂ ರಾಜ್ಯವನ್ನು ತೆಕ್ಕೊಳ್ಳುವವರು ಆ ಮಾತು ಹೇಳಬಾರ್ದು. ಅದೊಂದು ರೀತಿ ಹಸ್ತಿನಾವತಿಯ ಮೇಲೆ ತಿರಸ್ಕಾರ ಮಾಡಿದ ಹಾಗೆ ಅವರು. ಇವರು ತಮ್ಮ ಪ್ರತಿಜ್ಞೆಗಳನ್ನು ನೆನಪು ಮಾಡಿಕೊಂಡಿದ್ದಾರಂತೆ. ಎಂತದ್ದು, ಅಂತಕನಪುರ ದಿಠಾಣ್ಯವ ನೋಡಿ ಗದೆಯ ನಡೆಸುತ್ತಾ, ಮತ್ತೆ ಅವಳು ಮಾತಾಡಿದ್ದಾಳೆ, ನೀನು ಮಾತಾಡಿದ ಮೇಲೆ ಅವಳು ಮಾತಾಡಿಲ್ಲ ಅಂತೆ, ಅವಳು ಎಂತದ್ದು ಹೇಳಿಲ್ಲಂತೆ, ಬಿಡು. ವೈರಾಟ, ಪಾಂಚಾಲ, ಮಾದ್ರೇಯರು ನಿನ್ನೆವರೆಗೆ ಉಂಟಿದು. ಅಂದ್ರೆ ಎದುರಿಗೆ ಬಂದು ಹೇಳುದು ನಾವು ಒಟ್ಟಿಗಾಗುವ ಅಂತ. ಅವು ಅಲ್ಲಿ ಹೋಗಿ ನಿಂತು ನಾ ಬಿಡುವುದಿಲ್ಲ ಅಂತ ಹೇಳಿ, ಅಂದ್ರೆ ದ್ವಿಮುಖ ನೀತಿಯನ್ನು ಪಾಂಡವರು ದ್ಯೂತ ಸಭೆಯಿಂದ ನಿನ್ನೆವರೆಗೂ ಮುಂದುವರಿಸಿದ್ದಾರೆ. ನೀನು ಹೇಳ್ತಿ ಮೊದಲಾಡಿದ ಹಾಗೆ ಬಿಡಬೇಕು, ಮಾತ್ರ ಅಲ್ಲ ಮನ್ನಿಸಲೂ ಬೇಕು. ಮನ್ನಿಸುವುದಕ್ಕೆ ಕ್ಷಮೆಯೋ ಇನ್ನೊಂದೋ ಎಂತದೋ ಬೇಡ, ಅಧಿಕಾರಕ್ಕೆ ನಾನು ಕೊಡುವ ಗೌರವ, ಅವರಿಗೆ ಅಧಿಕಾರ ಉಂಟು ಅಂತ. ಈ ಮನೋಧರ್ಮದವರಲ್ಲಿ ಅಲ್ವಾ ಸಂಧಾನ ನಾನು ಮಾಡಬೇಕಾದ. ಅಂದ್ರೆ ಆ ಮನೋಧರ್ಮ ಅವರು ಇಟ್ಟುಕೊಳ್ಬೇಕು. ಪಾಂಡವರ ಪ್ರತಿಜ್ಞೆಯೂ ಜೀವಂತ, ಪಾಂಡವರ ಹೆಂಡತಿಯ ಮಾತು ಜೀವಂತ. ದುರ್ಯೋಧನ ಮಾತ್ರ ಹೊಂದಾಣಿಕೆಗೆ ಮನಸ್ಸು ಮಾಡಬೇಕು ಅಂತ ಹೇಳಿದ್ರೆ ಪ್ರಬಲನಾಗಿದ್ದು ದುರ್ಬಲನ ಸಂಧಾನಕ್ಕೆ ತಲೆ ಕೊಟ್ಟ ಹಾಗಾಗ್ತದೆ. ಸುಯೋಧನ, ಆಕ್ಷೇಪವನ್ನು ನೀನು ಪ್ರಬಲವಾಗಿ ಮಂಡಿಸಬಲ್ಲೆ. ಪಾಂಡವರ ನಡವಳಿಕೆಯಲ್ಲಿ ಅಂತದ್ದು ಕಾಣಬಹುದು. ಈಗ ಹುಡುಕಬೇಕು ಅಂತ ಇದ್ದವನಿಗೆ ಸಿಕ್ಕುವುದಿಲ್ಲ ಅಂತ ಏನಿಲ್ಲ. ಮನಕಷಾಯಕ್ಕೆ ಪಾಂಡವರು ಕಾರಣರೇ ಅಲ್ಲ, ನೀನು ಮಾತ್ರ ಕಾರಣ ಅಂತ ಆರೋಪವೂ ಅಲ್ಲ. ನಿಮ್ಮ ನಡುವೆ ಬೆಳೆದು ಬಂದಿದೆ, ಹೌದು. ಆದರೆ ಇನ್ನಾದರೂ ಎಂಬಲ್ಲಿ ಇದಿಷ್ಟನ್ನು ಮರೆಯೋಣ ಎನ್ನುವ ನಿಲುಮೆ ಉಂಟು ಅನ್ನುವುದನ್ನು ಗುರುತಿಸಬೇಕು. ಅಂದರೆ ಹೇಗೆ ಅಂದರೆ, ನಿಮ್ಮ ಉಭಯರಲ್ಲಿ ಹುಟ್ಟಿದಂತಹ ಮನಕಷಾಯ ಏನುಂಟ ಅದನ್ನು ಮರೆಯುವಲ್ಲಿ ಉಭಯತರರು ಸನ್ನದ್ಧರಿದ್ದಾರೆ ಎಂಬುದಷ್ಟೇ ಪ್ರಧಾನ ಪ್ರಶ್ನೆ. ಹೌದು. ನೀನಾಡಿದ್ದನ್ನೇ ಎತ್ತಿಕೊಳ್ಳುವ ಇಚ್ಛೆ ಹುಟ್ಟುತ್ತದೆ, ಆಮೇಲೆ ಕ್ರಿಯೆಯಾಗಿ ಮಾರ್ಪಡುತ್ತದೆ. ಹೌದು. ಇಚ್ಛೆ ಹುಟ್ಟುವುದು ಬುದ್ಧಿಯಲ್ಲಿ. ಹೌದು. ಕೈಯೋ ಕಾಲ ತನ್ನಷ್ಟಕ್ಕೆ ತಾನೇ ತೊಡಗುವುದಲ್ವಲ್ಲ. ಹಾಗಾದ್ರೆ ಇಚ್ಛೆ ಅಧೀನವಾಗಿ ಉಳಿದದ್ದುಂಟು ಅಂತಾದ್ರೆ ಪಾಂಡವರಲ್ಲಿ ಇಚ್ಛೆಯ ಸ್ಥಾನದಲ್ಲಿ ಯಾರಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು. ಭೀಮ ಏನೋ ಹೇಳ್ತಾನೆ, ಅರ್ಜುನ ಏನೋ ಹೇಳ್ತಾನೆ, ಅಲ್ಲ ನಕುಲ ಸಹದೇವರ ನಿರ್ಣಯ ಏನೋ ಮಾಡ್ತಾರೆ, ದ್ರೌಪದಿ ಇನ್ನೊಂದೇ ಅಭಿಪ್ರಾಯವನ್ನು ಹೊಂದಿದವಳಿದ್ದಾಳೆ, ಹಾಗೆ ಅಂತ ವಿರಾಟನೋ ದ್ರೌಪದನೋ ಮತ್ತೇನೋ ಹೇಳ್ತಾರೆ. ಇದು ಯಾವುದು ನಿರ್ಣಾಯಕವಾದದ್ದಲ್ಲ. ಅಂದ್ರೆ ಕಾರಣ ಉಂಟು ನಾನು ಆಡುವುದಕ್ಕೆ. ಈಗ ಈ ಸಂಧಾನ ಪ್ರಕ್ರಿಯೆಗಾಗಿ ನೀನು ತೊಡಗಿದ್ದಾಗಲಿ ಪಾಂಡವರಾಗಲಿ ಯಾವ ರಾಯಭಾರಿಗಳನ್ನು ದೂತರನ್ನು ಆ ಕಡೆ ಈ ಕಡೆ ಕಳುಹಿಸಿದ್ದೀರ, ಇದಷ್ಟೂ ನಿರ್ಣಯಕ್ಕಿದ್ದದ್ದಲ್ಲ ಎಂಬುದರಿಂದ ಖಡ್ಗವಾಗಲಿ ನೀತಿಯಾಗಲಿ ಕೃಷ್ಣನನ್ನು ಕಳುಹಿಸಿಕೊಡ್ತೇನೆ ಧರ್ಮರಾಯ ಆಡಿದ. ಇಚ್ಛೆ ಧರ್ಮರಾಯ, ಹೌದು. ಜ್ಞಾನ ನೀನು ಮಾತ್ರ ಅಲ್ಲ, ಇನ್ನೊಂದುಂಟು. ಅವರಿಗೆ ಪ್ರತಿಜ್ಞಾಭಂಗದ ದೋಷ ಬರುವುದಿಲ್ಲ, ಆಕ್ಷೇಪ ಬರ್ತದೆ. ಕ್ಷತ್ರಿಯರಾದವರು ಏನು ಮಾಡಲಿಲ್ಲ, ಪರಿಹಾರವೇ ಮಾಡಲಿಲ್ಲ, ಮಾತ್ರ ಅಲ್ಲ ಜೀವ ಉಂಟು ಅಂತ ಹೇಳಿದ್ದಾರೆ ಅಲ್ವಾ, ಆದ್ರಿಂದ ಆಕ್ಷೇಪ ಬರ್ತದ. ಯಥಾರ್ಥಕ್ಕಾದ್ರೆ ಪ್ರತಿಜ್ಞಾ ವಾಕ್ಯವನ್ನೇ ಯೋಚಿಸಿದ್ರೆ ನಿನಗೆ ಉಳಿಯುವುದಿಲ್ವೋ? ಯದಿ ಯುದ್ಧ ಆದ್ರೆ
ಯದಿ ಯುದ್ಧಂ ಭವೇತ್ ಅಲ್ವಾ? ಹಾ. ಆಗ ನಾನು ದುರ್ಯೋಧನನ್ನು ದುಶಾಸನನ್ನು ಏನೋ ಮಾಡ್ತೇನೆ, ಅಲ್ಲ ಕರ್ಣನನ್ನು ಕೊಲ್ಲುತ್ತೇನೆ. ಇದು ಪಾಂಡವರ ಪ್ರತಿಜ್ಞಾವಾಕ್ಯ ಇರುವುದು. ಹಾಗಾದ್ರೆ ಯುದ್ಧ ಆಗಬೇಕು ಅಂತ ಬಯಸುವವರು, ಪ್ರತಿಜ್ಞೆ ಈಡೇರಿಸುವವರು ಏಕತ್ರ ಇದ್ರೆ ಮಾತ್ರ ಈ ಆಕ್ಷೇಪಕ್ಕೆ ಅರ್ಥ ಬರ್ತದೆ. ಪಾಂಡವರು ಪ್ರತಿಜ್ಞಾಬದ್ಧರು ಹೌದು, ಆದ್ರೆ ಅದಕ್ಕೊಂದು ನಿರ್ಣಯ ಉಂಟಲ್ಲ. ಮುಂದೆ ಯುದ್ಧವಾದರೆ ಮಾತ್ರ, ಯುದ್ಧವಾಗದೇ ಇರುವ ಹಾಗಾಗಬೇಕಾದ್ರೆ ಸಂಧಾನವೇ ನಡೀಬೇಕು. ನೀ ಮಾಡಿದ ಅಪರಾಧವ ಎಂಬಲ್ಲಿ ನಿಮ್ಮ ಉಭಯತರನ್ನು ಉದ್ದೇಶಿಸಿ ಆಡೋಣ. ಪಾಂಡವರಿಂದಲೂ ಆಗಿರ್ಬೋದು, ಅವಮಾನ ಇಲ್ಲ ಅಂತ ಹೇಗೆ ಹೇಳುವ. ಮಯ ಸಭೆಯ ಪ್ರಕರಣ ಮತ್ತೊಂದು ಉಂಟು ನಿನಗೂ. ಅದಷ್ಟನ್ನು ಮರೆತು ತಾವು ದುರ್ಯೋಧನ ಜೊತೆಯಲ್ಲಿ ಸೌಹಾರ್ದದಿಂದ ಬದುಕುತ್ತೇವೆ, ಈ ನಿರ್ಣಯಕ್ಕೆ ಅವರು ಬರ್ತಾರೆ. ಮುಕ್ತವಾಗಿ ಆಡ್ತೇನೆ ಸುಯೋಧನ, ಇದರಲ್ಲಿ ಅಡಗಿಸಲಿಕ್ಕೆ ಏನಿಲ್ಲ. ತಮ್ಮ ಪತ್ನಿಯ ಸೀರೆಯ ಸೆರಗನ್ನು ಎಳೆಯಿಸುವ ಪ್ರಯತ್ನ ಯಾವ ಸಭೆಯಲ್ಲಿ ನಡೆಯಿತೋ, ತಮಗೆ ವಿಷಪ್ರಯೋಗವಾಯಿತೋ, ಮನೆಯನ್ನು ಸುಟ್ಟು ತಮ್ಮನ್ನು ಕೊಲ್ಲುವ ಪ್ರಯತ್ನ ನಡೆಯಿತೋ, ಅಂಥವರೊಂದಿಗಾದರೂ ಸೌಹಾರ್ದದಿಂದ ಬದುಕುತ್ತೇವೆ ಅಂತ ಒಬ್ಬ ನಿರ್ಣಯ ಮಾಡಬೇಕು ಅಂತಾದ್ರೆ ಅವನು ಸಾಮಾನ್ಯನಲ್ಲ ಅಂತ ಅವನ ಗುಣದಿಂದ ತಿಳಿಲಿಕ್ಕೆ ಬರುವುದಿಲ್ವ. ಮಹಿಮನ ಅಂತಹ ಯೋಗ್ಯತೆ ಉಳ್ಳವನಾಗಿ ಯುಧಿಷ್ಠಿರ ಇವತ್ತಿದ್ದಾನೆ. ಭೀಮನಾಗ್ಲಿ ಅರ್ಜುನನಾಗ್ಲಿ, ಈಗ ನೀನೇ ಸಭೆಯಲ್ಲಿ, ನಾನು ನೋಡಿದಮ ಅಲ್ಲ ಕೇಳಿದಮ, ಸಭೆಯಲ್ಲಿ ಹೇಳಿದನಂತೆ ಧರ್ಮರಾಯ, ಈಗ ಹೊಡಿತೇನೆ ಬಡಿಯುತ್ತೇನೆ. ಧರ್ಮರಾಯ ತಡೆದಾಗ ಮುಂದಾಗದೇ ಉಳಿದ. ಹೌದಾ? ಹೇಗೆ ಉಳಿದ? ಅಣ್ಣನ ಆಜ್ಞೆ ಎನ್ನುವುದು ಅವನನ್ನು ನಿಯಂತ್ರಿಸ್ತದೆ. ಹಾಗಾದ್ರೆ ಪ್ರತಿಜ್ಞೆ ಈಡೇರಿಸ್ತೇನೆ ಅಂತ ಭೀಮ ಹೇಳಿದ್ರು, ಧರ್ಮರಾಜನ ಸಮ್ಮತಿ ಇಲ್ಲದೆ ನಡೆಯುವುದಕ್ಕಿದ್ದದ್ದಲ್ಲ. ಹಿರಿತಲೆಯಾಗಿ, ಇಚ್ಛಾಶಕ್ತಿಯ ಕೇಂದ್ರವಾಗಿ, ಬುದ್ಧಿಯಾಗಿ ಧರ್ಮರಾಜ ಇವರನ್ನು ನಿಯಂತ್ರಿಸ್ತಾ ಇದ್ದಾನೆ. ಆ ಧರ್ಮರಾಯನ ಅಂಬೋಣ ಏನು ಅದನ್ನು ಪಾಂಡವಮುಖವಾಗಿ ನೀನು ತಿಳಿ. ಅವನಿಗೆ ಈ ಪ್ರತಿಜ್ಞಾವಾಕ್ಯಗಳು ಪ್ರತಿಬಂಧಕವಲ್ಲ. ಅವನಿಗೆ ಸೌಹಾರ್ದವೇ ಪ್ರಧಾನ ಹೊರತು ಯುದ್ಧ ಮಾಡಬೇಕು ಅನ್ನೋ ಯುದ್ಧಕಾಂಕ್ಷೆಯೂ ಅಲ್ಲ. ಆದ್ರಿಂದ ಅವನಲ್ಲಿ ಸುಹೃದ್ಭಾವವನ್ನು ನೀನು ಗುರುತಿಸ್ತಿಂತಾದ್ರೆ ಅದಕ್ಕೆ ಅಧೀನರಾಗಿ ಪಾಂಡವರ ಉಳಿದವರೆಲ್ಲರೂ ಅವನು ನಿನ್ನನ್ನು ಅಂಗೀಕರಿಸುವುದಕ್ಕೆ ಸನ್ನದ್ಧರಿದ್ದಾರೆ. ಪ್ರತಿಜ್ಞೆಯನ್ನು ಪೂರೈಸ್ತೇವೆ, ಆದ ಕಾರಣ ದ್ವೇಷ ಬೆಳೆಸಿಕೊಳ್ಳುತ್ತೇವೆ ಅದಲ್ಲೂ ಅಲ್ಲ. ಯುದ್ಧವಾದರೆ ಮಾತ್ರ ಪ್ರತಿಜ್ಞೆಯನ್ನು ಪೂರೈಸ್ತೇವೆ ಅನ್ನೋ ನಿಲುಮೆ. ಯುದ್ಧವಾಗದಂತೆ ಮಾಡುವ ಅನುಕೂಲ ಇರುವುದೀಗ ನಿನಗಲ್ಲೋ ಸುಯೋಧನ. ಹಾಗಾದ್ರಿಂದ ಅವರ ಯೋಗ್ಯತೆಯನ್ನು ಗುರುತಿಸು, ಅವರಲ್ಲಿ ನಿನ್ನ ಸಾಹೋದರ್ಯವನ್ನು ಕಾಣು, ಧರ್ಮರಾಯನ ಮೇಲ್ಮೆಯನ್ನು ಒಪ್ಪಿಕೋ. ಯಾಕೆ ಅವರ ಭಾಗವನ್ನು ನೀನು ಕೊಡುವುದಕ್ಕೆ ಸನ್ನದ್ಧನಾಗಲಿಲ್ಲ ಹೇಳು. ನಾನು ಮಾಡಿದ ಅಪರಾಧವನ್ನು ಪಾಂಡವರು ಕ್ಷಮಿಸಬೇಕು. ಹೌದು, ಸಾಂದರ್ಭಿಕವಾಗಿ ನಾನು ಅವರು ಮಾಡಿದ್ದಿದ್ರೆ ನೀನದನ್ನು ಕ್ಷಮಿಸಬೇಕು. ಇಚ್ಛಾ ಸ್ಥಾನದಲ್ಲಿ ಧರ್ಮರಾಜನಿದ್ದಾನೆ, ಕ್ರಿಯಾಸ್ಥಾನದಲ್ಲಿ ಅವರು ಬರ್ತಾರೆ. ಅದಕ್ಕೆ ಬೇಕಾದ ಜ್ಞಾನ ಸ್ಥಾನದಲ್ಲಿ ನಾವು ನೀವೆಲ್ಲ ಇದ್ದರೆ ಅಲ್ವಾದ್ರೆ ಪ್ರತಿಜ್ಞೆ ಇಲ್ಲ. ಭೀಮನು ಕೊಲ್ತೇನೆ ಅಂತ ಹೇಳುವ ಮಾತು ಯದಿ ಯುದ್ಧಂ ಭವೇ ಎಂಬಲ್ಲಿ ಪರ್ಯವಸಾನವಾಗ್ತದೆ. ಮತ್ತೆ ಅರ್ಜುನನದ್ದು ಹಾಗೆ, ಮತ್ತೆ ನಕಲನದ್ದಕ್ಕೂ ಬೆಲೆ ಇಲ್ಲ. ಮತ್ತೆ ಅವಳು ಮುಡಿ ಕಟ್ಟುತ್ತಾಳೆ, ಎಲ್ಲ ಮಾಡ್ತಾಳೆ. ಮಾಡಿಸುವುದು ನಾನು, ನೀನು. ಕಳಿಸಿದ್ದಾರಲ್ಲ ಇವನನ್ನು. ಕೇಳಿದೆಯೋ? ನಿನ್ನಲ್ಲೇ ನನ್ನ ಮಾತು. ಕರ್ಣ ಇದ್ದವರಿಗೆಲ್ಲ ಗೊತ್ತಾಗಬೇಕು ಅಂತ ಕರ್ಣನ ಹತ್ರ ಮಾತಾಡು. ದ್ಯೂತದಲ್ಲಿ ಮಹಿಯನ್ನು ಸೋತು ಏನೂ ಇಲ್ಲದೆ ನೆಂಟರು ಕೊಟ್ಟ ಉಪಪ್ಲಾವದಲ್ಲಿ ಓಲಗ ಬಾರಿಸುವುದು. ಅಲ್ಲಿ ಕೂತಿದ್ದಾನೆ. ಈಗ ಕೃಷ್ಣನನ್ನು ಕಳಿಸಿ ಕ್ಷಮಿಸ್ತಾರೆ, ಇಲ್ಲದಿದ್ರೆ ಕೊಲ್ತಾರೆ ಅಂತಲೇ ಅಲ್ವಾ ಅರ್ಥ. 4 4 14 8 8 18 ಪಕ್ಕನೆ ಹೌದು ಅಂತ ಕಾಣುತ್ತದೆ. ನಿನ್ನದು ನನ್ನದೇ, ನನ್ನದು ನನ್ನದೇ, ವಿಶ್ವಬಂಧುತ್ವ. ಅಟ್ಟಿರುವರಿ ಚೋರನ ಯಾರನ್ನು ಕಳಿಸಿ ಕರ್ಷತೀತಿ ಕೃಷ್ಣ ಶಬ್ದವೇ ಹಾಗೆ. ಒಬ್ಬ ಮನುಷ್ಯ ಬಿಳಿ ಇರ್ತಾನೆ, ಕಪ್ಪಿರ್ತಾನೆ, ತೊಂದರೆ ಇಲ್ಲ. ನೀಲಿ ಅಲ್ಲ, ವಿಚಿತ್ರ ಅಂತ ಇಲ್ಲ. ಒಂದು ಈಗ ಮೈ ಬಣ್ಣಕ್ಕೂ ಒಂದು ಮರ್ಯಾದೆ ಇಲ್ಲ. ನಾಗದೋಷ ಇದ್ದವನಿಗೆ ನೀಲಿ ಬಣ್ಣ ಬರುವುದು. ಅಷ್ಟನೆಯ ದೇವರು. ಉಳಿದ ಜಯಂತಿಗಳಲ್ಲಿ ಹೇಗೆ ಮತ್ಸ್ಯಾದಿ ರಾಮ ಅಂತ
ಜಯಂತಿಗಳಲ್ಲಿ ಬೆಳಿಗ್ಗೆ ತಿನ್ನಬಹುದು ಅಂತ ಉಂಟು, ಸ್ನಾನ ಕೂಡ ಬೇಡ. ಯಾಕೆ? ದೇವರು ಹುಟ್ಟಿದ ದಿನವೇ ಸ್ನಾನ ಅಂತ ಅರ್ಥ. ಇವ ಹುಟ್ಟಿದ ದಿವಸ ಮಧ್ಯರಾತ್ರಿಯವರೆಗೆ ಒಂದು ತಟಕ್ಕೂ ನೀರಿಲ್ಲ ಮನುಷ್ಯರಿಗೆ, ಮಕ್ಕಳಿಗೆ ಉಪವಾಸ. ಈ ದಿವಸ ಕೃಷ್ಣಾಷ್ಟಮಿ ದಿವಸ ಎಷ್ಟು ಅತಿಥಿಗಳನ್ನು ಮನೆಗೆ ಬರ್ಲಿಕ್ಕೆ ಹೇಳ್ಬಹುದು, ವೆಚ್ಚ ಇಲ್ಲ. ಅದಕ್ಕೆ ಅದ ನಂತರ ಹಾಕ್ತೇನೆ ಊಟ, ಅವರು ಹೋಗ್ತಾರೆ, ಇದಾಗುವುದಿಲ್ಲ ಅಂತ ಒಂದು ಜನ ಇವರನ್ನು ಕಳಿಸಿದ್ದಾರೆ. ಯಾಕೆ? ಈ ರೀತಿಯ ಮಾತು ಹೇಳಲಿಕ್ಕೆ ಅವನಿಗೆ ಮನಸ್ಸು ಬರ್ಲಿಕ್ಕಿಲ್ಲ. ಬರ್ಲಿ, ಅವ ಯಮಜ ಅಲ್ವಾ, ಬೇರೆಯವರದ್ದು ಆಯುಷ್ಯ ಲೆಕ್ಕ ಮಾಡುವವನ ಮಗ. ಅವನು ಇವತ್ತು ಬಂದ್ರು ನಾನೇ ನಮಸ್ಕಾರ ಮಾಡಬೇಕು, ಅದು ಹಾಗೆ ಅಲ್ವಾ? ಒಂದು ಮನೆಯಲ್ಲಿ ಹೊಂದಾಣಿಕೆ ರಾಜಿ ಎಲ್ಲ ಆಗುದಿದ್ರೆ ಸಣ್ಣವರು ದೊಡ್ಡವರ ಕಾಲಿಡುವುದು, ತಪ್ಪು ಯಾರದೇ ಇರಲಿ, ಇಬ್ಬರು ತಪ್ಪಾಯ್ತು ಅಂತ ಹೇಳುದು, ಯಾರದು ಅಂತ ಇಲ್ಲ. ಕರ್ತೃಪದವನ್ನು ಅವರು ಸೇರಿಸುವುದು, ಅವನದು ತಪ್ಪಾಯ್ತು ಅಂತ ಇವಂಗ್ ಗ್ರಹಿಸುವುದು, ಇವಂದು ತಪ್ಪಾಯ್ತು ಅಂತ ಅವಂಗ್ ಗ್ರಹಿಸುವುದು. ಧರ್ಮರಾಜ ರಾಜಗುರುವಾಗಲಿ, ಭೀಮಾರ್ಜುನರು ಸೇನಾಪತಿಗಳಾಗಲಿ, ನಕಲ ಸಹದೇವರು ಬೇರೆಯವರ ಮನೆಯಲ್ಲಿ ದನ ಕಾಯ್ತಾರೆ, ಕುದುರೆ ಕಾಯ್ತಾರೆ, ನನ್ನ ಮನೆಯಲ್ಲಿ ಇರ್ಲಿಕ್ಕಾಗುದಿಲ್ವ? ದ್ರೌಪದಿಯು ಇರಲಿ, ಕೆಟ್ಟ ಅರ್ಥದಲ್ಲಿ ಹೇಳಿದ್ದಲ್ಲ. 100 ಮನೆಯೊಟ್ಟಿಗೆ 5 ಮನೆ ಹೆಚ್ಚಲ್ಲ. 100 ಮಂದಿ ನನ್ನ ತಮ್ಮಂದಿರ ನೆಂಟರನ್ನು ಅವರ ಮೂಲಕ ನನಗಾದ ಮಾವಂದಿರನ್ನು ಮಾತಾಡಿಸ್ಲಿಕ್ಕೆ ನನಗೆ ಎಷ್ಟು ವರ್ಷದಲ್ಲಿ ಹೊತ್ತು ಹೋಗ್ತದೆ. ಅಂದ್ರೆ ಬಂಧು ಪ್ರೇಮ ನನಗೆ ಹೊತ್ತಲ್ಲ, ಕೊಡುವವರಿಗೆ ಕೊಟ್ಟಿದ್ದೇನೆ, ತೆಕ್ಕೊಂಡವರ ಹತ್ರ ತೆಕ್ಕೊಂಡಿದ್ದೇನೆ. ಅವರೆಲ್ಲ ಬಂದು ಕೆಟ್ಟ ಅಂತ ಎರಗಿದ್ರೆ ಶ್ರೇಷ್ಠದಿಂ ಪೊರೆದೇನು, ಕೊಡುವವನು ನಾನಾಗಬೇಕು, ಅಧಿರಾಜನು ನಾನಾಗಬೇಕು, ನನ್ನ ಚಕ್ರವರ್ತಿತ್ವ ಉಳಿದು ರಾಜ್ಯ ವಿಭಾಗವಾಗದೆ ಯಾವ ರೀತಿಯ ಹೊಂದಾಣಿಕೆ ಆದ್ರೂ ನಾವು ಸಹಿ ಹೇಳುವ ಅಲ್ವಾ ಕರ್ಣ? ಕೃಷ್ಣ, ಧರ್ಮಜನ ಕಡುಮೋಹವೆಂಬುದು ನಿನ್ನ ಚಿತ್ತದಲ್ಲಿರಲಿ, ಭೀಮನ ಹಮ್ಮು ತನ್ನೊಳಗಿರಲಿ, ಪಾರ್ಥನ ಒಲವದಂತಿರಲಿ, ಎಮ್ಮ ಧರೆಯೊಳಗರೆಯ ಬೇಡುವರೆಮ್ಮ ಬಂಧುಗಳಲ್ಲ, ಸಂಧಿಗೆ ಅವನ ತಮ್ಮಂದಿರು ಒಪ್ಪುತ್ತಾ ಬಂದಿದ್ದಾರೆ ಇಷ್ಟವರೆಗೆ. ಈಗ ಅವ ಹೇಳಿದ್ದನ್ನು ನನ್ನ ತಮ್ಮಂದಿರು ತಿರುಗಿ ಬಿದ್ದಿದ್ದಾರೆ. ಈಗ ದುಶ್ಯಾಸನ ಒಪ್ಪುವುದಿಲ್ಲ, ರಾಜ್ಯ ಕೊಡುವುದು ಬೇಡ ಅಲ್ವಾ? ಬೇಡ ಅಂತ ಹೇಳು ದುಶ್ಯಾಸನ, ಒಪ್ಪುದಿಲ್ಲ. ಭೂಮಿ ಕೊಡುವುದಿಲ್ಲ, ಇದಕ್ಕಾಗಿ ಅಲ್ವ ಇಷ್ಟೆಲ್ಲ, ಇದ್ದೇ ಬೇಕು, ಪಡವೆಗಾಗಿ ಅಲ್ವ? ಹೌದಯ್ಯ, ಪೊಡವಿಗೋ ಸುಗ ಬಳಗ ಸಹಿತಲಿ ನಡೆಯಬೇಡ ಕೃತಾಂತನಲ್ಲಿಗೆ, ಅಲ್ಲಿಗೆ ನಡೆಯಬೇಡ. ಕೊಡು ಕುಶಸ್ಥಳ ವರಬೇಕ ಸ್ಥಳ ವಾರಣಾವತಿಯ ಬಿಡಲು ಅವಂತಿ ನಗರವ ಒಡನೆ ಶಕ್ರಪ್ರಸ್ಥವನು ಹೇಗೆ? ಬಿಡು ಬಿಡಲು ಆವಂತಿ ನಗರವ ಒಡನೆ ಶಕ್ರಪ್ರಸ್ಥವನು ತಡೆಯದೆ, ಯುದ್ಧದಿಂದ ಅಲ್ಲ, ತಡೆಯದೆ ಧರ್ಮಗೆಗೆ ಸಾಮದಳು ಕೊಡು ಬಿಡು. ಎರಡು ಉಂಟಾ? ಒಂದು ಸುಯೋಧನ, ಪಾಂಡವರದ್ದು ಒಂದೇ ಧ್ವನಿ, ಅದರಲ್ಲಿ 2 ಇಲ್ಲ, 4 ಇಲ್ಲ, 5 ಇಲ್ಲ. ಆ ಧ್ವನಿಯನ್ನು ಆಲಿಸುವ ಮನಸ್ಸು ಮಾಡು ನೀನು. ಹೀಗೆ ನಿನ್ನಲ್ಲಿ ನಾನು ವಿನಮ್ರನಾಗಿ ಕೇಳಿಕೊಳ್ತಾ ಇದ್ದೇನೆ. ಹೇಗೋ
ಯಾಕಂದ್ರೆ ಯಾವುದನ್ನು ಅಂಗೀಕರಿಸಿ ಆಧರಿಸಿ ನೀನು ಕೀರ್ತಿವಂತನಾಗಬೇಕು ಅಂತ ಬಯಸುತ್ತೀಯ, ಶ್ರೀಮಂತನಾಗಬೇಕು ಅಂತ ಬಯಸುತ್ತೀಯ, ಅದು ದಟ್ಟ ದಾರಿದ್ರ್ಯಕ್ಕೆ ನಮ್ಮನ್ನು ದೂಡುತ್ತದೆ. ಎಷ್ಟು ಮಂದಿ ಆಳಿ ಹೋದರೂ ಭೂಮಿಯನ್ನೇ ಯಾರಿಗೂ ಇದನ್ನು ಸ್ಥಿರವಾಗಿ ತಮ್ಮದು ಅಂತ ಒಯ್ಯುವುದಕ್ಕಾಗದೆ ಹೋಯ್ತಲ್ಲ. ಯಾರೋ ಬಂದರು ಯಾರೋ ಹೋದರು, ಬಾಗಿಲ ತೆರೆದಿ ಮನೆಗೆ ನಿಲ್ಲದೆ ಇಲ್ಲಿ ಕೊನೆವರೆಗೆ. ಆಲೋಚಿಸು, ಈ ಮನೆಯಲ್ಲಿ ನಿಲ್ಲುವುದಕ್ಕಾಗಲಿಲ್ಲ ಯಾರಿಗೂ ಶಾಶ್ವತವಾಗಿ. ಬಂದರು ಹೋದರು. ಭೂಮಿಯನ್ನು ಅಪೇಕ್ಷಿಸಿ ನೀನು ತೊಡಗುತ್ತಿ, ಎಷ್ಟು ಸಾಧ್ಯ ಉಂಟು ಅಷ್ಟನ್ನೆಲ್ಲ ಮಾಡುತ್ತಿ. ಎಲ್ಲಿಯವರೆಗೆ ಉಳಿಸಿಕೊಳ್ಳಬಲ್ಲೆ? ಪೊಡವಿಗೋಸುಗ ನಡೆಸಬಹುದಾದಂತಹ ಮಹಾಸಮರದಲ್ಲಿ ನಿನ್ನ ಮಾತನ್ನು ಕೇಳುವ ತಮ್ಮಂದಿರೋ ಕೇಳದ ತಮ್ಮಂದಿರೋ, ನಿನ್ನನ್ನು ಅಂಗೀಕರಿಸಿದಂತಹ ಉಳಿದ ಎಲ್ಲರ ಅವರ ಜೀವಕ್ಕೆ ಆಪತ್ತನ್ನೇ ತಂದೊಡ್ಡತಿಯಲ್ಲ ಸುಯೋಧನ. ಅಂದ್ರೆ ಯುದ್ಧ ಮುಖೇನವಾಗಿ ಗೆಲ್ಲುತ್ತೇನೋ ಸೋಲುತ್ತೇನೋ ಅನ್ನೋದು ಕೊನೆಯಲ್ಲಿ ನಿರ್ಣಯವಾಗುವ ಪ್ರಶ್ನೆ. ಅದಕ್ಕಾಗಿ ಮಾಡುವ ಪ್ರಯತ್ನವೇ ಅತ್ಯಂತಿಕವಾಗಿ ನಷ್ಟದಾಯಕವಾದದ್ದು. ಅದನ್ನು ಮಾಡುವುದಕ್ಕೆ ಮುಂದಾಗ್ತಿಂತ ಆದರೆ ಸುಯೋಧನ ಇದನ್ನು ನಿಜವೆಂದು ಶಾಶ್ವತವೆಂದು ನೀನು ನಂಬುತ್ತೀಯಲ್ಲ. ಅವತ್ತೇ ಆಡಿದ್ದೆ ನಾನು ದ್ವಾರಾವತಿಗೆ ನೀನು ಬಂದ ಕಾಲದಲ್ಲಿ. ಮರಳಿ ಹರಿಹಂಚಾದರೆಂಬ ಕೀರ್ತಿ ಬಹುದು. ಆದ ಕಾರಣ ಎಲ್ಲರೂ ಒಟ್ಟಾಗಿ ಬದುಕುವುದಕ್ಕೆ ಸಾಧ್ಯ ಉಂಟೋ, ದಾರಿ ಉಂಟೋ ನೋಡೋಣ. ಆದರೆ ಅದನ್ನು ತಿರಸ್ಕರಿಸುವುದಕ್ಕೆ ಮನಸ್ಸು. ಈಗ ದಾರಿ ಉಂಟಾ? ಧರ್ಮರಾಯಾದಿಗಳು ಬಂದು ನಿನ್ನ ಕಾಲಿಗೆ ಬಿಡಬೇಕು. ಹೌದು, ನನ್ನನ್ನು ಪೊರೆ ಅಂತ ನಿನ್ನನ್ನು ಕೇಳಬೇಕು. ಏನಾದರೂ ಸ್ವಲ್ಪ ಕ್ಷತ್ರಿಯರು ತಮ್ಮನ್ನು ತಾವೇ ತಮ್ಮ ಬದುಕಿನ ಮೂಲಕವಾಗಿ ರೂಪಿಸಿಕೊಳ್ಳಬಲ್ಲವರು ಅವರು. ಆದ್ರಿಂದಲೇ ಅವರಿಗೆ ಈ ತೆರನಾದಂತಹ ನಿಬಂಧನೆಯನ್ನು ನೀನು ಒಡ್ಡತಿ ಅಂದ್ರೆ ಅದಕ್ಕಿಂತ ದೊಡ್ಡ ಅವಮರ್ಯಾದೆ ಅವರಿಗಲ್ಲ, ನಿನಗಿಲ್ಲ. ನಾನೆಲ್ಲ ನಡಿಬೇಕಾದ ಯಮನಾಲಯಕ್ಕೆ, ನೀನಿಲ್ಲಿಂದ ಹೋಗ್ತೀಯ ನೋಡ್ತೇನೆ ನಾನು. ನೀ ಬೇಡಿದ್ದೋ ಕೇಳಿದ್ದೋ 5 ಅಲ್ಲ ಊರು, ನೀ ಬೇಡಿದೊಂದೊಂದು ಊರು ನಮ್ಮ ನಾಡ ತಲೆಮಂಡಗಳು ಬಳವಿಗೆ ಹತ್ತಿನ ನಗರ. ಒಬ್ಬ ಹೇಳಿದ್ದಾನಂತೆ, ನನಗೆ ಏನು ಬೇಡ ಅಣ್ಣ, ನಮ್ಮ ತಂದೆಯವರು ಮಾಡಿಟ್ಟ ಚಿನ್ನ ಆಭರಣ, ಮನೆ, ದನಕರು ಮತ್ತೆ ಭೂಮಿ, ಇಷ್ಟು ಕೊಟ್ರೆ ಉಳಿದದ್ದು ನಿನಗೆ ಅಂತ. ಉಳಿದದ್ದು ಬಾವಿ ಮಾತ್ರ, ಉಳಿದದ್ದೆಲ್ಲ ಇವನಿಗೆ. 5 ಗ್ರಾಮವ, ಕುಶಸ್ಥಳ, ಬೃಕಸ್ಥಳ, ವಾರಣಾವತ, ಜಯಂತ, ಇಂದ್ರಪ್ರಸ್ಥ, ಈ 5 ಬಿಟ್ಟರೆ ನಮ್ಮದಲ್ಲಿ ಎಂಥದುಂಟು? ಅದು ಕೂಡ ಪಾಂಡವರಿಗೆ ನಾನು ಏನೇನೆಲ್ಲ ಮಾಡಿದ್ದೇನೋ ಅದಕ್ಕೆ ನೆನಪಿಗೆ. ಅಣ್ಣ ತಮ್ಮಂದಿರಲ್ಲಿ ಹೊಂದಾಣಿಕೆ ಆದ ದಿವಸ, ಹೊಡೆದಾಟ ಆದ ದಿವಸ ಸಂಜೆ ಹೊಂದಾಣಿಕೆ ಮಾಡಿ ಆ ದಿವಸ ಒಂದು ಪೂಜೆ ಇಡುವುದುಂಟು ಊರಿನ ದೇವಸ್ಥಾನದಲ್ಲಿ. ತಲತಲಾಂತರದಲ್ಲಿ ಹೇಳಲಿಕ್ಕೆ, ಅದು ಯಾವಾಗ, ಅದು ಅವನಿಗೆ ಹೊಡೆದದ್ದು ಗೊತ್ತಿಲ್ಲ ನಿನಗೆ ಅಂತ ಹೇಳಲಿಕ್ಕೆ, ಹೊಡೆದ ವಿಷಯ ನೆನಪು ಮಾಡುದು. ಇದು ಅಪರಾಧ ಚುಚ್ಚುವ ಹಾಗೆ ಮಾಡುದು. ಕೆಲವು ಸಲ ಕ್ಷಮೆ ಎನ್ನುವುದು ಅದೇ ಆಗ್ತದೆ. ಯಾವಾಗಲೂ ಇವ ನೆನಪಿಟ್ಟುಕೊಳ್ಬೇಕು, ನಾನು ಇವನ ಕ್ಷಮೆಯಿಂದ ನಾನಿದ್ದೇನೆ. ಭೀಷ್ಮಾಭಿರಕ್ಷಿತ, ದ್ರೋಣಾಭಿರಕ್ಷಿತ, ಅಶ್ವತ್ಥಾಮಾಭಿರಕ್ಷಿತ, ಮೂಲಬಲ ರಕ್ಷಿತ, ಲೋಕ ಸಮಸ್ತದಲ್ಲಿ ಪಟ್ಟಾಭಿಷಿಕ್ತನಾಗದೆ ಕಪ್ಪವನ್ನು ಪಡೆಯುವ ದುರ್ಯೋಧನ 5 ಗ್ರಾಮ ಕೊಟ್ಟು ಬದುಕಲಿಕ್ಕೆ ನೋಡ್ಬೇಕಲ್ಲ. 5 ಅಲ್ಲ, ನಿನ್ನ ಮಟ್ಟಿಗೆ ತೊಂದರೆ ಅದು. 3 ಕೇಳಿ ಇಳಿಸಿದ್ದಿ ನೀನು ಬಲಿಯನ್ನು, ಭಾವುಕನಾದ ಬಲಿಯನ್ನು. ಭೂಮಿಯನ್ನು ಅಳೆದ ಮೇಲೆ ಬಲಿಯ ತಲೆ ಪ್ರತ್ಯೇಕ ಇರುವುದು ಹೇಗೆ? ಅದರ ಮೇಲೆ ಒಂದು ತಲೆ. ಬಲಿ ಆಗ್ಲಿಕ್ಕೆ ಹೊರಟ ಬಲಿಯವ. ನನಗೊಂದು ಮರ್ಯಾದೆ ಕೊಟ್ಟಿದ್ದೆ, ಅವನಿಗಿಂತ ದೊಡ್ಡ ಸ್ಥಾನ ಕೊಟ್ಟಿದ್ದೆ. ನನಗೆ 5 ಸೂಚಗ್ರ ಪರಿಮಿತವಾದ ರಾಷ್ಟ್ರ ಕೊಡಲಾರೆ, ಸೂಜಿ ಊರುವಷ್ಟು ಕೊಟ್ಟೆ ಅಂತ ನಾನು ಪಾಂಡವರಿಗೆ ಬಡತನವನ್ನು ಆರೋಪಿಸಲಿಕ್ಕೆ ಕೊಟ್ಟರು ನನಗೆ ಆಪತ್ತುಂಟು. ಯಾಕಂದ್ರೆ ನಿನ್ನ ಸೂಜಿ ಎಷ್ಟು ದೊಡ್ಡದು ಅಂತ ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ ನನ್ನ ಸಾಮ್ರಾಜ್ಯವೇ ಬಂದ್ರೆ ಸಮಸ್ಯೆ ಉಂಟು. ನಾ ಮಾಡ್ತೇನೆ, ಕಳಿಸಿದವರೇ ಬರುವ ಹಾಗೆ ಮಾಡ್ತೇನೆ. ನನಗೆ ವ್ಯವಸ್ಥೆ ಉಂಟು ಅದಕ್ಕೆ. ಯಕ್ಷ ಪ್ರಶ್ನೆಯಲ್ಲಿ ಧರ್ಮರಾಯ ಹುಡುಕಿಕೊಂಡು ಹೋಗ್ಲಿಲ್ವಾ ಒಬ್ಬೊಬ್ಬನೇ ಬೀಳುವಾಗ? ಹಾಗೆ ಕಳಿಸಿದ ಜನ ಎಲ್ಲಿ ಹೋಯ್ತು ಅಂತ ಕಳಿಸಿದವನೇ ಬರಬೇಕು. ಅದೇ ದುಶ್ಯಾಸನ, ವಿಕರ್ಣ, ಕರ್ಣ, ಶಕುನಿ ಮಾವ, ಸೈಂಧವ, ನನ್ನ ತಮ್ಮಂದಿರು, ಆಪ್ತರು ಎಲ್ಲರೂ ಸೇರಿ ಏಕಕಾಲದಲ್ಲಿ ನೀಲಿ ಬಣ್ಣದ ಹಗ್ಗ ತಕ್ಕೊಳ್ಳಿ. ಅದು ಮೈ ಮತ್ತೆ ಹಗ್ಗ ಗೊತ್ತಾಗುದಿಲ್ಲ. ಹಿಡೀರಿ, ಕಟ್ಟಿಯವರನ್ನು ನೋಡುವ.
ಸುಯೋಧನ, ಏನಾಯ್ತು? ಆಗಬೇಕಾದ್ದಾಯ್ತು. ಇನ್ನಾದ್ರೂ ಆಲೋಚನೆ ಮಾಡು. ರಾಜನೀತಿಜ್ಞನಾಗಿ ನೀನು ವ್ಯವಹರಿಸ್ತೀಯನ್ನು ಅಪೇಕ್ಷೆಯನ್ನು ಹಂಬಲವನ್ನು ನಾನು ಹೊಂದಿದ್ರೆ ಪಾತಕೀಯ ವ್ಯವಹಾರವನ್ನು ಮಾಡುವುದಕ್ಕೆ ಮುಂದಾದಿಯಲ್ಲ. ಸಂಧಿಗಾನೈ ತಂದರೆನ್ನನು ಬಂಧಿಸುವ ಯತ್ನಗಳ ಮಾಡಿದೆ. ಪ್ರಯೋಜನಕ್ಕೆ ಬಂತ? ಬರಲಿಲ್ಲ. ಹಾಗಾದ್ರೆ ಇದರಿದ್ದವನ ಯೋಗ್ಯತೆ ಏನು, ಸಾಮರ್ಥ್ಯ ಏನು, ಅದನ್ನು ತಿಳಿಯದೆ ಮುಂದಾಲೋಚನೆ ಇಲ್ಲದೆ ಮುನ್ನುಗ್ಗುವ ಸ್ವಭಾವ ನಿನ್ನದು ಅಂತಾಯ್ತು. ನಿನ್ನ ಸಾಮರ್ಥ್ಯದ ಮಿತಿ ನಿನಗೆ ಅರ್ಥವಾಗದೆ ಹೋಯ್ತಲ್ಲ. ನಿನ್ನ ತಮ್ಮಂದಿರಲಿ, ನಿನ್ನ ಪರಿವಾರದವರಿರಲಿ, ಅಷ್ಟು ಮಂದಿ ಆದರೂ ಒಟ್ಟಾದರೂ ನನ್ನನ್ನು ಬಂಧಿಸುವುದಕ್ಕೆ ಸಾಧ್ಯ ಆಯ್ತು ಅಸೂಯೋಧ. ಹಾಗಾದ್ರೆ ಯಾವುದು ಬಂಧಿಸುವುದಕ್ಕೆ ಯೋಗ್ಯವಲ್ಲವೋ, ಅಲ್ಲ ಬಂಧಿಸುವಲ್ಲಿ ನಿಮಗೆ ಸಾಮರ್ಥ್ಯ ಇಲ್ವೋ, ಅದನ್ನು ಬಂಧಿಸುವುದಕ್ಕೆ ಮುಂದಾದ್ರಾಗುವ ಪರಿಣಾಮ ಏನು, ಅದನ್ನೊಮ್ಮೆ ಯೋಚನೆ ಮಾಡು. ನಾನು ಏನಾಗಿ ಉಳಿದವರಿಗೆ ಗೋಚರವಾದನೋ ಅದನ್ನು ಅವರು ಹೇಗೆ ಗ್ರಹಿಸಿದ್ರೋ ನಿನ್ನ ತಂದೆ ಒಂದೇ ಮಾತಿನಲ್ಲಿ ಪ್ರಕಟವಾಗಿದೆ. ಸುಯೋಧನ, ನನಗಿನ್ನು ದೃಷ್ಟಿ ಬೇಡ. ಯಾವುದನ್ನು ನೋಡಿದ್ರೆ ಎಲ್ಲವನ್ನೂ ನೋಡಿದ ಹಾಗಾಗ್ತದೋ ಅದನ್ನು ನೋಡಿದ ಮೇಲೆ ಇನ್ನು ಉಳಿದದನ್ನು ನೋಡುವ ಅಪೇಕ್ಷೆ ತನಗಿಲ್ಲ ಅಂತ ಆಡಿದ ಧೃತರಾಷ್ಟ್ರ ಭೂಪತಿ. ಜಾತ್ಯಂಧನಾಗಿ ಇಲ್ಲಿಯವರೆಗೆ ಪ್ರಪಂಚದ ಬೆಳಕನ್ನು ಕಣ್ಣುಗಳ ಮೂಲಕ ತಿಳಿಯುವುದಕ್ಕಾಗದೇ ಇದ್ದಂತಹ ಆ ಮುದುಕ ಈ ಹೊತ್ತು ಇನ್ನು ನನಗೆ ಕಣ್ಣು ಬೇಡ ಎಂಬ ನಿರ್ಣಯವನ್ನು ಕಣ್ಣು ಕೊಡುತ್ತೇನೆ ಅನ್ನುವ, ಕಣ್ಣು ಕೊಡಬಲ್ಲವ ಇದ್ದಾಗ ಆಡ್ತಾನೆ ಅಂತಾದ್ರೆ ಅವ ಇಂತಹ ದಿವ್ಯ ದರ್ಶನವನ್ನು ಪಡೆದಂತ ಆಲೋಚನೆ ಮಾಡು. ಅದನ್ನು ಹೊಂದುವಲ್ಲಿ ನೀನು ಆಸಕ್ತನಾಗಲಿಲ್ಲ. ನೀನು ನನ್ನಿಂದ ದೂರವೇ ಉಳಿದೆ, ಮುಖ ತಿರುಗಿಸಿಯೇ ಉಳಿದೆ. ಮಾಡಿದ ಪ್ರಯತ್ನ ಪಾತಕದ ಪ್ರಯತ್ನವಾಗಿ ಹೋಯಿತು. ಯಾವ ಶಾಸ್ತ್ರದಲ್ಲಿಯೂ ಇಲ್ಲದೆ ಇದ್ದದ್ದು ಬಂದ ದೂತನನ್ನು ಹಿಂಸಿಸುವುದ ಕಟ್ಟುವುದ ಸುಯೋಧನ ಮಾಡಿದೆಯಲ್ಲ. ಪ್ರಯೋಜನಕ್ಕೆ ಬರಲಿಲ್ಲ ಎಂಬುದರಿಂದ ಪಾಂಡವರಾಗಲಿ ಪಾಂಡವರ ಕಡೆಯಿಂದ ನಿಂತವನಾಗಲಿ ಎಂಥವಂತ ಆಲೋಚನೆ ಮಾಡು. ಇದು ಕೊನೆಯ ಅವಕಾಶವನ್ನು ಇನ್ನೊಮ್ಮೆ ನಾನು ಕೊಡ್ತೇನೆ. ಕೆಲವು ಪಾತಕಿ ಬರಿದೆ ಸಾಯದಿರು. ವಿರೋಧ ಆಯ್ತು. ವಿರೋಧವೇ ಪಾತಕಿಯಾದ್ರೆ ಸಾಯ್ಬೇಕು, ಸಾಯಲೇಬೇಕು. ಆದ್ರೆ ನಿನಗೆ ಅನುಕೂಲವನ್ನು ಕಲ್ಪಿಸಿಕೊಡ್ತೇನೆ. ಚಿತ್ತಶುದ್ಧಿಯಿಂದ ಮಾಡಿದ್ದು ಅಪರಾಧವಾಯಿತು ಅನ್ನೋ ಪ್ರಾಯಶ್ಚಿತ್ತದಿಂದ ದಗ್ಧನಾಗ್ತಿಂತಾದ್ರೆ ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಬೇರೆ ಇಲ್ಲ. ಇದು ನೀನು ಹೇಳುದು, ಪಾಂಡವರಲ್ಲ, ನಾನೇ ಹೇಳ್ತೇನೆ. ಪಾಂಡವರು ನನ್ನ ಹಸ್ತಕರು ಅಂತ ತಿಳಿ. ನೀನು ಒಪ್ಪಿದೆ ಅಂತಾದ್ರೆ, ಪಾಂಡವರನ್ನು ಕರೆಸಿಕೊಂಡೆ ಅಂತಾದ್ರೆ, ಅವರಾಗಿ ಬರುವುದಲ್ಲ ನೀನು ಕರೆಸಿಕೊಂಡೆ ಅಂತಾದ್ರೆ, ಅವರು ಹೊಂದಬೇಕಾದದ್ದನ್ನು ಹೊಂದುವಲ್ಲಿ ಅನುಕೂಲ ಕಲ್ಪಿಸಿಕೊಟ್ಟೆ ಅಂತಾದ್ರೆ ನಿನ್ನ ಯೋಗ್ಯತೆಗೆ ಸಮಗಟ್ಟುವವರು ಪ್ರಪಂಚದಲ್ಲಿಲ್ಲ ಅಂತ ಮಾಡಿ ತೋರಿಸ್ತೇನೆ. ಆರಿಹರು ಭೂತಳದಿ ನಿನ್ನೆ ಭಾಗ್ಯದ ಹೋಲುವೆಗೆ. ಮನಸ್ಸಿನಲ್ಲಿ ಯಾವುದೋ ಭ್ರಮೆ ಉಂಟು ನನಗೆ. ತಾನು ಮಾಡಿದ್ದೇ ಸರಿಯಾದದ್ದು, ತನ್ನ ಬಂಧುವೆ ಅಂಗೀಕೃತವಾಗಬೇಕಾದದ್ದು, ತನ್ನಲ್ಲಿ ಎಲ್ಲವನ್ನೂ ಸಾಧಿಸುವ ಶಕ್ತಿ ಉಂಟು ಅಂತ ತಿಳಿದಿದ್ದಿ. ಏನು ಇಲ್ಲ ಸುಯೋಧನ, ಕೇವಲ ಹುಚ್ಚು ಆವೇಶ ಉಂಟು, ಭ್ರಮೆ ಉಂಟು ನಿನ್ನಲ್ಲಿ. ಆ ಭ್ರಮಿತದ ಸ್ಥಿತಿಯನ್ನು ಬಿಟ್ಟು ಬಿಡು. ಚಿತ್ತ ಭ್ರಮೆಗೆ ಒಳಗಾಗಬೇಡ. ಪ್ರಪಂಚದಲ್ಲಿ ಸರ್ವಶ್ರೇಷ್ಠ ಯೋಗ್ಯತೆ ಉಳ್ಳವನ್ನಾಗಿ ನಿನ್ನನ್ನು ಕಾಣಿಸ್ತೇನೆ ನಾನು. ಪಾಂಡವರನ್ನು ಒಪ್ಪಿಕೋ, ಪಾಂಡವರು ನನ್ನವರು. ನನ್ನ ಪಾಂಡವರನ್ನು ನೀನು ಸ್ವೀಕರಿಸಿದೆ ಅಂತಾದ್ರೆ ನಿನ್ನನ್ನು ನನ್ನವ ಅಂತ ನಾನು ಅಂಗೀಕರಿಸ್ತೇನೆ. ಕೊಲ್ಲಿಸಲಾರೇನು ಸರ್ವಥಾಗೊಳ್ಳುವುದು ನಿನ್ನ. ಕೊಲ್ಲಿಸುವುದಕ್ಕೆ ನಾನು ಬಯಸಿದ್ರೂ ಆಗಲಿಕ್ಕಿಲ್ಲ. ಅಂತಹ ಯೋಗ್ಯತೆ ನಿನ್ನಲ್ಲಿ ಸ್ಥಾಪಿತವಾಗುತ್ತದೆ. ಮನಸ್ಸು ಮಾಡು. ಅದಲ್ಲ ಕೇವಲ ಪಾಂಡವ ವಿರೋಧವನ್ನು ಕಾಣಿಸುವುದಕ್ಕೆ ಅಲ್ಲ, ರಾಜ್ಯಲೋಭದಿಂದಲೇ ತೃಪ್ತಿಯನ್ನು ಹೊಂದುವುದಕ್ಕೆ ಪ್ರಯತ್ನಶೀಲನಾಗುತ್ತಿದ್ದಾದ್ರೆ ಪ್ರಪಂಚದಲ್ಲಿ ಪ್ರತಿಯೊಬ್ಬನ ಕಣ್ಣೀರಿಗೂ ನಿನ್ನ ಕಾರಣನಾಗ್ತೀನಿ ನೀನು. ಅದೊಂದೊಂದು ನಿನಗೆ ಶಾಪವಾಗುತ್ತದೆ. ವೃಥ ಯುದ್ಧವನ್ನು ಏರ್ಪಡಿಸಬೇಡ. ಪಾಂಡವರೇನು ಅಸಾಮರ್ಥ್ಯದಿಂದ ಅಸಹಾಯಕತೆಯಿಂದ ಅಲ್ಲ ಯುದ್ಧ ಬೇಡ ಅಂತ ಆಡಿದ್ದು, ಔದಾರ್ಯದಿಂದ ಆಡಿದರು, ಸಹೋದರ್ಯದಿಂದ ಆಡಿದರು, ತ್ಯಾಗ ಬುದ್ಧಿಯಿಂದ ಆಡಿದರು. ಇವತ್ತು ಈ ಕ್ಷಣ ತಾವಾಗಿ ಸೇನಾ ಸಮೇತರಲ್ಲದೆ ಬಂದು ನಿನಗೆ ಏನಾಡಿದ್ದಾರೆ ಅದನ್ನು ಈಡೇರಿಸುವ ಸಾಮರ್ಥ್ಯವುಳ್ಳವರು ಪಾಂಡವರು. ಅವರು ಗಳಿಸಿದಂತಹ ಅಸ್ತ್ರ ಸಂಪತ್ತೇನು, ಅವರ ದೇಹಬಲ ಏನು, ಅವರಿಗೆ ಒದಗಿ ಬಂದಂತಹ ಬಂಧುಬಲ ಏನು, ಸೇನಾಬಲವೇನು, ಮೇಲಾಗಿ
ಸರ್ವಶಕ್ತನಾದಂತಹ ನನ್ನ ಬೆಂಬಲ ಉಂಟು ಅಂತ ತಿಳಿ. ಯೋಚನೆ ಮಾಡು, ಒಳ್ಳೆಯದಾಗಿ ಬದುಕುತ್ತೀಯೋ ಇನ್ನೂ ಅನುಕೂಲ ಉಂಟು. ಇಲ್ಲ ವಿರೋಧ ಮಾಡುತ್ತೀಯೋ ಸಾವಿನ ಮನೆಯ ಬಾಗಿಲನ್ನು ತಟ್ಟುತ್ತಾ ಇದ್ದಿಂತ ತಿಳಿ. ಜಾಗೃತನಾಗು. ಕೃಷ್ಣ, ಈವರೆಗೆ ಮಾತಾಡಿದ್ದು ಸಾರ್ಥಕ ಆಯ್ತು. ನೀರನ್ನು ಪಡೆಯುವುದಕ್ಕೆ ಬಾವಿಯನ್ನು ತೋಡುವವನು ಮೊದಲು ಹಾಕಿದ ಪೆಟ್ಟು ಅಸಾರ್ಥಕ ಅಂತ ಭಾವಿಸಬಾರದು. ಕೊನೆಯ ಪೆಟ್ಟಿಗೆ ನೀರು ಬರುವುದು ಅಲ್ಲ. ಮೊದಲು ಆಗದದ್ದೆಲ್ಲ ಸಾರ್ಥಕವಾದ್ದು ನೀರು ಚಿಮ್ಮುವಾಗ. ಈಗ ನೀನಾಡಿದ ಮಾತು ಪಾಂಡವ ರಾಯಭಾರಿಯಾದ ಮಾತು ಅಲ್ಲ, ವಸುದೇವನ ಮಗ ವಾಸುದೇವನೂ ಅಲ್ಲ, ಓನ್ನಮೋ ಭಗವತೆ ವಾಸುದೇವ ಎಂಬ ವಾಸುದೇವನ ಮಾತು. ಒಲಿದು ಪಾಂಡವರುಗಳ ಕೂಡಿಕೊಂಡ್ರೆ ಯಾರಿದ್ದಾರೆ ಭೂತಳದಿ. ಅಂದ್ರೆ ನಾನು ಪಾತಕಿ ಎಂಬುದನ್ನು ಗುರುತಿಸಿದ್ದಿ, ಲೋಕದಲ್ಲಿ ನನ್ನ ಎತ್ತರವನ್ನು ಗುರುತಿಸಿದ್ದಿ. ಇದು ನನಗೆ ಬೇಕಾಗಿದ್ದದ್ದು. ಅಂತರಂಗದಲ್ಲಿ ಹೊತ್ತುಕೊಂಡು ಪ್ರಸವ ವೇದನೆಗಾಗಿ ಕಾಯುತ್ತಿದ್ದ ಭಾವನೆ, ಹೇಗೆ ಪ್ರಸವಿಸಬೇಕಾದ ಗರ್ಭಿಣಿ ಕಷ್ಟಪಡ್ತಾಳೋ ಹಾಗೆ ನಾನೂ ಕಷ್ಟಪಡ್ತಾ ಇದ್ದೆ. ಆದ್ರೆ ವ್ಯತ್ಯಾಸ ಇಷ್ಟೇ, ನೀನು ನೋಡುವುದು ಮುಂದೆ ಲೋಕಕ್ಕೆ ಒಳ್ಳೆದಾಗ್ತದೆ ಅಂತ. ನಾನು ಹಿಂದೆ 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 ನೋಡಿದ್ದೆ. ತಿಳಿದಂತೆ ಅಜ್ಞಾನಿಯಾಗಿ ಪಾತಕಿಯಾಗಿ ಮಾಡಿದ್ದಲ್ಲ. ಮುಂದೆಯೂ ನೋಡಿದ್ದೇನೆ, ಹಿಂದೆಯೂ ನೋಡಿದ್ದೇನೆ, ನಿನ್ನ ಹಿಂದಿನನ್ನೂ ನೋಡಿದ್ದೇನೆ. ವರ್ಷ 8-10 ಕಳೆಯಬೇಕಾದ್ರೆ ಊತನಿ, ವಾತ, ವತ್ಸ, ಪ್ರಲಂಬ, ಕೇಶಿ, ಕಂಸಾದಿಗಳನ್ನು ಮಡಿದ, ಸಾಮ್ರಾಜ್ಯಗಳನ್ನು ಉರುಳಿಸಿದ, ಸಾಮ್ರಾಜ್ಯಗಳನ್ನು ಮುಳುಗಿಸಿದ, ಯಾರೆಲ್ಲಿ ಕುಳಿತಿರಬೇಕು ಯಾರೆಲ್ಲಿ ಕುಳಿತಿರಬಾರದು ಅಂತ ನಿರ್ದೇಶನವನ್ನು ಒಬ್ಬ ಯದುನಾಥನಾಗಿ ಮಾಡ್ತಾನೆ ಅಂತ ಆದ್ರೆ ನೀನು ಯಾರು ಅಂತ ತಿಳಿಯದವನೇ ನಾನು. ತಿಳಿದಿದ್ದಿ. ಭೀಷ್ಮರ ಮೊಮ್ಮಗ, ದ್ರೋಣರ ಶಿಷ್ಯ. ಪ್ರತ್ಯಕ್ಷವಾಗಿ ಉಂಟು ನಿನ್ನ ಚಾರಿತ್ರ್ಯದ ಮಹಿಮೆ. ಅರೀತಿಯೇ ಲೋಕದ ತಿನ್ನವನ್ನು ತಿದ್ದುವುದಕ್ಕೆ, ಲೋಕ ಭಾರವನ್ನು ಇಳಿಸುವುದಕ್ಕೆ ಬಂದವನು. ಸೆರೆಮನೆಯಲ್ಲಿ ಹುಟ್ಟಿದ್ದೇ ಅರಮನೆಯಲ್ಲಿ ಸೆರೆಯಾಳುಗಳಾಗಿರುವವರನ್ನು ಬಿಡಿಸಲಿಕ್ಕೆ. ಕಂಸ ಜರಾಸಂಧರು ಶಿಶುಪಾಲಾದಿಗಳ ಮೆರೆದಿರುವ ಕಾಲದಲ್ಲಿ ವಿಧಿಯು ಮುರಳೀಶ್ವರದಿಂದ ನಕ್ಕಿತಂತೆ ಸೆರೆಮನೆಯಿಂದ. ಅಲ್ಲಿಂದ ಇಲ್ಲಿವರೆಗೆ ನೀ ಏನು ಮಾಡಿದೆಯೋ ಅದಕ್ಕೆ ನಾನು ಹೆಚ್ಚು ಕಡಿಮೆ ಪ್ರತ್ಯಕ್ಷದರ್ಶಿ. ಆದರೂ ಕಂಡು ಕಾಣದವಂತೆ ಇದ್ದೇನೆ. ಕಾರಣ ಆದರ್ಶಗಳು ನಮ್ಮ ಪ್ರಕೃತಿಗೆ ಸರಿಯಾಗಿರ್ತವೆ. ಹೇಗೆ ಆಹಾರ, ಸಪ್ಪೆ ಉಣ್ಣವನನ್ನು ಖಾರ ತಿನ್ನುವ ವಿನೋದ ಮಾಡ್ತಾನೆ, ಏನೂ ಗೊತ್ತಿಲ್ಲ ಅವನಿಗೆ ಅಂತ. ಖಾರ ತಿನ್ನುವವನು ಹೇಳ್ತಾನೆ ಖಾರದ ರುಚಿ ಅವನಿಗೆ ಗೊತ್ತಿಲ್ಲ ಅಂತ. ನಮ್ಮ ದೇಶವೇ ಹಾಗೆ. ಅನಂತಾವೈ ವೇದ ಒಂದು ಗ್ರಂಥ, ಒಬ್ಬ ಉಪದೇಶಕ, ನಾ ಹೇಳಿದ್ದನ್ನು ಮಾಡು ಇಲ್ಲದ್ರೆ ನರಕಕ್ಕೆ ಹೋಗ್ತಿ ಅಂತ ಇಲ್ಲ. ನವವಿಧ ಭಕ್ತಿಗಳು ಹೇಳಲ್ಪಟ್ಟಿದೆ. ಅರ್ಚನಂ ವಂದನದಿಂದ ಸಖ್ಯಂ ಆತ್ಮನಿವೇದನಂ, ಅಲ್ಲಿಗೂ ಮುಗಿಲಿಲ್ಲ, 10ನೇದನ್ನು ಸೇರಿಸಿದ್ದಾರೆ. ವಿರೋಧವು ಭಕ್ತಿ ಆಗ್ತದೆ, ಪುಷ್ಟಿ ಮಾರ್ಗ. ವಿರೋಧ ಅನುಸಂಧಾನ ಎನ್ನುವುದು ಸಂಸ್ಕಾರಗಳಲ್ಲಿ ಪ್ರಬಲವಾದದ್ದು. ಯಾವಾಗ ಬರ್ತಾನೆ ಕಂಸನಿಗಾಯ್ತಂತೆ, ಹೋರಾಗೊಳಗೆ ಕೃಷ್ಣಮಯವಾಗಿರಲಿಕ್ಕೆ. ರಾವಣನು ಸಮರ್ಪಣೆಗಾಗಿ ಸನ್ಯಾಸಿ ವೇಷವನ್ನು ತಾಳಿ ಸೀತೆಯನ್ನು ಅಪಹರಿಸಿದನಂತೆ. ಹೀಗೆ ದುಷ್ಟರೆನಿಸಿದವರ ಕೃತಿ ಶಿಷ್ಟತ್ವದ ಗರ್ಭವನ್ನು ಹೊಂದಿರುತ್ತದೆ. ದೇಶಕಾಲಗಳಲ್ಲಿ ವ್ಯತ್ಯಾಸವಾಗಿ ಅದು ಕಾಣಬಹುದು. ಪಿಂಡಗಳಷ್ಟು ಪ್ರಕೃತಿಗಳು ಕೃಷ್ಣ. ಬೆಳಕಿಗೆ ಎದುರಾಗಿ ಬರುವವನು ಬೆಳಕಿಗೆ ಕೈ ಅಡ್ಡ ಹಿಡಿತಾನೆ. ಒಬ್ಬ ದೀವಟಿಗೆಯನ್ನು ಹಿಡಿದು ಬರುವಾಗ ಬೆಳಕು ಕಾಣಬೇಕಲ್ಲ, ಅವನಿಗೆ ಬೇಡ ಅನ್ನುತ್ತಾನೆ. ದೀವಟಿಗೆ ಹಿಡಿದ ದಾರಿ ನಡಿಲಿಕ್ಕೆ ಅದನ್ನೇ ಆಶ್ರಯಿಸ್ತಾನೆ. ಹಾಗಾದ್ರೆ ದೀವಟಿಗೆ ಬೆಳಕೋ ಕತ್ತಲೆ ಬೆಳಕೋ?
ಇತಿಹಾಸ ಒಬ್ಬ ವ್ಯಕ್ತಿಯನ್ನು ಯಾವ ಸ್ಥಾನದಲ್ಲಿ ನಿಲ್ಲಿಸಿದೆ ಎಂಬುದರ ಮೇಲೆ ಉಂಟು. ಬಲೇ ರಾವಣ ಲೋಕಮಾತೆ ಎನಿಸಿದ ಸೀತೆಯನ್ನು 10 ತಿಂಗಳು ತಾಯಿಯ ಗರ್ಭದಲ್ಲಿಟ್ಟ ಹಾಗೆ ಅಶೋಕವನದಲ್ಲಿ ಇಟ್ಟನೋ ಇಲ್ಲೋ ಮತ್ತು ಮುಗಿಸಿ ತಿರುಗಿಸಿದನ. ವೇದಗಳನ್ನು ಕಂಕುಳಾಡಿಯಲ್ಲಿಟ್ಟು ಅಡಿಗೆ ಹೋಗುವಾಗ ಮೀನಾಗಬೇಕಾಯ್ತಲ್ಲ ನೀನೇ. ಬಲೇ ತಮಾಸರ. ನನಗೆ ಪ್ರಹ್ಲಾದ, ವಿಭೀಷಣ, ಧರ್ಮರಾಯನ ಹೀಗೆ ಮಾಡ್ಲಿಕ್ಕೆ ಮನಸ್ಸಿಲ್ಲ. ನನಗೆ ಆ ಸ್ವಭಾವವೂ ಇಲ್ಲ. ನಾನು ಸ್ನೇಹಿತರಲ್ಲ ಸೌಖ್ಯ ಇದ್ದೀರಾ ಅಂತ ಕೇಳುದು. ನನ್ನ ಪದ್ಧತಿ ಹಾಗೆ, ನನ್ನ ಪಿಂಡಕ್ಕೆ ಹೊಂದುವ ಪ್ರಕೃತಿ ಅದು. ವಿರೋಧ ಭಕ್ತಿಯ ಪುಷ್ಟಿ ಮಾರ್ಗದಿಂದ ರಾವಣ, ಕಂಸ, ತಮಾಸುರ, ಮಹಿಷ, ಹಿರಣ್ಯಕಶಿಪು, ಮಧುಕೈಟಭರು, ಘನವಿದ್ವಾಂಸರು, ಕಿಂಚಿತ್ ಶೇಷದಿಂದ ಕೊನೆಗೆ ವಿಷ್ಣುವನ್ನು ಕಂಡ್ರಂತೆ. ಭ್ರಮೆಗಳಿಗೆ ಬಹಳ ವ್ಯತ್ಯಾಸ ಇಲ್ಲ. ಕಪ್ಪೆಯ ಚಿಪ್ಪನ್ನು ಬೆಳ್ಳಿ ಅಂತ ಭಾವಿಸಿದ್ರೆ ಅದು ಬೆಳ್ಳಿ ಅಂತ ಅಲ್ಲ ಅಂತ ಗೊತ್ತಾಗುವವರೆಗೆ ಅದು ಯಥಾರ್ಥ ಜ್ಞಾನವೇ. ಆಮೇಲೆ ಇನ್ನೊಂದು ಯಥಾರ್ಥ ಜ್ಞಾನ. ಮಲ್ಕೊಂಡವನಿಗೆ ಸ್ವಪ್ನ ಸತ್ಯ, ಸ್ವಪ್ನ ಸುಳ್ಳು ಅಂತ ಗೊತ್ತಾಗುವುದು ಈ ಎಚ್ಚರದಲ್ಲಿ. ಈ ಎಚ್ಚರವೇ ಸುಳ್ಳು ಅಂತ ಗೊತ್ತಾಗುವುದು ಯಾವಾಗ? ವೇದೋಕ್ತವಾದಂತಹ ವೇದಾಂತೋಕ್ತವಾದಂತಹ ತದ್ವಿಷ್ಟೋಪರಮಂ ಪದಂ ಸದಾ ಪುಷ್ಯಂತಿ ಸೂರ್ಯ ಎನ್ನುವ ಜ್ಞಾನ ಗೊತ್ತಾದಾಗ ಮಾತ್ರ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ಲೋಕಧರ್ಮ ಗೊತ್ತುಂಟು, ನಚಮೇ ಪ್ರವೃತ್ತಿ. ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ. ಪಾಂಡವರನ್ನು ಅಪೇಕ್ಷಿಸಿ ಇಲ್ಲ. ಯಾಕೆ ನನ್ನ ಉದ್ಧಾರಕದ ದಾರಿ ಅಂತ ಭಾವಿಸಿದ್ದೇನೆ. ಕೇನಾಪಿ ದೇವೇನ ಹೃದಯಸ್ಥಿತೇನ ಯಥಾನಿಯುಕ್ತೋಸ್ಮಿ ತಥಾ ಕರೋಮಿ. ನನ್ನ ಹೃದಯದಲ್ಲಿದ್ದ ಕೃಷ್ಣ ಹೇಳ್ತಾನೆ ಕೊಡಬೇಡ, ಹೊರಗಿದ್ದ ಕೃಷ್ಣ ಹೇಳ್ತಾನೆ ಕಪ್ಪೆಯ ಚಿಪ್ಪಿನಲ್ಲಿರುವ ಬೆಳ್ಳಿಯ ಹಾಗೆ, ಹೊಯ್ಗೆ ರಾಶಿಯ ಮೇಲಿದ್ದಂತಹ ಜಲದ ಹಾಗೆ ಭ್ರಮೆಯನ್ನು ಉಂಟು ಮಾಡುತ್ತದೆ. ನಾ ಒಳಗಿದ್ದ ಕೃಷ್ಣನಿಗೆ ಬೆಲೆಯನ್ನು ಕೊಡುತ್ತೇನೆ. ಸರ್ವಾಂತರ್ಯಾಮಿಯಾಗಿ ಹೃತ್ಕಮಲ ನಿವಾಸಿಯಾದ ಮೂಲ ವಾಸುದೇವ ಏನು ಹೇಳ್ತಾನೋ ಹಾಗೆ ಮಾಡುವಾಗ ಯುದ್ಧಕ್ಕೆ ಹೆದರಿಯೇನೆ. ಯುದ್ಧಕ್ಕೆ ನಾನು ಹೆದರುತ್ತೇನೆ. ನೀ ಸಾಯ್ತಿ ಅಂತ ಹೇಳ್ತೀಯಲ್ಲ, ನೀನು ಸಾಯ್ಬೇಕು ಅಂತಲೇ ಇದ್ರೆ. ವಿದ್ವಾಂಸರಲ್ಲಿ ಲೋಕದಲ್ಲಿ ನನ್ನ ಸ್ಪರ್ಧೆ ಇಲ್ಲ, ಅದಕ್ಕೆ ಬೇರೆ ಇದ್ದಾರೆ. ಮಹಿಮಾವಂತರಲ್ಲಿ ನೀನಿದ್ದಿ, ಧನುರ್ಧಾರಿಗಳಲ್ಲಿ ಬೇರೆ ಇದ್ದಾರೆ. ಯುಗಾಂತರಗಳಲ್ಲಿ ಅತ್ಯುತ್ತಮವಾದ ದೊಡ್ಡ ಯುದ್ಧವನ್ನು ಸಂಘಟಿಸಿದವ ಎಂಬಲ್ಲಿ ನನಗೆ ಮೊದಲ ಹೆಸರು ಬರಬೇಕು ಅಂತ ಉಂಟು. ಆದ್ರೆ ಅಷ್ಟಕ್ಕಲ್ಲ, ನಿನಗೆ ಅವತಾರ ಕಾರ್ಯಕ್ಕೆ ನಾನು ಸಹಾಯ ಮಾಡಿಕೊಡ್ತೇನೆ. ನೀನಿನ್ನು ತಿರುಗುವುದು ಬೇಡ, ನಿನಗೂ ಭೌತಿಕವಾಗಿ ಪ್ರಾಯ ಆಯ್ತು. ಎಲ್ಲರನ್ನು ನಾನು ಒಟ್ಟು ಮಾಡಿಕೊಡ್ತೇನೆ. ದುರಕ್ಕೆ ಬೆದರುವನಲ್ಲ. ಅಂತಹ ಯುದ್ಧಕ್ಕಾಗಿ ನಾ ಹೆದರುವುದಿಲ್ಲ. ಯಾಕೆ? ಭಗವತ್ ಸಾಕ್ಷಾತ್ಕಾರದ ಅನುಸಂಧಾನಕ್ಕೆ ವೇದೋಕ್ತ ಮಾರ್ಗದಲ್ಲಿ ಪುಷ್ಟಿ ಮಾರ್ಗಕ್ಕೆ ಸರಿಯಾದ್ದು ಅಂತಾದ್ರೆ ಅಲ್ಲಿದ್ದ ಕೊಡಲ್ಪಟ್ಟದ್ದೆಲ್ಲ ಸಮಿತಿಯಾದೀತು, ಆಜ್ಯವಾದೀತು, ಯಜ್ಞವಾದೀತು. ಆ ರಣಯಜ್ಞದಲ್ಲಿ ದೀಕ್ಷಿತನಾಗಿ ಕೈಯಲ್ಲಿ ಹಿಡಿದ ಗದೆಯನ್ನು ಸೃಕ್ಸೃವೆಯಾಗಿ ಭಾವಿಸಿ ಪಾಂಡವರ ರುಧಿರವನ್ನು ಕೊಡ್ತೇನೆ. ಕರೆಸಿ ಕೊಡುವುದು ರಾಜ್ಯ. ಭೀಮಾರ್ಜುನರು ಇದ್ದ ಸ್ವರ್ಗ ನನಗೆ ಬೇಡ, ಅವರಿಲ್ಲದ ನರಕ ನನಗಾದೀತು. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಜೀವ ಸಂಸ್ಕಾರದಿಂದ ಪಾಂಡವರ ಮೇಲೆ ನನಗೆ ವಿರೋಧ ಅಂಟಿಕೊಂಡು ಬಂದಿದೆ. ಪಾಪ ಪುಣ್ಯಗಳನ್ನು ಮೀರಿದ ಕರ್ಮವಾಸನೆ ನನ್ನನ್ನು ಸೆಳೆಯುತ್ತದೆ ಅಂತ ಭಾವಿಸ್ತೇನೆ. ಊರ್ಧ್ವಮುಖವಾದ ಬೆಂಕಿ, ಅಧೋಮುಖವಾದ ಜಲ, ಕೌರವನ ಮನಸ್ಸು, ಮೂರನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಹರಣ ದಾಸೆಗಳೇ ಇಲ್ಲದವನಿಗೆ ಹುಚ್ಚಲ್ಲ ನಿನಗೆ. ನೀ ಭಗವಂತನಿಗಾದ್ರೂ ಭೂಲೋಕ ಸ್ಪರ್ಶ ಆಗಿ ನಿನಗೆ ಮೃತ್ತಿಗೆ ಸ್ಪರ್ಶದಿಂದ ದೋಷ ಬಂದಿದೆ, ಬ್ರಹ್ಮಕಲಶ ನಿನಗೂ ಆಗ್ಬೇಕು. ನೀನು ನನ್ನನ್ನು ಬದುಕು ಅಂತ ಹೇಳ್ತೀಯಲ್ಲ, ಸಾಯ್ಲಿಕ್ಕಿದ್ದವ ನಾನು ಅಂತ ಹೇಳ್ತೇನೆ. ಆದ್ರಿಂದ ಸರ್ವಸಮರ್ಪಣ ಅಭಾವವೇ ಯುದ್ಧದ ರೂಪ. ಯಜ್ಞವು ಯುದ್ಧವಾಗಬಹುದು, ಪೂಜೆ ಯುದ್ಧ ಆಗಬಹುದು, ಕೃಷಿ ಯುದ್ಧ ಆಗಬಹುದು, ಭಜನೆ ಯುದ್ಧ. ಭಜನೆಯೇ ದೇವರ ಪೂಜೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೃಷಿಕನಾದವ ರಾತ್ರಿ ಒಮ್ಮೆ ಬೆಳಿಗ್ಗೆ ಒಮ್ಮೆ ಭಗವಂತ ನೀನೆ ಅಂತ ಹೇಳಿದ. ಮತ್ತೆ ಸ್ವಚ್ಛವೋ ಶೌಚವೋ ಆಚಮನವೋ ಯಾವುದನ್ನು ಅವನು ಮಾಡಲಿಲ್ಲ. ಸ್ವರ್ಗದಲ್ಲಿ ಭಕ್ತನಿಗಿಂತ ಮೊದಲು ಅವನಿಗೆ ಸ್ಥಾನ ಸಿಕ್ಕಿತು ಅಂತ ನಾರದರು ಭಕ್ತಿಶಾಸ್ತ್ರದಲ್ಲಿ ಮಾಡಿದ ಉಪದೇಶವನ್ನು ಭೀಷ್ಮರ ಮುಖದಿಂದ ಕೇಳಿದ್ದೇನೆ. ಆದ್ರಿಂದ ನನಗೆ ಬೇಕಾದವನು ಪಾಂಡವರಾಯಭಾರಿ ಹೌದು, ನನಗೆ ಬೇಕಾದವನು ಸತ್ಯಭಾಮ ರುಕ್ಮಿಣಿ ವಲ್ಲಭನೂ ಹೌದು, ವಸುದೇವ ಸುತನೂ ಹೌದು. ಆದರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಬೇಕಾದ್ದು ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನ. ಅವನಿರುವುದು ವೇದೋಕ್ತವಾಗಿ ಮುರಾಂತಕನ ಸ್ವರೂಪದಲ್ಲಿ. ಸಮರಕ್ಕೆ ಬರಲಿ ಪಾಂಡವರು
ಅಂದ್ರೆ ದೋಷ ಅಂತ ಅರ್ಥ, ಪಾಪ ಅಂತ ಅರ್ಥ. ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜೀವನನ್ನು ಆವರಿಸಿದ ಪಾಶಗಳ ಸಂಕೇತವೇ ಮುರಾಸುರ ಮಲ್ಕೊಂಡಿದ್ದ 5 ಮುಖ, 5 ವಿಕಾರಗಳಂತೆ. ಅದು ಅವನು ರಕ್ಷಣೆ ಯಾರಿಗೆ ಕೊಟ್ಟದ್ದು? ಪ್ರಾಗ್ ಜ್ಯೋತಿಷಪುರದಲ್ಲಿದ್ದ ನರಕಾಸುರನಿಗೆ. ಇದು ಪ್ರಾಗ್ ಜ್ಯೋತಿಷವೇ. ಜನ್ಮ ಜನ್ಮಾಂತರೀಯವಾಗಿ ಆಗಾಮಿ ಸಂಚಿತ ಪ್ರಾರಬ್ಧವೆಂಬ ಚಕ್ರದಲ್ಲಿ ಸಿಕ್ಕಿದ ಪ್ರಾಗ್ ಜ್ಯೋತಿಷಪುರವೇ ಇದು. ಇದರಲ್ಲಿಟ್ಟರು ನರಕಪಾಲದಲ್ಲಿ ಸಿಕ್ಕಿ ಬಿದ್ದಿರುವ ನರಕಾಸುರನಂತೆ ಈ ಪ್ರತಿಯೊಬ್ಬನು ನರಕ ಜೀವಿಯೇ. ಮುರಾದಿಗಳನ್ನು ಕತ್ತರಿಸಿದರೆ ನರಕಾಸುರನಿಗೆ ಮೋಕ್ಷವಾಗಿ ಸತ್ಯಭಾಮ ರಮಣನ ದರ್ಶನವಾಗಿ ತೈಲಾಭ್ಯಂಜನವಾಗ್ತದೆ. ಆ ದಿವಸ ದೀಪಾವಳಿ ಸಿಗ್ತದಂತೆ. ಇದು ನೋಡುವವರಿಗೆ ನರಕಾಸುರನನ್ನು ಕೊಂದ ಕಥೆ ಆದ್ರೂ ವೈದಿಕವಾಗಿ ಈ ಕಥೆಯ ಸಂದೇಶ. ಮುರಾಂತಕನಾಗಿ ನೀನು ಅದನ್ನು ಆಲಿಸು, ಅಲ್ಲ ಮುರಾದಿಗಳನ್ನು ಕತ್ತರಿಸಿದ ಮುರಾಂತಕನಾಗಿಯೂ ಆಲಿಸು. ಬೆಂಬಲಕ್ಕೆ ಭೂಪರ ನರಹೆ ಕುರುಮಂಡಲಕ್ಕೆ ಸನ್ನಹರಾಗಿ ಸಮರಕ್ಕೆ ಬರಲಿ ಪಾಂಡವರು. ಆತ್ಮಹತ್ಯೆ ಮಾಡುವುದಿಲ್ಲ. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕರ್ಣ, ಶಕುನಿ ಮೊದಲಾದ ಮಹಾಯೋಧರನ್ನ ಕಳಿಸಿ ಸೋತೆ ಅಂತ ಮಾಡಿಸ್ತೇನೆ ಪಾಂಡವರ. ನಾ ಗೆದ್ದೆ. ನಿನ್ನ ಬಲವಿನಿಂದ ಪಾಂಡವರ ಗೆದ್ರೆ ಕೊಲಿಸಲಾರನ ಸರ್ವಥ ಅಂದ್ರೆ ಕೊಲಿಸುವ ನೀನು. ನಿನ್ನ ಕೈ ಆಯುಧಗಳಲ್ಲೋ ಪಾಂಡವರು, ಕೊಲಿಸುವುದು ನೀನು ಅಂತಾಯ್ತು. ನಿನ್ನ ಮಹಿಮೆಯಿಂದ ನಾ ಸೋತರು ನಾ ಗೆದ್ದೆ. ನನ್ನ ಭೌತಿಕ ಶಕ್ತಿಯಿಂದ ಪಾಂಡವರನ್ನು ಸಾಕು ಮಾಡಿದ್ರು ನಾ ಗೆದ್ದೆ. ಹೇಗೂ ನಾನು ಗೆಲ್ಲುವುದೇ. ಸಾಕ್ಷ ಸಹಸ್ರಪಾತ್ ಹೀಗೆ ವಿಶ್ವ ವಿರಾಟ್ ರೂಪದಲ್ಲಿರುವ ನಿನ್ನ ಮುಂದೆ ನನ್ನ ತಲೆಯಲ್ಲಿ ಬೆದ್ರು ನಿನ್ನ ಪಾದಕ್ಕೆ ಬಿದ್ದ ಹಾಗೆ. ನಾವು ಮಾಡುವ ಕೆಲಸ ಏನು ಅಂತಲ್ಲ, ಕುಡಿಯುವುದು ಹಾಲು ಯಾವ ಮರದ ಬುಡದಲ್ಲಿ ಕುಡಿಬಹುದು ಅನ್ನೋ ಸಿದ್ಧಾಂತದವ ನಾನು. ನೋಡಿದವ ಹೇಳಿ ಅವನು ಈಚಲು ಮರದ ಬುಡದಲ್ಲಿ ಹಾಲು ಕುಡಿದದ್ದು ಹಾಲಲ್ಲ ಅಂತ. ಆದರೆ ನಮ್ಮ ಅನುಸಂಧಾನ ಏನು ಎನ್ನುವುದು ಮುಖ್ಯ. ಆದ್ರೆ ಅನುಸಂಧಾನ ಸ್ವರೂಪವಾದ ಭಕ್ತಿಯಿಂದ ನಾ ಸ್ವೀಕಾರ ಮಾಡಿದ ವಿಷಯ ಇದು. ಕೃಷ್ಣಾರ್ಪಿತವಾಗಿ ಲೋಕಹಿತಾರ್ಥವಾಗಿ ದ್ವಾಪರೆ ಅಂತ್ಯದಲ್ಲಿ ರಕ್ತದ ಕೋಡಿ ಕಣ್ಣೀರ ಕಾಲುವೆ ಹರಿದು ಲೋಕದ ನಂಜೆಲ್ಲ ತೊಳೆದು ಹೋಗಿ ಒಂದು ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗಬೇಕು. ಅದಕ್ಕಾಗಿ ಸಂಕಲ್ಪಿಸಿ ತೆಗೆದ ರಣವೀಳ್ಯ ಇದು ನನ್ನ ಹೃದಯ. ಇದಲ್ಲಿಟ್ಟಿರುವ ಬೀಳ್ಯದರೆ ನನ್ನ ಪಂಚಪ್ರಾಣ. ಇಟ್ಟ ಕರ್ಪೂರ ವಿಶೇಷವಾಗಿ ಬೂದಿ ಉಳಿಯದೆ ಉಳಿಯುವ ಕರ್ಮ. ಇದಲ್ಲಿಟ್ಟಿರುವ ಅಡಕೆ. ಇದನ್ನೆಲ್ಲ ಸೇರಿಸುವಾಗ ಅದರಲ್ಲಿ ಪ್ರಕಟವಾಗಿ ಇಲ್ಲದ ಕೆಂಪು ಹೊರಗೆ ಬರ್ತದಲ್ಲ ಜಗಿಯುವಾಗ, ಅದು ಕುರುಕ್ಷೇತ್ರದಲ್ಲಿ ಕಾಣಲಿರುವ ವೀರರ ಮೈಯ ರಕ್ತ. ಅದರ ದರ್ಶನ ಮಾಡಿಸುವ ಹೊಣೆ ನಿನಗೆ ಎಂಬ ಭಾವದಿಂದ ಕೃಷ್ಣಾರ್ಪಣ ಬುದ್ಧಿಯಿಂದ ಇದು ನಿಜಾರ್ಥದಲ್ಲಿ ಕೃಷ್ಣ ಸಂಧಾನವಾಗಲಿ ಎಂಬ ಭಾವನೆಯಿಂದ ನಿನ್ನ ರಾಯಭಾರದ ಭಾರತ್ವಕ್ಕೆ ರಾಯನಾದ ನಾನು ಭಾರವನ್ನು ಹೊರಿಸಿದ್ದಲ್ಲ, ನಾ ಭಾರವನ್ನು ಹೊತ್ತುಕೊಂಡದರ ಸಂಕೇತವಾಗಿ ಕೊಟ್ಟಿದ್ದೇನೆ. ಸ್ವೀಕಾರ ಮಾಡಿ. ಎರಡೂ ಕೈಗಳಿಂದ ಸ್ವೀಕರಿಸಿದ್ದೇನೆ. ನಿನ್ನ ಸಭಾಸದರಲ್ಲಿ 2 ಮಾತಾಡಬಹುದು ನಾನು. ಓಹೋ, ನೋಡಿದ್ರಲ್ಲ ನೀವೆಲ್ಲ. ನಗುತ್ತಲ ಹಿರಿಯರಾದ ನೀವೆಲ್ಲ ಕೇಳಬೇಕು. ದ್ರೋಣ ಕೃಪಗಾಂಗೆಯರಿಗೆ ಪೇಳ್ದ ಸಜ್ಜನರು ವಿದ್ವಜನರು ಸೇರಿದ ಸಭೆ ಇದು. ಪಾಂಡವರ ಕಡೆಯಿಂದ ಸಂಧಾನದ ಒಸಗೆಯನ್ನು ಹೊತ್ತು ಬಂದವ ಸುಯೋಧನನ ನಿಲುಮೆಯೇನು ಅನ್ನುವುದನ್ನು ಸ್ಪಷ್ಟವಾಗಿಯೇ ಸಾರಿದ್ದಾನೆ ಸಭೆಯಲ್ಲಿ. ಉದಾತ್ತತೆಯನ್ನು, ಹಿರಿದಾದದ್ದನ್ನು, ಮಹತ್ವಪೂರ್ಣವಾದದ್ದನ್ನು ಅಂಗೀಕರಿಸುವ ಮನಸ್ಸಿಲ್ಲ ಸುಯೋಧನನಿಗೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ತಿಳಿಯದೆ ಮುಗ್ಧತೆಯಿಂದ ಆದದ್ದಲ್ಲ. ತಾನು ತಿಳಿದು ಮರಣವನ್ನು ಅಪೇಕ್ಷಿಸ್ತಾ ಇದ್ದಾನೆ. ಮರಣಮಂ ಬಯಸಿರ್ಪನಿ ಕೂಳ. ಹಾಗೆ ಅಂತ ಮಾಡಬೇಕಾದ ಪ್ರಯತ್ನದಲ್ಲಿ ಮುಂದಿನಿತು ಹಿಂದೆ ಬೀಳದೆ ಪಾಂಡವರು ಸಜ್ಜನರಾಗಿ ಧಾರ್ಮಿಕರಾಗಿ ವ್ಯವಹರಿಸಿದ್ದಾರೆ. ಏನು ಮಾಡುವ, ಒಳ್ಳೆಯದನ್ನಾದರೂ ಕಿಲುವುಳ್ಳ ಪಾತ್ರೆಯಲ್ಲೇ ಹಾಕಿದರೆ ಅದಕ್ಕೆ ದೋಷ ಪ್ರಾಪ್ತಿಸುವಂತೆ ಈ ಸುಯೋಧನ ಸ್ಥಿತಿ ಆಗಿ ಹೋಗಿದೆ. ತಾನು ಮರಣವನ್ನೇ ಅಪೇಕ್ಷಿಸ್ತಾನೆ. ಅವನಿಗೆ ಮರಣವನ್ನೇ ಒದಗಿಸಬೇಕು ಅನ್ನುವುದು ನಮ್ಮ ಹಂಬಲವಲ್ಲ. ತಿದ್ದುವುದಕ್ಕೆ ಸಾಧ್ಯವಾದರೆ ತಿದ್ದೋಣ ಅನ್ನೋ ಪ್ರಯತ್ನವನ್ನು ಮುಂದುವರಿಸುವುದಕ್ಕೆ ನನ್ನಿಂದ ಸ್ವಾಗತ ಉಂಟು.
ನೀವು ಇನ್ನಾದರೂ ಪ್ರಯತ್ನಿಸಿ ಸುಯೋಧನನನ್ನು ಪಾಂಡವರಿಗೆ ಅನುಕೂಲನಾಗುವಂತೆ ಪರಿವರ್ತಿಸಿದ್ದೀನಿ ಅಂತಾದರೆ ಇನ್ನೂ ಯುದ್ಧವಾಗಬೇಕಾದ ಅನಿವಾರ್ಯತೆ ಇಲ್ಲ. ಇದನ್ನು ನೀವು ಮನಗಾಣಬೇಕು ಅನ್ನುವುದನ್ನು ನಿವೇದಿಸಿಕೊಳ್ಳುತ್ತಾ ವಿನೀತ ಭಾವದಿಂದ ಮತ್ತೆ ಪಾಂಡವರತ್ತ ತೆರಳುವುದಕ್ಕೆ ಅನುಮತಿಯನ್ನು ಕೊಡುತ್ತೇನೆ.
ಸ್ವರ ಪಾಂಡು
ಧರ್ಮರಾಯನಿಂದ ಕಳುಹಿಸಲ್ಪಟ್ಟವ. ಹೌದೌದು. ಏನು ವಿಷಯ? ಇಲ್ಲಿ ತನಕ ಬರಬೇಕು ಅಂತಾದ್ರೂ ಕಾರಣ ಉಂಟು. ಹೇಳೋ. ಕಳವಳದಿಂದಲೇ ಬಂದಿದ್ದೇವೆ. ಕಳವಳಿಸಬೇಡ, ಇನ್ನು ಕಳವಳ ಇಲ್ಲ. ನೀವು ಅಷ್ಟೇ ಹೇಳಿದ ಮೇಲೆ ಸುದ್ದಿ ಇಲ್ಲ ನಮ್ಮದು. ಧರ್ಮರಾಯ ನಿನ್ನಲ್ಲಿ ಏನು ಹೇಳಿ ಕಳುಹಿಸಿದ್ದಾನೆ ಅದನ್ನು ಭಯವಿಲ್ಲದೆ ಸ್ಪಷ್ಟವಾಗಿ ಹೇಳುವುದು. ಬುದ್ಧಿ ಪಶ್ಚಿಮ ದಿಕ್ಕಿನಲ್ಲಿ ಕುರುಕ್ಷೇತ್ರದಲ್ಲಿ ಪಾಂಡವರೆಲ್ಲರೂ ಬಂದು ಇದೀಗ ಬಿಡಾರ ಮಾಡಿ ಕೂತುಕೊಂಡವರಿದ್ದಾರೆ. ಉದ್ದೇಶ ಒಂದೇ, ಕುರುಕ್ಷೇತ್ರದ ಯುದ್ಧಕ್ಕೆ ಸಕಲ ಸೇನೆಯೊಂದಿಗೆ ಕೂಡಿ ಸನ್ನದ್ಧರಾಗಿ ಬಂದವರಿದ್ದಾರೆ. ನೀವು ಯುದ್ಧಕ್ಕೆ ಬರಬೇಕು ಅಂತ ಹೇಳಿ ಆಹ್ವಾನ ಕೊಟ್ಟು ನನ್ನನ್ನು ಇಲ್ಲಿ ತನಕ ಕಳಿಸಿದವರಿದ್ದಾರೆ. ನನಗೆ ಹೇಳಿ ಕಳುಹಿಸಬೇಕು. ನಮ್ಮ ಬಗೆಗೆ ಪಾಂಡವರನ್ನು ತಿಳಿದುಕೊಂಡಿದ್ದಾರೆ ಎಂಬುದು ಈ ಕ್ಷುದ್ರ ಮಾತಿನಿಂದ ಅರ್ಥವಾಗ್ತದೆ. ಆದ್ದರಿಂದಲೇ ಅವನನ್ನು ಜರೆದು ಕಳುಹಿಸಿದ್ದೆ ನಾನು. 11 ವಾಹಿನಿಯ ಸೇನೆ ನಮ್ಮಲ್ಲಿ ಸಮರ ಸಿದ್ಧವಾಗಿ ನಿಂತಿದೆ. ಪ್ರಮುಖರನ್ನು ಕರೆಸಿ ಸಮಾಲೋಚನೆಯನ್ನು ನಡೆಸಬೇಕು. ನಮ್ಮ ಸಭಾಸ್ಥಾನಕ್ಕೆ ಕರ್ಣ, ಗುರುಗಳು, ಮಾದ್ರೇಶ್ವರ ಮುಂತಾದ ಸಮಸ್ತರನ್ನು ಬರಹೇಳಿ ನೀವೆಲ್ಲರೂ ನನ್ನ ನುಡಿಗಳನ್ನು ಆಲಿಸಬೇಕು. ಏನು ಕೌರವ? ಸಮರ ಸರ್ವಜ್ಞರು ಹಸ್ತಿನಾವತಿಯ ಚಕ್ರವರ್ತಿ ಪೀಠವನ್ನು ಗೌರವಿಸುವ ನಾನಾ ಪ್ರಹರಣ ಕುಶಲಿಗಳಾದ ನಾನಾ ರೀತಿಯ ವ್ಯೂಹಗಳನ್ನು ರಚಿಸಬಲ್ಲ ನೀವೆಲ್ಲರೂ ಒಟ್ಟು ಸೇರಿದ್ದೀರಿ. ಸೇರಿರುವ ಬಳಿಹಾರಕರಲ್ಲಿ ಒಬ್ಬನು ಹೆಚ್ಚು ಒಬ್ಬನು ಕಡಿಮೆ ಹೇಳುವಂತಿಲ್ಲ. 11 ವಾಹಿನಿ ಸೇನೆ ಸರಿ ಸಮರಕ್ಕೆ ಸಿದ್ಧವಾಗಿ ನಿಂತಿದೆ. ಆದರೆ ಏನು ಸರ್ವ ಸೇನಾಪತಿಯಾಗಿ ನಮ್ಮ ಸೇನೆಯನ್ನು ಮುನ್ನಡೆಸುವುದಕ್ಕೆ ಸಮರ್ಥನಾದ ಸೇನಾಪತಿ ಬೇಕು. ಆದುದರಿಂದ ನೀವೆಲ್ಲರೂ ಸಮಾಲೋಚನೆಯನ್ನು ನಡೆಸಿ ಕೂಡಿರುವ ಇವರಲ್ಲಿ ಯಾರಾಗಬಹುದು ಎಂದು
ಯಾರಾದರೂ ಹೆಸರಿಸಿದರೆ ಅವರನ್ನು ಸೇನಾಪತಿಯಾಗಿ ನಿಶ್ಚಯಿಸುವುದು ಎಂದು ಭಾವಿಸಿದ್ದೇನೆ. ಸರಿ ಹೇಳ್ತೀರಾ? ನಮ್ಮ ಸೇನೆ ಅಭೇದ್ಯವಾದುದು. ನಮ್ಮನ್ನು ಗೆಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವಷ್ಟರ ಮಟ್ಟಿಗೆ ನಾವು ಪೂರ್ಣರಾಗಿದ್ದೇವೆ. ಗೆಳೆಯ, ಚಿಂತೆಯನ್ನು ಬಿಡು. ಜಯವಧುವನ್ನು, ಆ ವಧು ಎಲ್ಲೇ ಇರಲಿ, ನಿಮಿಷದಲ್ಲಿ ಕರೆತರುವೆ ಜಯವಧುವನ್ನು. ನಿನ್ನನ್ನು ವೀಣೆಯನ್ನು ಕೊಡು. ನಮ್ಮ ಎದುರು ಪಕ್ಷದಲ್ಲಿ ಹರಿಚಮತ್ಕೃತಿ ಅಂತ ಹೇಳ್ತಾರೆ. ಹರಿಚಮತ್ಕೃತಿಯನ್ನು ನಿಲ್ಲಿಸಿ ಆದಷ್ಟು ಬೇಗನೆ ಸೇನಾಧಿಪತಿಗಳಾದಂತಾದ್ರೆ ಯುದ್ಧದ ಜೀವನವನ್ನು ಒದಗಿಸಿಕೊಡ್ತೇನೆ. ಸಭೆಯ ಮುಂದೆ ಪ್ರಶ್ನೆಯನ್ನೆತ್ತಿದಾಗ ಸಮರ್ಪಕವಾಗಿ ಉತ್ತರಿಸುವಲ್ಲಿ ನಾನಿದ್ದೇನೆ ಅಂತ ಮುಂದುವರೆದು ಬಂದ. ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಪೂರೈಸ್ತೇನೆ ಅಂತಲೂ ಹೇಳಿ ಆಗಿ ಹೋಯಿತು. ದುರವನ್ನು ಆಗಲೇ ಕರ್ಣ ಗೆಲುವಾಯಿತು ಅಂತಾದ್ರೆ ಮತ್ತೆ ಇನ್ನು ನೀನು ಯುದ್ಧವನ್ನಾದ್ರೂ ಮಾಡುವುದು ಯಾರಲ್ಲಿ ಅಂತ ಬೇಕೋ ಬೇಡುವ. ಹಿಂದಿನ ಘಟನೆಯೊಂದನ್ನು ನಿನ್ನ ನೆನವರಿಕೆಗೆ ತರ್ತೇನೆ. ಘೋಷಯಾತ್ರೆಯ ಸಂದರ್ಭದಲ್ಲಿ ಗಂಧರ್ವನವರು ನಿನ್ನನ್ನು ಕಟ್ಟಿಕೊಂಡು ಹೋಗುವಂತಹ ಕಾಲಕ್ಕೆ ಯುದ್ಧವನ್ನು ಮಾಡಲಾರದೆ ತನ್ನದಾದಂತಹ ವಿಕ್ರಮವನ್ನು ಮೆರೆಸುವುದಕ್ಕಾಗದೆ ಓಡಿ ಹೋಗುವಲ್ಲಿ ವಿಕರ್ಣನ ರಥ ಬೇಕಾಯಿತು ಇವನಿಗೆ. ಅಂತಲ್ಲಿ ಆ ನೆನಪು ನಿನಗೆ ಆಶ್ಚರ್ಯವೇ ಉಳಿದಿದೆ ಅಂತಾದ್ರೆ ಯುದ್ಧವನ್ನು ಮಾಡುವಲ್ಲಿ ಅಲ್ಲ ಸಾರಥಿಗೆಯನ್ನು ನಿಭಾಯಿಸುವಲ್ಲಿ ಅಲ್ಲ ಸೇನಾಧಿಪತ್ಯದಲ್ಲಿ ವಿಜೃಂಭಿಸಬೇಕು ಅಂತಾದ್ರೆ
ಯಾರು ಅಂತ ನಿರ್ಣಯಿಸುವಷ್ಟು ಸಾಮರ್ಥ್ಯ ಇಲ್ಲೋ ಗುರುಗಳೇ, ಓ ಮನಕ್ಲೇಶಕ್ಕೆ ಇಲ್ಲಿ ಎಡೆ ಇರಬಾರದು. ಮತ್ತೆ ನಮ್ಮ ಈ ಸರ್ವ ಸೇವೆಯನ್ನು ನಡೆಸುವುದಕ್ಕೆ ಯಾರು ಸಮರ್ಥನಾದ ಸೇನಾಪತಿ ಅವನನ್ನು ಆರಿಸಿಕೊಳ್ಳಬೇಕಾಗಿದೆ. ಆದ್ದರಿಂದ ಕರ್ಣನ ಅಭಿಪ್ರಾಯ ಇರಲಿ. ಹಿರಿಯರಾದ ನೀವು ಹೇಳಲೇ ನಮ್ಮನ್ನು ಪಾಂಡವರನ್ನು ಚೆನ್ನಾಗಿ ಬಲ್ಲವರು. ಸರಿ, ಯಾರು ಅವರೇ ಆಗಬೇಕು. ಯಶಸ್ಸು ಸಿಗಬೇಕು ಅಂತಾದ್ರೆ ಚೆನ್ನಾಗಿ ಯೋಚನೆಯನ್ನು ಮಾಡಿ ವ್ಯವಹರಿಸಬೇಕಾಗಿದೆ. ವಿರೋಧಿಯನ್ನು ಮುನ್ನಡೆಸುವಲ್ಲಿ ಅಲ್ಲಿಯ ಸೇನಾಧಿಪತ್ಯವನ್ನು ಕೈಗೊಳ್ಳುವುದು ಮಾತ್ರವಲ್ಲ, ಅದಕ್ಕಿಂತಲೂ ವಿಶೇಷವಾಗಿರುವಂತಹ ವ್ಯಕ್ತಿಯವನು ಎನ್ನುವುದನ್ನು ಗಮನಿಸಬೇಕಾಗಿದೆ ಸೂಕ್ಷ್ಮವಾಗಿ. ಅಲ್ಲಿರುವವ ಶ್ರೀಕೃಷ್ಣ. ಅವರದ್ದಾದಂತಹ ಯಾವುದೇ ವ್ಯಕ್ತಿತ್ವವನ್ನು ಚೆನ್ನಾಗಿ ತಿಳಿದು ವ್ಯವಹರಿಸಬೇಕು ಅಂತಾದ್ರೆ ನಮ್ಮಲ್ಲಿ ಯಾರು ಅಂತ ಕೇಳಿದ್ರೆ ಯಾರ್ಯಾರನ್ನು ಸೂಚಿಸಿದರೆ ಆಗುವುದಿಲ್ಲ. ಇವಾಗ ಇರುವುದು ಗಂಗಾಧರನಾದಂತಹ ಭೀಷ್ಮಾಚಾರ್ಯ. ಅವನ ಹೊರತುಪಡಿಸಿ ಇನ್ಯಾರು ಅರ್ಹತೆಯುಳ್ಳವರಲ್ಲ. ಅವನನ್ನೇ ತಂದು ಸೇನಾಧಿಕಾರಿಯ ಪಟ್ಟವನ್ನು ಕೊಟ್ಟೆ ಅಂತಾದ್ರೆ ಖಂಡಿತವಾಗಿ ನಿನಗೆ ಯಶಸ್ಸು. ಇದು ಕಟ್ಟಿಟ್ಟ ಬುದ್ಧಿ. ಎಲ್ಲರಿಗೂ ಒಪ್ಪಿಗೆ ಇದೆಯಲ್ಲ? ಯಾರಾದ್ರೂ ಮಾತನಾಡುವರಿದ್ರೆ ಮಾತನಾಡುವುದು. ನೀವು ನಿರ್ಣಯವಾಗಿ ಹೇಳಿದ ಮೇಲೆ ಬದಲು ಯೋಚಿಸುವುದಕ್ಕೆ ಇಂದಿನ ಸಭಾ ಕಾರ್ಯಕಲಾಪಗಳನ್ನು ಪೂರೈಸಿ ಮುಂದೇನೋ ಎಂಬುದನ್ನು ನಾನು ನಿಶ್ಚಯಿಸಿಕೊಳ್ತೇನೆ. ಒಳ್ಳೆಯ ಶುಭವಾಗಲಿ. ಗುರುಗಳ ಮಾತು ಸರಿಯಾದುದು ಎಂಬುದು ಈಗಲಂತೂ ಖಚಿತವಾಯಿತು. ಮಿತ ಪರಿವಾರದೊಂದಿಗೆ ಅವರನ್ನೆಲ್ಲ ಸ್ವಲ್ಪ ದೂರದಲ್ಲೇ ನಿಲ್ಲಿಸಿ ನಮ್ಮ ಅಜ್ಜನಾದ ಭೀಷ್ಮರನ್ನು ಕಾಣುವುದಕ್ಕಾಗಿ ರಾತ್ರಿಯ ವೇಳೆ
ಬರಬೇಕಿತ್ತು ಎಂಬುದಾಗಿ ಇಷ್ಟು ದಿವಸದಿಂದ ನಾನು ಕಾಯುತ್ತಿದ್ದೆ ಮಗನೇ. ಬರಬೇಕಿತ್ತು, ಹೌದು. ಆದರೆ ಹೇಗೆ ಬಂದೆ ಮಗನೇ? ಈ ನಿಶ್ಚಿತ ಕಾಲದಲ್ಲಿ ಏನೂ ಕೂಡ ಬೊಂಬಾಳ ದೀವಿಗೆ ಇಲ್ಲ, ಪಿಚ್ಚು ಕತ್ತಿಯ ಭಟರಿಲ್ಲ, ಹಾಡಿಗಳ ಭಟ್ಟನಿಗಳಿಲ್ಲ, ಯಾರೂ ಇಲ್ಲ, ಛತ್ರ ಚಾಮರಗಳಿಲ್ಲ. ಯಾಕೆ ಕಂದ? ಒಬ್ಬನೇ ಬಂದಿನಜ್ಜ. ಅದೇ ಪ್ರಶ್ನಿಸುವುದು. ನೋಡು ಸುಯೋಧನ, ನೀನು ಹೊತ್ತಂತಹ ಕಿರೀಟ ಅದು ಮುತ್ತಿನ ಕಿರೀಟ ಅಲ್ಲ ಮಗನೇ, ಅದು ಮುಳ್ಳಿನ ಕಿರೀಟ. ರಾಜಕೀಯದಲ್ಲಿ ನೀನು ಒಬ್ಬನೇ ಬಂದಿದ್ದಂತಾದರೆ ಏನೋ ಗಹನವಾದಂತಹ ವಿಚಾರ ಇರಬೇಕು. ಏನು ಮಗನೇ? ಅಜ್ಜ ಅವತ್ತು ಅನಿಬರಿಗೆ ಹರಿ ಮಿತ್ರ ನಮ್ಮಯ ಘನವೇ ನಿಮ್ಮದು ನೀವೇ ಸೈನ್ಯಕ್ಕೆ ಜನಪರವಾಗಿ ಕಾಯಬೇಕೆಂದೇ ಹಿರಿಯರಾದ ನಿಮ್ಮನ್ನು ಕಾಣುವುದಕ್ಕೆ ಬರುವಾಗ ಆಡಂಬರಗಳು ಬೇಡವೆಂದೇ ನಾನೊಬ್ಬನೇ ಬಂದೆ. ಅಜ್ಜ, ನಿಮ್ಮನ್ನು ನೋಡುವುದಕ್ಕೆ ಹಸ್ತಿನಾವತಿಯಲ್ಲಿ ಬರಬೇಕಾಗಿದ್ದರೆ ರಕ್ಷಣಾ ಭಟರೇಕೆ? ಹಸ್ತಿನಾವತಿಯ ಸರ್ವ ಸೇನಾಪತಿಗಳು ನೀವು. ಆದುದರಿಂದ ನಿಮ್ಮ ಮೊಮ್ಮಗಳಾಗಿರುವ ನನಗೆ ನೀವಿರುವಾಗ ಅನ್ಯರ ರಕ್ಷಣೆಯಾದರೂ ಬೇಕೆ? ಅಜ್ಜ, ಪಾಂಡವರನ್ನು ಯುದ್ಧಕ್ಕಾಗಿ ಕರೆತರುತ್ತೇನೆ ಹೇಳಿದಂತಹ ಶ್ರೀಕೃಷ್ಣ ಅವರನ್ನೆಲ್ಲ ಕೂಡಿಕೊಂಡು ಈಗಾಗಲೇ ಕುರುಕ್ಷೇತ್ರಕ್ಕೆ ಬಂದು ಬೀರು ಬಿಟ್ಟಿರುವರಂತೆ. ಒಂದೆಡೆಯಿಂದ ವಿರಾಟ, ಒಂದೆಡೆಯಿಂದ ದ್ರುಪದ, ಗುರುಕುಲದ ಪೂರ್ವ ವಿರೋಧಿಗಳು ಈಗಾಗಲೇ ಪಾಂಡವ ಪಕ್ಷಪಾತಿಗಳಾಗಿ ಮುಂದೆ ಬಂದಿದ್ದಾರೆ. ಪಾಂಡವರನ್ನು ರಕ್ಷಿಸುವುದಕ್ಕೆ ಶ್ರೀಕೃಷ್ಣನಿದ್ದಾನೆ, ಅನಿವರಿಗೆ ಹರಿಮಿತ್ರ. ಆದರೆ ಅಜ್ಜ, ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಘನತೆಯನ್ನು ಉಳಿಸುವುದಕ್ಕಾಗಿ, ನಮ್ಮ ಕುಲಗೌರವವನ್ನು ಉಳಿಸುವುದಕ್ಕಾಗಿ ನೀವಲ್ಲದೆ ಮತ್ತಾರ ಮುಂದೆ ಬಂದರು ಸಾಧ್ಯವಾದೀತೆ. ಆದುದರಿಂದ ನಮ್ಮ ಹಿರಿಮೆ ಏನಿದ್ದರು, ನಮ್ಮ ಕುಲಮತ್ಯ ಏನಿದ್ದರು ಅದು ನಿಮ್ಮದಜ್ಜ, ನಿಮ್ಮದು. ನೀವು ದಳಪತಿಗಳಾಗಿ ನಮ್ಮನ್ನು ಮುನ್ನಡೆಸಿ ಕುರುಕ್ಷೇತ್ರಕ್ಕೆ. ನನ್ನಲ್ಲಿ ಯಾವ ಭಾವನೆಯು ಮೂಡುತ್ತದೆ ಎಂಬುದನ್ನು ನೀನು ತಿಳಿದುಕೊಳ್ಳುವುದಿಲ್ಲ ಸುಯೋಧನ. ಹಲವು ಭಾವನೆಗಳು ಒಂದು ರೀತಿಯಲ್ಲಿ ನನ್ನಲ್ಲಿ ಸಿಟ್ಟು ಉಕ್ಕಿ ಬರುತ್ತಿದೆ. ಕೆಲವೊಮ್ಮೆ ಬಹಳ ದುಃಖವೂ ಆಗುತ್ತಿದೆ, ಆಶ್ಚರ್ಯವಾಗುತ್ತಿದೆ. ಮಗನೇ, ಹರಿಯುವ ಧುರವೆಂದೇನು ತಲೆ ಕಾಣುತ್ತಿದೆ. ನೀನು ಹೇಳಿದ ಮಾತು
ಯುದ್ಧ ಯಾರಲ್ಲಿ? ಪಾಂಡವರಲ್ಲಿ ಎಂಬುದಾಗಿ ತಿಳಿದುಕೊಳ್ಳದಿರು. ಇದು ಹರಿಯೊಳ ಧುರ. ರಣವೀಳ್ಯವನ್ನು ಸ್ವೀಕರಿಸಿದಂತಹ ಹರಿ ಅವರನ್ನ ಕರೆದುಕೊಂಡು ಬಂದಿದ್ದಾರೆ ಎಂದರೆ ಪಾಂಡವರು ಬಂದದ್ದು ತಪ್ಪೇ ಮಗನೇ. ಮಾತ್ರ ಅಲ್ಲದೆ ನಮ್ಮ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿ ವಂಶ ಪರಂಪರೆಯ ಗೌರವವನ್ನು ಉಳಿಸುವುದಕ್ಕಾಗಿ ರಣವೀಳ್ಯವನ್ನು ಸ್ವೀಕರಿಸಿ ಬಂದಿದ್ದಾರೆ. ಅವರು ಕ್ಷತ್ರಿಯರು ಎಂಬುದನ್ನು ಮರೆಯಬೇಡ. ಬಂದಿದ್ದಾರೆ ತಪ್ಪೇ? ಅದು ಯಾಕೆ ಬಂದಿದ್ದಾರೆ? ವನವಾಸಕ್ಕೆ ಹೋಗಿ ಎಲ್ಲವನ್ನೂ ಮುಗಿಸಿ ಇಲ್ಲಿ ತಮ್ಮದಾದಂತಹ ರಾಜ್ಯದ ಪಾಲನ್ನು ಕೇಳಲು ಬಂದಿದ್ದಾರೆ. ತಪ್ಪೇ ಸುಯೋಧನ ಮಗನೇ, ಕೆಟ್ಟು ಹೋಗಿ ನೀನು. ಎಂತಹ ಪುಣ್ಯಾತ್ಮರು! ಇನ್ನು ನಮ್ಮ ಸಂತತಿಯಲ್ಲಿ ಅಂತವರು ಹುಟ್ಟಿದ್ದಾರೆ ಎಂಬುದು ನಮ್ಮ ಭಾಗ್ಯ. ತಿಳಿದುಕೋ ಸುಯೋಧನ, ಕಾಡಲ್ಲಿ ಹುಟ್ಟಿ ಸ್ವಲ್ಪ ಸಮಯ ಈ ನಾಡಿನಲ್ಲಿದ್ದು ಪುನಃ ಕಾಡಿಗೆ ಹೋಗುವಂತಾಯಿತು. ಎಲ್ಲವನ್ನು ಅನುಭವಿಸಿದ್ದಾರೆ. ಆದರೂ ಅವರಲ್ಲಿರುವುದು ಕೂಡ ಕ್ಷತ್ರಿಯ ರಕ್ತ ಎಂಬುದನ್ನು ಮರೆಯಬೇಡ. ಅವರತ್ತ ಅದನ್ನ ಕೇಳಲಿಕ್ಕೆ ಬಂದಿದ್ದಾರೆ. ಬಂದ ತಪ್ಪೇ? ಯಾಕೆ ಮಗನೇ? ಅವರಿಗೆ ಏನು ಕೊಡಲಿಕ್ಕಿದೆಯೋ ಅದು ಕೊಟ್ಟು ಕಳುಹಿಸು. ಈ ದುಷ್ಟ ಸೃಷ್ಟಯ ಇವರ ಮಾತನ್ನು ನೀನು ನಂಬಬೇಡ ಮಗನೇ, ನಂಬಬೇಡ. ವಿದ್ಯೋನ್ನತಿಯಿಂದ ಪಾಂಡವರು ಪ್ರಸಿದ್ಧರಾದವರು ಕುಲಗೌರವವನ್ನು ಉಳಿಸುವುದಕ್ಕಾಗಿ ಕ್ಷತ್ರಿಯೋಚಿತವಾದ ಕರ್ಮವನ್ನು ಕೈಗೊಂಡಿದ್ದಾರೆ. ಅವರು ಬಂದುದು ತಪ್ಪೆಂದಾದರೆ ನಾನು ಯುದ್ಧಕ್ಕೆ ಸಿದ್ಧನಾಗ್ತೇನೆ. ಅಜ್ಜ, ಬೇಡ ಬೇಡ ಎನ್ನುತ್ತಿದ್ದಂತಹ ಧರ್ಮರಾಯ ನನಗಿಂತ ಮೊದಲು ಉತ್ಸಾಹದಿಂದ ಯುದ್ಧ ಕ್ಷೇತ್ರಕ್ಕೆ ಬಂದುದಾಗಿದೆ. ಪಾಂಡವರನ್ನು ಹೊಗಳ್ತೀನಿ. ನಾನು ಒಳ್ಳೆಯವನಲ್ಲ ಎಂದು ತಾವು ಭಾವಿಸಿದ್ದೀರಿ. ಪಾಂಡವರ ನಾನಾ ರೀತಿಯ ಕೀರ್ತನೆಗಳನ್ನು ಮಾಡುತ್ತಾ ನನ್ನನ್ನು ಜರೆಯುತ್ತಿದ್ದೀರಿ. ಅಜ್ಜ, ನಾನೇನು ಮಾಡಬೇಕು ಅದನ್ನು ಈಗಾಗಲೇ ನಿಶ್ಚಯಿಸಿದ್ದಾಗಿದೆ. ಪಾಂಡವರನ್ನು ಹೊಗಳಿ ಅವರು ಸರಿಯಾಗಿದ್ದಾರೆ ಎಂದರೆ ನಾನು ಸರಿಯಾಗಿಲ್ಲ ಅಂತಲೇ ಅಲ್ಲೋ ನೀವು ಹೇಳೋದು. ಅಜ್ಜ, ನಾನೇನು ತಪ್ಪಿದೆ? ಯುದ್ಧಕ್ಕೆ ಬಂದವರನ್ನು ನಿಲ್ಲಿಸಬಾರದೆ, ಯುದ್ಧಕ್ಕಾಗಿ ಮುಂದಾಗಬಾರದೆ? ಏನಜ್ಜ ನೀವೇ ಹೇಳುತ್ತಿರುವುದು? ಯಾಕೆ ನನ್ನನ್ನು ನಿಂದಿಸಿ ಮಗನೇ? ಮಗೆ ನಿಮ್ಮ
ನನ್ನ ಒಂದು ಕಣ್ಣಾದರೆ ಇನ್ನೊಂದು ಕಣ್ಣು ಆ ಪಾಂಡವರು ಮಗನೇ. ಯಾವ ಕಣ್ಣಿಗೆ ಗಾಯವಾದರೂ ಕೂಡ ನೋವಿನ ಅನುಭವವಾಗುವುದು ಮನಸ್ಸಿಗೆ. ಈ ವಂಶದ ಮನಸ್ಸು ನಾನೇ ಮಗನೇ. ಆದ್ರಿಂದ ನಿಮ್ಮಿಬ್ಬರಲ್ಲಿರುವ ಯಾವ ತರದ ಭೇದವನ್ನು ಕಂಡವ ನಾನಲ್ಲ. ಪಾಂಡವರನ್ನು ಹೊಗಳ್ತೀರಿ, ನನ್ನನ್ನು ಕೆಟ್ಟವರೆಂದು ಜರೆಯುತ್ತೀರಿ. ಹಾಗೆಲ್ಲ ಮಗನೇ, ನಿಮ್ಮಲ್ಲಿ ಭೇದ ಇಲ್ಲ ಅಂತ ಹೇಳ್ತೀರಿ. ಆದರೆ ಒಂದು ಮಗನೇ, ನಿನ್ನನ್ನು ಹೇಗೆ ಕಾಣಬೇಕೆಂದಿದ್ದೇನೆ, ನೀವೆಲ್ಲರೂ ಒಟ್ಟಾಗುವುದನ್ನ ಕಾಣಬೇಕೆಂದಿದ್ದೇನೆ ಮಗನೇ. ಹಾಗೆ ನಾನು ಹೇಳಿದ್ದು, ನನ್ನ ಎರಡು ಕಣ್ಣುಗಳು ಇದ್ದ ಹಾಗೆ. ಆದ್ರಿಂದ ಮಗನೇ, ಅವರಿಗೆ ಸಲ್ಲತಕ್ಕಂತಹ ರಾಜ್ಯವನ್ನು ಕೊಟ್ಟು ಬಿಡು, ಬೇರೆಲ್ಲ ಸರಿಯಾ ಇಲ್ವೇ ನಮ್ಮ ಪರಂಪರೆಯಿಂದ ನಿಮ್ಮ ಮೈಯಲ್ಲಿ ಹರಿಯುತ್ತಿರುವ ರಕ್ತವೇ ನಮ್ಮ ಮೈಯಲ್ಲಿಯೂ ಹರಿಯುತ್ತಿದೆ. ಯಾರು ಹೇಳಿದರು, ಯಾರು ಕೇಳಿದರು, ಹಿಂದೆ ನೀವು ಛಲವನ್ನು ಬಿಟ್ಟದ್ದು. ಹಾಗಿದ್ದರೆ ನಿಮ್ಮ ಮೊಮ್ಮಗಳಾದಂತಹ ನಾನು ಛಲವನ್ನು ಬಿಟ್ಟು ರಾಜ್ಯಾರ್ಥವನ್ನು ಕೊಟ್ಟು ಪಾಂಡವರನ್ನು ಕೂಡಿಕೊಳ್ಳಬೇಕು. ಮನೆಯ ನಿಮ್ಮಲ್ಲಿ ಭೇದ ಇಲ್ಲ. ಪಾಂಡವರ ಯುದ್ಧಕ್ಕೆ ಬಂದುದು ಸರಿ, ನಾನು ಯುದ್ಧಕ್ಕೆ ಹೊರಟದು ತಪ್ಪು. ಒಳ್ಳೆ ವಾದ ನಿಮ್ಮದು. ಬೇಗ ಇಲ್ಲ ಎಂದು ಹೇಳುವುದು ದಿಟವೇ ಹೌದಾದರೆ ಶ್ರೀಕೃಷ್ಣ ರಕ್ಷಣೆಯಿಂದ ಬಂದಿರುವ ಆ ಪಾಂಡವರನ್ನು ವಿರೋಧಿಸುವುದಕ್ಕಾಗಿ ಸೇನಾ ಸಮೇತ ನಾನು ಹೋಗುವ ಹೊತ್ತಿಗೆ ನಮ್ಮ ಸರ್ವ ಸೇನಾಪತಿಯಾಗಿ ನೀವು ಮುನ್ನಡೆಸಬೇಕು. ಇಲ್ಲ ಇಲ್ಲ, ನೀವು ಪಾಂಡವರ ಪಕ್ಷಕ್ಕೆ ಹೋಗಿ. ಸಮರ ಭೇದಂಗನು ಹೊರಗವನು ನಾನಲ್ಲ ಮರುಗವಿರ್ಬುದಕ್ಕಾಗಿ ಸಮರ ಬೇಡೆಂದೆನು ಹೊರಗವನು ನಾನಲ್ಲ. ಮತ್ತೆ ಯಾಕೆ ಕುರು ಪರಂಪರೆಯ ಧರಣಿ ಪರ ಖ್ಯಾತಿಯ ಈಗ ಬೇಡರೆ ಕುವರನೆಯ ಕುರು ಪರಂಪರೆಯ ಧರಣಿ ಪರ ಖ್ಯಾತಿಯ ಈಗ ಬೇಡ ಕಂದ. ಮಗನೇ, ಛಲವನ್ನ ಹಿಡಿಯಬೇಕು ಹೌದು, ಸಾಧಿಸಬೇಕು ಹೌದು, ಹೇಗೆ ಎಲ್ಲಿ ಎಂಬುದನ್ನು ವಿಮರ್ಶಿಸಬೇಕು ಮಗನೇ. ಕೇವಲ ಅವರ ಮೇಲೆ ಅನುಕಂಪವಿದ್ದು ಹೋರಾಡುವುದು ಸರಿಯಲ್ಲ ಎಂಬುದಾಗಿ ಹೇಳುವವ ನಾನಲ್ಲ. ಪಾಂಡವ ಪಕ್ಷವಾತಿಯಾಗಿ ಹೇಳುತ್ತಿರುವುದಲ್ಲ. ಅಲ್ಲ ಮಗನೇ, ಮತ್ಯಾಕಯ್ಯ? ನಮ್ಮ ವಂಶ ಪರಂಪರೆಯನ್ನು ನೋಡು. ಕುರು ಯಾವಾತನಿಂದ ನಮ್ಮ ವಂಶಕ್ಕೆ ಹೆಸರು ಬಂದಿದೆಯೋ ಅವ ಮಾಡಿದಂತಹ ಮಹಾಯುದ್ಧದಿಂದಾಗಿ ಇದೊಂದು ಕ್ಷೇತ್ರವಾಗಿದೆ, ಕುರುಕ್ಷೇತ್ರವಾಗಿದೆ. ಇದು ಕುರು ರಣಾಂಗಣ ಆಗಬಾರದು ಎಂಬ ಬಯಕೆಯಿಂದ ಹೇಳುತ್ತಿದ್ದೇನೆ. ನೀನೇ ಹೇಳಿದಿ, ನಿಮ್ಮ ಛಲವನ್ನು ಸಾಧಿಸಲಿಕ್ಕಾಗಿ 21 ದಿವಸ ನಾನು ಪರಶುರಾಮನೊಟ್ಟಿಗೆ ಹೋರಾಡಿದ್ದೇನೆ. ನಾನು ಹೋರಾಡಬೇಕು ಎಂದು ಹೋದವನಲ್ಲ, ಗುರುಪೂಜೆಯನ್ನ ಮಾಡಿ ಅವರಲ್ಲಿ ಕೇಳಿಕೊಂಡಿದ್ದೇನೆ. ಆದರೆ ಅವರು ಹೇಳಿದ ಮಾತಿಗೆ ನನಗೆ ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ನನ್ನ ಪ್ರತಿಜ್ಞೆ ಆಗಿತ್ತು, ಯುದ್ಧ ಅನಿವಾರ್ಯವಾಗಿತ್ತು.
ಕೊನೆ ಹಂತದಲ್ಲಿ ಏನಾಯ್ತು ಮಗನೇ ಎಂಬುದು ನೀನೇ ತಿಳಿದಿದ್ದೇನೆ. ದೇವತೆಗಳು ಮೆಚ್ಚದ ಯುದ್ಧ ಆಯಿತು. ಇಬ್ಬರು ಅದನ್ನು ಬದಿಗಿಡಬೇಕಾಯಿತು. ಕುರು ರಣಾಂಗಣ ಪುನಃ ಕುರುಕ್ಷೇತ್ರವಾಯಿತು. ಆ ಕುರುಕ್ಷೇತ್ರವನ್ನ ನೀನು ಕೆಡಿಸಬೇಡ ಮಗನೇ. ಯಾಕೆ ಅಂತ ಹೇಳುದಿದ್ರೆ ನಾನೊಂದು ಕಂಡಂತ ಆಶೆಯನ್ನು ನಿನ್ನಲ್ಲಿ ಹೇಳಬೇಕು ಅಂತಿದ್ದೇನೆ. ಏನಯ್ಯ? ನಮ್ಮ ಚಕ್ರವರ್ತಿತ್ವದ ಅಡಿಯಲ್ಲಿ ಧರ್ಮರಾಯನ ಧರ್ಮಪ್ರಜ್ಞೆ, ನಿನ್ನ ರಾಜಕೀಯದ ಕುಶಲತೆ, ಭೀಮಸೇನನ ಪರಾಕ್ರಮ ಹಾಗೂ ಅರ್ಜುನನ ಧನುರ್ಧಾರಿತ್ವ ಇದೆಲ್ಲವೂ ಕೂಡಿ ಒಂದೇ ಕಡೆಯಲ್ಲಿದ್ದರೆ ನಮ್ಮ ವಂಶ ಹೇಗೆ ಬೆಳೆದಿತ್ತು ಎಂಬುದನ್ನು ಕಾಣಬೇಕೆಂದಿದ್ದ ಮಗನೇ, ಕಾಣಬೇಕೆಂದಿದ್ದೇನೆ. ಅಜ್ಜ, ಈಗಲೂ ಪಾಂಡವರು ನನ್ನವರಾಗಿ ಬಂದರೆ ಅವರಿಗೆ ಬೇಕಾದ ಅನುಕೂಲತೆಗಳನ್ನು ನಾನು ಕೊಡುವುದಿಲ್ಲ. ಆದರೆ ಸ್ವತಂತ್ರರಾಗಿ ನಾವಿರಬೇಕು, ನಮ್ಮದು ನಮಗೆ ಸಿಕ್ಕಬೇಕು. ಅವರು ಬರುತ್ತಿರುವುದು ಯುದ್ಧಕ್ಕಾಗಿ. ಈ ಕುರು ಪರಂಪರೆಯವರು ಒಬ್ಬರನ್ನು ಯುದ್ಧಕ್ಕೆ ಕರೆದರು ಎಂದಾದರೆ ಹೋಗದೆ ಇರುವುದು ನಮ್ಮ ಕುಲಗೌರವ. ಹೇಳಿ ಯುದ್ಧಕ್ಕೆ ಅಣಿಯಾಗಿರುವ ಪಾಂಡವರೊಡನೆ ಕಾಡಾಖಾಡಿಯಾಗಿ ಹೋರಾಡ್ತೇನೆ. ಅಜ್ಜ, ಯುದ್ಧಕ್ಕೆ ಕರೆದಿರುವುದು ಕುರುಕುಲ ವರಿಷ್ಠನನ್ನು. ಈ ನೆನಪುನಾಗಿರುವುದರಿಂದಲೇ ಈ ಸಿದ್ಧತೆಗಳನ್ನೆಲ್ಲ ಮಾಡಿದ್ದೇನೆ. ಕಾಡಾಖಾಡಿಯಾಗಿ ಹೋರಾಡ್ತೇನೆ. ಯುದ್ಧದಲ್ಲಿ ಜಯಾಪಜಯಗಳು ನನಗಾಗಲಿ ಪಾಂಡವರಿಗಾಗಲಿ ಆಗಲಿದೆ ಎಂಬುದು ಸನ್ನಿಧಾನಕ್ಕೂ ವೇದ್ಯ. ಋಣ ಉಂಟವು ಪಾಂಡವರೇ ಸಮಗ್ರ ಭೂಮಿಯ ಚಕ್ರವರ್ತಿಯಾಗಲಿ, ಆಗಲಿ ಆಳ್ವಿಕೆಯನ್ನು ನಡೆಸಲಿ. ನನಗೆ ಆ ಭಾಗ್ಯ ಇಲ್ಲ. ನಾನು ಯುದ್ಧದಲ್ಲಿ ಸತ್ತೇ ಹೋಗ್ತೇನೆ. ಆದರೆ ಇದನ್ನು ನಾನು ಮರೆಯುವುದಕ್ಕಿಲ್ಲ. ಹಸ್ತಿನಾವತಿಯ ಸಮಗ್ರ ಸೇನಾಪತಿಗಳು ನೀವು ಒಪ್ಪಿಕೊಂಡರೆ ನಿಮಗೆ ಗೌರವ, ಇಲ್ಲ ಎಂದಾದರೆ ಬಿಟ್ಟಿದ್ದೇನೆ ಅಂತ ಅಲ್ಲಿಗೆ ಹೋಗ್ತೀನಿ. ಏನು ಮಾಡೋಣ ಹೇಳು? ಕುರು ಸಿಂಹಾಸನ ನೆತ್ತರನ್ನು ಕೇಳಿದರೂ ಕೂಡ ಕೊಡಲಿಕ್ಕೆ ಸಿದ್ಧನಾದವ ನಾನು. ಅದಕ್ಕೆ ಹಿಂಜರಿಯುತ್ತೇನೆ ಎಂಬುದಾಗಿ ನೀನು ತಿಳಿದಿರುವುದು. ಆದರೆ ಒಂದು ಮಾತು ಹೇಳಿದೆ ಮೊದಲು, ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನಿದ್ದಾನೆ, ಇಲ್ಲಿ ನೀವಿದ್ದೀರಿ ಎಂಬುದಾಗಿ. ಹೌದು, ಅವನಲ್ಲಿ ನಾನೆಲ್ಲಿ? ಲೋಕವನ್ನೇ ನಡೆಸುವಂತಹ ಸೂತ್ರಧಾರ. ಅಲ್ಲಿಯೂ ನಡೆಯುವುದನ್ನು ನಡೆಸುವವನವನೇ, ಇಲ್ಲಿ ನಡೆಯುವುದನ್ನು ನಡೆಸುವವನೇ ಎಂಬುದನ್ನ ಬಾರಿ ಬಾರಿ ಪಾಠ ನನಗೆ ಹೇಳಿದ್ದೇನೆ. ಹೌದಯ್ಯ, ನಿನಗೆ ಅರ್ಥ ಆಗುವುದಿಲ್ಲ ಏನು ಹೇಳೋದು. ನೀನು ಅವರಲ್ಲೆಲ್ಲ ಕೂಡಿಕೊಂಡು ಅವರ ಮಾತೇ ನಿನಗೆ ನೈವೇದ್ಯವಾಗಿದೆ. ಹೇಳಿದೆಯಲ್ಲೋ ಯುದ್ಧ ಆಗುತ್ತಲೇ ಇದೆ ಅಂತಾದರೆ, ಆದರೆ ಸೇನಾಧಿಪತ್ಯವನ್ನು ನಾನು
ಅಜ್ಜ? ಈ ಅನ್ನದ ರಣ, ಕಣ ಕಣದಲ್ಲಿರುವಂತಹ ಈ ಅನ್ನದ ರಣ, ಈ ಶರೀರ ಯಜ್ಞವನ್ನು ಸಿಂಹಾಸನಕ್ಕಾಗಿ ನಾನು ಕಾದಿರಿಸುತ್ತೇನೆ. ಇಚ್ಛಾಮರಣಿಗಳಾದ ನೀವು ಆದರೆ ಕೌರವನಿಗೆ ಒಳ್ಳೆಯದಾಗಲಿ ಎಂದು ಆಚಿಸಿ ಇರುವಷ್ಟರ ತನಕ ನನ್ನ ಕೂದಲನ್ನು ಕೊಂಕಿಸುವುದಕ್ಕೂ ಯಾರಿಂದಲೂ ಸಾಧ್ಯ ಇಲ್ಲ. ಹೌದು ಮಗನೇ, ಆದ್ರೆ ಒಂದು ಮಾತು, ಏನು? ಕುರು ಸಿಂಹಾಸನಕ್ಕೆ ನನ್ನ ರಕ್ತ ಬೇಕಾದರೂ ಕೊಡುತ್ತೇನೆ ಅಂತ ಹೇಳಿದ್ದೇನೆ. ಹೌದು. ಈ ಆತ್ಮವನ್ನು ಪರಮಾತ್ಮನಿಗಾಗಿ ಅಂದ್ರೆ ಮಾಡುವಂತಹ ಯುದ್ಧದಲ್ಲಿ ಧರ್ಮ ಯುದ್ಧವನ್ನು ಎಸಗುತ್ತೇನೆ. ನಿಶ್ಚಿತೆಯಿಂದ ಹೋಗು. ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಆ ಸ್ಥಾನಕ್ಕೆ ಬರುತ್ತೇನೆ. ತೆರಳು. ಬಾಗಿಲು ಹಾಕಿಕೊಳ್ಳಬೇಕಾ? ಬೇಡ. ರಾಜಕುಮಾರನಾಗಿ ಹುಟ್ಟಿ ತಂದೆಗಾಗಿ ರಾಜ್ಯವನ್ನೇ ತೊರೆದೆ. ಚಿಕ್ಕಮ್ಮನ ಸಂತೋಷಕ್ಕಾಗಿ ಬ್ರಹ್ಮಚರ್ಯವನ್ನೇ ಪಾಲಿಸುತ್ತೇನೆ ಎಂಬುದಾಗಿ ಭಾಷೆಯನ್ನು ಕೊಟ್ಟೆ. ತಮ್ಮನಿಗೆ ಮದುವೆ ಮಾಡಿಸಲು ಹೊರಟು ಅಂಬೆಯ ವೈರವನ್ನೇ ಕಟ್ಟಿಕೊಂಡೆ. ಸಂಸಾರದಿಂದ ದೂರವಿರಲು ಪ್ರಯತ್ನ ಮಾಡುತ್ತಿದ್ದರೂ ಕೂಡ 105 ಕಂದಮ್ಮಗಳು ನನ್ನ ತೊಡೆಯನ್ನೇರಿ ಕುಳಿತಾಗ ಸಂಸಾರದೊಂದಿಗೆ ನಾನೂ ಬೆರೆತು ಹೋದೆ. ಎಲ್ಲವನ್ನು ಕ್ಷಣಕಾಲ ಮರೆತು ಬಿಟ್ಟೆ. ಈ ಮಕ್ಕಳೇ, ಈ ಜ್ಯೋತಿಗಳೇ ಭುವನವನ್ನೇ ಬೆಳಗಿಸುವಂತಹ ಭವ್ಯ ಜ್ಯೋತಿಗಳಾಗಬೇಕು ಎಂಬುದಾಗಿ ನಾನು ಆ ತೆರೆ ಎತ್ತಿದ್ದೆ. ಈ ಕಿಡಿಗಳೇ ಕಿಚ್ಚಾಗಿ ಕುರುಪರಂಪನ್ನು ಸುಡುವಂತಹ ತಾವಾಗ್ನೇ ಆಗುತ್ತದೆ ಎಂಬಂತಹ ಭೀತಿ ನನ್ನಲ್ಲಿ ಹುಟ್ಟುತ್ತಿದೆ. ದೇವ, ಯಾಕೆ ನೀನು ಹೀಗೆ ಮಾಡಿದೆಯೋ ತಿಳಿದಿಲ್ಲ. ಒಂದೆಡೆಯಲ್ಲಿ ಯುದ್ಧ ಬೇಡ 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 ಎನ್ನುವಂತಹ ನಾನು ವಿದುರ ದ್ರೋಣಾದಿಗಳು ಇದ್ದೂ ಕೂಡ ಕೌರವನ ಛಲ ಯುದ್ಧ ಆಗಲೇಬೇಕೆಂದು ಅಲ್ಲಿ ಯುದ್ಧ ಬೇಡ ಎಂಬುದಾಗಿ ಧರ್ಮರಾಯ ಘೋಷಿಸಿದರೂ ಕೂಡ ಸಂಧಾನ ಮೃದಲ್ಲಿ ಯುದ್ಧ ಬೇಕು ಎಂದು ಕೇಳಿದವರವರು ಯಾಕೆ ಈ ತಿಕ್ಕಾಟ ಅರಿವಾಗುವುದಿಲ್ಲ. ಒಂದು ಸಂತೋಷದ ಸುದ್ದಿ ಕೃಷ್ಣ, ಹೋಗುವಾಗ ನೀನು ಒಂದು ಹೇಳಿದಂತಹ ಮಾತಿನಲ್ಲಿ ಬೇರೆ ಒಂದು ಅರ್ಥವನ್ನು ಗ್ರಹಿಸುವ ನಾನು ಆಗುವಂತಹ ಧರ್ಮಯುದ್ಧದಲ್ಲಿ ದುಷ್ಟರ ಸಂಹಾರವನ್ನು ಮಾಡುತ್ತೇನೆ ಎಂಬುದಾಗಿ ಘೋಷಿಸಿದ್ದೆ. ನಾನೇ ಆಲೋಚನೆ ಮಾಡಿದ್ದೆ, ಯಾರು ದುಷ್ಟರು ಯಾರು ಶಿಷ್ಟರು? ಅಲ್ಲಿರುವಂತಹ 7 ಲಕ್ಷ ಹೊಣೆ ಸೇನೆಯಲ್ಲಿಯೂ ದುಷ್ಟರಿಲ್ಲವೇ? ಹಾಗೆಯೇ ಕೌರವಲ್ಲಿದ್ದಂತಹ 11 ಲಕ್ಷ ದುಷ್ಟರ ಸಂಹಾರವನ್ನ ಪಾಂಡವರ ಮುಖೇನ ಮಾಡುತ್ತೇನೆ ಎಂಬ ಘೋಷಿಸಿದೊಂದಿಗೆ ಪಾಂಡವರ ಕಡೆಯ ದುಷ್ಟರು ಸಂಹಾರವೂ ಆಗಬೇಕೇ ಅಲ್ವೇ? ಕೃಷ್ಣ, ಇದನ್ನು ಅರ್ಥ ಮಾಡಿಕೊಂಡಂತಹ ನಾನು ಬರುತ್ತೇನೆ. ನಾನು ಕುರುಕ್ಷೇತ್ರಕ್ಕೆ ಯುದ್ಧಕ್ಕೆ ಸಿದ್ಧನಾಗಿ ಬರುತ್ತೇನೆ. ಅಲ್ಲಿರುವ ದುಷ್ಟರ ಸಂಹಾರವನ್ನು ಮಾಡುತ್ತಾ ನಿನ್ನ ಸೇವೆಯನ್ನು ಮಾಡುತ್ತೇನೆ. ಈ ಹಿಂದೆಯೂ ಪರಶುರಾಮನೊಡನೆ ಆದಂತಹ ಯುದ್ಧದಲ್ಲಿ ಆ ಕುರುಕ್ಷೇತ್ರದಲ್ಲಿ ಧರ್ಮಕ್ಕೆ ಜಯ ಆಯಿತು. ಇಂದು ಕೂಡ ಧರ್ಮಾತ್ಮರನ್ನು ನಾನು ಎಂದಿಗೂ ಕೊಲ್ಲ ಹೋಗುವುದಿಲ್ಲ. ದುಷ್ಟರ ಸಂಹಾರ ಮಾಡುತ್ತೇನೆ. ಕೃಷ್ಣ, ಬರುತ್ತೇನೆ 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 ಕೃಷ್ಣ.
ನಮ್ಮ ಸೇನೆಯಲ್ಲಿರುವ ರಾಯರುಗಳೆಲ್ಲ ಅದು ಎದ್ದು ನಿಂತು ನಿಮ್ಮನ್ನು ಸ್ವಾಗತಿಸಿ ನಮಸ್ಕರಿಸುತ್ತಿದ್ದಾರೆ. ಇವರ ಮಧ್ಯೆ ಈ ಕೇಸರಿ ಪೀಠವನ್ನೇರಿಸಿ ನಿಮಗೆ ಸೇನಾಧಿಪತ್ಯದ ಅಭಿಷೇಕವನ್ನು ನಡೆಸುವುದರೊಂದಿಗೆ ಮಂಗಳಾರತಿಯನ್ನು ಬೆಳಗ್ತೀನಿ. ನಮ್ಮ ಸಮಗ್ರ ಸೈನ್ಯದವರು ಪ್ರಮುಖರು ಆಲಿಸಬೇಕು. ನಮ್ಮ ಕುಲೋದ್ಧಾರವನ್ನು ಲಕ್ಷ್ಯವಾಗಿಟ್ಟುಕೊಂಡ ಭೀಷ್ಮಾಚಾರ್ಯರು ಈವರೆಗೆ ಅದನ್ನು ನಡೆಸಿದವರು. ಎಲ್ಲರ ನಡುವೆ ಇವರ ಸೇನಾಪತಿತ್ವವನ್ನು ನೀವೆಲ್ಲರೂ ಒಪ್ಪಿಕೊಂಡವರು. ಇನ್ನು ಮುಂದೆ ಭೀಷ್ಮರು ಹೇಳಿದಂತೆ ನೀವೆಲ್ಲ ನಡೆಯಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಏನು ಆಶ್ಚರ್ಯ! ನೋಡುತ್ತಾ ಇದ್ದ ಹಾಗೆ ಈ ಭೀಷ್ಮರಿಗೆ ಸೇನಾಧಿಪತ್ಯವನ್ನು ವಹಿಸಿ ಸುಮಂಗಲಿಯರ ಮೂಲಕ ಆರತಿಯನ್ನು ಬೆಳಗಿದೆಯಲ್ಲ. ಹೌದು, ನಾನು ನೋಡ್ತಾ ಇದ್ದೇನೆ. ನೀನು ಚೆನ್ನಾಗಿ ನೋಡು, ಏನು ನನ್ನ ಮಾತನ್ನು ಕೇಳು. ಈ ಭೀಷ್ಮನಿಗೆ ಸೇನಾಧಿಪತ್ಯವನ್ನು ಒದಗಿಸಿಕೊಟ್ಟೆ ಅಲ್ಲ. ಹೌದು, ಇವರು ಇನ್ನು ಸೇನಾಧಿಪತ್ಯದಲ್ಲಿ ರಾವಣರವರು ಹೇಳಿದಂತೆ ಕೇಳಿಕೊಂಡು ಯುದ್ಧ ಮಾಡುತ್ತಿರಬೇಕು. ಇವರು ನಮಗೆ ಅಧ್ಯಾಪಕರು, ಆಮೇಲೆ ಇವರು ಯುದ್ಧ ಮಾಡುವವರು, ಪಾಂಡವರನ್ನು ಗೆಲ್ಲುವವರು. ಚೆನ್ನಾಗಿ ನೋಡವರನ್ನು ಹೇಗಿದ್ದಾರೆ ಅಂತ ಏನಾಗಿದೆ ನೋಡಿದ್ದೆ ಅವರನ್ನು. ಮಾತನಾಡಿದ್ದಾನೆ. ನನಗಿರುವುದು ಮಾತನಾಡಲಿಕ್ಕಾಗಿ. ಎಲ್ಲಿ, ಯಾವಾಗ, ಹೇಗೆ ನನ್ನ ದುಷ್ಟ ಚತುಷ್ಟರೆಲ್ಲ ಆಗುವಂತಹ ವಾಂತರಗೆ ನಿಂತದ್ದೇ ಹೇಳಿರಲ್ಲ. ಸೊಗಲು ಸಡಿಲದ ಮುದುಕ ಏನು ಮಾಡಿಯನಂತ. ಮುದುಕರಿಂದ ಏನಾಗುತ್ತದೆ ಅಂತ ಹೇಳಿದ್ದವ. ಅಂದ್ರೆ ಮುದುಕನಾಗುವವರಿಗೆ ಇರುವುದಿಲ್ಲ. ಇನ್ನು ಬೇಕಾದ ಹಾಗೆ ತೆಗೆದವ. ಕೇಳು,
ದಿನವೊಂದಕ್ಕೆ 10,000 ಮಕುಟವರ್ಧನರ ತಲೆಯನ್ನು ನಾನು ಕಡಿಯುತ್ತೇನೆ. ಇದು ನನ್ನ ಪ್ರತಿಜ್ಞೆ. ಮತ್ತೆ ಕೇಳು, ಹೇಳುತ್ತಾನಂತ ಮುರಾರಿ, ನಾನು ನಿರಾಯುಧನಾಗಿ ಎಲ್ಲಿಗೆ ಬರುತ್ತೇನೆ ಅಂತ. ಹೌದು, ಅವನ ಕೈಯಲ್ಲೇ ಸುದರ್ಶನವನ್ನು ಹಿಡಿಸುತ್ತೇನೆ. ಮಾತ್ರ ಅಲ್ಲದೆ ರಥದಲ್ಲಿ ಕುಳಿತಿದ್ದಾನಂತೆ ಶಿವರೂಪಿಯಾಗಿ ಆಂಜನೇಯ. ಅವ ಅಲ್ಲಿ ಈ ಯುದ್ಧ ಕಾಣುವಂತ ಅವಶ್ಯಕತೆ ಇಲ್ಲ. ರಾಮರಾವಣರ ಯುದ್ಧ ಆದ ಮೇಲೆ ಇದೆ ಅಂತ ಕೇಳಿದ್ದಾನಂತೆ. ಮುಖ ತಿರುಗಿಸಿ ಕೂತ್ಕೊಂಡಿದ್ದಾನಂತೆ. ಅವನ ಪೃಷ್ಠಕ್ಕೆ ನೋಡುವ ಹಾಗೆ ಮಾಡುತ್ತೇನೆ. ಮತ್ತೆ ಕೇವಲ ರಥ ಅಲ್ಲ, ರಥದಲ್ಲಿರುವಂತಹ ಮಾರುತಿ ಕೃಷ್ಣ ಸಹಿತ ಇರುವ ಪಾರ್ಥನ ರಥವನ್ನು ಹಿಂದೆ ಕಳಿಸುತ್ತೇನೆ. ನಾನಿಷ್ಟು ಮಾತನಾಡಿದ್ದೇನೆ. ನಮ್ಮ ಜನದು ಪ್ರತಿಜ್ಞಾ ವಾಕ್ಯ ಅಲ್ವಾ? ಉಳಿದವರಿಂದ ಮಾಡ್ಲಿಕ್ಕೆ ಆಗುದ್ರೆ ಮಾಡಿ, ಇಲ್ಲದ್ರಿಂದ ಹೋಗ್ಲಿ. ಈ ಮುದುಕನ ಸೇನಾಧಿಪತಿ ಇರುವಷ್ಟರ ತನಕ ಎತ್ತಿಂತಹ ದಿವಸವನ್ನು ಕೆಳಗಿಳಿಸ್ತೇನೆ. ನಾನು ಯುದ್ಧ ಮಾಡುವುದಿಲ್ಲ. ನೀನು ಎತ್ತುವುದೇ ಬೇಡ, ಹೋಗು. ಮಾತನ್ನೆಲ್ಲ ಕೇಳಿ ತಾವು ಸಿಟ್ಟಾಗುವುದು. ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಇನ್ನು ಮೂವರಿದ್ದಾರಲ್ಲ, ಅವರನ್ನು ಹೀಗೆ ಹೋಗ್ಲಿಕ್ಕೆ ಹೋಗ್ಲಿ. ಅನಂತರ ನೀನು ಒಳ್ಳೇದಾಗುತ್ತೆ. ಈ ಮಗನೇ ಅಡ್ಡ ಇನ್ನೇನು ಹೇಳು. ಸಮಗ್ರ ಸೇನೆಯೊಂದಿಗೆ ನಾವು ಕುರುಕ್ಷೇತ್ರದ ಕಡೆಗೆ ಸಾಗೋಣವೇ? ಕಣ್ಣ ಮುಂದೆ ಬಂದು ನಿಂತಿದೆ. ಹೌದು, ಯೋದ್ಧಾರನಾದಂತಹ ನೀನು ಹೊಸ ಉತ್ಸಾಹದಿಂದ ಮುಂದುವರಿಯಲೇಬೇಕಾದಂತಹ ಸಂದರ್ಭ. ಮುಂಬೆಳಗನ್ನು ಪ್ರತೀಕ್ಷಿಸುತ್ತಿದ್ದವರು ನಾವು. ಹೌದು, ಅದೋ ಕರ್ಮಸಾಕ್ಷಿಯಾದಂತಹ ರವಿಯು ಮೂಢನಾದ್ಯದಲ್ಲಿ ಮೂಡುತ್ತಾ ತಾನು ಮೇಲೆ ತೊಡಗಿದಂತಹ ಶುಭ ಸಮಯವಿದು. ಆದ್ದರಿಂದ ನಿನಗಾಗಿ ರಥವನ್ನೂ ನಾನು ಸಿದ್ಧ ಮಾಡಿದವ. ದುಷ್ಟರಾದಂತಹ ಮಂದಿಗಳನ್ನೆಲ್ಲ ಕಡಿದು ಚೆಲ್ಲಿ ಅವರ ರಕ್ತೆಯಿಂದಲೇ ಈ ಧರಿತ್ರಿಯು ನೆನೆದು ತೃಪ್ತಿಯನ್ನು ಹೊಂದುವಂತೆ ಮಾಡಬೇಕಂತ ಹೊಣೆಯನ್ನು ಹೊತ್ತವನು ನೀನು. ಅದಕ್ಕಾಗಿ ನಿನ್ನ ರಥದ ಮುಂಭಾಗದಲ್ಲಿ ಕುಳಿತು ಕುದುರೆಯನ್ನು ಚಪ್ಪರಿಸುವುದಕ್ಕೆ ಸಿದ್ಧನಾದವ ನಾನು. ಹೇಗೆ? ಒಳ್ಳೆಯದು ಸ್ವಾಮಿ, ನಿನ್ನ ಅಪ್ಪಣೆ. ಸರಿ, ಆದ್ರೆ ಏನು? ವಿರೋಧಿಗಳ ಮುಂದೆ ನಮ್ಮ ರಥ ಹೋಗ್ಬೇಕಲ್ಲ. ಹೌದು, ರಥವನ್ನು ನಡೆಸುವಂತಹ ಕರ್ತವ್ಯವನ್ನೇನು ವಹಿಸಿಕೊಂಡ ಮೇಲೆ ರಥಿಕನಾಗಿ ನಾನು ರಥ ಏರಿಕೊಳ್ಬೇಕೋ ಬೇಡವೋ? ಏರಿಕೊಳ್ತೇನೆ.
ನಾವು. ಆದ್ರೆ ನನ್ನ ಒಂದು ಕೋರಿಕೆ ಕೇಳಿಕೆ ನಿನ್ನಲ್ಲಿ. ಏನದು? ಒಮ್ಮೆ ನಮ್ಮ ವಿರೋಧಿಗಳನ್ನು ನೋಡಬೇಕು, ಅದಕ್ಕೆ ವಿರೋಧಿಗಳ ಸೇನಾನ ನೋಡಬೇಕು. ಆದುದರಿಂದ ರಥವನ್ನು ಅಲ್ಲಿಗೆ ಹಾರಿಸಿದ್ಯಲ್ಲ ನೀನು. ಉಭಯ ಸೇನೆಗಳ ಮಧ್ಯದಲ್ಲಿ ತಂದು ನಿನ್ನ ರಥವನ್ನು ನಿಲ್ಲಿಸುವುದು ನಾನು, ಅಥವಾ ನಮ್ಮ ರಥವನ್ನು ನೋಡಬೇಕು ಅನ್ನುವಂತ ಅಪೇಕ್ಷೆ ಉಳ್ಳಂತ ನಿನಗೆ ಸಾರಥಿಯಾದಂತಹ ನಾನು ಕಾಣಿಸುವ ಹೊಣೆಯನ್ನು ಹೊತ್ತವನು. ಆದ್ದರಿಂದಲೇ ಅದು ಮುಂಭಾಗದಲ್ಲಿರುವಂತಹ ಕುರು ಸೇನಾರನ್ನವನ್ನೊಮ್ಮೆ ನೋಡು. 11 ಅಕ್ಷೋಹಿಣಿ ಸೈನ್ಯವ ಒಬ್ಬೊಬ್ಬರು ಎಂತಹ ವೀರ ಇದ್ದಾರೆ ಎನ್ನುವುದು ನಿನಗೆ ಚೆನ್ನಾಗಿ ಅರ್ಥವಾಗ್ತದೆ. ಅರಿಗಳನ್ನೇ ನೀನು ನೋಡಬೇಕೇ ಹೊರತು ಇನ್ನೊಬ್ಬರನ್ನು ನೋಡಕೂಡದು. ಅಲ್ಲಿರುವಂತಹ ಮಂದಿಗಳು ನೋಡು. ಕನಕತಾಳಧ್ವಜರಾದಂತಹ ಭೀಷ್ಮಾಚಾರ್ಯರು, ಆಮೇಲೆ ದ್ರೋಣಾಚಾರ್ಯರಿದ್ದಾರೆ, ಅಶ್ವತ್ಥಾಮರು, ಕೃಪರು, ಶಲ್ಯಭೂಪತಿಗಳು ಅಥವಾ ಧಾರ್ತರಾಷ್ಟ್ರನಿಸಿಕೊಂಡಂತಹ ಸಕಲ ಕೌರವ ವರ್ಗದವರು ಅಲ್ಲಿರುವವರು. ಅರಿಗಳು ಎಷ್ಟು ಉತ್ಸಾಹದಲ್ಲಿದ್ದಾರೆ ಅಂತ ಹೇಳಿದ್ರೆ, ತಮ್ಮ ಮರೆಯಲ್ಲಿರುವಂತಹ ಖಡ್ಗವನ್ನು ಹಿರಿದು ಅದನ್ನು ಝಳಪಿಸತೊಡಗಿದ್ದಾರೆ. ವಿವಿಧಾಯುಧಗಳನ್ನು ತಿರುಗುತ್ತಾ ಯುದ್ಧಕ್ಕೆ ನಾವು ಎಷ್ಟು ಉತ್ಸಾಹಿತರಾಗಿದ್ದೇವೆ ಎನ್ನುವುದನ್ನು ಮೀಸೆಯ ಮೇಲೆ ಕೈ ಇಟ್ಟು ತಿರುಗುತ್ತಾ ಈಗ ಬರಲಿ ಯುದ್ಧ, ನಾವು ಯುದ್ಧ ಮಾಡುವುದಕ್ಕೆ ಸಿದ್ಧ ಎನ್ನುವುದನ್ನು ತೋರಿಸಿಕೊಡ ಹೊರಟಿದ್ದಾರೆ. ಅಂತಹ ತುಂಬಿದ ಸೇನೆ ಎಂಬ ಸಾಗರವನ್ನು ಸರಿಯೇ ನೋಡು. ನೋಡ್ತಾ ಇದ್ದಾರೆ. ನೋಡು ನೋಡು ನೋಡು. ರಥವನ್ನು ಮುಂದೆ ಕೊಂಡು ಹೋಗಲಿಲ್ಲ. ಮುಂದೆ ನೋಡುತ್ತಿದ್ದಂತೆ ಯಾವುದೋ ಒಂದು ರೀತಿಯ ತುಮಲನಲ್ಲಿ ಉಂಟಾಗುತ್ತಾ ಇದೆ. ತುಮುಲ ಯಾಕೆ ಹೀಗೆ ಅಂತ ಯೋಚನೆ ಮಾಡಿದ್ರೆ ನನ್ನ ಅಂತರಂಗದಲ್ಲಿ ಯಾವುದೋ ತರಂಗಗಳು ಮೇಲೆ ಏಳುತ್ತಾ ಇವೆ. ಅದೇನಪ್ಪ? ವಿರೋಧಿಗಳನ್ನು ನಾಶ ಮಾಡಬೇಕು ಎನ್ನುವ ಉತ್ಸಾಹದಿಂದ ಕೈಯ ಧನುಸ್ಸನ್ನು ಮೇಲೆತ್ತುವರೆ. ಧನುಸ್ಸು ಜಾರುತ್ತಿದೆ. ಹರಿಗಳನ್ನು ಕಂಡ ಕ್ಷಣ ವಿರೋಧ ಉಂಟಾಗಬೇಕಾದ ನನಗೆ ನನ್ನಂತರಂಗದಲ್ಲಿ ಮರುಕ ಉಂಟಾಗುತ್ತಾ ಇದೆ. ಸ್ವಾಮಿ ಯಾಕೆ ಹೀಗೆ ಅಂತ ನನಗೆ ಗೊತ್ತಾಗುವುದಿಲ್ಲ. ಸ್ವಾಮಿ ನೀನು ಹೇಳಿದಂತೆ ಉತ್ಸಾಹದಿಂದ ಗೆಲ್ಬೇಕು ಗೆಲ್ಬೇಕು ಎನ್ನುವ ರೀತಿಯಲ್ಲಿ ಮುಂದುವರಿಯುವುದಿದ್ರೆ ಯಾರನ್ನು ಈ ಪ್ರಶ್ನೆ ಬರ್ತದೆ ಇಲ್ಲಿ. ಸರಿ ಅಲ್ಲವೇ? ಈಗ ನಿನಗೆ ಏನು ಅಂತ ಆಯ್ತಪ್ಪ ತೀರ್ಮಾನ? ಸ್ವಾಮಿ ಅರ್ಜುನ, ಭಗವಂತ ನಿನ್ನ ಮಾತುಗಳನ್ನು ಕೇಳಿದಾಗ ನನಗೇನನ್ನಿಸ್ತದೆ ಗೊತ್ತಾ? ಏನು ಸ್ವಾಮಿ? ಹರಿಗಳನ್ನು ಕೊಲ್ಲುವುದಲ್ಲ, ಅವರೇ ನಿನ್ನನ್ನು ಕೊಂದರಾದೀತು ಎನ್ನುವಂತಹ ಒಂದು ಭಾವನೆ ನನಗೆ ಉತ್ಪತ್ತಿಯಾಗಿದೆ ಎನ್ನುವ ಹಾಗೆ. ಇಲ್ಲಿ ಕೇಳು, ಅಂತಹ ಭಾವನೆಯನ್ನು ನೀನು ಯಾವ ಕಾಲಕ್ಕೂ ಇಡಕೂಡದು. ಯಾಕೆ? ಸರಿಯಾಗಿ ನಿನಗೆ ಯೋಚನೆ ಮಾಡಿದರೆ ಅರ್ಥವಾಗ್ತದೆ. ಏನು ಸ್ವಾಮಿ? ಒಂದಲ್ಲ 10 ಹಲವಿದೆ ಎಂದರೆ ಅನ್ಯಾಯವನ್ನು ಮಾಡಿದವನು
ದುರ್ಯೋಧನ ಇದ್ದಾನೆ, ಧಾರ್ತರಾಷ್ಟ್ರದಲ್ಲಿ ಹಿರಿಯವ. ವಿಷವನ್ನು ಇಕ್ಕಿದ್ದು, ಅರಗಿನಾಲೆಯಲ್ಲಿ ಸುಡುವುದಕ್ಕೆ ಪ್ರಯತ್ನ ಮಾಡಿದ್ದು, ರಾಜ್ಯವನ್ನೇ ಅಪಹರಿಸಿದ್ದು, ಧನವನ್ನು ಅಪಹರಿಸಿದ್ದು, ನಿಮ್ಮ ಭಾರ್ಯೆಯ ಮಾನವನ್ನು ಕಳೆಯುವಂತಹ ಪ್ರಯತ್ನವನ್ನು ಮಾಡಿದ್ದು, ದ್ಯೂತದಲ್ಲಿ ಸೋಲಿಸಿದ್ದು, ಆಮೇಲೆ ಅರಣ್ಯದಲ್ಲಿಯೂ ಅಡಿಗಡಿಗೆ ಉಪಡವನ್ನು ಕೊಡುತ್ತಾ ಪಾಂಡು ಉತ್ತಾದಂತಹ ನಿಮ್ಮನ್ನು ಬದುಕುವುದಕ್ಕೆ ಅವನು ಬಿಟ್ಟದ್ದೇ ಇಲ್ಲ. ಅಂತಹ ಒಬ್ಬ ಕೆಟ್ಟವನಿದ್ದಾನೆ, ಕಡುದುರುಳ ದುರ್ಯೋಧನನಿದ್ದಾನೆ. ಹಸ್ತಿನೆಯ ರಾಜಕೀಯದಲ್ಲಿ ಕಲುಷವನ್ನು ಬೆರೆಸುವ ಮೂಲಕವಾಗಿ ಒಂದಷ್ಟು ಕ್ಲಿಷ್ಟತೆಯನ್ನೇ ತಂದು ಹಾಕಿದ ಒಂದು ಮೂರ್ಖನೂ ದುರುಳನೂ ಆಗಿರುವಂತಹ ಕೌರವನ ಜತೆಯಾಗಿ ಬಂದು ಎಲ್ಲರನ್ನು ಶಿಕ್ಷಿಸುವಂತಹ ಹೊಣೆ ನಿನಗೆ ಯಾಕುಂಟು ಗೊತ್ತಾ? ನಿನ್ನ ಕೈಯಲ್ಲಿರುವ ಗಾಂಡಿಯೋ ಇರುವುದು, ಹೌದು, ಅಕ್ಷಯ ತೂಣೀರಗಳಿರುವುದು, ಸರಿ, ದೇವತೆಗಳು ಕೊಟ್ಟಂತಹ ಬಾಣಾವಳಿಗಳು, ದಿವ್ಯವಾದಂತಹ ರಥ, ಗಾಂಡಿಯೋ ಎನ್ನುವಂತಹ ವಿಶೇಷವಾದಂತಹ ಧನುಸ್ಸು, ಪಶುಪತಿ ಇತ್ತಂತಹ ಶರ, ಇದನ್ನೆಲ್ಲ ವ್ಯರ್ಥವಾಗಿ ನನಗೆ ಕೊಟ್ಟದ್ದಲ್ಲ. ಅರಿಗಳನ್ನು ಗೆಲ್ಲಬೇಕು ಎನ್ನುವಂತಹ ಉದ್ದೇಶದಿಂದ ದುಷ್ಟದವನಕ್ಕಾಗಿ ಕೊಟ್ಟುದು ಅರಿಗಳು. ಹಾಗಿರುವಾಗ ನೀನು ಆಗದು ಅಂತ ಹೇಳಿದ್ರೆ ನೀನಾಗಿ ಶಿಕ್ಷಿಸುವುದಿಲ್ಲ, ಶಿಕ್ಷಿಸುವವರನ್ನು ಬಿಡುವುದೂ ಇಲ್ಲ. ಚಿತ್ರಸೇನನೇ ಇವನನ್ನು ಕಟ್ಟಿಕೊಂಡು ಶಿಕ್ಷಿಸುವುದಕ್ಕೆ ಹೊರಟ್ರೆ ಹೋಗಿ ಬಿಡಿಸಿ ಬಂದಿದ್ದೀನಿ. ದುಷ್ಟರಿಗೆ ಶಿಕ್ಷೆ ಆಗುತ್ತಿತ್ತು. ಹಾಗಿರುವಾಗ ಪರೋಕ್ಷವಾಗಿ ನೀನು ಪ್ರೋತ್ಸಾಹ ಮಾಡಿದ ಹಾಗಾಯಿತು. ಅದನ್ನೇ ಹೇಳಿದ್ದು ನಾನು. ನೀನು ಶಿಕ್ಷಿಸುವುದಿಲ್ಲ, ಶಿಕ್ಷಿಸುವುದಕ್ಕಾಗಿ ಯಾವನಾದ್ರೂ ಬಂದ್ರೆ ಅವರನ್ನು ಬಿಡುವುದೂ ಇಲ್ಲ. ಕ್ಷತ್ರಿಯನಾಗಿ ಏನು ಮಾಡಬೇಕು ಅಷ್ಟನ್ನು ಮಾಡುವುದಿಲ್ಲ. ಧಾರ್ಮಿಕವಾಗಿರುವಂತಹ ಜನಾಂಗವೆಲ್ಲ ಅಧಿಕಾರ ಕೊಟ್ಟದ್ದು ನಿನಗೆ. ಆದ್ದರಿಂದ ದುಃಖವನ್ನು ಬಿಡು. ಈ ಕ್ಷಣವೇ ಧನುಸ್ಸನ್ನು ಜೇಂಗಿ ಯುದ್ಧಕ್ಕಾಗಿ ಅರಿಗಳ ವಧೆಗಾಗಿ ಸಿದ್ಧನಾದೆ. ಏನು ಬೇಡ? ಯುದ್ಧ ಬೇಡ. ಮಾಡು ಯುದ್ಧ. ಯುದ್ಧ ಮಾಡುವಂತಹ ಮನಸ್ಸು ಹಂಬಲ ನನ್ನಲ್ಲಿ ಉಂಟಾಗುವುದಿಲ್ಲ, ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಯಾರಲ್ಲಿ ಯುದ್ಧ ಮಾಡಬೇಕು ನಾನು? ಅರಿಗಳಲ್ಲಿ. ಯಾರನ್ನು? ಯಾರು ಅರಿಗಳು? ಸೇನೆಯಲ್ಲಿ ಕಾಣುವಂತಹ ಪ್ರಮುಖರೆಲ್ಲ ನನ್ನ ವೈರಿಗಳೇ. ಮತ್ತೆ ಯಾರು? ಅಲ್ವೇ ಅಲ್ಲ. ಶೃಂಗಾದ್ರಿಯಲ್ಲಿ ಪಾಂಡು ಸುತರು ಹುಟ್ಟಿ ಬೆಳೆಯುತ್ತಾ ಇದ್ದಾರೆ. ಆ ಮಕ್ಕಳು ಅನಾಥರಾಗಿರಬಾರದು, ಅವರನ್ನು ಹಸ್ತಿನಾವತಿಗೆ ಕರೆಸಿಕೊಳ್ಳಬೇಕು ಎನ್ನುವಂತೆ ತಿಳಿದ ನಮ್ಮಜ್ಜ ಭೀಷ್ಮಾಚಾರ್ಯರು. ಅವರು ನಮ್ಮ ವಿರೋಧಿಯೇ, ನಮ್ಮ ವಂಶದ ಹಿರಿತಲೆಯಲ್ಲವೇ ಮುತ್ತಯ್ಯ ಸ್ವಾಮಿ. ಕೋಲ ಗುರುಗಳಾದ ಆಚಾರ್ಯ ದ್ರೋಣರು ಸಕಲ ವಿದ್ಯೆಗಳನ್ನು ದಾರ ಮೆರೆದು ನಮ್ಮನ್ನು ಹೆಚ್ಚಿಸಿ ನಮ್ಮ ಉನ್ನತಿಗೆ ಲೋಕಮುಖಕ್ಕೆ ಪ್ರಚುರಪಡಿಸಿದಂತಹ ಗುರುದ್ರೋಣರನ್ನು ಕೊಲ್ಲಬೇಕೆ? ಆವಾಗ ಅಶ್ವತ್ಥಾಮಾಚಾರ್ಯರು ಅವರಲ್ಲಿರುವ ಅಭಿಮಾನ ಅದು ಸಾಮಾನ್ಯವಾದುದಲ್ಲ. ಅಂತಹ ಬ್ರಾಹ್ಮಣರ ಪುತ್ರರಾದ ಆ ಅಶ್ವತ್ಥಾಮರನ್ನು ಕೊಲ್ಲಬೇಕೆ? ಸಕಲ ಶಾಸ್ತ್ರವನ್ನು ಹೇಳಿಕೊಟ್ಟಂತಹ ಕೃಪಾಚಾರ್ಯರ ಮತ್ತೆ ನನ್ನ ಕೈಯಿಂದ ಆಗಬೇಕೆ ಸ್ವಾಮಿ? ಕೌರವರು ಯಾರು? ಯಾರು ಕೌರವರು? ನನ್ನ ದೊಡ್ಡಪ್ಪನ ಮಕ್ಕಳಲ್ವೇ? ಅಂತಹ ಬಂಧುಗಳನ್ನು, ಹಿರಿಯವರನ್ನು, ಬ್ರಾಹ್ಮಣರನ್ನು ಕೊಂದು ಈ ದುರದಲ್ಲಿ ಬರುವ ಈ ಭೂಮಿ ಯಾಕೆ ಸ್ವಾಮಿ? ಯಾರಿಗೆ ಬೇಡ ಮುರರಿಪು, ನನ್ನನ್ನು ಒತ್ತಾಯಿಸಬೇಡ, ನಾನು ಯುದ್ಧ ಮಾಡುವುದಿಲ್ಲ. ನೀನೇ ಬಂಧುಗಳು ಬಂಧುಗಳು ಬಂಧುಗಳು. ಈಗ ನೀನು ಯಾರು? ಅದಕ್ಕೆ ಬೀಳುವುದಯ್ಯ
ಶರಣೆನುತ ರೂಢಿಯೋ ಬಿದ್ದ ನರನ ರೂಢಿಯೋ ಬಿದ್ದ ನರನ ಹರಿನೋಡಿ ಬಿಗಿ ಒಡೆದೆತ್ತಿ ಹೋಗೋ ಸ್ಥೈರ್ಯ ತಂದುಕೋ ನೀನು. ಅರುಣಿನಲ ಪಾಠ ಬಂದು ವರ್ಗಗಳಲ್ಲಿ ತೋರಿಸುವನಕ್ಕೆ ನಿಂದು ಯಾರು ಬಂಧುಗಳು? ಅರುಣಿನಲೆ ಪಾಠ ಬಂಧು ವರ್ಗಗಳಲ್ಲಿ ತೋರಿಸುವನಕ್ಕೆ ನಿಂದು ಬಂಧುಗಳ? ಕಾರುಣ್ಯದಿಂದ ಪರಿವಗೆಗೆ ನಾವೆಹಸಿಕೆಯು ನಿನಗೊಂದು ಕಾರುಣ್ಯದಿಂದ ಶೋಕವನ್ನು ಪರಿವಗೆಗೆ ನಾವೆಹಸಿಕೆಯು ಅರುಣಿನಲೆ ಪಾಠ ಬಂಧು ವರ್ಗಗಳಲ್ಲಿ ಅರುಣಿನಲೆ ಪಾಠ ಅರ್ಜುನ, ಭಾವದಿಂದ ಬಂಧಿಸಲ್ಪಟ್ಟಂತಹ ನೀನು ಅವರು ನಮ್ಮ ಬಂಧುಗಳು ಎನ್ನುವಂತಹ ಭಾವವನ್ನೇ ಹೆಚ್ಚಿಸಿಕೊಂಡು ಕೈಯ ಧನಸ್ಸನ್ನು ಧರಿತ್ರಿಗೆ ಹಾಕಿ ಮರುಕ್ಷಣೆಯಲ್ಲೂ ನೀನು ಧರೆಯ ಮೇಲೆ ಬಿದ್ದಿದ್ದಿ. ಎಷ್ಟು ಸ್ಥೈರ್ಯವನ್ನು ಹೊಂದಿದೆ ನೋಡು ನೀನು. ಅಂಥವನನ್ನೊಮ್ಮೆ ಭದ್ರವಾದಂತಹ ಕೈಗಳಿಂದ ಹಿಡಿದು ಮೇಲಕ್ಕೆತ್ತಿ ನಿಲ್ಲಿಸಿದವ. ಒಂದು ಸ್ವಲ್ಪ ಸ್ಥೈರ್ಯವನ್ನು ತಾಳು, ಸ್ವಲ್ಪ ಸಾವಧಾನವನ್ನು ನೀನು ಹೊಂದಬೇಕಾಗ್ತದೆ. ಯಾಕಾಗಿ ಸ್ವಾಮಿ? ಬಂಧುಗಳು ಅಂತ ನೀನು ಹೇಳುವುದಕ್ಕೆ ಹೊರಟೆ ಅಲ್ಲೋ, ಹೌದು. ನೀನು ಅವರು ಏನು ಅಂತ ಹೇಳುವುದಕ್ಕೆ ಮೊದಲು ನೀನು ಯಾರು ಅಂತ ಯೋಚನೆ ಮಾಡಬೇಕೋ ಬೇಡ? ಯಾಕೆ ಈ ಮಾತು ಅಂತ ಅರ್ಥ ಆಗಲಿಲ್ಲ ನನಗೆ. ಯಾರು ನೀನೇಲೆ ಪಾರ್ಥ? ನಾನು ಅರ್ಜುನ, ನಾನು ಪಾರ್ಥ. ಈ ದೇಹಕ್ಕೆ ಹೆಸರಲ್ಲ. ಹೌದು. ಮೊದಲು ನೀನು ಎಲ್ಲಿದ್ದೆ? ಗೊತ್ತಿಲ್ಲ. ನಾಳೆ ನೀನು ಎಲ್ಲಿರ್ತಿ? ಗೊತ್ತಿಲ್ಲ. ಅದು ಗೊತ್ತಿಲ್ಲಲ್ಲೋ. ತಿಳಿದಿಲ್ಲ ನಾನು. ಗೊತ್ತಿಲ್ಲದೆ ಇರುವ ವಿಷಯಕ್ಕಾಗಿ ನೀನು ಹಂಬಲಿಸಿ ದುಃಖಿಸುವುದಾದ್ರೂ ಯಾಕೆ? ಸತ್ತ ಮೇಲೆ ಹುಟ್ಟುಂಟು ಅಂತ ಹೇಳ್ತಾರೆ, ಸತ್ತ ಮೇಲೆ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿರುವುದಿಲ್ಲ. ಗೊತ್ತಿಲ್ಲದೆ ಇರುವಂತಹ ಸತ್ಯವನ್ನು ನಂಬುವಂತಹ ವ್ಯಕ್ತಿಗಳು ಕಣ್ಣ ಮುಂದೆ ಇರುವ ಸತ್ಯವನ್ನು ನಂಬುವುದಕ್ಕೆ ಮಾತ್ರ ಮುಂದಾಗುವುದಿಲ್ಲ ಎಂದು ವಿಪರ್ಯಾಸವಾದಂತಹ ವಿಷಯ. ಬಂಧುಗಳು ಬಂಧುಗಳು ಅಂತ ಹೇಳ್ತೀಯಲ್ಲ, ಅವರು ಬಂಧುಗಳೇ ಅಲ್ಲವೇ? ಭೀಷ್ಮರು ಬರಿಗೆಯಲ್ಲಿ ನಮ್ಮ ಅಜ್ಜ ಅಲ್ಲ, ಸ್ವರ್ಣಮಯವಾದ ರಥದಲ್ಲಿ ಉಳ್ಳಂತ ಭೀಷ್ಮರು ಬರಿಗೈಯಲ್ಲಿದ್ದಾರೆ. ಇಲ್ಲ. ಧನುಷ್ಟೇಂಕಾರವನ್ನು ಮಾಡಿ ಬರುವ ಯಾವನಿದ್ರೂ ಅವನು ದಂಡಿಸ್ತೇನೆ ಅಂತ ಯುದ್ಧೋತ್ಸಾಹಿಗಳಾಗಿದ್ದಾರೆ. ಮುಂದೆ ಬಂದಿದ್ದ ಅಜ್ಜ ಎಂಬ ಭಾವ ನಿನಗಿದ್ರೆ ಮೊಮ್ಮಕ್ಕಳು ಎನ್ನುವ ಪ್ರೀತಿ ಅವರಿಗೆ ಬೇಕೋ ಬೇಡೋ? ಅದು ಬೇಕು. ಈ ಬಂಧನವನ್ನು ಅವರಿಟ್ಟುಕೊಳ್ಳಿಲ್ಲ. ಆಚಾರ್ಯ ದ್ರೋಣರು ಸುಮ್ಮನಿದ್ದಾರೋ ಅಲ್ಲಿ? ಬೇಡ, ಅಶ್ವತ್ಥಾಮಾಚಾರ್ಯರಾದ್ರು ಸುಮ್ಮನಿದ್ದಾರೆ. ಪ್ರತಿಯೊಬ್ಬ ವೀರನು ಕೂಡ ಕೈಯಲ್ಲಿ ಆಯುಧವನ್ನು ಹಿಡಿದು ಪಾಂಡವ ಪಕ್ಷದಿಂದ ಯಾರು ಬರ್ತಾರೋ ಅವನು ಕಡಿದು ಕೆಡಗುತ್ತೇವೆ ಎಂಬ ಉತ್ಸಾಹದಿಂದ ಸಿದ್ಧರಾಗಿದ್ದಾರೆ. ಹೌದು. ನಿಮ್ಮನ್ನು ಕಡಿದು ಕೊಚ್ಚಿ ಕೆಡಹುವುದಕ್ಕೆ ಸಿದ್ಧವಾದಂತಹ ಮಂದಿಗಳ ಕುರಿತು ಬಂಧುಗಳು ಬಂಧುಗಳು ಭಾವ ಎನ್ನುವ ಹಾಗೆ ಕಣ್ಣೀರು ಸುರಿಸ್ತಿ. ಅಜ್ಜನೋ ಗುರುಗಳು ಭಾವನೋ ನೆಂಟನೋ ಎನ್ನುವಂತಹ ಬಂಧನ ನಿನಗೆ ಉಂಟು, ಅವರಿಗಿಲ್ಲ. ಯಾವರಲ್ಲಿ ಭಾವಗಳಿಲ್ವೋ ಅವರ ಕುರಿತು ಭಾವುಕರಾಗ ಕೂಡದು ಎಂಬ ಸತ್ಯ ಯಾಕೆ ಗೊತ್ತೋ? ಯಾರು ಯಾರನ್ನು ಯಾವುದಕ್ಕೂ ತೊಡಗಿಸಿಕೊಳ್ಳುವುದಲ್ಲ, ಅವರವರ ಬುದ್ಧಿಯಿಂದ ಯೋಚನೆ ಮಾಡಲೇಬೇಕಾಗ್ತದೆ. ಈಗ ನೀನು ಅವರನ್ನು ಬಂಧುಗಳು ಅಂತ ಕಾಣ ಹೊರಟ್ರೆ ಈ ಬಂಧುತ್ವ ಎಲ್ಲಿ ನಿಲ್ತದೆ ಗೊತ್ತ ನಿನಗೆ? ಎಲ್ಲಿವರೆಗೆ? ಅಥವಾ ಎಲ್ಲಿ? ಮೊದಲು ಇರಲಿಲ್ಲ, ಮತ್ತೆ ಬಂದುದಿಲ್ಲ, ಇಲ್ಲಿ ಬಂದಿದೆ ಅಂತ ಹೇಗೆ ಗೊತ್ತಾ? ಒಳ್ಳೆ ಮಳೆ ಬಂದು ಹುಚ್ಚು ಹುಚ್ಚಾಗಿ ಹರಿಯುವ ಹೊಳೆಯಲ್ಲಿ ಕಸಗಡ್ಡಿಗಳೆಲ್ಲ ಒಮ್ಮೆ ಸೇರಿಕೊಳ್ತದೆ. ಅಷ್ಟೇ ಬಂಧನ. ಆಮೇಲೆ ತಿಳಿದಾಗ ಎಲ್ಲೆಲ್ಲೋ ಚದರಿ ಹೋಗ್ತದೆ. ಹಾಗೆಯೇ ಸಂತೆಯಲ್ಲಿ ಸೇರಿದ ಮಂದಿಗಳ ಹಾಗೆ 10 ಊರಿಂದ ಬಂದ ಮಂದಿಗಳೆಲ್ಲ ಸಂತೆಯಲ್ಲಿ ಸೇರ್ತಾರೆ, ಪರಸ್ಪರ ಪರಿಚಯದಿಂದ ಮಾತನಾಡಿಕೊಳ್ತಾರೆ. ಸಂತೆ ಮುಗಿದ ಮೇಲೆ ಎಲ್ಲಿ ಹೋಗುತ್ತಾರೆ? ಅವರವರ ಮನೆಗೆ ಎಲ್ಲಿಗೋ ಹೋಗ್ತಾರೆ, ಅಲ್ಲಿ ಇರುವುದಿಲ್ಲ. ಬಂಧುತ್ವ ಉಂಟ? ಇಲ್ಲ. ಹಾಗಾದ್ರೆ ಸಂತೆಯಲ್ಲಿ ಸೇರಿದ ಮಂದಿಗಳಿಗಿರುವ ಬಂಧುತ್ವ ಅಷ್ಟೇ ಬದುಕಿನಲ್ಲಿ ಇರುವುದೇ ಬಿಟ್ರೆ ಬೇರೆ ಯಾವುದು ಇರುವುದಿಲ್ಲ. ಅಂತಹದನ್ನೇ ನೀನು ಅರ್ಥ ಮಾಡಿಕೊಳ್ಳಬೇಕು.
ಈಗ ನೀನು ಇಷ್ಟನ್ನು ಮಾಡಲೇಬೇಕಾದ್ದು ಯಾಕೆ? ಕ್ಷತ್ರಿಯನಾದವನಿಗೆ ಯುದ್ಧವು ಕರ್ಮ. ಅಯಾಚಿತವಾಗಿ ಬಂದಂತಹ ಯುದ್ಧವೆಂಬ ಕರ್ಮದಲ್ಲಿ ತನ್ನನ್ನು ತಾನು ಯಾವನು ತೊಡಗಿಸಿಕೊಳ್ಳುವುದಿಲ್ಲವೋ ಅವನು ದೋಷಿಯಾಗ್ತಾನೆ. ದುಷ್ಟ ಶಿಕ್ಷಣವನ್ನು ಮಾಡುವ ಮೂಲಕವಾಗಿ ಶಿಷ್ಟ ರಕ್ಷಣೆಯನ್ನು ಮಾಡಿ ಧರೆಯಲ್ಲಿ ಸದ್ಧರ್ಮವನ್ನು ಸ್ಥಾಪನೆ ಮಾಡಬೇಕಾದಂತಹ ಹೊಣೆ ಈ ಕಾಲಕ್ಕೆ ನಿನಗೆ ಯುಧಿಷ್ಠಿರದಿಂದ ಒದಗಿಸಲ್ಪಟ್ಟಿದೆ. ಅದನ್ನು ಮಾಡುವುದನ್ನು ಕರುಣೆಯ ಕಡಲಾಗಿ ನೀನು ಕಣ್ಣೀರನ್ನು ಹರಿಸಿದೆ ಅಂತಾದ್ರೆ ನಿನ್ನನ್ನು ಲೋಕದ ಮಂದಿಗಳು ಏನು ಹೇಳ್ತಾರೆ ಗೊತ್ತು? ಯುದ್ಧಕ್ಕಾಗಿ ಪ್ರತಿಜ್ಞಾತನಾಗಿ ಬಂದ ರಣಕಣಕ್ಕೆ ಪಾರ್ಥ ಯುದ್ಧ ಮಾಡುವುದನ್ನು ನುಡಿದು ಕೈಯಾಯುಧವನ್ನು ಕೆಳಗೆ ಹಾಕಿ ಕಣ್ಣೀರನ್ನು ಸುರಿಸುತ್ತಾ ತಾನು ಕುಳಿತಿದ್ದಾನೆ. ಇವನೋ ಮೂರು ಲೋಕದ ಗಂಡ, ಇವನೋ ಯೋದ್ಧಾರ, ಇವನೊಬ್ಬ ಕ್ಷತ್ರಿಯನ ಎನ್ನುವ ಹಾಗೆ ಕೈ ತಟ್ಟಿ ನಗೆ ಮಾಡ್ತಾರೆ. ನಗೆಗೀಡಾದೆ ಬರಿದೇ ಕರುಣೆಯ ತೋರಿ. ಕರುಣೆಯನ್ನು ತೋರುವಲ್ಲಿ ತೋರಿಸಬೇಕು ಅರ್ಜುನ. ಆದ್ರಿಂದ ನೀನು ಕರುಣೆಯನ್ನು ತೋರಿಸಬೇಕಾದ್ದಲ್ಲ, ಕಠಿಣವಾದ ನಿರ್ಧಾರದಿಂದ ಯುದ್ಧ ಮಾಡಬೇಕು. ಯುದ್ಧ ಮಾಡಬೇಕು. ಹೌದು ಸ್ವಾಮಿ, ನಿನ್ನ ಮಾತು ಕೇಳುವಾಗ ಹೌದು ಹೌದು ಅಂತ ಆಗ್ತದೆ. ಆದರೂ ನನ್ನಲ್ಲಿ ನನ್ನ ಹೃದಯ ಉಂಟಾದಂತಹ ತುಮಲ ಇನ್ನೂ ಕಡಿಮೆ ಆಗುವುದಿಲ್ಲ. ಧರ್ಮವೋ ಕರ್ಮವೋ ಯಾವುದಿದ್ದರೂ ಅವರನ್ನು ಗೆದ್ದು ಯಾಕೊಂದು ಪಡೆಯುವಂತಹ ಈ ಭೂಮಿ ನಮಗೆ ಯಾಕೆ ಸ್ವಾಮಿ? ಕಾಡೇ ಒಳ್ಳೆಯದು, ಬೇಡ. ನೀನು ಯೋಚನೆ ಮಾಡಿದ್ದೇನು ಗೊತ್ತೋ? ಬಂದವರಲ್ಲಿ ಯುದ್ಧ ಮಾಡಿದ್ರೆ ನಿನ್ನ ಬಾಳಿಂದವರು ಸತ್ತು ಹೋದ್ರೆ ಅವರನ್ನು ಕೊಂದವನು ನಾನಾಗ್ತೇನೆ. ಪಾಪನನ್ನು ತಟ್ಟುವುದಿಲ್ವೇ? ಬೆನ್ನು ಬಿಡ್ತವೆ. ಪಾಪ ಪುಣ್ಯದ ಬಂಧನವು ಭಾವದಿಂದ ಸೇರಿಕೊಂಡಿದೆ ನಿನಗೆ. ಒಂದು ಮಾತು ಹೇಳಬೇಕು, ಏನು? ಯಾವನು ಇದನ್ನು ತಾನು ಮಾಡ್ತೇನೆ ಎನ್ನುವ ಭಾವದಿಂದ ಮಾಡ್ತಾ ಆಗ ಕರ್ಮದ ಬಂಧನ ಉಂಟು. ನಾನು ಮಾಡುವುದಲ್ಲ, ಇದನ್ನು ದೇವನು ಮಾಡಿಸ್ತಾನೆ, ಪರಮಾತ್ಮನ ಸಮರ್ಪಣೆಯಾಗಿ ಮಾಡಿತು ಅಂತಾದ್ರೆ ಯಾವ ಬಂಧನವೂ ಪಾಪವೂ ಇರುವುದಿಲ್ಲ. ನೀನು ಎಲ್ಲ ಕೃಷ್ಣಾರ್ಪಣ ಅಂತ ಮಾಡು, ಆಗ ನಿನಗೆ ಏನು ಬಂಧು ಬರುವುದಿಲ್ಲ. ಅದಾಗುವುದಿಲ್ಲ ನಿನಗೆ. ಯಾವುದು? ನನ್ನ ಹೆಸರಿನಲ್ಲಿ ಸ್ವಾಮಿ, ನಿನ್ನ ಹೆಸರಿಗೆ ನಾನು ಆ ರೀತಿ ಮಾಡಿದ್ರು ಮಾಡುವವನೇನು ಹೌದು ಅಲ್ವೋ? ನನ್ನ ಬೆನ್ನು ಬಿಡುತ್ತದೆ ಅದು. ಆ ಪಾಪ ತಟ್ಟುವುದಿಲ್ವೇ? ಮಾಡಿದವ ನಾನಲ್ವೋ? ನಾನು ಮಾಡ್ತೇನೆ ಎನ್ನುವಂತಹ ಭಾವ ನಾನು ಎನ್ನುವುದನ್ನು ನೀನು ಕಳೆಯದೆ ಹೋದ್ರೆ ಖಂಡಿತವಾಗಿ ಯಾವುದೂ ಸಿದ್ಧವಾಗದು, ಶುದ್ಧಿಯಾಗದು. ಹಾಗಾದ್ರೆ ಯಾವನು ಏನನ್ನು ಮಾಡ್ತಾನೆ, ಏನನ್ನು ಮಾಡಿಸ್ತಾನೆ, ಸತ್ಯ ಯಾವುದು ಮಿಥ್ಯೆ ಯಾವುದು ಎನ್ನುವುದೆಲ್ಲವೂ ನಿನಗೆ ನಾನು ಬಾಯಿಯಿಂದ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ನನ್ನ ಮನಸ್ಸು ಸಮಾಧಾನಗೊಳ್ಳುವುದು. ನಿನಗೆ ಸಮಾಧಾನ ಚಂಚಲತೆ ಇನ್ನೂ ಬಿಟ್ಟು ಹೋದದಿಲ್ಲ. ಚಿತ್ತವು ಸ್ಥೈರ್ಯ ಮನಸ್ಕವಾಗಿ ನೀನೇ ಯುದ್ಧಕ್ಕೆ ಮುಂದಾಗಿ ಹೋಗಬೇಕು ಅಂತಾದ್ರೆ ನಿನಗೆ ಎಲ್ಲ ಸತ್ಯವನ್ನು ನಾನು ಕಾಣಿಸಬೇಕು. ಅಣುರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ನಡೆಯತಕ್ಕ ಸಕಲ ವ್ಯವಹಾರಕ್ಕೂ ಯಾವನು ಹೊಣೆ, ಯಾವನಲ್ಲದ ನೆಲೆಗೊಂಡಿದೆ ಎನ್ನುವುದನ್ನು ನೀನು ಕಣ್ಣಾರೆ ಕಂಡೆ ಅಂತ ಆದ್ರೆ ಆಗ ನಿನಗೆ ಸ್ಪಷ್ಟವಾಗಿ ಕಾರ್ಯೋನ್ಮುಖವಾಗುವುದಕ್ಕಾಗುತ್ತದೆ. ಆದ್ದರಿಂದ ಈಗ ನಿನಗೊಂದು ದಿವ್ಯ ಜ್ಞಾನವನ್ನು ಅಥವಾ ದೃಷ್ಟಿಯನ್ನು ಕೊಟ್ಟಿದ್ದೇನೆ. ಚತುರ್ವರ್ಣ ಮೃಗ ಪಕ್ಷಿಗಳು ಕೂಡಿಪ ಗುರು ಭೀಷ್ಮ ಕರ್ಣ ಕೌರವ ಧರ್ಮಜ ಸಕಲರನ್ನು ಕಾಣುತ್ತಾ ನಾನು ಎಲ್ಲಿದ್ದೇನೆ ಆ ಅರಿವು ನನಗುಂಟಾಗುವುದಿಲ್ಲ. ನನ್ನ ಕಣ್ಣ ಮುಂದೆ ಏನು ಕಾಣುತ್ತಾ ಇದೆ
ಓ ಆಕಾಶ ಆಕಾಶ ನದ ನದಿಗಳು ಅಲ್ಲಿ ಹರಿಯುವಂತಹ ಆ ದೃಶ್ಯವನ್ನು ನೋಡುತ್ತಾ ಇದ್ದೇನೆ. ಸುರರು ನರರು ಕಿನ್ನರರು ಕಿಂಪುರುಷರು ಸಿದ್ಧ ಸಾಧ್ಯ ವ್ರಜಾತಿಗಳು ಸಮೇತ ಕಾಣುತ್ತಾ ಇದ್ದಾರೆ. ಅದು ಮರ್ತ್ಯಲೋಕದಲ್ಲಿ ವಾಸಿಸುವಂತಹ ಚತುರ್ವರ್ಣದ ಮೃಗಪಕ್ಷಿಗಳು ಕಾಣುತ್ತಾ ಇದ್ದಾವೆ. ಹಾಗೆಯೇ ಅದೆಷ್ಟೋ ಭೂಮಿ ಪಾಲಕರು, ಅದೆಷ್ಟೋ ಮುನಿಗಣರು, ಅದೆಷ್ಟೋ ರಾಕ್ಷಸರು ನನ್ನ ಕಣ್ಣಿಗೆ ಹೊತ್ತು ಗೋಚರವಾಗ್ತಾ ಇದ್ದಾರೆ. ಮೂರು ಲೋಕದಲ್ಲಿ ಶ್ರೇಷ್ಠವಾದ ಸ್ವರ್ಗಲೋಕ, ಆ ಸ್ವರ್ಗಲೋಕವೇ ಇಲ್ಲಿ ಮೈವೆತ್ತು ದೇವತೆಗಳೆಲ್ಲ ಈ ಮಹಾ ಮಹಿಮನ ಪ್ರತಿಯೊಂದು ರೋಮ ಕುಪ್ಪಗಳಲ್ಲಿ ರಾರಾಜಿಸ್ತಾ ಇದ್ದಾರೆ. ಇಂತಹ ದೃಶ್ಯವನ್ನ ನೋಡುತ್ತಾ ನಮ್ಮ ವಿರೋಧಿಗಳು ಕೌರವ, ಹಾಗೆ ಆಕಾರ ಭೀಷ್ಮರು, ದ್ರೋಣಾದ್ಯರು ಎಲ್ಲವರು ಕಾಣುತ್ತಾ ಇದೆ. ಅವನ ಎಡಬಲ ಭುಜದಲ್ಲಿ ಬಲರಾಮಸ್ವಾಮಿ, ಅವರ ಭಕ್ತರಂತಹ ಈ ಅರ್ಜುನ ತನ್ನ ಉದರದಲ್ಲಿ ಬ್ರಹ್ಮಾಂಡವನ್ನೇ ಧರಿಸಿದಂತಹ ಮಹಾಮಹಿಮನನ್ನು ನೋಡಿದೆ ನೋಡಿದೆ ನೋಡಿದೆ. ಇನ್ನೇನು ಬೇಕು? ಅಯ್ಯೋ, ಇದು ವಿಶ್ವರೂಪ, ಶ್ರೀಹರಿಯ ವಿಶ್ವರೂಪವನ್ನು ನನ್ನ ಮಾಂಸಾಕ್ಷಗಳಿಂದ ನೋಡಿ ಸಂತೋಷವಾದುದು ಮಾತ್ರವಲ್ಲ, ಜೊತೆಯಲ್ಲಿ ಭಯ ಉಂಟಾಗ್ತಾ ಇದೆ. ರಾಕ್ಷಸ ವೀರರು, ಮುನಿಗಳು, ಅದೆಷ್ಟೋ ಮಂದಿ ಸಾಧು ಸಂತರು ಎಲ್ಲವರೂ ಇವನಲ್ಲಿ. ರುದ್ರ ಇದ್ದಾನೆ, ಹಾಗೆಯೇ ಬ್ರಹ್ಮದೇವರ ವಾಸಸ್ಥಾನ ಇಲ್ಲಿ. ಹಾಗಾದ್ರೆ ತ್ರಿಮೂರ್ತಿಗಳಲ್ಲಿ ಮಧ್ಯಮನಾದ ಮಹಾವಿಷ್ಣುವಿನ ಜಠರ ಎಂಬುದನ್ನು ನಾನು ತಿಳಿದುಕೊಂಡೆ. ಇಂತಹ ಜಠರದಲ್ಲಿ 67,000 ಗಂಗಮಾದಿಗಳು ಸಮೇತವಾಗಿ ವಾಸ ಮಾಡುವಂತಹ ವಾಸಸ್ಥಾನ ಎನ್ನುವುದನ್ನು ನಾನೀ ಹೊತ್ತು ನೋಡಿದೆ. ಸ್ವಾಮಿ ಕೃಷ್ಣ ಕೃಷ್ಣ, ನೋಡಿದ ನಿನ್ನ ವಿಶ್ವಾಕಾರವನ್ನು. ಆದರೆ ನೋಡುವುದಕ್ಕೆ ನನಗೆ ಧೈರ್ಯ ಇನ್ನು ಬರುವುದಿಲ್ಲ ಸ್ವಾಮಿ. ಯಾಕೋ ಈ ವಿಚಾರ ಸ್ವರೂಪಗಳನ್ನೆಲ್ಲ ನೋಡಿದಾಗ ನನಗೆ ಭಯ ಉಂಟಾಗುತ್ತಾ ಇದೆ, ಭೀತಿಯ ಉಂಟಾಗ್ತಾ ಇದೆ. ಸ್ವಾಮಿ, ಮೊದಲಿನ ಹಾಗೆ ನೀನು ರೂಪ ಧಾರಣೆ ಮಾಡು. ಅರ್ಜುನ, ಹೇಳು ಮೇಲೆ ಶರಣಾಗತನಾದೆ ಅಂತ ನೀನಾಡಿದ್ದು. ಉತ್ತಂಡ ಪ್ರಣಾಮ ಮಾಡಿದೆ. ಹೀಗೆ ಹೇಳು, ನೀನು ಕೊಲ್ಲುವವನು? ನಾನು ಕೊಲ್ಲುವವನು ಅಲ್ಲ, ಇನ್ನಿಂದ ಗೆಲ್ಲುವವನು ಅಲ್ಲ, ಇನ್ನೊಂದು ಅವರು ಅಳಿಯತಕ್ಕವರೇ. ಉಳಿಸುವವನು ಅಲ್ಲ. ಕೊಲ್ಲುವವನು ಯಾರು, ಕೊಲಿಸುವವನು ಯಾರು? ಕೊಲ್ಲುವವನು, ಕೊಲಿಸುವವನು, ಉಳಿಸುವವನು ಎಲ್ಲ ನೀನೇ ಸ್ವಾಮಿ. ನಿನ್ನ ದಿವ್ಯ ರೂಪವನ್ನು ನೋಡಿ ಆನಂದವಾಗಿ. ನಿನಗೆ ಎಷ್ಟು ಹೊಣೆ ಇರುವುದು? ಕೇವಲ ನನ್ನ ಆಯುಧವಾಗಿ ನಿಮಿತ್ತ ಮಾತ್ರವಾಗಿ ಕಾಣಲಿರುವವನು ಹೌದು, ಸವ್ಯಸಾಚಿ. ಸರಿ, ನಿನ್ನದೇನಿಲ್ಲ. ಆದ್ದರಿಂದ ಎಲ್ಲವೂ ಕೃಷ್ಣಾರ್ಪಣ ಅಂತ ನಿನ್ನನ್ನು ಸ್ತುತಿ ಮಾಡ್ತಾ ಇದ್ದೇನೆ. ಈಗ ನಿನಗೆ ಬಂಧು ಬಾಂಧವರೆಂಬ ಮೋಹ ಇಲ್ಲವ? ಏನೂ ಇಲ್ಲ ಸ್ವಾಮಿ. ಯುದ್ಧ ಮಾಡುವುದಕ್ಕೆ ಆಕ್ಷೇಪ ಏನೂ ಇಲ್ಲವ? ಏನೂ ಆಕ್ಷೇಪ ಇಲ್ಲ. ಒಳ್ಳೆಯದು. ಯುದ್ಧರಂಗದ ಮಧ್ಯದಲ್ಲಿ ನನ್ನ ಭವ್ಯಾಕಾರವನ್ನು ಕಾಣುವ ಮೂಲಕವಾಗಿ ನಿನಗೆ ಒಂದು ಶ್ರೇಷ್ಠತ್ವ ಒದಗಿ ಬಂತು. ಯುದ್ಧಕ್ಕೆ ನೀನು ಮತ್ತೊಮ್ಮೆ ಸಿದ್ಧರಾಗಿದ್ದೇನೆ, ನೀನು ಆಡಿದ ಮಾತನ್ನು ನಡೆಸ್ತೇನೆ ಎನ್ನುವಂತಹ ಭದ್ರತೆಯ ಮಾತನ್ನು ಒದಗಿಸಿದ್ದಿಂತಾದ್ರೆ ತಡವಲ್ಲ. ಇದು ಮತ್ತೊಮ್ಮೆ ರಥವನ್ನು ಏರು, ಆ ಗಾಂಡೀವವನ್ನು ಧರಿಸಬೇಕು. ಆದ್ರೆ ಒಂದು, ಯುದ್ಧಕ್ಕೆ ನಾವು ಸಿದ್ಧರಾಗುವಾಗ ವೈರಿಗಳಿಗಾದ್ರೂ ಅದ್ಭುತ ಅಂತ ಕಾಣಬೇಕು. ಯುದ್ಧಕ್ಕೆ ಸಿದ್ಧರಾಗಿದ್ದೇನೆ ಎನ್ನುವಂತಹ ಕುರುಹು ಗೊತ್ತಾಗ್ಬೇಕು. ನಿನಗೆ ಗೊತ್ತಾಯ್ತು ಅಲ್ಲಿಂದ? ಏನು? ಒಮ್ಮೊಮ್ಮೆ ಒಬ್ಬೊಬ್ಬರ ಶಂಕ ಧ್ವನಿ ಮಾಡ್ತಾ ಉಂಟು. ಒಟ್ಟಾಗಿ ಯಾರೂ ಶಂಕ ಊದುವುದಿಲ್ಲ. ನಾವು ಏಕತ್ರವಾಗಿದ್ದೇವೆ ಅಂತ ಗೊತ್ತಾಗಬೇಕು ಅಂತಾದ್ರೆ ನಮ್ಮಲ್ಲಿರುವಂತಹ ಸಕಲರು ಒಂದೇ ಕ್ಷಣದಲ್ಲಿ ಶಂಖನಾದವನ್ನು ಮಾಡುವ ಮೂಲಕವಾಗಿ ಧನುಷ್ಠೇಂಕಾರವನ್ನು ಗೈದು ಯುದ್ಧಕ್ಕಾಗಿ ಸಿದ್ಧರಾಗೋಣ. ನಿನ್ನ ರಥವನ್ನು ಮುನ್ನಡೆಸ್ತೇನೆ.
ಪ್ರವೇಶಿಸಿದಾಗ ಎಲ್ಲರ ಮನಸ್ಸಿನಲ್ಲಿ ಅನುಮಾನ ಮೂಡುವುದಕ್ಕೆ ಸಾಧ್ಯತೆ ಉಂಟು. ನಾನು ಯಾರು ಅನ್ನೋ ಹಾಗೆ ಒಮ್ಮಿಂದೊಮ್ಮೆಲೆ ಸಿಂಹವನ್ನು ಕೆಲ ಮಾಡಿದ್ರೆ ಈ ಹಿಂದೆ ನರಕಾಸುರ ಅನ್ನುವಂತ ದೈತ್ಯ 3 ಲೋಕದಲ್ಲಿರುವ ವಿಕ್ರಮಿಯಾಗಿ ಬರದ ಸತ್ಯಕ್ಕೆ ದೇವಧರ್ಮವನ್ನು ಸೇರಿ ದೇವತೆಗಳನ್ನು ಓಡಿಸಿ ಅಲ್ಲಿ ಅಧಿಕಾರವನ್ನು ಸ್ಥಾಪಿಸಿದ ಆ ಹೊತ್ತಿನಲ್ಲಿ ಮೋಸಗಾರನಾದಂತ ದೇವೇಂದ್ರ ಆ ಕಪಟಿಯಾದಂತ ಕೃಷ್ಣನಲ್ಲಿ ದೂರನ್ನಿತ್ತ. ಅವನ ಮರವನ್ನಾಡಿಸಿದಂತ ಕೃಷ್ಣ ನೇರವಾಗಿ ಚಕ್ರಧಾರಿಯಾಗಿ ಬಂದು ಆ ನರಕಾಸುರನನ್ನೇ ಕೊಂದಿದ್ದಾನೆ. ಆದ್ರೆ ಏನು ಮಾಡೋಣ ಹೇಳಿ, ಅವನ ಮಗನಾಗಿ ಹುಟ್ಟಿ ಭಗದತ್ತ ಅನ್ನುವಂತ ಹೆಸರಿನಿಂದ ಬರೀ ಇದ್ದೇನೆ. ಆದ್ರೆ ಅವನನ್ನು ಉಳಿಸಿಕೊಳ್ಳುವಂತಹ ಭಾಗ್ಯ ಮಾತ್ರ ಇಲ್ಲದಾಗಿ ಹೋಯಿತು. ಆದ್ರೆ ಅಂದಿನ ಸೇಡು ಇಂದು ಹಾಗೆಯೇ ಉಳಿದಿದೆ. ಒಂದಲ್ಲ ಒಂದು ದಿವಸ ನನ್ನ ತಂದೆಯನ್ನು ಕೊಂದಂತ ಕೃಷ್ಣನಿಗೆ ಸರಿಯಾದಂತ ಪ್ರತೀಕಾರವನ್ನು ಮಾಡಲೇಬೇಕು ಅನ್ನುವ ಹಾಗೆ ಕಾಲವನ್ನು ಕಾಯುತ್ತಾ ಇದ್ದೆ. ಈಗ ಕೇಳಿದಂತ ವರ್ತಮಾನ ಆ ಕೃಷ್ಣ ಪಾಂಡವರ ಜೊತೆ ಸೇರಿದ್ದಾನಂತೆ. ಹಾಗಾಗಿ ಒಳ್ಳೆಯ ಅವಕಾಶ, ಬಿಡುವುದಲ್ಲ ಬಿಡುವುದಲ್ಲ.
ನನ್ನ ತಂದೆಯವರ ಸತ್ತು ಆ ಸ್ವರ್ಗವನ್ನು ಸೇರಿದ್ದಾರೆ. ಆದರೆ ಈ ಸಮಯದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸಿಕೊಡಲೇಬೇಕು. ಹಾಗಾಗಿ ಏನು ಮಾಡೋಣ? ಸರಿ ಸರಿ, ಒಳ್ಳೆಯ ಕಾಲವರೆಗೆ ಬಂದಿದೆ. ಪಾಂಡವರ ಕೂಡ ಕೃಷ್ಣನಿದ್ದಾನೆ ಅನ್ನುವುದನ್ನು ಮೊದಲೇ ತಿಳಿದಿದ್ದೇನೆ. ಹಾಗಾಗಿ ತಡ ಮಾಡುವುದಲ್ಲ, ಅವರನ್ನೆಲ್ಲರನ್ನು ಎದುರಿಸಬೇಕು. ನೇರವಾಗಿ ಹೀಗೆ ಹೋಗುವುದಲ್ಲ. ನಾನು ಹೇಳುವಂತ ಧ್ವಜ ಆನೆ ಸಿದ್ಧವಾಗಿದೆ. ಕೈಯಲ್ಲಿ ಗದೆಯನ್ನು ಹಿಡಿದು ಮುನ್ನಡೆಯುತ್ತೇನೆ. ನೀನು ಹೊಸ ವ್ಯಕ್ತಿ ನೋಡಿದ್ದಿಲ್ಲ, ಎಲ್ಲಿಗೆ ಮುಂದುವರಿಯುತ್ತಾ ಇದ್ದಿ? ಯಾರು ನೀನು? ಪ್ರತಿಸ್ಪರ್ಧಿಯಾಗಿ ಬಂದದ್ದಾರಲ್ಲಿ ಹಲವಾರು ವಿಚಾರವನ್ನು ಕೇಳಿದೆ. ನಿಜ, ಸಾಮಾನ್ಯ ಏನು ಅಸಾಮಾನ್ಯ? ಭೂಲೋಕದಲ್ಲಿ ಪ್ರಾಗ್ಜ್ಯೋತಿಷ್ಯ ಪುಟ್ಟಣ ಅನ್ನುವುದನ್ನು ಕೇಳಬಹುದು. ಅದು ಮೊದಲು ಕೇಳಿದೆ. ಅಲ್ಲಿ ಒಬ್ಬ ಮಹಾ ವಿಕ್ರಮಿ ಇದ್ದ. ಯಾರವ ಸತ್ತು ಹೋದವ? ಸತ್ತಿಗ ಹೋಗಿದ್ದಾನೆ. ಅದೇ ಯಾರಂತ? ನರಕಾಸುರ. ವಿಷಯ ಎಲ್ಲಿ ಹಾಕೋ ನೀವು? ಅವನಿಗೆ ಒಬ್ಬ ಮಗ ಇದ್ದಾನೆ ಎನ್ನುವುದನ್ನು ನೀವು ತಿಳಿದಿಲ್ಲ. ಓ, ಯಾರವ? ನಾನೇ ಯಾರವ ತರದಲ್ಲೇ ಕೇಳಲ್ಲ. ಹೆಸರು ಹೇಗೆ? ಭಗದತ್ತ. ಹೌದಾ? ಹಾಗಾಗಿ ಹೇಳ್ತಾ ಇದ್ದೇನೆ, ಸರಿಯಾದಂತಹ ಪ್ರತೀಕಾರವನ್ನು ಮಾಡದೆ ಹೋದೆ ಎಂದಾದರೆ ನಾನು ಭಗದತ್ತನೇ ಅಲ್ಲ. ಭಗದತ್ತನ
ಕಟ್ಟಿದ್ದನ್ನು ನೋಡಿದ್ಯಾ? ನೀನು ಆನೆಯನ್ನು ಏರಿದ ಮಾತಕ್ಕೆ ಶಕ್ತಿವಂತನಾಗುವುದಕ್ಕಿಲ್ವೋ? ಓಹೋ, ನಾನು 100 ಆನೆಯ ಬಲವುಳ್ಳವ, ಆ ಶಕ್ತಿಯನ್ನು ಹೊಂದಿದ್ದೇನೆ. ಆದೀತು. ನಿನ್ನ ಪರಿಚಯ ಈಗ ಸ್ವಲ್ಪ ಆಗ್ತಾ ಉಂಟು. ಯಾಕೆ? ಅಂದು ಯಾಗದಲ್ಲಿ, ರಾಜಸ ಯಾಗದಲ್ಲಿ ಬಂದು ಸಾಯುವುದಕ್ಕಿಂತ ಬದುಕುಳಿದು ಜೀವನವನ್ನು ಸಾಗಿಸಬಹುದೆಂಬ ಉದ್ದೇಶದಿಂದ ಓಡಿ ಹೋದವಲ್ವ? ಒಮ್ಮೆಲೆ ಸತ್ರ ಮತ್ತೆ ಸಾಧಿಸುವುದೇ. ಅಂದು ನಿನ್ನ ತಲೆಗೆ ಬಡಿಯದೆ ನಾನು ಉಳಿದಿದ್ದೆ. ಒಂದು ಗದೆಯನ್ನು ಎತ್ತಿದ್ದೇನೆ. ಇಲ್ಲೇ ನಿನ್ನ ಇತಿಹಾಸ ಆಗಬೇಕು. ನಿಮ್ಮ ಪರಾಕ್ರಮ ಏನು ಅನ್ನುವುದನ್ನು ಈ ಹಿಂದೆ ತಿಳಿದುಕೊಂಡವ ಭಗವಂತ. ಆದ್ರೆ ನನಗಿಲ್ಲಿ ಇರುವಂತ ಪರಾಕ್ರಮದ ಪರಾಕಾಷ್ಠೆ ಏನು ಅನ್ನುವುದನ್ನು ನೀನು ತಿಳಿದಿಲ್ಲ. ಏನದು? ಸಾಮರ್ಥ್ಯವಂತನಾಗಿ ಶಕ್ತಿವಂತನಾಗಿ ಮೆರೆದವ ನಾನು. ಒಂದು ವೇಳೆ ಪ್ರತ್ಯಕ್ಷ ಪರಮೇಶ್ವರನೇ ಕೈಯಲ್ಲಿ ತ್ರಿಶೂಲಧಾರಿಯಾಗಿ ರಣಕ್ಷೇತ್ರಕ್ಕೆ ಬಂದ ಎಂದಾದ್ರೆ ಏನು ಮಾಡ್ತಿ? ಅವನ ತ್ರಿಶೂಲವನ್ನು ಕಿತ್ತು ಅವನಲ್ಲಿ ಹೋರಾಟ ಮಾಡುವಂತಹ ಸಾಮರ್ಥ್ಯ ನನ್ನಲ್ಲಿಟ್ಟು ಅದು ಅವನ ಕೈಯಲ್ಲಿದ್ರೆ ಭೂಷಣ ನಿನಗೆ ಆಗ್ಲಿಕ್ಕಿಲ್ಲ. ಹಾಗಾಗಿ ಏನು ಈ ಸಮಯದಲ್ಲಿ ನಿನ್ನ ಶಕ್ತಿ ಮೇಲು ಅಲ್ಲ ನನ್ನ ಶಕ್ತಿ ಮೇಲು ಅನ್ನುವುದನ್ನು ನೋಡು. ಸಂಬಂಧವನ್ನು ಹೇಳಿ ತಲೆ ಉಳಿಸಿಕೊಂಡೆ. ನಾವು ಸಂಬಂಧ ನಡೆಸಿದ್ದೇವೆ. ನಮ್ಮ ಕುಟುಂಬದವರು ಅನ್ನೋದಾಗಿ ತಿಳಿದು ಕೊಟ್ಟದ್ದು. ಯಾರೋ ನಿನ್ನ ಕುಟುಂಬದವರು. ಬಳಿಕ ಅಗ್ರ ಪೂಜೆಯ ಸಂದರ್ಭದಲ್ಲಿ ಕೂಳಾದಂತಹ ಚೈತ್ಯೇಶನಿಗೆ ಬಲವಾಗಿ ಹರಿಯಿಂದ ಪೆಟ್ಟು ತಿಂದು ಓಡಿ ಹೋದೆ. ಇಂದು ನನ್ನ ಕೈಗೆ ಸಿಕ್ಕಿದೆಯಲ್ಲ, ನಿನ್ನ ತಲೆ
ಅಬ್ಬಬ್ಬ ನನ್ನ ಹಾಗೆ ಒಬ್ಬ ಭೀಕರವಾದಂತಹ ಶರೀರವನ್ನು ಹೊಂದಿ ಕಾಳಗಕ್ಕೆ ಬರ್ತಾನೆ ಅನ್ನುವಂತ ನಿರೀಕ್ಷೆಯನ್ನು ಮೊದಲೇ ತೊಳೆದಿದ್ದೆ. ಆದ್ರೆ ನನ್ನ ಊಹೆ ಎಲ್ಲ ತಪ್ಪಾಗಿ ಹೋಯಿತು. ಈಗ ನಿನ್ನನ್ನು ನೋಡಿದೆ ಎಂದಾದ್ರೆ ಹುಡುಗ ಸರಿ ದಡಿಗಳ ಮುಂದೆ ಯುದ್ಧವನ್ನು ಸಾರಿದೆ ಎಂದಾದ್ರೆ ಏನು ಪ್ರಯೋಜನ ಆಗ್ಲಿಕ್ಕಿಲ್ಲ. ಅಯ್ಯೋ ನಿನ್ನ ಪರಾಕ್ರಮ ಏನು ಅನ್ನೋದು ಚೆನ್ನಾಗಿ ಬಲ್ಲ. ಆದ್ರೆ ನಿನಗೆ ಇದಿಯಾಗಿ ಹೋರಾಡುವ ಒಬ್ಬ ಇದ್ದಾನೆ, ಅವನೇ ಕರ್ಣ. ಅವನ ಮುಂದೆ ನಿನ್ನ ಶರಪ್ರಯೋಗ ಅಲ್ಲೆಲ್ಲ ನಡೆದೀತೆ ಹೊರತು ಭಗದತ್ತನ ಮುಂದೆ ನನ್ನಲ್ಲಿ ಶಕ್ತಿ ಉಂಟು ಅಂತ ಪ್ರದರ್ಶಿಸುವುದಕ್ಕೆ ಹೊರಟ್ರೆ ಕೇವಲ ಪ್ರದರ್ಶನ ಆದೀತು. ವ್ಯಕ್ತವಾಗುವುದು ಮಾತಿನಿಂದಲ್ಲ. ಏನು ಎನ್ನುವುದನ್ನು ಈ ಅಭಿಮನ್ಯು ಕುಮಾರ ತೋರಿಸಿಕೊಡ್ತಾನೆ. ಆದರೆ ನಿನ್ನಂತಹ ರಣಹೇಡಿಯವೇ ಮುಂದಲ್ಲ. ಹಾಗಿದ್ದು ಕೂಡ ಬಂದ ನಿನಗೆ ತಕ್ಕ ಪಾಠ ಕಲಿಸದೆ ಉಳಿಯಲಿಲ್ಲ. ಆ ಮುಂದೆ ನೋಡುವ. ನಿನ್ನ ಅಪ್ಪ ಪಾರ್ಥ ವಿಜಯ್ ಎನ್ನುವಂತ ಪದವಿಯನ್ನು ಪಡೆದಿದ್ದಾರೆ. ಆ ಸ್ಥಾನವನ್ನು ಪಡೆಯಬೇಕೆಂಬ ಹಂಬಲ ನಿನ್ನಲ್ಲಿರಬಹುದು. ಆದ್ರೆ ಭಗದತ್ತನಲ್ಲಿ ಹೋರಾಟವನ್ನು ಮಾಡಿ ಅಲ್ಲ, ಮತ್ತೆ ಒಂದು ಭುಜದಲ್ಲಿ ವೀರ ಹೊಡೆದು ನರ್ತಿಸುತ್ತಾ ಇದ್ದಾಳೆ. ಹಾಗಾಗಿ ಹಿಡಿದಂತ ದೊಡ್ಡೆಯಿಂದ ನಿನ್ನ ತಲೆಗೆ ಮಾರಿಸ್ತೇನಲ್ಲ.
ವಂದಿಸಿಕೊಂಡಿದ್ದೇನೆ. ಒಪ್ಪುವಂತಹ ವರೂಥವ ನಡರಿ ಈ ಕಡೆಗೆ ಬರುತ್ತಿರುವವರು ಯಾರು ಎಂಬುದಾಗಿ ಅವಲೋಕಿಸಿದೆ. ಇದು ನೀವು ಬಿಲ್ಲನ್ನು ಏನೇನು ಸಿಂಹನಾದವನ್ನು ಮಾಡಿ ಬರುತ್ತಾ ಇರುವಂತಹ ನಿಮ್ಮನ್ನು ಕಂಡು ಮಹದಾನಂದವಾಯಿತು. ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ನಿಮ್ಮ ಯುದ್ಧೋತ್ಸಾಹ ಕುಂದಲಿಲ್ಲ. ಒಂದು ಹೊತ್ತಿನಲ್ಲಿ ನನ್ನ ಹಾಗೆ ಎಳೆಯಲ್ಲಿರುವಾಗ ಅಖಂಡ ಭೂಮಂಡಲವನ್ನು ಗೆದ್ದವರು ನೀವು. ಹಾಗೆಯೇ ಮೂರು ಲೋಕದಲ್ಲಿಯೂ ಕೂಡ ನಿಮ್ಮ ವಿಕ್ರಮವನ್ನು ಸ್ಥಾಪಿಸಿದವರು. ಹೆಚ್ಚಾಕೆ ನಿಮಗೆ ವಿದ್ಯೆಯನ್ನು ಕಲಿಸಿದಂತಹ ಕೋಲಾಚಾರ್ಯನಾದ ಆ ಭಾಗವನ್ನೇ ಕೆಳಕಿ ಅವರ ಹಣೆಯಲ್ಲಿ ಬೆವರನ್ನು ಇಳಿಸಿದವರು. ಅಂತಹ ನೀವು ಈ ತರುಣನ ಮುಂದೆ ಧನುವನ್ನು ಜಯಗೈದಾಗ ನನಗೂ ಸಂತೋಷವಾಯಿತು. ಯಾಕೆ ಗೊತ್ತೇ? ಅಂದಿನ ನಿಮ್ಮ ಪರಾಕ್ರಮವನ್ನು ಇಂದು ಕಣ್ಣಾರೆ ಕಾಣುವಂತಹ ಆ ಯೋಗ ಸುಯೋಗ ನನ್ನ ಪಾಲಿಗೆ ಒದಗಿತಲ್ಲ ಎಂಬುದಾಗಿ. ಅಜ್ಜಯ್ಯ, ಈ ಹುಡುಗನ ಯುದ್ಧ ಮಾಡುವುದಕ್ಕೆ ಸಿದ್ಧರಾಗಿದ್ದೀರಾ ನೀವು? ಕಂಡೆ. ನೀನು ಆ ಭಗದತ್ತನನ್ನು ಎಲ್ಲಿಸಿದ ರೀತಿಯನ್ನು ಕಂಡು ತುಂಬಾ ಸಂತೋಷವನ್ನು ಪಟ್ಟೆ. ನೋಡೋಣ ಹುಡುಗ ಹಾರುವುದನ್ನು ಎಂದು. ಮುಂದೆ ಬಂದು ನಿನ್ನ ಕಂಡಾಗ ಶಸ್ತ್ರ ಪ್ರಯೋಗ ಮಾಡಿ ಸುಮ್ಮನಿದ್ದೇನೆ. ನೀನು ಕುಣಿದಷ್ಟು ನನಗೆ ಕುಣಿಲಿಕ್ಕೆ ಸಾಧ್ಯ ಇಲ್ಲ ಮಗ. ಎಷ್ಟು ಚಂದ ಕುಣಿತು ನೀನು. ಇದು ಬಹುಶಃ ಈ ಜನ್ಮದಲ್ಲಿ ನನ್ನ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ನನಗೆ ಗೊತ್ತು. ಆದರೆ ಎದಕಟ್ಟು ಕಟ್ಟಿದ ರೀತಿ ನೆನಪಾಗುತ್ತದೆ. ಆಚಾರ್ಯ ದ್ರೋಣನ ಕಟ್ಟುವ ರೀತಿ, ಅದನ್ನು ಮತ್ತೊಬ್ಬ ಕಟ್ಟುವ ಇದ್ರೆ ಪಾರ್ಥ ಮಾತ್ರ. ಅದೇ ರೀತಿ ಪಾರ್ಥ ನೀನು ಎಂಬುದನ್ನು ಒಪ್ಪಿದ್ದೇನೆ ಮಗನೇ. ಇನ್ನೇನಾಗಬೇಕು ನನ್ನಿಂದ? ಆಶೀರ್ವಾದವನ್ನು ಮಾಡಿದ್ದೇನೆ. ಯುದ್ಧ
ರಣಕ್ಷೇತ್ರವನ್ನು ಸಾರಿದ್ದೀರಿ. ಮುಗಿಯದಷ್ಟು ನಿಮ್ಮಲ್ಲಿ ಉತ್ಸಾಹ ಇದೆ ಎಂಬುದಾಗಿ ನಾನು ಭಾವಿಸಿದೆ. ತಳಾದಂತಹ ನನ್ನನ್ನು ನೋಡಿ ಹಿಂದೆ ಹೋಗು, ಶರಪ್ರಯೋಗ ಮಾಡುತ್ತಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದೀರಿ. ಅಜ್ಜಯ್ಯ, ನಿಮ್ಮ ಬಲವು ಏನು ಎನ್ನುವುದನ್ನು ನೋಡುವ ಇಚ್ಛೆಯಿಂದಲೇ ನಾವು ನಿಮಗೆ ಇದಿರಾದವ. ಹಾಗೆಂದು ನೀವು ಅರ್ಥವಾಯಿತು. ನಿಮಗೆ ಶರ ಹೂಡುವುದಕ್ಕೆ ಎಲ್ಲಿ ಸಾಧ್ಯ ಇದೆ? ಬಿಲ್ಲನ್ನು ಎತ್ತಿ ಹಿಡಿಯುವುದಕ್ಕೆ ಎಲ್ಲಿ ಸಾಧ್ಯವಿದೆ? ನೋಡಬಾರದು ನಿಮ್ಮ ಅವಸ್ಥೆಯನ್ನು. ಯಾಕೆ? ಕೈ ಕಾಲು ಗಡಗಡ ನಡುಗುತ್ತಾ ಇದೆ. ಆಧರಿಸಿ ನಿಲ್ಲುವುದಕ್ಕೋ ಏನೋ ಎಂಬ ಹಾಗೆ ಬಿಲ್ಲನ್ನು ಊರಿ ನಿಂತಿದ್ದೀರಿ. ಅಜ್ಜಯ್ಯ, ಹಾಗಾಗಿ ಹೇಳ್ತಾ ಇದ್ದೇನೆ, ನಿಮ್ಮ ಪ್ರಾಯ ಏನಿದ್ದರೂ ಕೂಡ ನಿಮ್ಮ ಶರೀರಕ್ಕಾಗಿದೆ ಹೊರತಾಗಿ ಮನಸ್ಸಿಗಾಗ್ಲಿಲ್ವಲ್ಲ. ನನ್ನಲ್ಲಿ ಹೋರಾಡುವಂತಹ ಆ ಧೈರ್ಯ ಛಲ ಇದೆ ಎಂದಾದರೆ ಹೋರಾಡಿ. ಕೇಳು ಮಗನೇ, ನಿನ್ನನ್ನು ನೋಡುವಾಗ ಸಿಟ್ಟು ಬರುವುದಿಲ್ಲ ನನಗೆ. ಮತ್ತೆ ಬಾಲ್ಯದಲ್ಲಿ ಪಾರ್ಥಾದಿಗಳು ಮಾಡಿದಂತಹ ಪರಾಕ್ರಮವನ್ನು ಕಂಡವ ನಾನು. ಅದೇ ಪಡಿ ಹೆಚ್ಚು ನೀನು. ಭರತವಂಶದಲ್ಲಿ ಹುಟ್ಟಿದ್ದಿ ನೋಡು. ನಿನ್ನಂಥವ್ರು ಇರಬೇಕು ಮಗನೇ. ಆದ ಕಾರಣ ನಾನು ನಿನ್ನಲ್ಲಿ ಯುದ್ಧವನ್ನ ಮಾಡುವುದಿಲ್ಲ. ಏನ್ ಮಾಡ್ತೀವಿ? ಮಾಡುದಿಲ್ವೋ? ಇಲ್ಲ, ಮಾಡುದಿಲ್ವೋ? ನಾನು ಮಾಡಿಸ್ತೇನೆ. ನಿಮಗೆ ಮನಸ್ಸಾಗುವುದಿಲ್ಲ. ಹಾಗಿದ್ದರೆ ನಿಮ್ಮನ್ನು ಯುದ್ಧೋದ್ಯಮದಲ್ಲಿ ಹೇಗೆ ತೊಡಗಿಸಬೇಕು ಎಂಬುದನ್ನು ನಾನು ತಿಳಿದಿದ್ದೇನೆ. ಇದು ಕ್ರೂರವಾದಂತಹ ಶರವೊಂದನ್ನು ಎಸೆದಿದ್ದೇನೆ.
ಮಗು ಎಂಬ ಕಾರಣಕ್ಕಾಗಿ ಕೊಂಡದಿಂದ ಮಾತಾಡಿದ್ರೆ ನಾಲಿಗೆ ನೋಡಿ ಇವ ಸಣ್ಣ ಮಗುವಲ್ಲ ಬಿಗುವಾಗಿದ್ದಾನೆ ಈಗ ಅಂತ ತಿಳಿಯುತ್ತದೆ. ಇದಕ್ಕೆ ಹೆಚ್ಚು ಬೇಡ ಹೇಳಿದಲ್ವ, ನಡುಗುತ್ತ ಕೈ ಕಾಲುಗಳು. ನನ್ನ ಜೀವನದಲ್ಲಿ ಸರಿಯಾದ್ದು ಇದು ಮಾತ್ರ, ಮತ್ತೆ ಇದು ಮಾತ್ರ. ಇದು ಬಿಡುವಾಗ ನೋಡು, ಶರ ಹೀಗೆ ಹೋಗುವುದಿಲ್ಲ, ನೇರವಾಗಿ ಬರ್ತದೆ. ಓಡುತ್ತಾ ಬರುತ್ತಾ ಇದ್ದಾರೆ ನಮ್ಮ ಪಕ್ಷದವರು. ನಾವು ಪುಡಿ ಮಾಡ್ತೇವೆ ಅಂತ ಅವರ ಕೈ ಕೊಡುವವ ನಾನಲ್ಲ. ಹೋಗು, ಅಲ್ಲಿ ಉತ್ತರೆ ಕಾದಿದ್ದಾಳೆ. ಸುಭದ್ರೆ ಕೈಯಲ್ಲಿ ಹಾಲು ಹಿಡಿದು ನಿಂತಿದ್ದಾಳೆ. ಹೋಗು ಹೋಗು.
ಸಾರಥಿ ಏನೆಲ್ಲ ಮಾಡಬಹುದು ತನ್ನ ಕೈ ಚಳಕದ ಮೂಲಕ ಎಂಬುದನ್ನು ಕಂಡಿದ್ದೇನೆ. ಆಹಾ, ಎಷ್ಟು ಕಷ್ಟಪಡುತ್ತಿದ್ದೆ ಕೃಷ್ಣ. ಒಂದು ರೀತಿಯಲ್ಲಿ ನನಗೆ ನಗೆಯೇ ಬರುತ್ತಾ ಇದೆ. ಇಲ್ಲದಿದ್ದರೆ ಸರಿಯಲ್ಲ ಅಂತ ಗೊತ್ತುಂಟು. ಇದನ್ನ ಯಾರಲ್ಲಿ ಕೇಳ್ಬೇಕು? ಅವನನ್ನಲ್ಲಿ ಕೇಳ್ಬೇಕು. ಏನು ಸ್ವಾಮಿ, ಹೊಸ ಅವತಾರವ ಇದು? ನನ್ನಲ್ಲ ಈಗ. ಇಲ್ಲದಿದ್ದಲ್ಲಿ ಮತ್ಸ್ಯ ಕೂರ್ಮ ವರಾಹನಾಗಿ ಅನೇಕ ಅವತಾರಗಳನ್ನು ಮಾಡಿದ್ದೆ. ಈಗ ಇದ್ದಂತಹ ಅವತಾರಕ್ಕೆ ಕೃಷ್ಣ ಅವತಾರ ಅಂತ ನಮ್ಮಂಥವ್ರು ಕರೀತಾರೆ. ಸರಿ, ಈಗ ಹೆಸರನ್ನೇ ಬದಲಿಸಬೇಕು ಅಂತ. ಹೇಗೆ? ಸುತತ್ವದ ಅವತಾರ ಹೀಗೆ ಹೇಳಬಹುದೇ? ಸೂತ ಅವತಾರ ಶಬ್ದ ಪ್ರಯೋಗ ಸರಿಯಲ್ಲ, ರೂಪ ಇಲ್ಲ, ಹಾಗಾಗಿದೆ. ಏನೆಲ್ಲ ಅವತಾರಗಳನ್ನೆಲ್ಲ ನೀನು ಮಾಡ್ತಿ ಸ್ವಾಮಿ. ಇಲ್ಲದಿದ್ದಲ್ಲಿ ತಾವೇ ಸರ್ವಶ್ರೇಷ್ಠನಾಗಿ ಏನನ್ನೋ ಮಾಡುವಲ್ಲ ಸ್ವಾಮಿ, ಏನನ್ನೋ ಮಾಡಬಲ್ಲ. ಹೌದು, ಇದನ್ನೂ ಮಾಡಬಹುದೇ? ಪಾರ್ಥ ಸಾರಥ್ಯ. ಯಾಕೆ ಸ್ವಾಮಿ ಇದನ್ನ ಕಂಡು ನಾನು ನಿನ್ನಲ್ಲಿ ಕೇಳೋದು? ನಿನಗೆ ಯಾವ ವ್ಯಾಮೋಹ ಇದೆ ಹೇಳು? ಇಲ್ಲದಿದ್ರೆ ಅವನ್ನ ದೂರಿ ಪ್ರೇಷ ನಮ್ಮಲ್ಲಿ ಒಪ್ಪಿದ್ದಾರೆ. ಯಾರು? ಸುಯೋಧನ. ಕರ್ಮ ಬಂಧದಿಂದಾಗಿ ನಾವೆಲ್ಲಲ್ಲಿ ಇದ್ದೇವೆ, ಉಪಾಯ ಇಲ್ಲ. ಕೌರವ. ನಿನಗೆ ಯಾವ ಕರ್ಮ ಬಂಧವೋ ನನಗೆ ತಿಳಿದಿಲ್ಲ. ಯಾಕೆ ಹೀಗೆ ಸ್ವಾಮಿ? ಪಾರ್ಥ ಸಾರಥ್ಯ ನಾನು ಕೇಳಬಹುದೇ? ನಗು ಬರ್ತದೆ. ಗರುಡ
ಕರ್ಮದ ಬಂಧನ ನಿನಗುಂಟೋ ಎನ್ನುವ ಹಾಗೆ ಪ್ರಶ್ನಿಸುವುದಕ್ಕೆ ಹೊರಟಂತ ನಿನ್ನ ಮಾತಿನ ಸೊಬಗು ನನಗೆ ಬಹಳ ಮೆಚ್ಚುಗೆಯನ್ನ ಉಂಟು ಮಾಡಿತು. ಯಾಕೆ? ಆದ್ರೆ ಆಚಾರ್ಯರೇ, ಕರ್ಮದ ಬಂಧನ ನಿಮಗುಂಟು ಅಂತ ಕೇಳಿದ್ರೆ ಖಂಡಿತವಾಗಿ ನನಗೆ ಯಾವ ಬಂಧನವೂ ಇಲ್ಲವೇ ಇಲ್ಲ. ಯಾಕೆ ಗೊತ್ತಾ? ಪ್ರಪಂಚದಲ್ಲಿ ಹುಟ್ಟಿಕೊಂಡ ಸಕಲ ಜೀವಜಾಲಗಳು ಕೂಡ ಕರ್ಮದ ಬಂಧನಕ್ಕೆ ಒಳಗಾಗಿರ್ತಾರೆ. ಅದರ ಅಂಟಿರ್ತದೆ. ನಮ್ಮಂಥವರಿಗೆ ಉಂಟು. ನನಗೆ ಹಾಗಲ್ಲ. ನಾನು ಕರ್ಮಕ್ಕೆ ಅಂಟಿಕೊಳ್ಳುವ, ಲೋಕದಲ್ಲಿ ಕರ್ಮವನ್ನು ಉದ್ದೇಶಿಸಿಕೊಂಡೇ ನಾನು ಇಳಿದು ಬಂದವನೇ ಇದ್ದೇನೆ ಎನ್ನುವ ಕಾರಣವನ್ನು ನೀವು ಒಂದು ವಿಸ್ತರಿಸಿದ್ದು. ರಾಜಸೂಯಾತ್ಮರದ ಮಹಾಸಭೆಯಲ್ಲಿ ಅಗ್ರಪೀಠ ಯಾರಿಗೆ ಅನ್ನುವಂತೆ ಯುಧಿಷ್ಠಿರ ಕೇಳಿದ ಕಾಲಕ್ಕೆ ಬಹಳಷ್ಟು ಉದಾಹರಣೆಯನ್ನು ಕೊಡುತ್ತಾ ಕೃಷ್ಣನಲ್ಲದೆ ಮತ್ತೊಬ್ಬರಿಲ್ಲ ಅನ್ನುವಂತೆ ಹೇಳಿ ನಾನೊಬ್ಬ ಮಹಾತ್ಮನಿದ್ದೇನೆ, ದೇವೋತ್ತಮನಿದ್ದೇನೆ ಭಾವನೆ ನಮಗಿತ್ತು ಎನ್ನುವಂತೆ ಪೀಠವನ್ನು ಕೊಟ್ಟು ಆರಾಧಿಸುತ್ತಾ ಹೊಗಳಿದವನು. ಹೌದು. ಅಂದು ದೇವತ್ವದ ಆರೋಪವನ್ನು ಮಾಡಿದ ನೀವು ಇಂದು ಸೂತತ್ವವನ್ನಲ್ಲೇ ಕಾಣುವುದಕ್ಕೆ ತೊಡಗಿದರೆ ಎಷ್ಟು ಹೊಗಳುತ್ತೀರಿ, ಎಷ್ಟು ಕೆಳಗಿಳಿಸ್ತೀರಿ ಅಂತ ನಾನು ಯೋಚನೆ ಮಾಡುವುದು. ಕಂಡದ್ದನ್ನು ನಾನು ಹೇಳಿದ್ದು ಸ್ವಾಮಿ. ಹೌದಪ್ಪ. ಯಾಕೆ ಅಂತಲೂ ದೇವರು ಅಂತ ಹೇಳಿದ್ರೆ ಸಾಲದು. ದೇವರಿಗೆ ಎಷ್ಟು ಹೊಣೆ ಉಂಟು ಗೊತ್ತುಂಟ? ಏನದು? ದುರುಳರನ್ನು ಶಿಕ್ಷಿಸಿ ಶರಣರನ್ನು ರಕ್ಷಿಸುವಂತಹ ಹೊಣೆ ಉಂಟು. ಶರಣ ರಕ್ಷಣೆಯ ಹೊಣೆಗೆ ಅನುಗುಣವಾಗಿಯೇ ನಾನು ಸೂತತ್ವವನ್ನು ಕೈಗೊಂಡದ್ದು. ನಮ್ಮ ಶರಣರು ಇವರು, ಅವರನ್ನು ರಕ್ಷಿಸ್ತೇನೆ, ಅದಕ್ಕಾಗಿ ನಾನು ಸೂತನಾಗಿ ಬಂದದ್ದು. ದೇವರು ಮಾಡಬೇಕಾಗ್ತದೆ ಅಂತ ಸ್ವಾಮಿ. ಓ ಪಂಕಜಾಕ್ಷ, ಓ ಪಂಕಜಾಕ್ಷ ನಿನ್ನನ್ನು ಕರೆಯುವಾಗಲೇ ಪಂಕಜಾಕ್ಷ ಆ ಶಬ್ದ ಪ್ರಯೋಗವನ್ನೇ ಮಾಡಿದ್ದೇನೆ. ಯಾಕೆ ಅಲ್ವೇ? ಕೆಟ್ಟದು ಯಾವುದು, ಒಳ್ಳೆದು ಯಾವುದು, ಹಾಡು ಯಾವುದು, ದುಷ್ಟರು ಯಾವುದು, ಏನಿದ್ರು ಕೂಡ ನಿನ್ನ ಮಾಹಿಗೆ ಅದು ತಲುಪುವುದೇ ಇಲ್ಲ. ಒಂದು ರೀತಿಯಲ್ಲಿ ನೀನು ಹೇಳಿದ್ದು ಸತ್ಯ. ಏನು? ಲೋಕದಲ್ಲಿರುವ ಲೋಕ ನ್ಯಾಯ ಎಲ್ಲ ನಮ್ಮಂಥವರಿಗೆ, ನಿನಗಲ್ಲ. ಹೌದಪ್ಪ. ತಂದೆಯನ್ನ ಕೊಂದು ಪಟ್ಟಕ್ಕೇರಿಸಿದವ ನೀನು ಮಗನನ್ನು, ಮಗನನ್ನು ಕೊಂದು ತಂದೆಯನ್ನ ಪಟ್ಟಕ್ಕೇರಿಸಿದವನು ನೀನು. ಹೌದು. ತಂದೆ ಹೇಳಿದ ಮಾತಿಯ ತಾಯಿಯ ಕುತ್ತಿಗೆಯನ್ನ ಕಡಿದವ ನೀನು. ಮೊಲೆ ಹಾರನಿದ್ದ ಹೆಂಗಸನ್ನು ಹಿಚ್ಚಿಕೊಂಡವ ನೀನು. ಹೌದು. ನಿನಗೆ ಯಾವ ಲೋಕ ನ್ಯಾಯವೂ ಇಲ್ಲ. ಅದೆಲ್ಲ ನಮ್ಮಂಥವರಿಗೆ. ಹೌದು ಹೌದು. ಈಗ ಒಂದು ಮಾತು ಹೇಳಿದೆ, ಶರಣರಿಗಾಗಿ ಅಲ್ಲಿದ್ದೇನೆ. ಹೌದಪ್ಪ, ಶರಣರಿಗಾಗಿ. ಈ ಪಾರ್ಥ ಅವರೆಲ್ಲರಿಗೂ ನನ್ನ ತೊಡೆಯಲ್ಲಿ ಕೊಳ್ಳಿಸಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಬೀಜಾಕ್ಷರವನ್ನು ಹೇಳಿಕೊಟ್ಟವ ನಾನು. ಇಂದು ಹೇಳ್ತಾನವದನ್ನು ನಾನು ಎಷ್ಟು ಬಾರಿ ಹೇಳಿದ್ದೇನೆ ಅಂತ ನೀನು ಲೆಕ್ಕ ಹಾಕಿದ್ದೆ ಗೊತ್ತಿಲ್ಲ ಅಲ್ವಾ? ಅವ ನೀವು ಹೇಳಿಕೊಟ್ಟದನ್ನು ಹೇಳ್ತಾನೆ. ಆದರೆ ನಿತ್ಯವೂ ಹಗಲು ರಾತ್ರಿಯೂ ನಿನ್ನ ಮಂತ್ರವನ್ನೇ ಹೇಳುತ್ತಾ ಇರುವಂತಹ ನಾನು ಶರಣನಲ್ಲವೇ? ಇದೊಂದು ಪ್ರಶ್ನೆ. ಯಾಕಂದ್ರೆ ಹೌದಂತ ನೀನು ಒಪ್ಪಿದ್ರೆ ಇನ್ನೊಂದು ಕೆಲಸ ಆಗ್ಬೇಕು. ಅಲ್ಲಿ ಸಾರಥ್ಯವನ್ನು ವಹಿಸಿಕೊಂಡೆ ಅಲ್ಲ, ಅರಿಗಳಿಗೆ ನನ್ನ ರಥದಲ್ಲಿ ಬಂದು ಕೂತ್ಕೊಳ್ಬೇಕು, ನನ್ನ ಕೈ ಮುಗಿಯೋ ತನಕ. ಅಷ್ಟು ಉಪಕಾರ. ಈಗ ಭೇದವನ್ನು ನಮ್ಮಲ್ಲಿ ಆರೋಪಿಸುದಲ್ಲ, ಭೇದಗಳು ನಮ್ಮಳು. ಭೇದವು ನಿಮ್ಮ
ಕಟ್ಟುವುದಕ್ಕೆ ತೊಡಗಿದ್ದೀರಿ ನೀವು ಅಂತ. ನಾನು ಎಲ್ಲೆಲ್ಲಿ ಏನೇನು ನಡೆಯನ್ನು ನಡೆಸಿದ್ದೇನೋ ಅದೆಲ್ಲವನ್ನು ಒಂದು ತರವಾಗಿ ನಯವಾಗಿ ಆಕ್ಷೇಪಿಸುವ ಮೂಲಕವಾಗಿ ನಿನಗಾಗುತ್ತದೆ ಕೃಷ್ಣ. ನಿಮ್ಮಂತೆ ಇತರರು ಮಾಡಿದ್ರೆ ಆಗ್ಲಿಕ್ಕಿಲ್ಲ. ಅದೇ ಕೃಷ್ಣನ ವಿಶೇಷ. ಕೃಷ್ಣ ಏನು ಮಾಡ್ತಾನೋ ಅದನ್ನು ಇತರರು ಮಾಡುವ ಹಾಗಿಲ್ಲ. ಕೃಷ್ಣನು ಮಾಡಿದ್ರೆ ಅಂದ. ಯಾಕೆ ಮಾಡಿದ್ದೇನೆ ಎನ್ನುವುದನ್ನು ಬುದ್ಧಿವಂತರಾದಂತ ನೀವು ಅರ್ಥ ಮಾಡಿಕೊಂಡಿರಬಹುದು. ನೆನಪಾಗ್ತದೆ, ರಾಜಾದ್ವರದ ಮಹಾಸಭೆಯಲ್ಲಿ ಕೃಷ್ಣ ಏನು ಅನ್ನುವಂತೆ ವಿಸ್ತರಿಸಿದ ಕಾಲಕ್ಕೆ ನಾನೇ ಮಾಗಧನನ್ನು ಕೊಂದಲ್ಲಿರುವಂತಹ ರಹಸ್ಯ, ನರಕನನ್ನು ಕೊಂದಲ್ಲಿರುವಂತಹ ರಹಸ್ಯ, ಆಮೇಲೆ ಪೂತನನ್ನು ಕೊಂದಲ್ಲಿರುವಂತಹ ಗುಟ್ಟು, ಗೋಪಿನಾಯರ ಜೊತೆಗೆ ನಾನು ಲೀಲೆಯನ್ನು ಮಾಡಿದಂತಹ ವಿಶೇಷಣಗಳನ್ನೆಲ್ಲ ಬಗೆ ಬಗೆಯಿಂದ ವಿಸ್ತರಿಸಿದವರು. ಅಂದು ಒಂದು ಮುಖದಿಂದ ವರ್ಣಿಸಿದ ನೀವು ಇಂದು ಬೇರೊಂದು ವಿಧೆಯನ್ನು ಆಕ್ಷೇಪಿಸುವುದಕ್ಕೆ ಕಾರಣವಾದ್ದು ಭೇದವನ್ನು ಆರೋಪಿಸುವುದಕ್ಕೆ. ನಾನು ಭೇದ ಮಾಡ್ತೇನೆ ಅಲ್ವೇ? ಇಲ್ಲಪ್ಪ, ಕೃಷ್ಣನು ಒದಗಿಸಿಕೊಡುವಂತಹ ವೇದಿಕೆಯಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಇದೆ. ಯಾರಿಗೂ ಭೇದ ಇಲ್ಲ, ಎಲ್ಲರಿಗೂ. ಅದೇ ಕೆಲವು ಸಲ ಏನಾಗ್ತದೆ ಗೊತ್ತಾ, ಸಿಕ್ಕಿದ ಅವಕಾಶವನ್ನು ಒಬ್ಬೊಬ್ಬರೇ ದೋಚಿಕೊಳ್ಳುವುದು ಅಂತ ಆಗಿ ಹೋಗ್ತದೆ. ಈಗ ನಿಮ್ಮ ಸುಯೋಧನವನ್ನು ಯೋಚನೆ ಮಾಡಿ, ಸಿಕ್ಕಿದೆ ತನಗೇ ಸಿಗಲಿ ಅಂತ ಯೋಚನೆ ಮಾಡ್ತಾನೆ. ಎಲ್ಲರಿಗೂ ಕೊಡಬೇಕು ಅನ್ನೋ ಯೋಚನೆ ಇರುವುದಿಲ್ಲ. ನಿಜವಾಗಿ ನೋಡಿದ್ರೆ ಭೇದ ನನ್ನಲ್ಲಿರುವುದಲ್ಲ, ಭೇದವು ನಿಮ್ಮೋಳು. ಯಾಕೆ? ಉಭಯರ ಪಾಲಿಪ ಆದಿಪಿತಾರೋಹಣು ನೀವು. ಪಾಂಡವರಿಗೂ ನೀವಜ್ಜ, ಧಾರ್ತರಾಷ್ಟ್ರರಿಗೂ ಅಜ್ಜ. ಇಬ್ಬರಿಗೂ ಹಾಲನ್ನವನ್ನಿಟ್ಟು ಕಾಯಬೇಕಾದ ನೀವು ಹೋಗಿ ಹೋಗಿ ಸೇರಿದ್ದು ಸುಯೋಧನನ ಪಕ್ಷಕ್ಕೆ. ಏನು ನಿಮ್ಮ ಕಣ್ಣಿಗೆ ಕಾದ ಎಣ್ಣೆ ಸುರಿದು ನಾವು ಅಲ್ಲ ಕೇಳಿದ್ದು? ಅಲ್ಲ ಮೈ ಮೇಲೆ ಬರೆ ಎಳೆದಿದ್ದ ನಾವು? ಏನು ಮಾಡಲಿಲ್ಲವಲ್ಲ ಯುಧಿಷ್ಠಿರ. ಮತ್ತೆ ಅಲ್ಲಿಂದೊಂದು ಕಿರಿದು ಸಲಹೆ ಬೇರೆ ಉಂಟು. ಒಂದು ಕ್ಷಣ ನಿನಗೆ ಭೇದ ಇಲ್ಲ ಅಂತಾರೆ, ಬಂದು ಇಲ್ಲಿ ಕೂತ್ಕೋ ಆದೀತು. ಈಗ ನಾನು ಬಂದು ಅಲ್ಲಿ ಕೂತ್ಕೊಳ್ತೇನೆ. ನಿಮಗೆ ಭೇದ ಇಲ್ಲಲ್ಲ, ನಿಮಗೆ ಇಬ್ಬರು ಒಂದೇ ಅಲ್ಲೋ, ನೀವು ಒಂದು ದಿವಸಕ್ಕೆ ಬಂದು ಇಲ್ಲಿ ಯುದ್ಧ ಮಾಡಿ. ಕೃಷ್ಣ ಅದಾಗುದಿಲ್ಲ. ಮಾತನಾಡುವ ಅವಶ್ಯಕತೆ ಇಲ್ಲ ಕೃಷ್ಣ. ಯಾಕೆ? ನನ್ನಲ್ಲಿ ಆಗುವ ಮೂಲದ ಬಗ್ಗೆ ನಿನಗೆ ಅರಿತಿದೆ. ತುಂಬಿದ ಕಣ್ಣು ಹೇಳುತ್ತದೆ ಕೃಷ್ಣ. ಓ, ಏನೆಲ್ಲ ಪಡೆಯಬೇಕಿತ್ತು ಅದನ್ನು ನಾನು ಆಶಿಸಿದವ ನಾನು. ಯಾವುದೂ ಕೈಗೂಡಲಿಲ್ಲ. ಒಂದು ಕಾಲದಲ್ಲಿ ಒಂದು ಭರವಸೆಯನ್ನ ನೀಡಿದ್ದೆ, ಕುರುಸಿಂಹದ ರಕ್ಷಣೆಯನ್ನು ನಾನು ಮಾಡುತ್ತೇನೆ ಎಂಬುದಾಗಿ. ಸಿಂಹಾಸನದಲ್ಲಿ ಯಾರೇ ಇರಲಿ ಅವರು ಹೇಳಿದ ಹಾಗೆ ಕೇಳುವುದು ನನ್ನ ಕರ್ತವ್ಯ. ಸುಯೋಧನ ಯಾಕೆ? ಅವನ ಬದಲು ನಾಳೆ ಯುಧಿಷ್ಠಿರ ಕುಳಿತಾಗಲು ನಾನು ಹೇಳೋ ಮಾತಿದೆ, ಕುರು ಸಿಂಹಾಸನಕ್ಕೆ ನನ್ನ ರಣ. ಈ ರಣ, ಈ ಅನ್ನದ ರಣ ಈ ಭೀಷ್ಮನ ಕಣಗಣದಲ್ಲಿ ಸೇರಿಕೊಂಡಿದೆ. ಆದ್ದರಿಂದ ಈ ಶರೀರ ಸಮರ್ಪಣೆ ಈ ಸಿಂಹಾಸನಕ್ಕಾಗಿ. ಕುರುಪತಿ, ಆದ್ರೆ ಒಂದು ಮಾತು ತಿಳಿದುಕೋ, ಏನು? ಆತ್ಮ ಸಮರ್ಪಣೆ ಪರಮಾತ್ಮನಿಗಾಗಿ ಈ ನಿರ್ಧಾರವನ್ನ ಮಾಡಿಯೇ ಬಂದವ ನಾನು. ಸರಿ, ನೀನು ಹೇಳಿದ್ಯಲ್ಲ, ಅಲ್ಲೇನು? ಅಲ್ಲಿ ನಾನು ಹಾಗಿರಬೇಕಾಯ್ತು. ನಿನಗೆ ಯಾವ ಋಣವು? ಯಾವುದು? ಈ ಕುಂತಿ ಪುತ್ರ ಋಣ ನಿನಗೆ ಏನುಂಟು? ಅಲ್ಲಿ ಹೋಗಿ ಕುದುರೆಗಳ ಕಾಲ್ ತೊಳೆದು ಎಲ್ಲ ಕೇಳಿದ್ದೇನೆ. ನಿನಗೆ ಯಾವ ಋಣ? ಅಯ್ಯೋ, ಋಣದ ಬಗ್ಗೆ ಮಾತಾಡ್ತೀರಿ. ಇರುವುದೆಲ್ಲಿ?
ರಕ್ಷಿಸ್ತೇನೆ ಎನ್ನುವ ಹಾಗೆ ಅತ್ತೆಗೆ ಮಾತನ್ನು ಕೊಟ್ಟುದು ಮಾತ್ರವಲ್ಲ, ಉತ್ತಮಗೆಯನ್ನು ಹೊಂದಿದಂತ ಅವರನ್ನು ರಕ್ಷಿಸುವ ಮೂಲಕವಾಗಿ ಪ್ರಪಂಚದ ಧರ್ಮ ರಕ್ಷಣೆಯನ್ನು ಮಾಡಬೇಕು ಎಂಬ ಹೊಣೆಯನ್ನು ಹೊತ್ತವನು ನಾನು. ನನ್ನ ಯೋದ್ಧಾರರಾಗಿ ಅವರಿದ್ದಾರೆ. ಆ ರೀತಿಯಾಗಿ ಅವರು ಮುಂದುವರಿಯುವಂತಹ ಕಾಲಕ್ಕೆ ಯಾರೆಲ್ಲ ಧರ್ಮ ವಿದೂರರಾಗಿದ್ದಾರೋ ಅವರನ್ನು ಶಿಕ್ಷಿಸುವಂತಹ ಹೊಣೆ ನನಗೆ ಖಂಡಿತವಾಗಿ ಉಂಟು. ಆ ನೆಲೆಯಲ್ಲಿ ನೀವು ಬಂದು ನಿಮ್ಮನ್ನು ಬಿಡುವ ಯೋಚನೆ ನನಗಿಲ್ಲ. ಅಂದು ನೀವು ಹೊಗಳಿದ್ದೀರಿ ನನ್ನನ್ನು ಎನ್ನುವ ಮಾತ್ರಕ್ಕೆ ರಾಜಸೂಯಾಧ್ವರದ ಸಭೆಯಲ್ಲಿ ಭೀಷ್ಮಾಚಾರ್ಯ ನನ್ನನ್ನು ಹೊಗಳಿದ್ದಾರೆ ಎನ್ನುವಲ್ಲಿಗೆ ನಿಮಗೆ ಕನಿಕರ ಕಣ್ಣಿನಿಂದ ನಾನು ಕಾರುಣ್ಯವನ್ನು ಖಂಡಿತ ಬೀರುವುದಿಲ್ಲ. ಸುಯೋಧನನ ಮಾನವಂತರ ಸಭೆಯಲ್ಲೇ ದ್ರೌಪದಿಯ ವಸ್ತ್ರಾಪಹಾರದ ಘಟನೆ ಆದಾಗಲೂ ಸಭಾಸದರಲ್ಲಿ ಒಬ್ಬರು ನೀವಾಗಿದ್ದೀರಿ, ಹೌದೋ ಅಲ್ವೋ? ಎಲ್ಲ ಅವನ ದೌರ್ಜನ್ಯವನ್ನು ಕಂಡಿದ್ದರು, ಮೌನವನ್ನಂತೂ ನಿರ್ವೀರ್ಯರಂತೆ ನಿರ್ವಿಣ್ಣರಾಗಿ ಕುಳಿತವರು ನೀವು. ದುಷ್ಟ ಸುಯೋಧನನ ಒಡಗೊಂಡು ನೀವಿದ್ದದ್ದು. ಕರ್ತೃ, ಕಾರಿತ, ಪ್ರೇರಕ, ಅನುಮೋದಕ 4 ಶಿಕ್ಷಾರ್ಹರು. ನೋಟಕರಾಗಿ ಮೌನವಾಗಿದ್ದೀರಿ ಅಂತ ಆದ್ರೆ ಈ ಕಾಲಕ್ಕೆ ದುಷ್ಟ ಸುಯೋಧನ ಒಡಗೊಂಡು ನಡೆದಂತಹ ನಿಮ್ಮಲ್ಲಿಯೂ ಕೂಡ ದೋಷ ಉಂಟು. ಆದ್ದರಿಂದ ಎಷ್ಟೆಂದರೂ ನಿಮ್ಮನ್ನು ಬಿಡದೆ ಶಿಕ್ಷಿಸ್ತೇನೆ. ಶಿಕ್ಷೆ ದುಷ್ಟ ಸುಯೋಧನನನ್ನು ಆದಿತಪ್ಪ. ಎಷ್ಟೆಂದರೂ ಪ್ರಯೋಜನ ಏನುಂಟು? ದುಷ್ಟ ಸುಯೋಧನ ಮಾತ್ರ ಅಲ್ಲ, ಎಲ್ಲ ಪಕ್ಷದಲ್ಲಿಯೂ ದುಷ್ಟರಿದ್ದಾರೆ. ಅವರ ಸಂಹಾರ ಆಗ್ಬೇಕಲ್ವ? ಅವರ ಮೂಲಕ ಅಲ್ಲಿಯ ದುಷ್ಟರ ಸಂಹಾರ ಮಾಡಿಸ್ತಾ ಇದ್ದಿ, ಇಲ್ಲಿಯ ದುಷ್ಟರನ್ನು ನಾನು ಸಂಹರಿಸ್ತಾನೆ. ಹೇಗೆ? ಈ ಪಾರ್ಥನನ್ನು ಎದುರಿಸಿ ಬಗೆಸುವ ರೀತಿಯನ್ನು ನೀನು ನೋಡಬೇಕು. ಗೆಲ್ಲದಿದ್ದರೆ ಈ ಭೀಷ್ಮನ ಹೆಸರು ಶ್ರೀಕೃಷ್ಣ ಸ್ವಾಮಿ ಹಿಮಾಚಲ ಪರ್ಯಂತ ನಮ್ಮಂತ ಭೀಷ್ಮಾಚಾರ್ಯರು ಗಳಿಸಿದಂತಹ ಕೀರ್ತಿ ಅದು ಸಾಮಾನ್ಯವಾದುದಲ್ಲ. ಹರವಂತೆ ಕಾಣಿಸಿದಂತಹ ಈ ನಮ್ಮ ಅಜ್ಜರು ದೇವೇಂದ್ರ ಕುಮಾರ ದೇವರತ ನಾಮಕರಾದ ನಮ್ಮ ಅಜ್ಜರನ್ನು ಗೆಲ್ಲದೇ ಇದ್ದಲ್ಲಿ ಶ್ರೀಕೃಷ್ಣನ ಪಾದದ ಶರಣಲ್ಲ. ಇಬ್ಬರಿಗೂ ಪಂಥ ಇದ್ದ ಇಲ್ವ? ಇನ್ನು ಮಾಡುದು ಯುದ್ಧವೇ ಮಾಡಲಿ.
ನಿಮಗೆ ಭೇದವೇ? ಅರ್ಥ ನಮ್ಮಪ್ಪ ಪಾನು ಚಕ್ರವರ್ತಿಗಳು ಅಳಿದ ಮೇಲೆ ನಾವು ಕಾಡಿನಲ್ಲಿಯೇ ಹುಟ್ಟಿದವರು, ಅಲ್ಲಿಯೇ ಬೆಳೆಯುತ್ತಾ ಇದ್ದವರು. ತಂದೆ ಸತ್ತಂತಹ ವರ್ತಮಾನವನ್ನು ಕೇಳಿದ ತಾವು ಪಾಂಡುವಿನ ಮಕ್ಕಳು ತಪ್ಪಲಿಗಳಾಗಬಾರದು, ಅರಸು ಮಕ್ಕಳು ಮತ್ತೊಬ್ಬರ ಮನೆಯ ಬಾಗಿಲ ಅನ್ನಕ್ಕೆ ಇಣುಕಬಾರದು ಎನ್ನುವುದನ್ನು ತಿಳಿದಂತಹ ತಾವು ಅಜ್ಜ ನಮ್ಮನ್ನು ಹಸ್ತಿನಾವತಿಗೆ ಕರೆಸಿಕೊಂಡಿರಿ. ಈ ಮಕ್ಕಳಿಗೆ ತನ್ನ ಕೈಯಲ್ಲೇ ತೊಟ್ಟಿಲು ಸಾಗಿಸಿ ಹೋಗಿದವರು ತಾವು. ಹಾಲನ್ನು ಕೊಟ್ಟು ಬೆಳೆಸಿದಂತಹ ನೀವು ಕೌರವನ ಪಕ್ಷವನ್ನು ವಹಿಸಿ ನಮ್ಮ ತಲೆ ಕಡೆಯಕ್ಕಾಗಿ ಮುಂದಾಗಿದ್ದೀರಿ. ತಾವೇ ನೆಟ್ಟು ಬೆಳೆಸಿದಂತಹ ಗಿಡವನ್ನು ಕಿತ್ತರಿಸುವುದಕ್ಕೆ ನಮಗೆ ಯಾಕೆ ಮನಸ್ಸು ಬಂತು ಹೇಳಿ? ಅಜ್ಜಯ್ಯ, ನಾವು ಇದ್ದಲ್ಲ ಅಂದ್ರೆ ನಿಮ್ಮ ಮುಖದ 2 ಕಣ್ಣುಗಳು, ನಿಮ್ಮ ದೇಹದ 2 ತೋಳುಗಳು, ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ನೀರು. ಇದು ಯಾವ ನ್ಯಾಯ ಹೇಳಿ? ಕೌರವನ ಪಕ್ಷ ವಹಿಸಿ ನಮ್ಮನ್ನು ಕೊಲ್ಲುವುದಕ್ಕಾಗಿ ಬಂದದ್ದು ನಮ್ಮ ಅಜ್ಜನ ನ್ಯಾಯವೇ ಇದು. ಯಾಕೆ ಹೀಗೆ ಮಾಡಿದ್ದೀರಜ್ಜ? ಯಾಕೆ ಹೇಳಿ? ಮಗನೇ ಎನಲು ಬೇಡ ಬಾಲ ಭಾಷೆ ಆಡಬೇಡವೋ. ಎನಲು ಬೇಡ ಬಾಲ ಭಾಷೆ ಆಡಬೇಡವೋ. ಎನಗೆ ನನಗೆ ನಿನ್ನೊಳೈದ ಹಿಡಿದು ಜಯವೋದು ಕೂಡದು. ನನಗೆ ನಿನ್ನೊಳೈದ ಹಿಡಿದು ಜಯವೋದು ಕೂಡದು. ಎನ್ನುವುದು ಭುಜನಾದ ಅರ್ಥ ಅಜ್ಜಯ್ಯ, ಸಾಕಷ್ಟು ನನಗೆ ಬೋಧನೆ ಅವನು ಮಾಡಿದ್ದಾನೆ. ಹೌದು. ನಾವು ದೂರದಿಂದ ಕೇಳಿದ್ದೇವೆ. ಹಾ, ಸತ್ಯ ಹೇಳಿ ಅವನು. ಏನಜ್ಜ? ನಾವಿಬ್ರು ಇಲ್ಲಿ ಕುಣಿಯುವುದು ಅವನಿಂದಾಗಿ. ಯಥಾರ್ಥ ಅದು. ಹಾಗಿರುವಾಗ ನಿನ್ನಲ್ಲಿ ಎಷ್ಟು ಕರುಣೆ ಇದೆ, ನಿನ್ನಲ್ಲಿ ಎಷ್ಟು ದುಗುಡ ಇದೆ. ಈ ಅಜ್ಜಯ್ಯನ ನೋವು ನಿನಗೆ ಅರ್ಥ ಆಗ್ಲಿಕ್ಕಿಲ್ಲ. ನಾನು ಕುಣಿದತ್ತಿದ್ರೆ ನಿಮ್ಮಿಂದಲೇ. ಯಾಕೆ? ಎಳೆಯ ವಯಸ್ಸರಲ್ಲಿ ಸಾಕಿ ನನ್ನನ್ನು ರಕ್ಷಣೆ ಮಾಡಿದಂತಹ ನನ್ನ ಅಜ್ಜ ನಿಮ್ಮ ಮೂಲಕವೇ ಇವತ್ತು ನಿಮ್ಮ ಮುಂದೆ ಕುಡಿಯುವುದಕ್ಕೆ. ಬಂಗಾರದ ತುಂಡು ಆಭರಣವಾಗಿ ಬೇಕಿದ್ರೆ ಅಕ್ಕ ಸಾಲಿಗೆ ಹೊಡೆದಂತ ಹೊಡೆತವನ್ನ ಅಡಿಗಲ್ಲು ಸಹಿಸ್ತದಂತೆ. ಯಾಕೆ ಆ ಬಂಗಾರ ಎನ್ನಲ್ಲದಿದ್ದರೆ ನಾಳೆ ಶೋಭಾಯಮಾನದಂತ ಒಂದು ಆಭರಣವಾಗುತ್ತದೆ ಎಂಬ ದೃಷ್ಟಿಯಿಂದ ಈ ಕುಟುಂಬದಲ್ಲಿ ನಾನು ಅಡಿಗಲ್ಲು ನಾನೇ ಮಗನೇ. ಹೌದು ಅಜ್ಜಯ್ಯ. ಈ ಕಡೆ ಹೊಡೆಗಳನ್ನು ತಿಂದು ಒಂದು ರೀತಿಯಲ್ಲಿ ಜಿಗುಪ್ಸೆಯೇ ಬಂದಿದೆ. ಆದರೆ ನಾನು ಮಾಡುವಂತಹ ಈ ಕಾರ್ಯ ಅನಿವಾರ್ಯ, ನನ್ನ ಸೇನಾಧಿಪತ್ಯ ಅನಿವಾರ್ಯ ಎಂಬುದನ್ನು ಅವರಿಗೆ ತಿಳಿದಿದೆ. ಇನ್ನು ಮಾತ್ರ ಬೇಡ. ಮತ್ತೆ ನೀನೇನೋ ಬೇರೆ ಕಡೆಗೆಲ್ಲ ಹೋಗಿ ತುಂಬಾ ಸಂಪಾದನೆ ಮಾಡಿ ಬಂದಿದ್ದೆ. ಹೌದು ಹೌದು. ನಿಮ್ಮ ಕಾಲದಲ್ಲಿ ಕಂಡ ಶರಗಳನ್ನು ನಾವು ಕಾಣಲಿಲ್ಲ. ಏನೇ ಇರಲಿ, ಶಂಕರನ ಹಾವು ನಾರಾಯಣನ ಕೃಪೆ ನಿನ್ನ ಮೇಲೆ ಆಗಿದೆ. ಹೌದು. ಸ್ವಲ್ಪ ನಮ್ಮ ಮೇಲೆಯೂ ಆಗಲಿ. ಅಸ್ತ್ರ ಪ್ರಯೋಗ ಪಾಠ
ಏನಿದೆ ಆಶ್ಚರ್ಯ? ಕಂಡಿಲ್ಲ ಆಚಾರ್ಯ ದ್ರೋಣರೇ, ನಾನು ಬಿಟ್ಟಂತಹ ಒಂದು ಶರ ಕೂಡ ಪಾರ್ಥನ ದೇಹವನ್ನು ಬಿಡಿ ರಥವನ್ನು ಸ್ಪರ್ಶಿಸುವುದಿಲ್ಲ. ಹಾಗಂತ ಅವ ಬಿಟ್ಟ ಬಾಣ ಎಲ್ಲ ನಮ್ಮಲ್ಲಿಗೆ ಬರ್ತಾ ಇದೆ. ಖಂಡಿಸಿದ್ರೆ ನಮ್ಮ ದೇಹ ತುಂಡಾದೀತು. ಇದು ಪಾರ್ಥನ ಕೈಚಳಕ ಅಲ್ಲ, ಇದು ಸಾರಥ್ಯ ಕೈಚಳಕ. ಈ ಸಾರಥ್ಯವನ್ನೇ ಪ್ರಶ್ನೆ ಮಾಡಿದ್ರೆ ಹೇಗೆ? ನಿಮ್ಮಲ್ಲಿ ಕೇಳುವುದು ಆಚಾರ್ಯರೇ, ಯಾಕಂದ್ರೆ ನಾವಿಬ್ಬರೂ ಕೂಡ ಒಂದೇ ಗುರುಗಳ ಶಿಷ್ಯರು. ಅವರು ನನಗೊಂದು ಶಸ್ತ್ರವನ್ನ ಕೊಟ್ಟಿದ್ದಾರೆ, ಅಸಿರತ್ನ ಶರ ಅಂತ. ಅದರ ಪ್ರಯೋಗ ಇಷ್ಟು ತನಕ ನಾವು ಮಾಡಲಿಲ್ಲ. ಮಾಡಿದ ಬ್ರಹ್ಮಾಂಡವನ್ನೇ ಸುಟ್ಟಿತ್ತು. ಹಾಗಾದ್ರೆ ಹಾಗೆ ಇಳುವುದು ಸರಿಯಲ್ಲ. ನಾಳಿನ ಜನಾಂಗದವರು ಅದನ್ನು ಉಪಯೋಗಿಸಿಬಿಟ್ರೆ. ಹಾಗಿದ್ರೆ ಒಂದು ಕೆಲಸ ಮಾಡ್ತೇನೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಅವನೇ ಕೊಟ್ಟದ್ದು, ಅವನೇ ಅದನ್ನು ಜೀರ್ಣಿಸಿಕೊಳ್ಳಲಿ. ಹಸಿರತ್ನ ಶರ ಅದ ಕಾರಣ ಸುಲಲಿತವಾಗಿ ಸಾರಥ್ಯವನ್ನು ನಿರ್ವಹಿಸುತ್ತಿರುವಂತಹ ಸಂದರ್ಭ ಕ್ಷಣೇ ಮುಖವೊಂದು ಬಂದು ನನ್ನ ಹಣೆಯನ್ನು ಕಾದಿಸಿತು. ಹಣೆಯ ಇಬ್ಬಾಗ ಭಾಗ ಮಾತ್ರವಲ್ಲ, ನನ್ನ ಹಣೆ ಭಾಗವು ಬೆರೆದು ತ್ರಿಭುಜವು ಹಾಗೆ ಕೆನ್ನೆಯ ಮೂಲಕವಾಗಿ ಕೆಳಗೆ ಸುರಿಯುವುದಕ್ಕೆ ಸಿದ್ಧವಾಗಿದೆ. ಯಾರಾದ ಕೈಯಲ್ಲಿ ಅದನ್ನು ಅದು ಹಿಡಿದೆ. ಈ ರೀತಿಯಾಗಿ ಮಾಡಿದವನು ಯಾವನು ಎನ್ನುವ ಹಾಗೆ ನೋಡಿದರೆ ಅರ್ಥವಾಗ್ತದೆ. ಪ್ರತಿಸ್ಪರ್ಧಿ ಸ್ಥಾನದಲ್ಲಿ ಉಳ್ಳಂತಹ ಭೀಷ್ಮ ಮೊನೆಗಣೆಯನ್ನು ತಿರುಗುತ್ತ ಹೇಗೆ ಎನ್ನುವ ಹಾಗೆ ರಘುವನ್ನು ಇದ್ದಾನೆ. ಹಾಗಾದ್ರೆ ನಿರಪರಾಧಿಯನ್ನು ಘಾತಿಸಿದ ರಥಿಕನಾದ ಭೀಷ್ಮನನ್ನು ಬಿಡುವುದಕ್ಕಾಗ್ತದೋ? ಭೀಷ್ಮನನ್ನು ಕಡಿದು ಕೆಳಗುವುದಕ್ಕಾಗಿ ಸುದರ್ಶನವನ್ನು ಕೈಯಲ್ಲಿ ಹಿಡಿದು
ನಾನು ಬಿಬ್ಬರಿಗಾಗಿದ್ದೇನೆ. ಸ್ವಲ್ಪ ಹೊತ್ತು ಅವನನ್ನೇ ನೋಡಿದ ಮೇಲೆ ಮತ್ತೆ ನನ್ನ ತಿಳಿಯಿತು ಎಂತಹ ಅಭಿನಯ. ಕಾಣುವ ಕಣ್ಣಿಗೆ ಬಳೆಯ ಋತುನ ಹಾಗೆ ಕಾಣುತ್ತಿದ್ದಾರೆ. ನಾನು ಅವನನ್ನು ಹಾಗೆ ಕರೆಯುವುದಿಲ್ಲ. ಶ್ರೀ ಮನೋಹರ ಸ್ವಾಮಿ. ಸರಿಯಾಗಿ ನೋಡಿದ್ರೆ ಆ ಕಣ್ಣಲ್ಲೊಂದು ಭಾವ ಇದೆ. ಆ ಭಾವ ಅನುಗ್ರಹ ಭಾವ ಈ ಭೀಷ್ಮನ ಮೇಲೆ. ಅದಕ್ಕಾಗಿ ಓ ಮನೋಹರ ಸ್ವಾಮಿ, ಎಷ್ಟು ಚಂದ ಆಯ್ತು ನಿನ್ನ ನಟನೆ ನೋಡು. ನಾವು ಕೇಳಿ ತಿಳಿದಿದ್ದೇವೆ ನಾರದರಿಂದ, ಉಗ್ರ ನಾರಸಿಂಹವಾಗಿ ಎಲ್ಲರಿಗೂ ಭೀತಿಯನ್ನು ಹುಟ್ಟಿಸಿದಂತ ಭೀಭತ್ಸ ಮೂರ್ತಿ ಕಂಡಾಗ ಎಲ್ಲರೂ ಬೆರಗಾಗಿದ್ದಾರಂತೆ. ಲಕ್ಷ್ಮೀದೇವಿಯನ್ನು ಹೋಗಿ ಮೈಮುಟ್ಟಿ ಸ್ವಲ್ಪ ಶಾಂತಗೊಳಿಸಮ್ಮ ಅಂತ ಎಲ್ಲರೂ ಕೇಳಿದಾಗ ಎಲ್ಲರೂ ಲಕ್ಷ್ಮೀದೇವಿ ಕೂಡ ಹಿಂದೆ ಸುರಲಂತೆ. ಆದರೆ ಪ್ರಹ್ಲಾದ ಹೋಗಿ ಮುಟ್ಟಿದ ಕೂಡಲೇ ಎಷ್ಟು ಚಂದ ಕಾಣ್ತಿದ್ದಾನೆ ಸ್ವಾಮಿ ಅಂತ ಹೇಳಿದಂತೆ. ಹಾಗೆ ಭಕ್ತರೆದುರು ಏನೆಲ್ಲ ನಾಟಕ ಆಡ್ತಿ ಸ್ವಾಮಿ. ಇಲ್ಲದಿದ್ದರೆ ಈ ಭೀಷ್ಮ ಹೇಳಿದ್ದಾನೆ ಚಕ್ರವನ್ನು ಹಿಡಿಸುತ್ತೇನೆ ಎಂಬುದಾಗಿ. ಹಿಡಿದೆ ಆ ದೇವ ಅಲ್ಲ, ಕಾರುಣ್ಯ ಮೂರ್ತಿಯನ್ನೇ ಪೂಜಾ ಮೂರ್ತಿಯನ್ನೇ ಭಂಗಿಸಿದಂತಹ ದುರಾತ್ಮನ ಹೌದಂತಾದರೆ ಇಂದಿರೇಶ ಮಾತನ್ನ ಹೇಳಿದ. ರಾಜಸ್ಯದಲ್ಲಿ ನನ್ನನ್ನು ಯಾವ ಪೀಠದಲ್ಲಿ ಕೊಳ್ಳಿಸಿದ್ದೇನೆ ನಾನು. ಆರಾಧ್ಯ ಮೂರ್ತಿಯನ್ನೇ ಕೆಡಹಿದಂತಹ ಪಾಪಿ ನಾನು ಎಂದು ಎಂಬ ಪ್ರಜ್ಞೆ ನನಗೂ ಇದೆ. ಚಕ್ರವನ್ನು ಹಿಡಿಸಿದ್ದೇನೆ ಕೃಷ್ಣ. ಈಗ ನನ್ನ ಮೊಮ್ಮಕ್ಕಳು ಮಾಡುವಂತಹ ಯುದ್ಧವನ್ನು ನಾಡುವಂತಹ ದೌರ್ಭಾಗ್ಯ ನನಗೆ ಬರುತ್ತದೆ ಎಂಬುದಾಗಿ ನಾನು ಎಣಿಸಿರಲಿಲ್ಲ. ಇನ್ನಲ್ಲದಿದ್ದರೆ ನಾಳೆ ಈ ದೇಹವನ್ನು ತ್ಯಜಿಸಿ ಹೋಗಬೇಕಾದ್ದು ಕರ್ತವ್ಯ. ಆಗಲಿ ದೇವ, ಸುದರ್ಶನ ದರ್ಶನದಿಂದ, ಸುದರ್ಶನ ಸ್ಪರ್ಶದಿಂದ ಇಗೋ ನನ್ನನ್ನು ಪುನೀತನನ್ನಾಗಿ ಮಾಡು. ಚಕ್ರವನ್ನು ಮುಂದುವರಿಸು. ಇಗೋ ಎನಗೆ ನಗೆಯು ಬಂತು ನಿನ್ನ ಕಂಡಿತು, ಎನಗೆ ನಗೆಯು ಬಂತು ನಿನ್ನ ಕಂಡಿತು, ತನವ ಮುರಿಯುವುದಕ್ಕೆ ಕೊಡಲಿಯು ಹೋದೆ
ಇವನ ಸಿಟ್ಟನ್ನು ಯಾರೂ ನಂಬಬಹುದು. ಯಾಕೆ ಪೂತನಿಯನ್ನು ಹೆಚ್ಚಿಗೆ ಕೊಂದಾಗಿ ಇವನ ಅಕ್ಕೆ ಕೊಂದನಂತೆ. ಮೊನ್ನೆ ತಾನೇ ಬಂದೊಂದು ಅಂದಾಗ ರಣವೇಳ್ಯವನ್ನು ಸ್ವೀಕರಿಸಿ ಮುಗುಳ್ನಗೆಯನ್ನು ಬೀರಿಯೇ ಹೋಗಿದ್ದಾನೆ ಇವ. ಅವನ ಮುಗುಳ್ನಗೆಯಲ್ಲಿ ಅದೇನೋ ಅರ್ಥ ಮಾಡಿಕೊಂಡು ಬಹಳ ಭೀತನಾಗಿದ್ದೆ ನಾನು. ಮತ್ತೆ ಇದಕ್ಕೆಲ್ಲ ನಾವೆಲ್ಲ ಹೆದರುವುದಲ್ಲ, ಇಂಥದ್ದೆಲ್ಲ ಸಾಕಷ್ಟು ನಾವು ಕಂಡಿದ್ದೇವೆ. ನಿನ್ನಲ್ಲೇ ಒಂದು ಪಂಥಾಹ್ವಾನ ಸುದರ್ಶನವನ್ನು ಹಿಡಿದಿದ್ದೆಲ್ವ? ಇದು ಸುದರ್ಶನ ದರ್ಶನವ ಪ್ರದರ್ಶನವ ನಾನು ಕೇಳಬಹುದೇ? ಯಾಕಂದ್ರೆ ಅಂದು ಸೂರ್ಯದಲ್ಲಿ ನೀನು ಹೇಳಿದಂತಹ ಇದನ್ನೇ ನಾನು ಹೇಳ್ತೇನೆ. ಶಿಶುಪಾಲನ 101 ತಪ್ಪುಗಳಾದ ಕೂಡಲೇ ಮಿಂಚಿನಿಂದ ಬಂದಂತಹ ಸುದರ್ಶನವನ್ನ ಕುತ್ತಿಗೆಯನ್ನು ಕತ್ತರಿಸದನ್ನ ಕಂಡವರು ನಾವು. ಸುದರ್ಶನ ಹೇಗಿತ್ತು ಅಂತ ನಾವು ಕಾಣಲಿಲ್ಲ, ಅದೊಂದು ಬೆಳಕಾಗಿತ್ತು, ಮಿಂಚೇ ಆಗಿತ್ತು. ಇಂದು ಹಾಗಲ್ಲ, ಹಿಡಿದ ಸುದರ್ಶನ ಇನ್ನೂ ಕೂಡ ಕೈಯಲ್ಲೇ ಇದೆ. ಅದಕ್ಕೆ ಕೇಳುದು ಸುದರ್ಶನ ಪ್ರದರ್ಶನವೋ ಹೇಗೆ ಅಂತ. ಇಲ್ಲದಿದ್ರೆ ಇಕೋ ಈ ಒಂದು ನನ್ನ ಭೀಷ್ಮನ ರೋಮವನ್ನ ಆ ಸುದರ್ಶನ ಛೇದಿಸುವಂತಾದ್ರೆ ನಾನು ನಿನ್ನ ಭಕ್ತನೇ ಅಲ್ಲ. ನಾಚಿಕೆ ನಾಚಿಕೆ ಬಿಡುವ ಕೆಲಸ. ಹಾಗಾಯಿತು, ಏನು ಮಾಡಲಾಗದ ನಾನೊಂದು ಚಕ್ರವನ್ನು ಹಿಡಿದು ಕಡಿಯುತ್ತೇನೆ ಬಡಿಯುತ್ತೇನೆ ಅಂತ ಹೊರಟದ್ದು ಅಲ್ವಾ? ನನ್ನನ್ನು ನಾಚುವ ಹಾಗೆ ಮಾತನಾಡಿದ್ರಿ, ನಡೆದಿರಿ ನೀವೀಗ. ಆಯ್ತು, ಆದ್ರೂ ನಾನು ಚಕ್ರ ಹಿಡಿದದ್ದು ಯಾಕೆ ಎನ್ನುವುದು ನಿಮಗೆ ಅರ್ಥವಾಯಿತಲ್ಲ. ಅಷ್ಟಾದ್ರೆ ಸಾಕು. ಮೊದಲೇ ಹೇಳಿದ್ದೇನೆ, ಶರಣರ ರಕ್ಷಣೆಯ ಹೊಣೆ ನನಗೆ ಅಂತ. ಹಾಗಾದ್ರೆ ನಾನು ಶರಣ ಎಂಬುದು ಸಮರ್ಥನೆಯನ್ನು ಮಾಡಿದೆ ಇಲ್ಲ. ಚಕ್ರವನ್ನು ಹಿಡಿಯಲಾರನೆಂಬ ಹರಿಯಗರೆಯಲ್ಲಿ ಚಕ್ರವನ್ನು ಹಿಡಿಸ್ತೇನೆ. ಎಲ್ಲೋ ಒಂದು ಮಾತು ಕೇಳಿ ಬಂದಿತ್ತು ನನಗೆ, ಹೇಳಿದವ ಶರಣ ಎನ್ನುವಾಗ ಶರಣರ ಮುಂದೆ ನಾನು ಸಣ್ಣವನಾದ್ರೂ ಅದೆಲ್ಲ ಶರಣ ಮಾತು ಉಳಿಯಬೇಕು ಎನ್ನುವುದಕ್ಕಾಗಿ ಇಷ್ಟನ್ನು ಮಾಡಿದ್ದೇನೆ. ಆಯ್ತಲ್ಲ ಪಾಪ. ಇದು ನಿಮ್ಮದು ಯುದ್ಧ ಉಂಟ ಅಲ್ಲ? ಎಲ್ಲವೂ ಉಂಟು. ನನ್ನ ಅಭಿನಯ ಹೇಗಾಯ್ತು ನಿನಗೆ? ಅಜ್ಜ ಅಂತ ಹೇಳಬಹುದು ನಾನು. ಹಾಗಲ್ಲ, ನೀನು ಬಗ್ಗಬೇಕಿದ್ರೆ ನಾನು ಇಷ್ಟು ಮಾಡ್ಬೇಕಿಲ್ಲ ಆಗುದಿಲ್ಲ. ನಾನು ಅಜ್ಜ ಅಂತ ಹೇಳಬಹುದಾ? ಹಾ ಹೇಳು. ನಿಮಗೊಂದು ಒಳ್ಳೆ ಪದವಿ ಪ್ರದಾನವೇ ಮಾಡಿದ್ರು. ಇನ್ನೊಂದು ಸತ್ಯ ಹೇಳಿ, ನನ್ನ ಅಜ್ಜ ಒಬ್ಬ ಇದ್ದಾನೆ. ಅವನ ಪಾದತಲದಿಂದಲೇ ಗಂಗೆ ಉದ್ಭವಿಸಿದ್ದಂತೆ. ಪವಿತ್ರನಾದಂತಹ ಗಂಗೆಯಲ್ಲಿ ಪಾಪಾತ್ಮರು ಸ್ನಾನವನ್ನ ಮಾಡಿದ್ರು ಕೂಡ ಪುಣ್ಯ ಲೇಪನ ಮಾಡ್ತಾಳಂತೆ. ಗಂಗಾ ಪುತ್ರ ನಾನು, ಸಿಡಿದು ಅಪರಾಧವನ್ನ ಮಾಡಲಿಲ್ಲ. ಆದ್ರಿಂದ ಸ್ವಾಮಿ ಅನುಗ್ರಹಿಸಬೇಕು. ನನ್ನ ಅಂತರಂಗದಾಗ ಅಲ್ಲಿದ್ದು ಬಹಳ ಕೆಲಸ ಮಾಡಿದ್ದೀರಿ ಎನ್ನುವುದು ಸಂತೋಷ. ಅಂತೂ ಆದಿಪಿತಾಮಹ ಇವ ಅಲ್ಲ, ಅವನೇ ಆದಿಪಿತಾಮಹ ಎಂಬ ಭಾವನೆಯೊಂದಿಗೆ ಇನ್ನು ನಾನು ಶರಣನೆ. ಮುಸ್ಸಂಜೆ ಆಯಿತು, ನಮಗೆ ರಾತ್ರಿ ಯುದ್ಧ ಇಲ್ಲ, ನೀವು ಬಿಡರಕ್ಕೆ ನಾನು ಅರ್ಜುನ ಸೇರಿಕೊಂಡು ಬಿಡದಿಗೆ ಹೋಗ್ತೇನೆ. ಅರ್ಜುನ ಸ್ವಾಮಿ ಭಯಗೊಂಡೇ ಹೇಗೆ? ಏನು ಭಯವಿಲ್ಲ. ಅದು ಒಂದು ಸ್ವಲ್ಪ ಹಣೆಯಲ್ಲಿ ಬೆವರು ಬಂತು. ನೀನು ಕೆಳಗಿಳಿದು ನಿನ್ನ ಸೆರಗಿಂದ ಬರೆಸುವಾಗ ಅರ್ಜುನ ಗಾಬರಿಗೊಂಡ ಅಂತ ಆಗಿ ಹೋಯ್ತು ನನಗೆ. ಗಾಬರಿಗೊಳ್ಳಬೇಡ, ಇದು ನಮ್ಮೊಳಗೆ ನಡೆದಂತಹ ಸಂವಾದ. ಹೌದು, ಗೊತ್ತಾಯ್ತು. ನೀವು ಬಿಡದಿಗೆ ಹೋಗಿ ನಾವೊಮ್ಮೆ ಅಣ್ಣನನ್ನು ಕಾಣಬೇಡ. ದಿನವೊಂದಕ್ಕೆ 10,000 ಕಿರೀಟಧಾರಿಗಳ ತಲೆಯನ್ನು ನಮ್ಮ ಅಜ್ಜನಾದಂತಹ ಭೀಷ್ಮಾಚಾರ್ಯರು ಸವರುತ್ತಾ ಇದ್ದಾರೆ ಎಂದಾದ್ರೆ ನಮ್ಮ ಪಾಲಿಗೆ ಜಯ ಬರುವುದಕ್ಕೆ ಸಾಧ್ಯವೇ? ಯಾವಾಗ ನೋಡಿದರೂ ಅಪಜಯವೇ ಪ್ರಾಪ್ತವಾಗುತ್ತಾ ಇದೆ. ನಮಗಂತೂ ನಿತ್ಯ ನಾವು ಗೆಲ್ಲುವುದು ಹೇಗೆ ಎಂಬಂತಹ ಭಯ ಆವರಿಸಿದೆ. ಕುರುಕುಲೇಶನಿಗೆ ಭಯವಿಲ್ಲ, ತನ್ನ ಪಕ್ಷದಲ್ಲಿ ಸೇನಾಧಿಕಾರವನ್ನು ವಹಿಸಿಕೊಂಡಂತ ಆ ಭೀಷ್ಮಾಚಾರ್ಯರು ನಮಗೆ ಗೆಲುವನ್ನು ತಂದುಕೊಡ್ತಾರೆ ಎಂಬ ಧೈರ್ಯ ಅವನಿಗೆ. ಅವನಿಗೆ ಸೋಲದ ಹೆದರಿಕೆ ಇಲ್ಲ, ನಮಗೆ
ಮುಂದೆ ಏನು ಮಾಡೋಣ? ಇನ್ನು ಮುತ್ತಯ್ಯ ಸವರಿದ, ಇಲ್ಲಿ ಮನೆಯಲ್ಲಿ ಕುಳಿತುಕೊಂಡು ಸವರಿದ ಅಂತ ಚಿಂತೆ ಮಾಡಿದ್ರೆ ಪರಿಹಾರ ಆಗ್ತದ? ಮತ್ತೇನು ಮಾಡೋದು? ಅಜ್ಜನಿಗೆ ನೀನು ಮೊದಲು ಯುದ್ಧ ಆರಂಭ ಆಗುವುದಕ್ಕೆ ಮೊದಲು ಹೋಗಿ ಕಾಲಿಗೆ ಬಿದ್ದಾಗ ಏನು ಹೇಳಿದ್ದಾರೆ ನಿನ್ನಲ್ಲಿ? ಏನು ಹೇಳಿದ್ದಾರೆ? ಸಮಯ ಬಂದಾಗ ಬಾ ಮಗನೇ ಹೇಳ್ತೇನೆ ಅಂತ. ಹೌದು, ಅವ್ರು ಹೇಳಲಿಕ್ಕೆ ಏನೋ ಉಂಟು, ನಾವು ಕೇಳಿಸಿಕೊಳ್ಳೋಣ. ಅಲ್ಲಿಗೆ ಚಿತ್ರಿತ ಪ್ರತಿಮೆಗಳ ಹಾಗಿದ್ದಾರೆ. ಏನು ನೋಡ್ತೀರಾ? ದೊಡ್ಡವರ ಕಾಲಿಗಡ್ಡೆ ಬಿಡಬೇಕು. ಅವರು ಹೇಳಬೇಕಾದ್ರೆ ನೀವು ಹೇಳಬೇಕಿಲ್ಲ, ಇದ್ರೆ ಹೇಳಲಿಕ್ಕಿಲ್ಲ. ಅವರು ಕದ್ದು ಬಿಡ್ಲಿಕ್ಕೆ ಹೇಳಿದ್ಯಾರು? ಅದು ಹೇಳಿದ್ದು ನಾನು. ನೀನೇ ಹೇಳಿಬಿಡು. ಅಲ್ಲ, ಅಡ್ಡ ಬೀಳಿಸಿದವರ ಎಬ್ಬಿಸಬೇಕು ಅಂತ ಅಲ್ಲ. ನೀವು ಮೆಟ್ಟಿ ಮುರಿಯಿಂದ ಅವರ ತಲೆ ಮೆಟ್ಟಿ ದಾಟಿ ಹೋಗ್ತಿದ್ರೆ ಆಕ್ಷೇಪ ಇಲ್ಲ. ಕಾಡಿನಿಂದ ತಂದು ಸಾಕಿದ್ದೀರಿ, ಈಗ ಕಟ್ಟಿದ್ದೀರಿ ಅಂತ ಮಕ್ಕಳೇ ಎದ್ದೇಳಿ. ಎಲ್ಲ ನಾಟಕವನ್ನು ಮಾಡ್ತಾ ಇದ್ದಾನೆ ಕೃಷ್ಣ. ನಾನು ಹೇಳಿದ್ರೆ ಆಗೋದಿಲ್ಲ. ತರಳ ರೈವರ ಕಾಯಬೇಕು. ಯಾವುದು ಕಾಯಬೇಕು? ನಿಮ್ಮ ಕಾಯ ಅಲ್ಲ, ಕಾಯಿಮೆ ಬೇಕು. ಕೃಷ್ಣ ಏನಚ್ಚ? ನಾನು ಇದನ್ನೆಲ್ಲ ನೋಡಿ ಕಲಿತದ್ದು. ಯಾವುದು? ಈ ಅಭಿನಯ. ಇದು ಅಭಿನಯ. ಈಗ ನೀನು ಮಾಡುದು ಅಭಿನಯ, ನಮ್ದು ಮನದಾಳದಿಂದ ಬರುವಂಥದ್ದು, ಪೂರ್ವಕ ಅಲ್ವ? ಯಾಕೆ ಈ ನಾಟಕವು ಅರ್ಥವಾಗುವುದಿಲ್ಲ? ಯಾಕಂದ್ರೆ ಎನ್ನ ಮನದಾಳದು ಏನು ಎಂಬುದನ್ನು ನೀನೇ ತಿಳಿದಿದ್ದಿ. ಈಗ ಅವರನ್ನೆಲ್ಲ ಯಾಕೆ ಕರ್ಕೊಂಡು ಬಂದದ್ದು ನೀನು? ಏನಿಲ್ಲ, ಹುಡುಗರು ಯುದ್ಧ ಮಾಡ್ತಾ ಇದ್ದಾರೆ. 9 ದಿವಸಗಳೀತು. ನೀವು ದಿವಸಕ್ಕೆ 10,000 ತಲೆಗಳೀತಾ ಇದ್ದೀರಿ. ಇನ್ನೇನು ಮಾಡಬೇಕು ಅಂತ ಧರ್ಮರಾಯ ಯೋಚಿಸ್ತಾನೆ. ಮುತ್ತಯ್ಯ ಹೀಗೆಲ್ಲವನ್ನು ಕಡಿದ್ರೆ ನಮ್ಮ ಬದುಕುವುದು ಹಾಗೆ ಅಂತ. ದಾರಿ ನಾನೇನು ಹೇಳಿಕೊಡ್ಲಿಕ್ಕುಂಟು? ಅವನಲ್ಲಿ ಹೇಳಿದ್ದು ಮುತ್ತಯ್ಯನಲ್ಲಿ ಕೇಳುವ ಅಂತ. ಹಾಗೆ ಇಲ್ಲಿಗೆ ಬಂದದ್ದು. ನೀವು ಹೀಗೆ ಕೊಲ್ಲುತ್ತಾ ಹೋದ್ರೆ ಏನು ಉಳಿಲಿಕ್ಕಿಲ್ಲ. ಅಂದ್ರೆ ಹೀಗೆ ಮಾಡಬಾರ್ದು ನಾನು ಅಂತ ಪ್ರತಿಜ್ಞೆ. ಧರ್ಮಜ, ಅವನ ಮಾತು ಅರ್ಥ ನನಗಾಗುತ್ತದೆ, ನಮಗೆ ಕಷ್ಟ. ಮಗು, ಹುಡುಗರನ್ನು ಕಾಯಬೇಕು ಅಷ್ಟೇ. ನಾನು ಬಿಲ್ಲು ಹಿಡಿದು ಯುದ್ಧ ಮಾಡುವ ತನಕ ನಿಮಗೆ ಜಯ ಸಿಗುವುದಿಲ್ಲ ಮಕ್ಕಳೇ ಎಂಬುದು ನನಗೂ ಗೊತ್ತು. ಬಿಲ್ಲನ್ನು ಹಿಡಿದಲ್ಲ, ಕೆಳಗಿಳಿಸಬೇಕಾದ್ರೆ ಏನಾಗಬೇಕು ಅಂತ ಅವನಿಗೂ ಗೊತ್ತು. ಅದಕ್ಕಾಗಿ ಒಂದು ವಸ್ತು ನಿಮ್ಮಲ್ಲಿ ಸಿದ್ಧವಾಗಿದೆ. ಅತ್ತ ಹೆಣ್ಣು ಅಲ್ಲದ, ಎತ್ತ ಗಂಡು ಅಲ್ಲದ
ಶಾಸ್ತ್ರವನ್ನು ತಿಳಿದಂತಹ ನಿನಗೆ ತಿಳಿದಿದೆ ಯಾರ ಸಮ್ಮುಖದಲ್ಲಿ ಯುದ್ಧ ಮಾಡಬಾರದು ಅಂತಹ ಪರಿಸ್ಥಿತಿ ಬಂದಲ್ಲಿ ನಾನು ಬಿಲ್ಲನ್ನು ಇಳಿಸುತ್ತೇನೆ ಮಗನೇ. ಮುಂದೆ ಏನು ಮಾಡಬೇಕು ಅಂತ ಇವನೇ ನಿರ್ದೇಶ ನೀಡ್ತಾನೆ. ಅಂತ ಪರಿಸ್ಥಿತಿಗೆ ಆ ವ್ಯಕ್ತಿಯನ್ನು ಇಳಿಸಬಹುದು ಅಂತ ಕೇಳಲಿಕ್ಕೆ ಬಂದದ್ದು. ನೀವು ಹೂ ಅಂದ್ರೆ ಸರಿ, ನನ್ನ ಹೂ ನೀನು ಹೂ ಅಂದ ಮೇಲೆ ನಾನು ಹೂ ಹಾ ಎಂಬುದಾಗಿ ಹೇಳುವುದಿಲ್ಲ. ಮಧುರದಲ್ಲಿ ಮಡುಗಿಸಿರಿ ತನವಾಳುವ ನೀವು ಶಸ್ತ್ರವನ್ನು ಕೆಳಗಿಳಿಸಿ ಯುದ್ಧಕ್ಕೆ ವಿರಾಮವನ್ನು ಹಾಡ್ತೀರಿ. ಅಜ್ಜ, ಅಂತಹ ದುಸ್ಥಿತಿಯನ್ನು ನನಗೆ ಕಾಣುವುದಕ್ಕೆ ಅಸಾಧ್ಯ. ವಯೋವೃದ್ಧರಾದರೂ ಕೂಡ ಗಂಡುಗರಿಗಳಂತೆ ಕಾಳಗವನ್ನು ಮಾಡುತ್ತಾ ಇದ್ದಂತಹ ಸಂದರ್ಭದಲ್ಲಿ ನಮಗೋಸ್ಕರವಾಗಿ ನೀವು ಶಸ್ತ್ರ ಸನ್ಯಾಸ ಮಾಡ್ತೀರೆಂದಾದ್ರೆ ಅದೊಂದು ವಿಧವಾದಂತಹ ಅಪಚಾರ, ನಮಗೆ ಅಪವಾದ. ಅಂದ್ರೆ ಇಷ್ಟು ಅರ್ಥ ಮಾಡಿಕೊಂಡಿದ್ದೇವೆ. ಧರ್ಮಜ, ನೀವು ಬಿಲ್ ಬಾಣಗಳನ್ನು ಕೆಳಗಿಳಿಸಿದ್ರೆ ಪ್ರಾಯಶಃ ಸುರಿಯುತ್ತೀರಿ ಎಂಬುದಂತಹ ಅರ್ಥ ಮಾಡಿಕೊಂಡಿದ್ದೇವೆ. ಅಜ್ಜ, ನಮಗೆ ಬೇಡ ಈ ರಾಜ್ಯ. ಅರಣ್ಯದಲ್ಲಿ ಹುಟ್ಟಿದ್ದೇವೆ, ಆದ್ರೆ ನಮ್ಮದಾದಂತಹ ಯೋಗ್ಯತೆ ಅರಿತು ಅರಮನೆಗೆ ಕರೆ ತಂದವರು ನೀವು. ಧರ್ಮಜ, ಅಜ್ಜ, ಧರ್ಮ ಪ್ರಜ್ಞೆ ತಿಳಿದಂತಹ ನಿನಗೆ ತಿಳಿ ಈ ಧರ್ಮ ಯುದ್ಧ ನಡೆಯುತ್ತದೆ. ಅಧರ್ಮದ ನಾಶ ಆಗಬೇಕು, ಇವನ ಮೂಲಕ ಆಗುವುದು ಆಗಿ ಹೋಗುತ್ತದೆ. ಮುಂದೆ ಏನು ಮಾಡಬೇಕು ಅಂತ ಇವತ್ತು ಹೇಳ್ತಾನೆ. ಹಾಗಾದ್ರೆ ನಾವು ನಾಳೆ ಯುದ್ಧದಲ್ಲಿ ಭೇಟಿಯಾಗುವ. ಧರ್ಮಕ್ಷೇತ್ರವಂತಹ ಕುರುಕ್ಷೇತ್ರದಲ್ಲಿ ಧರ್ಮಯುದ್ಧವೇ ನಡೆಯುತ್ತಾ ಇದೆ. ಆದ್ರೆ ಈ ಶಿಖಂಡಿಯ ಜೀವನದಲ್ಲಿ ದಿನನಿತ್ಯವೂ ಕ್ಷಣ ಕ್ಷಣಕ್ಕೂ ಘನಘೋರವಾದಂತಹ ಯುದ್ಧ ನಡೆಯುತ್ತಾ ಇದೆ. ಅಂದ್ರೆ ಮಾನಸಿಕವಾದಂತಹ ಯುದ್ಧ. ಈ ಯುದ್ಧಕ್ಕೆಲ್ಲ ಕೋಣೆಗಳಿಗೆ ಇವತ್ತು ಕೂಡಿ ಬಂದಿದೆ. ಬಂದನಲ್ಲ ದೇವರಿಂದ ಉಳಿದ ಶ್ರೀಕೃಷ್ಣ ಪರಮಾತ್ಮ ಈ ಶಿಖಂಡಿಯ ಜೀವನದಲ್ಲಿ ರುವಾರಿಯಾಗಿ ಬಂದಿದ್ದಾನೆ. ಬಂದು ಹೇಳಿದಂತಹ ಮಾತೇನು, ಶಿಖಂಡಿಯಾದಂತಹ ನಾನು ನಾಳೆ 10ನೇ ದಿನ ಯುದ್ಧ ನಡೆಯುತ್ತಾ ಇದೆ. ಭಾರತನಿಗೂ ಮತ್ತು ಭೀಷ್ಮನಿಗೂ. ಆದ್ರೆ ಭಾರತನ ಎದುರಾಗಿ ನಿಂತು ಭೀಷ್ಮನಿಗೆ ಬಾಣ ಪ್ರಯೋಗ ಮಾಡಬೇಕೆಂಬುದಾಗಿ ಸಂತೋಷದಿಂದ ಒಪ್ಪಿಕೊಂಡಿದ್ದೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ, ಆದಷ್ಟು ಬೇಗ
ಅಜ್ಜ ಯಾರದು? ನಾನು ಕೌರವ. ಸುಯೋಧನ, ಏನಾಯ್ತಜ್ಜ? ತಲೆನೇ ಎತ್ತಾಡುತ್ತಿದ್ದ ಮಗನೇ, ತಲೆಗೇನಾದರೂ ಏನಾದರೂ? ಒಂದು ಮೆತ್ತಗಿನ ಹತ್ತಿಯ 10 ತಲೆದಿಂಬು ಬೇಡ ಪಾರ್ಥ. ಶರ ಪ್ರಯೋಗ ಮಾಡಿ ನೀನು ಹೇಗಾದರೂ ಮಾಡುತ್ತಲೇ ನಾನು. ಮಗನೇ, ಅಮ್ಮ ಅಮ್ಮ ಪಾರ್ಥ, ಅಮ್ಮ ಸುಯೋಧನ ಇತ್ತ ಬಾಬಕರೇ ಬಂದೆ. ನನ್ನ ಕಡೆ ಇದ್ದಾನೆ ಪಾರ್ಥ. ಶರಶಯ್ಯನ್ನ ಸೇರಿದ್ದೇನೆ. ನೋವಿನಲ್ಲಿಯೂ ಸಂತೋಷವನ್ನು ಪಡೀಲಿಕ್ಕೆ ಬಯಸುತ್ತೇನೆ ಮಗನೇ. ಏನಾಗಬೇಕಜ್ಜ? ಮಗನೇ, ಈ ಥರವನ್ನು ನಿಲ್ಲಿಸಿ ಕೌರವರು ಪಾಂಡವರು ಒಂದಾಗುವುದನ್ನು ಕಾಣಬೇಕೆಂಬ ನನ್ನ ಆಸೆಯನ್ನು ಪೂರೈಸಿಕೊಡು ಮಗನೇ. ನಾನು ಸತ್ತರವಾಗಿತ್ತು ಪಾಂಡವರಲ್ಲಿ ಸಂಧಿ ಮಾಡಿಕೊಳ್ಳುವುದಿಲ್ಲ. ಅದು ಬಿಟ್ಟು ಬೇರೆ ಏನೇ ಹೇಳಿ ಏನೇ ಕೇಳಿ ಒಪ್ಪಿಸ್ತೇನೆ. ಅದೇ ನಿನ್ನ ನಿರ್ಧಾರ ಆದರೆ ಮಗನೇ. ಏನಜ್ಜ? ನನ್ನ ಹತ್ರ ಹಣ ಕೊಂದಿತ್ತು, ನನಗೆ ಸೇನಾಧಿಪತ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದ್ರೋಣರನ್ನಾದರೂ ಸೇನಾಧಿಪತಿಯನ್ನಾಗಿ ಮಾಡಿ ಧರ್ಮಯುದ್ಧವನ್ನು ಮುಂದುವರಿಸುವ ಆ ಬಗ್ಗೆ ಯೋಚಿಸಿ. ಧರ್ಮರಾಯ, ನೀವು ಮೆಲ್ಲಗೆ ಬಿಡದಿಗೆ ಹೋಗಿ, ನಾನು ಸ್ವಲ್ಪ ಭೀಷ್ಮನಲ್ಲಿ ಮಾತನಾಡಿ ಬರ್ತೇನೆ. ಆಯ್ತು. ಆಚಾರ್ಯರೇ, ಆಚಾರ್ಯರೇ,
ನನ್ನ ಹೆಸರನ್ನು ಕರೆಯಲಿಕ್ಕೂ ಈ ದೇಹದಲ್ಲಿ ತ್ರಾಣವಿಲ್ಲ ಮಗನೇ. ನನ್ನನ್ನು ಒಮ್ಮೆ ಮುಟ್ಟಿಬಿಡು, ಒಮ್ಮೆ ಮುಟ್ಟಿಬಿಡು. ಎಂತಹ ಶಕ್ತಿಯನ್ನು ಕೊಟ್ಟು ದೇಹದಲ್ಲಿ ಒಂದು ಚೈತನ್ಯ ಮೂಡಿದ ಹಾಗೆ ಕೃಷ್ಣ. ಸರಿ ನೋಡು, ಈ ಶರ್ಷೆಯಲ್ಲಿದ್ದುಕೊಂಡು ನನ್ನ ಮಾಂಸವನ್ನು ಕರಗುವುದು ನಾನೇ ಅನುಭವಿಸಬೇಕು. ಯಾಕೆ ಯಾಕೆ ಎಷ್ಟೋ ಜನರಿಗೆ ನನ್ನಿಂದ ಒಂದು ಪಾಪಕೃತ್ಯವನ್ನು ಮಾಡಿದ್ದೇನೋ ಎನ್ನೋ, ಅದು ಕೂಡ ಪ್ರಬಲವಾಗಿ ನನ್ನನ್ನು ಕಾಡುವುದು ಒಂದೇ ಒಂದು ಪ್ರಶ್ನೆ. ಯಾವುದು? ಅಂಬೆಯ ದುರಂತ. ಅದಕ್ಕೆ ಎಷ್ಟು ಮಂದಿ ಕಾರಣರು ಎಂಬುದನ್ನು ನೀನು ತಿಳಿದಿದ್ದಿ. ಅಗೋಚರವಾಗಿ ಭೀಷ್ಮನು ಕಾರಣನಾಗಿದ್ದಾನೆ ಎಂಬುದು ಸತ್ಯ. ಸರಿ, ಈ ಸತ್ಯ ಮತ್ತೆ ಧರ್ಮದ ನಡುವೆ ತಿಕ್ಕಾಟದಲ್ಲಿ ನಾನು ಸಿಲುಕಿಕೊಂಡಿದ್ದೆ ಕೃಷ್ಣ. ಆದ್ದರಿಂದ ಆ ಋಣವನ್ನು, ಅವಳ ಬಯಕೆಯನ್ನು ಈಗ ಉತ್ತರಾಯಣ ತನಕ ಇಲ್ಲಿದ್ದು ಒಳ್ಳೆಯ ಪುಣ್ಯ ದಿನವನ್ನ ನೋಡಿ ಶರೀರವನ್ನು ತ್ಯಜಿಸಬೇಕು ಅಂತಿದ್ದೇನೆ. ಅಷ್ಟು ತನಕ ಸುತ್ತಲಿನ ಯಾವ ಬಾಧೆಯೂ ನನಗೆ ಆಗದ ಹಾಗೆ, ರಣರಂಗದಲ್ಲಿ ಆಗುವಂತಹ ಹೇಗೆಗಳು ನನಗೆ ಕಾಣದ ಹಾಗೆ, ಕಿವಿಗೆ ಕೇಳಿಸಿದ ಹಾಗೆ ಸದಾ ನಿನ್ನ ನಾಮಾಂಕಿತವನ್ನು ಉಚ್ಚರಿಸುವಂತಹ ಶಕ್ತಿಯನ್ನ ನೀಡು, ಶಕ್ತಿಯನ್ನ ನೀಡು ಕೃಷ್ಣ. ಕೃಷ್ಣ ಆಚಾರ್ಯರಿಗೆ ಯಾವುದೇ ರೀತಿಯ ಕರ್ಕಶತೆಯು ಕರ್ಣಗಳಿಗೆ ತಟ್ಟದ ಹಾಗೆ, ಏಕಾಗ್ರತೆಯಿಂದಲೇ ಅವನು ಹರಿಧ್ಯಾನಸ್ಥನಾಗುವುದಕ್ಕೆ ಅನುಕೂಲವಾಗುವ ಹಾಗೆ ಒಂದು ಬಾಣಾವಳಿಗಳಿಂದ ತಡೆಗೋಡೆಯನ್ನು ನಡೆಸಬೇಕು. ಮಾತ್ರವಲ್ಲ, ವಿಳಾದಿಗಳು ಬಾಧೆಯಾಗದ ಹಾಗೆ ಅದರ ಸುತ್ತಲೂ ಶುದ್ಧ ಜಲವು ಹರಿಯುವುದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡು. ಸಣ್ಣದಾದಂತಹ ಒಂದು ಪ್ರಮಾದವನ್ನು ಜೀವಿತಾವಧಿಯ ಕೊನೆಯಲ್ಲಿ ಆಡಿ ತಾನದಕ್ಕೆ ಹೊಣೆಗಾರನಿದ್ದೇನೆಂಬ ಪ್ರಕರಣವು ಪ್ರಹಸನವಾಗುವುದಕ್ಕೆ ಕಾರಣನು ಅಂತ ಪಶ್ಚಾತ್ತಾಪವನ್ನು ಪಟ್ಟರು. ಈ ಕಾಲಕ್ಕೆ ಶರಶೈಯಲ್ಲಿ ಅವರು ಒದಗಿದ್ದಾರೆ ಅಂತಾದ್ರೆ ಅವರ ಬದುಕಿಗಂಟಿಕೊಂಡಂತಹ ವಿಚಾರವದು. ಅಲ್ಲೇ ಇದ್ದುಕೊಂಡು ಉತ್ತರಾಯಣ ನಿರೀಕ್ಷೆಯಲ್ಲೇ ತನ್ನ ಹಸುವನ್ನು ಕಳೆದು ಮತ್ತೆ ನಾನು ದೇವಭೂಮಿಯನ್ನು ಸೇರಿಕೊಳ್ತೇನೆ ಅಂತ ಆಡಿದ್ದು. ಯುದ್ಧ ಮಂಗಳವಾದರೆ ಧರ್ಮವನ್ನು ಕರೆದನ್ನು ನಾಲ್ಕು ನೀತಿಯ ಪಾಠವನ್ನು ಅವನಿಗೆ ಇವರ ಮೂಲಕವಾಗಿ ಹೇಳಿಸೋಣ. ಭೀಷ್ಮರ ಜೀವನ ಎನ್ನುವುದು ಧರ್ಮ ಮಾರ್ಗದಲ್ಲಿತ್ತು. ಮಾತ್ರವಲ್ಲ, ರಾಜಕೀಯವಾಗಿ ಬಹಳಷ್ಟು ಅನುಭವವನ್ನು ಹೊಂದಂತಹ ಭೀಷ್ಮರು ಧರ್ಮರಾಯನ ಭವಿತವ್ಯದ ಜೀವನಕ್ಕೆ ಒಳ್ಳೆಯ ಮಾತನಾಡಿರುವುದು ಭೀಷ್ಮಸ್ತವವಾಗಲಿ. ಮಾತ್ರವಲ್ಲದೆ ಧರ್ಮರಾಯನ ಬದುಕಿಗೆ ದಾರಿದೀಪವಾಗಲಿ. ಧರ್ಮವನ್ನು ಆಧರಿಸಿಕೊಂಡು ನಡೆದವನ್ನು ಧರ್ಮ ರಕ್ಷಿಸಿದ ಎನ್ನುವಂತಹ ಸ್ಥಾಯಿ ವಾಕ್ಯವನ್ನು ಅವಲಂಬಿಸಿಕೊಂಡು ಅನುಸರಿಸಿಕೊಂಡು ನಡೆಯುವಂತಹ ಸಕಲರಿಗೂ ಧರ್ಮವು ರಕ್ಷಣೆಯನ್ನು ಕೊಡಲಿ ಎನ್ನುವಂತೆ ಪ್ರಾರ್ಥಿಸುತ್ತಾ ಕಥಾವಾಹಿನಿಗೆ ಮಂಗಳಾಚರಣೆಯನ್ನು ಹಾಡುವರೆ ಸಭ್ಯರಲ್ಲಿ ಅನುಮತಿಯನ್ನು ಬೇಡುತ್ತೇವೆ.